ಹಲವಾರಿದೆ. ಶಿವಗುಣ ಸಂಪನ್ನ ಪರಮದ ಉಪದೇಶಕ್ಕಿರುವಂತಹದ್ದಲ್ಲ. ಮಾನವನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಮಹತ್ತರವಾದಂತಹ ಕಾರ್ಯವಿದೆ. ಈ ವಿದೇಹದ ರಾಜನಾಗಿ ಕುಶಧ್ವಜ ಎನ್ನುವಂತಹ ನಾಮಾಂಕಿನಿಂದ ಆಳಿ ಬಾಳಿ ಕೀರ್ತಿಯನ್ನು ಪಡೆದಿದ್ದೇನೆ. ಈ ಹಿಂದೆ ನನ್ನ ಹಿರಿಯರೆಲ್ಲ ಆಳಿ ಬಾಳಿ ಯಾವ ರೀತಿ ಮುಂದುವರಿಯುತ್ತಿದ್ರು ತದ್ರೀತಿಯಲ್ಲಿಯೇ ಈ ವಿದೇಹವನ್ನು ಕಾಣುತ್ತಾ ಇದ್ದೇನೆ. ಎಲ್ಲ ಪ್ರಜಾವರ್ಗದವರು ರಾಜನನ್ನು ದೇವತಾ ಸ್ವಭಾವದಿಂದ ಕಾಣುತ್ತಾ ಇದ್ದಾರೆ. ಅವರನ್ನೆಲ್ಲ ಮಕ್ಕಳೊಂಬಾದಿಯಲ್ಲಿ ಸಂರಕ್ಷಿಸುವಲ್ಲಿ ಹಿಂದುಳಿಯ ಕೂಡದಿರುವಂತಹ ಭಾವನೆಯಿಂದಲೇ ಪ್ರಜಾವರ್ಗಿತೆಯತಿ ರಾಜ ಎನ್ನುವುದರಿಂದ ಆಳಿ ಬಾಳಿ ಸಂತೋಷವನ್ನು ಅನುಭವಿಸುತ್ತಾ ಇದ್ದೇನೆ. ಆದರೆ ರಾಜಕೀಯವಾದಂತಹ ಯಾವುದೇ ತೊಡರುಗಳು ಎಡವುಗಳು ಎಲ್ಲಿಯೂ ನಡೆದಂತಿಲ್ಲ. ಆದರೆ ಅಂತರಂಗದ ಜೀವನದ ಬಗ್ಗೆ ನಾನು ಯೋಚಿಸಿದರೆ ವಿವಾಹವಾದೆ ಕೇವಲ ದೇಹದ ಕಾಮದ ತೀಟೆಯನ್ನು ನಿವಾರಿಸುವುದಕ್ಕೆ ವಿವಾಹ ಎನ್ನುವುದಲ್ಲ. ಧರ್ಮಾತ್ಮನಾದಂತಹ ಸತ್ಯಾತ್ಮನಾದಂತಹ ಪುತ್ರನನ್ನು ಪಡೆಯಬೇಕು. ಆ ಮೂಲಕವಾಗಿ ನನ್ನ ವಂಶ ಬೆಳಗಬೇಕು, ವಂಶದ ದೀಪವಾಗಬೇಕು ಎನ್ನುವಂತಹ ಯೋಜನೆಯಲ್ಲಿಯೇ ವಿವಾಹವಾದೆ. ಏನು ಮಾಡೋಣ? ಶ್ರೀಹರಿಯ ದಯೆ ಕರುಣೆ ಅನುಗ್ರಹ ನನಗಿಲ್ಲದಾಗಿ ಹೋಯಿತೆ. ಕಾಲವೆಷ್ಟು ಕಳೆದರೂ ಕೂಡ ನನ್ನ ಮಡದಿ ಗರ್ಭಿಣಿಯಾಗಲಿಲ್ಲ, ನನಗೆ ಮಕ್ಕಳಾಗಲಿಲ್ಲ ಎನ್ನುವಂತಹ ಚಿಂತೆ ನನ್ನನ್ನು ಕಾಡುತ್ತಾ ಇತ್ತು. ಆ ಕಾಲದಲ್ಲೇ ನನ್ನ ಗುರುಗಳನ್ನು ಭೇಟಿಯಾಗಿ ಏನು ಮಾಡೋಣ, ಅಪುತ್ರಸ್ಯ ಗತಿರ್ನಾಸ್ತಿ ಅಲ್ವೇ, ಏನು ದಾರಿ ಕೇಳಿದಾಗ ಯಜ್ಞಯಾಗಾದಿಗಳನ್ನು ಮಾಡುವವನೇ ಎಂದು ಹೇಳಿದರು. ನಮ್ಮ ಈ ವಿದೇಹದಲ್ಲಿ ನನ್ನ ಮೂಲಕವಾಗಿ ಯಾವತ್ತೂ ಕೂಡ ಯಜ್ಞಯಾಗಾದಿಗಳು ನಡೆಯುತ್ತಾ ಇರುತ್ತವೆ. ಸಾಲದು ವಿಶೇಷವಾದಂತಹ ವೇದವಿದರಿಂದ ವೇದ ಪಾರಾಯಣವನ್ನು ದುತಿಯಲ್ಲಿ ಅಂಗೀಕರಿಸಬೇಕು ಅಂತ ಹೇಳಿದರು. ನಿರಂತರವಾಗಿ ವೇದ ಪಾರಾಯಣ ಮಾಡಿದೆ.
ಮಕ್ಕಳಿಲ್ಲ ಮಕ್ಕಳೆಲ್ಲ ಇರುವಂತಹ ನನಗೇನಾಯ್ತು? ಹುಟ್ಟಿದಲ್ಲ ಮಕ್ಕಳು. ಪಾಲರಿಲ್ಲದ ಪಾಲ ಬೆಳಗಿದೆ ಪಾಲಿ ವೇದಾವತಿಯೇನೋ ದಿನಗಳಲ್ಲಿ ಪುತ್ರಿಯನ್ನು ಪಡೆದಿದ್ದಾಳೆ. ಹುಡುಗರಾದರೆ ಏನು, ಹುಡುಗಿಯಾದರೆ ಮಕ್ಕಳಾದರೆ ಹೆಣ್ಣಾದರೆ ನನ್ನ ಮನೆಯನ್ನು ಬೆಳಗುತ್ತಾಳೆ, ಒಕ್ಕ ಮನೆಯನ್ನು ಬೆಳಗುತ್ತಾಳೆ, ಅವಳು ದೀಪವಾಗುತ್ತಾಳೆ ಎನ್ನುವಂತಹ ವಿಶ್ವಾಸ ನಮ್ಮದು. ವೇದವಿದರನ್ನು ಪುರೋಹಿತರನ್ನು ಕರೆಸಿ ನಾಮಕರಣದ ಕಾರ್ಯಕ್ರಮವನ್ನು ಮಾಡಿ ವೇದದ ಫಲಶುದ್ಧಿಯಾಗಿ ನಡೆಸಿದಂತಹ ಮಗಳಿಗೆ ವೇದವತಿ ಎನ್ನುವಂತಹ ನಾಮಕರಣ ಮಾಡಿದ್ದಾಳೆ. ಸಂತೋಷವಾಗಿ ನಾನು ನೆಮ್ಮದಿಯಲ್ಲಿದ್ದೇನೆ. ಮಗಳ ಅಂತಹ ವೇದವತಿಯ ಮೂಲಕವಾಗಿ ಶ್ರೀಹರಿಯನ್ನು ಸೇರುವುದಕ್ಕೆ ನಾನು ಮನ ಮಾಡಬೇಕು. ಪ್ರಾಯವಾಯ್ತಲ್ಲ, 60 ಕಳೆದ ಮೇಲೆ ಅರಳುವುದು ಮತ್ತೆ ಮರಳುವುದು ಎಲ್ಲಿಗೆ? ಮೇಲೆ ಶ್ರೀಹರಿಯ ಸಾಯುಜ್ಯ ಪದವಿಯನ್ನು ಬೆಳೆಯಬೇಕು. ಅದಕ್ಕಾಗಿ ಮಗಳಲ್ಲಿ ಹೇಳ್ತಾ ಇದ್ದೇನೆ, ನಿತ್ಯ ಶ್ರೀಹರಿಯ ಪೂಜೆ ಮಾಡಬೇಕು. ತನ್ಮೂಲಕವಾಗಿ ಅವಳು ದೀಪವಾಗಬೇಕು, ನನಗೆ ದೀಪವಾಗುವುದಕ್ಕೆ ಅನುಕೂಲ ಮಾಡಿಕೊಡಬೇಕು. ಆ ವಿಚಾರದಲ್ಲಿ ಮಗಳನ್ನು ಲಾಲಿಸಿ ಬೆಳೆಸುತ್ತಾ ನೆಮ್ಮದಿಯಲ್ಲಿದ್ದೇನೆ. ಮೂರ್ತಿಯೊಳಗಿರಿ
ಎನ್ನುವ ಹಾಗೆ ಹರಿಯ ಸಂಕಲ್ಪವಿಲ್ಲದೆ ಈ ಪ್ರಪಂಚದಲ್ಲಿ ಒಂದು ಹುಲ್ಲುಕಡ್ಡಿಯೂ ಅಲುಗಾಡುವುದಿಲ್ಲವಂತೆ. ವೇದಗಳನ್ನು ಉದ್ಧರಿಸಿ ವೇದೋಧರನಾಗಿ ಕಾಣಿಸಿಕೊಂಡು ಈ ಲೋಕದ ಧರ್ಮವನ್ನು ರಕ್ಷಿಸುತ್ತಾ ಬರುತ್ತಾ ಇದ್ದಾರೆ. ಹರಿಯ ಸಂಕಲ್ಪವೂ ಏನು? ನನ್ನ ಅಯ್ಯನಾದಂತಹ ಕ್ಷತ್ವಜ ಮಹಾರಾಜರು ವೇದ ಪಾರಾಯಣ ಮಾಡುವಂತಹ ಕಾಲಕ್ಕೆ ಹುಟ್ಟಿಕೊಂಡವಳು ನಾನಂತೆ. ಹಾಗಾಗಿ ವೇದವತಿ ಎನ್ನುವುದಾಗಿ ಹೆಸರನ್ನಿರಿಸಿದವರಿದ್ದಾರೆ. ಎಳವೆಯಲ್ಲಿ ಶ್ರೀಹರಿಯನ್ನು ಪತಿಯನ್ನಾಗಿ ಪಡೆಯಬೇಕೆನ್ನುವಂತಹ ಉದ್ದೇಶದಿಂದ ತಪಸ್ಸನ್ನಾಚರಿಸುತ್ತಾ ಅರ್ಚಿಸುತ್ತಾ ಪೂಜಿಸುತ್ತಾ ಬರುತ್ತಾ ಇದ್ದವಳು. ಆದರೆ ಇಂದು ಹಾಗಲ್ಲ. ವನದ ಮಧ್ಯಭಾಗಕ್ಕೆ ಬಂದಿದ್ದೇನೆ. ಯಾಕೆ? ವನದ ಮಧ್ಯದಲ್ಲಿರುವಂತಹ ನಾರಾಯಣ ಸ್ವಾಮಿಯ ದೇವಾಲಯವನ್ನು ಸೇರಬೇಕು, ಅನನ್ಯ ಭಕ್ತಿಯಿಂದಲೇ ಪೂಜೆ ಮಾಡಬೇಕೆನ್ನುವುದಾಗಿ ಮನಸ್ಸಿಗೆ ಆಸೆಯಾಗಿದೆ. ಹಾಗಾಗಿ ತಡ ಮಾಡದೆ ದೇವಾಲಯವನ್ನು ಸೇರಿಕೊಳ್ಳುತ್ತೇನೆ. ಇರುವಂತಹ ಸ್ಥಳ ಗೋಪುರಕ್ಕೆ ಯಾರನ್ನು ಕೊಂಡುತ್ತೇವೆ? ನಾನಾ ಸರಿ ಬಂದ ಕಾರ್ಯ ಮಿಕ್ಕಿ ಬೆರೆಯುವ ಜೋಡಿ ತಾಯಿವ. ಸಾಮಾನ್ಯ ಮೃಗಗಳು ಕಂಡ ದಾರಿಯಲ್ಲಿ ಗಮನಿಸಿದ್ರೆ ಮೃಗರಾಜನೆನಿಸಿಕೊಂಡಂತಹ ಕೇಸರಿ ಹೋಗಲ್ಲ, ನಾನಾ ದಾರಿಯನ್ನು ನಿರ್ಮಿಸಿ ಮುಂದುವರಿಯುತ್ತದೆ. ಅಂತೆಯೇ ಈ ಶಂಕದೈತ್ಯನ ಬದುಕು ನನ್ನ ಜೀವನದಲ್ಲಿ ಏಳಿಗೆಯನ್ನು ಕಾಣಬೇಕು. ನಾನೊಬ್ಬ ಬೆಳೆದರೆ ಸಾಲದು, ನಮ್ಮವರು ಬೆಳೆಯಬೇಕು ಉಳಿಯಬೇಕು ಎನ್ನುವಂತಹ ಹೋಶೆಯನ್ನಿರಿಸಿಕೊಂಡ ಈ ಶಂಕದೈತ್ಯ ಕಾಟಿ ದೇವೇಂದ್ರನಿಂದಲೂ ಹೋಗಿ ಆ ಕುತಂತ್ರಿ ಹರಿಯಿಂದಲಾಗಿ ಹರಿದು ಹಂಚು ಹೋಗಿತ್ತು ನಮ್ಮ ದಾನವ ಸಾಮ್ರಾಜ್ಯ. ಆ ಕಾಲಕ್ಕೆ ಕುಲದೀಪಕನಾಗಿ ನನ್ನ ಹುಟ್ಟು ಎನ್ನುವುದು ಮರ ಹುಟ್ಟಿ ಸತ್ತ ಹಾಗಾಗಬಾರದು. ಅದರಿಂದ ಒಂದು ಸಾರ್ಥಕತೆಯನ್ನು ಕಾಣಬೇಕು ಎನ್ನುವ ಹಾಗೆ ಉದ್ದೇಶವನ್ನಿರಿಸಿಕೊಂಡೆ. ಬ್ರಹ್ಮನ ಕುರಿತು ತಪಸ್ಸನ್ನು ಆಚರಿಸಿದೆ. ವಿಧ ವಿಧವಾದಂತಹ ವರವನ್ನು ಪಡೆದಂತಹ ವರವನ್ನು ಕೇವಲ ನನ್ನ ಸ್ವಾರ್ಥ ಸಾಧನೆಗಾಗಿ ಬಳಸದೆ ನಮ್ಮವರ ಏಳಿಗೆಗಾಗಿ ಬಳಸಿದೆ. ಎಲ್ಲಿಯೂ ಅಡಗಿ ಕೂತಂತಹ ನಮ್ಮ ದಾನವರನ್ನೆಲ್ಲ ಒತ್ತುಗೂಡಿಸಿದೆ. ಅವರಿಗೆಲ್ಲ ದಾತಾರ ನಡೆಸಿಕೊಂಡೆ. ಅಪೇಕ್ಷವಾದಂತಹ ಶೌಡಿತಾಪುರವನ್ನು ನಿರ್ಮಿಸಿಕೊಂಡೆ. ಅದಲ್ಲ ನಾನು ಆಲೋಚನೆ ಮಾಡುವುದು. ನಮ್ಮ ವಂಶದ ಏಳಿಗೆಯನ್ನು ಬಯಸದ ಆ ದೇವೇಂದ್ರನನ್ನು ಬಗೆಹರಿಯಬೇಕು ಎನ್ನುವುದೇ ನನ್ನ ಗುರಿ. ಇದುವೇ ಸಕಾಲ. ವಿಷಯವನ್ನು ನಮ್ಮವರಲ್ಲಿ ಹೇಳಬೇಕು. ಎಲ್ಲಿದ್ದಾನೆ?
ಕಣ್ಮಣಿಯೇ ಕಾಮುಕರ 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 ಕಣ್ಮಣಿಯೇ ಕಣ್ಮಣಿಯೇ ಹರಿದಿರಿ ಮನ ಹರಿಸಿದೆ ಹರಿಸಿದೆ ಮನ ಹರಿಸಿದೆ ಮನ ಕುಸುಮ 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 ಸುರನಾರಿಗೆ ನೀನು ವರಿಸಿ ತಂದಿಗಿನೋ
ಒಂದು ಮನಸ್ಸಿಗೆ ಸಮಾಧಾನವಾಯಿತು. ಎಂತಹ ಚೆಲುವು ಜೀವಮಾನದಲ್ಲಿ ನಾನು ಕಂಡದ್ದು. ಅಂತಹ ಚೆಲುವಿಕೆಯಾದಂತಹ ನವ ಚೌವನೆ ಸುಂದರಿಯವರುಗಳನ್ನು ಕಂಡೆ. ಕಂಡ ಮೇಲೆ ಕಣ್ಣು ಮುಚ್ಚುವುದಕ್ಕೆ ಮನಸ್ಸು ಬರುವುದು. ಹೌದು, ಏನು ಕಂಡೆಯೋ? ನಾನು ಕಾಣಲಿಲ್ಲ. ಕಾಣಬೇಕು ಎನ್ನುವ ಕುತೂಹಲ ಉಂಟು. ಹೌದು. ಓ ಅಲ್ಲಿ ನೋಡಿ, ಹೇಗಿದ್ದಾಳೆ ವರ್ಣಿಸು. ಸುಂದರಾಂಗಿ. ಹೌದು, ವಿಶಾಲಾಕ್ಷಿ, ಹೌದು. ಕುಸುಮಾಕೋಮಲೆ, ಇವುಗಳನ್ನು ವರ್ಣಿಸುವುದಕ್ಕೆ ಶಬ್ದದಾರಿದ್ರ್ಯ ಉಂಟಾಗುತ್ತದೆ. ಹೌದು. ಇವುಗಳನ್ನು ಮಾತಾಡಿಸದೆ ಒಂದು ಹೆಜ್ಜೆಯ ಮುಂದಿಡುವುದಕ್ಕೆ ಮನಸ್ಸು ಬರ್ತಾ ಇದೆ. ತುಸು ಹೊತ್ತು ಮಾತಾಡಿಸಿ ಬರ್ತೇನೆ. ಹೌದು. ಯಾರಾದರೂ ನೋಡ್ತಾರೋ ಎನ್ನುವುದರ ಬಗ್ಗೆ ನಿಮಗೆ ಗಮನಬೇಕು. ಯಾರಾದರೂ ಕತ್ತು ನೋಡಿದ್ರೆ ನೀವು ಒತ್ತು ಓಡಿಸು, ಎದ್ದು ಬಾರಿಸು. ಎದ್ದು ಬಾರಿಸುವೆ. ಓ ಸುಮಸ್ವರನ ಅರ್ಧಾಂಗಿಣಿ, ಸುಮಕೋಮಲ, ಕಾಮುಕರ ಕಣ್ಮಣಿ, ಓ ಹೊರಗಿಣಿ, ಎಂತಹ ಚೆಲುವೆ ನಿನ್ನದು. ಚಿಮ್ಮುವ ತಾರುಣ್ಯ, ಹೊಮ್ಮುವ ಲಾವಣ್ಯ, ಭ್ರಮರ ಕಿಂತಳೆ ನೀನು, ಶಂಕದ ಕೊರಳು ನಿನ್ನಲ್ಲಿ. ಮಾತ್ರ ಅಲ್ಲ ಸಿಂಹಗತಿ, ಕುಂಭಾಕುಚೆ ನೀನು. ನಿನ್ನ ನಿತಂಭವನ್ನು ನೋಡಿದ ಮೇಲೆ ಕಣ್ಣು ತೆಗೆಯುವುದಕ್ಕೆ ಮನಸ್ಸು ಬರುವುದು. ಅಂತಹ ರೂಪವತಿ. ಹೇಳ್ತಾರೆ ಚಂದದಲ್ಲಿ ಚಂದ ರತಿಯಂತೆ, ಹೇಳ್ಕೊಂಡು ಬಂದು ನಿನ್ನ ಕಾಲಿಗೆ ಕಟ್ಟುವೆ. ಅಂತಹ ರೂಪಸಿ ನೀನು. ನೀನು ಈ ಕಾರಣದಲ್ಲಿ ಘೋರವಾದ ಕಾಂತಾರದಲ್ಲಿ ನಿನ್ನನ್ನು ಕಂಡ ಮೇಲೆ ಆಶ್ಚರ್ಯವಾಯಿತು. ಈ ಕಾರಣದ ಬಳೆ ನೀನಾಗಿರಬಹುದೇ? ಈ ಕಾರಣದವಳು ನೀನಾಗುತ್ತಿದ್ದ ಕಾಡಿನವರ ವಸ್ತ್ರ ಬೇಕು ಅಲ್ಲ, ನಾಡಿನ ವಸ್ತ್ರ ಆಭರಣಗಳನ್ನು ತೊಟ್ಟುಕೊಂಡಿರುವುದು. ಹಾಗಿದ್ರೆ ನೀನು ಮೇಲಿಂದ ಇಳಿದು ಬಂದವಳು, ಕೆಳಗಿನಿಂದ ಎದ್ದು ಬಂದವಳು, ಅಥವಾ ಈ ಭೂಲೋಕದವಳು ಯಾರು ಎನ್ನುವುದು ನನಗೆ ಅರ್ಥವಾಗುತ್ತಾ ಇಲ್ಲ. ನಿನ್ನನ್ನು ಪ್ರಶ್ನಿಸುವವ ಸಾಮಾನ್ಯದವ ಅಂತ ಭಾವಿಸಬೇಡ. ಶೋಣಿತಾಪುರದ ದೀಪ ಶಂಕದಾನವ ಅಂತ ಹೇಳಿದ್ರೆ ನಾನು ಒಂದೇ ಮಾತಲ್ಲಿ ಹೇಳ್ತೇನೆ, ನನಗೆ ಮದುವೆ ಆಗಲಿಲ್ಲ. ಕಾಮದ ಅರಸಿಯಾದಂತಹ ನೀನು ನನ್ನನ್ನು ವರಿಸಬಹುದೇ? ಪೀಡ ಪೀಡಲು ನುಡಿ ಕನ್ನಡ ಕಟೋ ರೂಢಿ ಪಾಲನ ಸುದಿನ ವೇದವತಿ ರೂಢಿನಾರಾಯಣ ಸ್ವಾಮಿಯಾಲಯಗಿರಿಯೇ ಆಡಲಿ ಹೊರಟಿ ವಿನೀತಿ ಕಾಣೋ ಅಯ್ಯ, ಯಾವತ್ತು ನೀನು ಆ ರೀತಿಯಾಗಿ ಮಾತನಾಡಬಾರದು. ಯಾಕೆ? ನಿನ್ನ ಮಾತುಗಳನ್ನು ಕೇಳುವಾಗ ಕರ್ಣ ಕಠೋರವಾಗಿ ಕೇಳುತ್ತಾ ಉಂಟು. ಏನು ಬೇಡದ ನುಡಿಯನ್ನು ನಾನು ಆಡಿದೆ ಹೇಳು. ಮದುವೆಯಾಗಬೇಕು, ನನ್ನನ್ನು ವರಿಸಬೇಕೆನ್ನುವುದಾಗಿ ಹೇಳುತ್ತಾ ಇದ್ದೀನಿ. ಹೌದು. ಜೀವನದಲ್ಲಿ ಒಂದು ನನಗೆ ಸಂಕಲ್ಪವಿದೆ. ಏನು? ಹರಿಯನ್ನೇ ಪತಿಯನ್ನಾಗಿ ಪಡೆಯಬೇಕೆನ್ನುವಂತಹ ಉದ್ದೇಶ. ಹಾಗಾಗಿ ನಾನು ಸಾಮಾನ್ಯದವಳು ಎನ್ನುವುದಾಗಿ ನೀವು ಭಾವಿಸಿರಬಹುದು. ಏನು ಭಾವಿಸಿ ಆ ರೀತಿಯಾಗಿ ನೀನು ಮಾತನಾಡಿರಬಹುದು. ಯಾರು ನೀನು? ಇಲ್ಲಿಯ ರೂಢಿಪಾಲನ ಸುತಿಯಾದಂತಹ ವೃಷಧ್ವಜನ ಮಗಳು ನಾನು ವೇದವತಿ ಎನ್ನುವುದಾಗಿ ನನ್ನ ಹೆಸರು. ವೇದವತಿ? ನಾರಾಯಣ ಸ್ವಾಮಿಯ ದೇವಾಲಯಕ್ಕೆ ಪೂಜೆಗೆಂದು ಬಂದಿದ್ದೇನೆ. ಹರಿಯನ್ನು ಪೂಜಿಸುವುದೇ ನನ್ನ ಇಚ್ಛೆ. ಹಾಗಾಗಿ ದಾರಿಯನ್ನು ಬಿಡಲ್ಲ. ಪ್ರೀತಿಗೆ ಮನವಿಟ್ಟು ನನ್ನನ್ನು ಸೇರಿದ್ರೆ ಒಳಿತು, ಇಲ್ಲ ಅಂತಾದ್ರೆ ಹರಿಯ ಪಾದವನ್ನೇ ಸೇರುವುದಕ್ಕೆ ಇದ್ದವಳು ನಾನು. ಹರಿಯ ಪಾದಕ್ಕೆ ಬೆಂಕಿ ಬಿತ್ತು ಮೊದಲು ನನ್ನ ಪಾದ ಹಿಡಿದು ಆಗುವುದಿಲ್ಲ. ನನ್ನ
ನನ್ನ ಕೈ ಹಿಡಿದು ಆಗುವುದೇ ಇಲ್ಲ. ಜೀವನದಲ್ಲಿ ಧನ್ಯತೆಯನ್ನು ಪಡೆಯಿಲ್ಲ. ಇಲ್ಲ. ಇಲ್ಲ ಅಂತಾದ್ರೆ ಬಲಾತ್ಕಾರ. ನನ್ನ ಮಗಳು ವೇದವತಿ ಶ್ರೀಹರಿಯನ್ನು ಪೂಜಿಸುವುದಕ್ಕೆ ನೆರವುತ್ತಿರುವಂತಹ ಸಂದರ್ಭ ಮಧ್ಯಪಥದಲ್ಲಿ ಆಗಮಿಸಿ ಕಾಮುಕ ಶಿರೋಮಣಿಯೇ ಮಾಡಿ ತಪ್ಪಾಗಿದ್ದು ಕಾಲಗಾರನು ಯಾಕೆ ಬಂದೆ ನಡೆಯಲಿಲ್ಲ. ಪ್ರೀತಿ ಪ್ರಕರಣ ಮುಂದುವರಿಯುತ್ತಿದ್ದು ಅಂತ ನಾನು ಕಣ್ತುಂಬಿಸಿಕೊಳ್ಳುತ್ತಾ ಇದ್ದೆ. ಕಣ್ಣು ಮುಚ್ಚಿದ್ದೀನಿ ತುಂಬಿದ ಬಳಿಕ ಮುಚ್ಚುವುದಾ? ಯಾರು ಮುಚ್ಚುವುದಂತ ಮತ್ತೆ ಹೇಳ್ತೇನೆ, ಗೊತ್ತಾಗ್ತದೆ. ಆ ಹೊತ್ತಿಗೆ ನೀನು ಧಾವಿಸಿ ನನ್ನ ರಸಭಂಗವನ್ನು ಮಾಡಿದೆಯಾ? ನಾನು ಇದ್ದ ಕಾರಣ ಜಯವೂ ಇಲ್ಲ, ನಿಮ್ಮದು ಕೀರ್ತಿಯೂ ಇಲ್ಲ. ಹೋಗ್ತೀನಿ. ಜಯ ಇಲ್ಲದಿದ್ರು ಬೇಸರ ಇಲ್ಲ, ಕೀರ್ತಿ ಬರದಿದ್ರು ಬೇಸರ ಇಲ್ಲ. ಆದ್ರೂ ನಿನ್ನ ಬಾಯಲ್ಲಿ ಕೇಳಬೇಕಾದಂತಹ ದುರ್ಗತಿ ನನಗೆ ಒದಗಲಿಲ್ಲ. ಈ ಹೊತ್ತಿಗೆ ಬಂದು ಯಾರು ಎನ್ನುವ ಹಾಗೆ ಕೇಳ್ತಾ ಇದ್ದೀಯ? ಶಂಕರದೈತ್ಯ ಆತನ ಪ್ರಧಾನಮಂತ್ರಿ ನಾನಿದ್ದೇನೆ. ಹೌದೌದು. ಇಲ್ಲಲ್ಲ, ನಿನಗೆ ಅಂತಹ ಪಡೆಯುವ ಭಾಗ್ಯವೇ ಇಲ್ಲ. ಈ ಹೊತ್ತಿಗೆ ಬಂದು ಪ್ರಶ್ನಿಸ್ತಾ ಇದ್ದೀಯಲ್ಲ, ಹಿಡಿದಂತಹ ಆಯುಧದಿಂದ ನಿನ್ನ ತಲೆ ಕತ್ತರಿಸಲು.
ಕಾಲಕ್ಕೆ ಹಾ ನನ್ನನ್ನು ತಡಲೇ ಅಲ್ಲ. ನಿಜ. ಯಾರಲ್ಲ ನೀನು? ದಾರಿಯನ್ನು ಬಿಟ್ಟು ಸಾರಿದ್ರೆ ಉಳಿಯುವೆ. ಇಟ್ಟತನದಿ ಮುಂದೆ ಬಂದ್ರೆ ನಿನ್ನ ಸೊಕ್ಕನ್ನು ಮೆಟ್ಟಿ ನಿಲ್ಲುವೆ. ಬೆಟ್ಟಿ ಬಿಡುವ ಸೇತುವೆ ಬೆಟ್ಟಿ ಬಿಡಲಿಕ್ಕೆ ಏನ ಶಂಕ ದೈತ್ಯ. ಶಂಕ ಊದುವುದಕ್ಕಿರುವುದು, ಶಂಕ ಬಾರಿಸೋದಕ್ಕಿರುವುದಲ್ಲ. ಕಾಣಿಸದೆ ಊದುವುದಕ್ಕೆ ಸಾಧ್ಯವೇ ಇಲ್ಲ. ಕಾಣಬೇಕು. ಆ, ಕಾಣಿಸುವುದು ಬೇರೆ, ಆ, ಕಾಣುವುದು ಬೇರೆ. ಆ, ನಾನು ಕಾಣಬೇಕು, ಆ, ನಾನು ಕಾಣಬೇಕೆನ್ನುವುದಕ್ಕಾಗಿ ಆ, ಏನೇನೋ ಮಾಟ ಹೊರಡನೆ. ಆ. ಕಾಣಿಸುವುದು ಇಲ್ಲ, ಕಾಣುವುದು ಇಲ್ಲ. ನಮ್ಮದ್ದು ಹೇಗೆ ಗೊತ್ತುಂಟ? ಆ. ಏನಾದ್ರೂ ಮಾಡಿ ಕಾಣಿಸಿಕೊಳ್ಳಬೇಕು ಎಂದು. ಅದು ಒಟ್ಟು ಕಾಣಬೇಕಂತಲ್ಲ. ಪರಿಣಾಮ ಏನು ಎನ್ನುವುದು ಮುಖ್ಯ ಅಲ್ಲ, ಕಾಣಿಸಿಕೊಳ್ಳುವುದೇ ಮುಖ್ಯ. ಕಾಣಿಸಿಕೊಳ್ಳುವುದೇ ಮುಖ್ಯ ಎನ್ನುವಂತಹ ಧೋರಣೆಯಲ್ಲಿ ಆ, ಅಡವಿನ ಸುತ್ತಿರುವಂತಹ ನನ್ನ ಹೆಣ್ಣು ಮಗಳನ್ನು ಆ, ವೇದವತಿಯ ಆ. ಬಲಾತ್ಕಾರಕ ಬಡಿದೆಯಲ್ಲ. ವೇದಾವತಿ ನಿನ್ನ ಮಗಳ? ನನ್ನ ಮಗಳು. ಒಳ್ಳೆಯದಾಯ್ತು. ನಾನೇ ಕುಶಧ್ವಜ. ಆಹಾ. ಆದರೆ ಏನು ದಿಟ್ಟನಾದ ನನ್ನ ಸುತೆಯ ಬುಟ್ಟಿ ನೋಡಲ್ಲ. ಮುಟ್ಟದೆ ಬಿಡುವೆನಾ? ಬಿಟ್ಟು ನೋಡ್ತೇ ಕಟ್ಟಿ ನೋಡೋಣ, ನೋಡೋಣ. ಏನು ಮಾಡೋಣ? ಈ ಅಡವಿಯಲ್ಲಿ ಎಲ್ಲಿ ಬಚ್ಚಿಟ್ಟುಕೊಳ್ತಾರೋ, ಯಾವ ಗುಹೆಯಲ್ಲಿ ವಾಸ ಮಾಡ್ತಾರೋ, ಎಲ್ಲಿಂದ ಬರ್ತಾರೋ ಒಂದು ತಿಳಿಯಲು ಶ್ರೀಹರಿಯ ದಯದಿಂದ ಓಡಿ ಹೋದವರು ಇಲ್ಲಿ ಯಾವ ಕಾಡಿಗೆ ಹೋಗ್ತಾರೆ, ಏನು ಮಾಡ್ತಾರೆ ಹೇಳಲು ಸಾಧ್ಯ. ಯಾವಾಗ ಕಾಡಿಸಿಕೊಳ್ತಾರೆ, ಹೇಗೆ ಕಾಡಿಸಿಕೊಳ್ತಾರೆ ಅದು ಅಸಾಧ್ಯ. ಮಗನು ಮಗಳೇ ಈಗ ಭಯವನಿತ್ತು ಈಗ ಭಯವನಿತ್ತು ಭೂಪತಿ ಮನದ ಬಯಕೆಯೇ ಹೊರಿದ ಮಗನೇ ಮನದ ಬಯಕೆಯೇ ನುರಿದ ಆಗಿ ವರವ ಪಿಡಿಯುವುದಲಿ ತ್ವನೈಗ ಭಯವರಿತ್ತು ಭೂಪತಿ ಹಾಯ್ 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 ಹಾಯ್. ಮಗಳೇ ವೇದವತಿ, ಜನಕ ಕಾಳಾರಗವಾಗಿ ಕಂಡುದು ಹೂವಿನ ಹಾರವಾಯಿತು. ಸತ್ಯ. ಶ್ರೀಹರಿಯ ಕೊರಳಿಗೆ ಆಹಾರ ಅರ್ಪಣೆ ಆಗಬೇಕೆನ್ನುವಂತಹ ಭಾವನೆ ಮಗಳೇ. ನನಗೆ ಮಗಳಲ್ಲ, ನನಗೆ ಶ್ರೀಹರಿಯ ವೈಕುಂಠವನ್ನು ನಡೆಸುವುದಕ್ಕೆ ರಹದಾರಿ ನೀನು. ಅದಕ್ಕಾಗಿಯೇ ನಿನ್ನನ್ನು ಬಯಸಿದೆ, ಮಗಳಾಗಿ ಪಡೆದೆ. ಶ್ರೀಹರಿಯ ಕೊಟ್ಟಂತಹ ವರಪ್ರಸಾದ, ಶ್ರೀಹರಿಯ ಅನುಗ್ರಹ ಎನ್ನುವಂತಹ ತಿಳುವಳಿಕೆ ನನ್ನದು ಮಗಳೇ. ಆದರೆ ನಿನ್ನನ್ನು ಕಂಡಾಗ ಎಂತೆಂತಹ ರಕ್ಕಸರು ಎಲ್ಲಿ ಏನು ಮಾಡ್ತಾರೋ ಹೇಳಲಿಲ್ಲ. ಇಲ್ಲ. ನಿನ್ನನ್ನು ಪಡೆದುದು ಶ್ರೀಹರಿಯ ನೇರ ಸಂಪರ್ಕಕ್ಕೆ ನಾನು ಹೋಗಬೇಕು, ಶ್ರೀಹರಿಯ ಅಡಿದಾವರೆಯನ್ನು ನಾನು ಸೇರಬೇಕು ಎನ್ನುವಂತಹ ಉದ್ದೇಶ ಮಗಳೇ. ಹೀಗೆ ಈವಾಗಲೇ ನೀನು ಶ್ರೀಹರಿಯನ್ನು ಪೂಜಿಸುತ್ತಾ ಇದ್ದಿ. ಸತ್ಯ. ನಿನ್ನ ಅಂತರಂಗ ಶುದ್ಧವಾಗಿದೆ, ಶ್ರದ್ಧಾ ಭಕ್ತಿ ಇದೆ. ಭಯ ಭಕ್ತಿ ಅಲ್ಲ, ಶ್ರದ್ಧಾ ಭಕ್ತಿ ಬೇಕು ಮಗನೇ. ನಿಜ. ನಿನಗಿದೆ. ಅದರ ಮನೆಯಲ್ಲಿ ದೇವಾಲಯದಲ್ಲಿ ದೇವರನ್ನು ಕಾಣುವುದಿಲ್ಲ, ದೇವಾಲಯದಲ್ಲಿ ದೇವರನ್ನು ಕಾಣುವುದಲ್ಲ. ಮತ್ತೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಬೇಡಿಕೊಳ್ಳಿ. ಲೋಕಾಂತವನ್ನು ಬಿಡಬೇಕು, ಏಕಾಂತವಂತಹ ಅರಣ್ಯವನ್ನು ಸೇರಬೇಕು, ಶ್ರೀಕಾಂತನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಬೇಕು. ಅವನಲ್ಲಿ ಕೇಳಿಕೊ. ನಿನ್ನನ್ನು ಮಾತ್ರ ಅಲ್ಲ, ನನ್ನನ್ನು ಅಡಿದಾವರೆಯಲ್ಲಿ ಸೇರಿಸುವುದಕ್ಕೆ ಬೇಡಿಕೊ. ಈ ಅರಮನೆಯಲ್ಲಿ ಇರಬೇಡ,
ಲೌಕಿಕ ಬಂಧುಗಳನ್ನು ಕಳಚಿ ಅಲೌಕಿಕ ಪ್ರಪಂಚಕ್ಕೆ ಹೋಗುವಲ್ಲಿ ಹಣಮಾಡುವ ಮಗನೇ ಜನಕ ಶಂಕೆಯೇದಗಿ ಜನಕಲಾಲಿಸೋ ಯಾವ ಮಗನೇ ಪಂಕಜಾಚರ ವರಿದಿ ಜನಕ ಶಂಕೆಯೇದಗಿ ಶಂಕೆಯೇದಗಿ ಜನಕ ಲಾಲಿಸೋ ಪಂಕಜಾಚರ ವರಿದಿ ಲೌಕಿಕ ಶಂಕಲಿಯ ಕಡೆದೊಗೆದು ಪಂಕಜಾಕ್ಷರ ವರಿಸಿ ಲೌಕಿಕ ಶಂಕಲಿ ಕಡೆದೊಗೆದು ಹರಿಬಲ ತಿಂಗಳು ನಾನಾಗುವೆ ಹರಿಪದ ಕಿಂಕರಳು ನಾನಾಗುವೆ ಜನಕ ಜನಕ ಮಗಳೇ ನಿಮ್ಮ ಮಗಳು ಏನು ಹೇಗೆ ಎನ್ನುವುದಾಗಿ ಚೆನ್ನಾಗಿ ತಿಳಿದುಕೊಂಡವರಲ್ವೇ ನೀವು? ಹೌದು ಮಗಳೇ ನಿಮ್ಮಿಂದಲೇ ಸಂಸ್ಕಾರವನ್ನು, ಹಾ ತಾಯಿಯಿಂದಲೇ ಶೀಲಗುಣಗಳನ್ನು, ಹಾ ಗುರುವಿನಿಂದ ವಿದ್ಯೆಯನ್ನು ಕಲಿತುಕೊಂಡು ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದೇನೆ. ಸಂತೋಷ ಇದುವರೆಗೆ ನೀವು ಹೇಳಿದಂತಹ ಮಾತನ್ನು ಮೀರಿದವಳಲ್ಲ, ಛೆ, ಛೆ. ನಡೆಸಿಕೊಟ್ಟವಳಿದ್ದೇನೆ. ಸತ್ಯ ನಿಮ್ಮ ಆಸೆಯಂತೆ ನಡೆಯುತ್ತಾ ಇದ್ದೇನೆ. ನಿಜ ಆದರೆ ಇಂದು ಅರಮನೆಯನ್ನು ತ್ಯಜಿಸಬೇಕು, ಕಾರಣವನ್ನು ಸೇರಿ ಹರಿಯ ಕುರಿತು ತಪಸ್ಸನ್ನಾಚರಿಸಬೇಕೆನ್ನುವುದಾಗಿ ಹೇಳುತ್ತಾ ಇದ್ದೀರಾ. ಹಾ ನಿಮ್ಮ ಈ ಆಸೆ ಬಯಕೆಯನ್ನು ನಾನು ಈಡೇರಿಸುವುದಿಲ್ಲ ಎನ್ನುವುದಾಗಿ ಶಂಕೆ ಜನಕ. ಶಂಕೆ ಇದೆ ಅಂತಲ್ಲ, ಮತ್ತೆ ಶಂಕೆ ಏನು ನಾಶಕ್ಕೆ ಕಾರಣ, ಸತ್ಯ. ವಿಶ್ವಾಸವೇ ಸ್ವರ್ಗಕ್ಕೆ ದಾರಿ. ಹೌದು ಹಾ. ಜನಕ, ಮಗಳೇ. ನಿಮಗೆ ತಿಳಿದಂತಹ ವಿಚಾರ. ಹಾ. ಎಳವೆಯಲ್ಲಿ ಶ್ರೀಹರಿಯನ್ನು ಪತಿಯನ್ನಾಗಿ ಪಡೆಯಬೇಕೆನ್ನುತ್ತಾ ಉದ್ದೇಶದಿಂದ ಹಾ. ಅನವರತ ಪೂಜಿಸುತ್ತಾ ಅರ್ಚಿಸುತ್ತಾ ಬರ್ತಾ ಇದ್ದವಳು. ಹೌದು. ಆದರೆ ಹಾ. ನನ್ನ ಮನಸ್ಸಿನ ಇಚ್ಛೆ ಒಂದೇ, ಆ ಪಂಕಜಾಕ್ಷರನ್ನು ವರಿಸಿ ಹಾ. ಈ ಲೌಕಿಕ ಪ್ರಪಂಚದ ಸಂಕೊಲೆಯನ್ನು ಕಳೆದೋಗಿದ್ದು ಹಾ. ಹರಿಯ ಪದವನ್ನು ಸೇರಿ ಹರಿಯ ಕಿಂಕರರಾಗುವಂತಹ ಆಸೆ ಇಚ್ಛೆಯನ್ನು ಹೊತ್ತವಳು ನಾನು. ಹಾ. ಹಾಗಾಗಿ ಹಾ. ನೀವು ಹೇಳಿದಂತೆ ಹಾ. ಈ ಕೂಡಲೇ ಈ ಅರಮನೆಯ ಸುಖಭೋಗಗಳನ್ನು ತ್ಯಜಿಸುತ್ತೇನೆ. ಹಾ. ನಾರು ವಸನವನ್ನು ಉಟ್ಟು ಹಾ. ಹರಿಯ ತಪಸ್ಸಿಗೆಂದು ಕಾರಣಕ್ಕೆ ತೆರಳುತ್ತೇನೆ. ಜನಕ, ನೀವೊಂದು ಆಶೀರ್ವಾದ ಮಾಡಿ ಕಳಿಸಿಕೊಡಬೇಕು. ನನ್ನ ಮನೆಯ ದೀಪವಾಗಿ ಸಾರು ಸಮಸ್ತ ಪ್ರಪಂಚಕ್ಕೂ ದೀಪವಾಗಿ ಬೆಳೆದು ಸ್ವೀಕರಿಸಿ ಕಲಾಕಾರರನ್ನು ಚಂದಗೊಳಿಸಿಕೊಳ್ಳಬೇಕಾಗಿ ಲಲ್ಲನೆಯ ಆಸೆಯು ಕರಡಿ ಕಮರಿ ಹೋಯಿತಲ್ಲ, ಅತ್ತ ದೇವಲೋಕವೂ ಸ್ವಾಧೀನವಾಗಲಿಲ್ಲ. ಏನು ಮಾಡೋಣ? ಅವಳು ನನ್ನ ಕೈವಶವಾಗುವುದಕ್ಕೆ ಸಾಧ್ಯವಾಗದೆ ಹೋದದ್ದು ಅವಳ ಅಪ್ಪನಿಂದ. ಬಿಡಲಾರೆ, ಇಂದಲ್ಲ ನಾಳೆ ಆದರೂ ಅವನನ್ನು
ತುಳಿಯಗೊಡೆನು. ಕಾಲಕ್ಕಾಗಿ ಕಾಯುವೆ. ಮಗಳಾದಂತಹ ವೇದವತಿಯು ಘೋರಾರಣ್ಯವನ್ನು ಸೇರಿದ್ದಾಳೆ. ಶ್ರೀಹರಿಯ ಕುರಿತಾಗಿ ತಪಸ್ಸಿಗೆ ಎಸಗುತ್ತಾ ಇದ್ದಾಳೆ. ಅವಳ ತಪಸ್ಸಿನ ಶ್ರೀಹರಿ ಪ್ರತ್ಯಕ್ಷನಾಗಬೇಕು, ಅನುಗ್ರಹಿಸಬೇಕು. ಅವಳ ಭಕ್ತಿಗೆ ಪೂರಕವಾಗಿ ನನ್ನಲ್ಲಿಯೂ ಭಕ್ತಿ ಶ್ರದ್ಧೆ ಇದ್ದರೆ ನನಗೂ ದೇವರು ಉಳಿಯುತ್ತಾನೆ, ಅವಳಿಗೂ ಪೂರಕವಾಗ್ತದೆ. ಆದ್ದರಿಂದ ಇದು ವಿಶ್ರಾಂತಿಯ ಕಾಲ. ಶ್ರೀಹರಿಯಲ್ಲಿ ಹೃದಯ ಮಧ್ಯದಲ್ಲಿ ಸೇರಿಸಿಕೊಂಡು ಇರಿಸಿಕೊಂಡು ಅವನನ್ನು ಧ್ಯಾನಿಸುತ್ತಾ ವಿಶ್ರಾಂತಿಯನ್ನು ಪಡೆಯುತ್ತೇನೆ. ಶ್ರೀಹರಿ ಮಲಗಿದ್ದಾನೆ. ಬಿಡುವನೆ ಕಂಠ ಕತ್ತರಿಸುವ. ಭವನದೊಳಗಿವೆ ಶಂಕರೈದನು ನವನವಿರಿಸಿ ಭವನದೊಳಗಿರೆ ಶಂಕರೈದನು ನವನವಿರಿಸಿ ನವನವಿರಿಸಿ ಭುಜಂಗದಲ್ಲೊಳದ ಶವದರ ರಾವಣೇಶ್ವರ ಪ್ರಭು ಪರಮೇಶ್ವರ ದೇವರ ದಿವ್ಯಾನುಗ್ರಹ ನನ್ನ ಪರಾಕ್ರಮದಿಂದ ದಿಗ್ವಿಜಯವನ್ನು ಕೈಗೊಂಡೆ. ಲೋಕಗಳನ್ನು ವಿಸ್ತರಿಸಿದೆ. ನನ್ನ ಅಧಿಕಾರದ ಮುದ್ರೆಯನ್ನು ಸ್ಥಾಪಿಸಿದೆ. ರಾವಣ ಲೋಕ ರಾವಣ ಹೀಗೆ ವಿರೋಧಿಗಳಿಂದಲೇ ಹೇಳಿಸಿಕೊಂಡವನು ನಾನು. ದೇವತೆಗಳು ನನಗೆ ತೃಣ ಸಮಾನರು. ಯಮನಿಗೂ ಪ್ರತಿಯಮರಾಗಿ ವರ್ತಮಾನ ಕಾಲದಲ್ಲಿ ಮೆರೆಯುತ್ತಾ ಇದ್ದೇನೆ. ಇದಲ್ವೇ ರಾವಣೇಶ್ವರನ ಉತ್ಕರ್ಷ. ಸ್ವರ್ಣಲಂಕೆಯ ಮಹಾಸಭೆ ಓಲಗಸ್ಥರಾಗಿದ್ದೇನೆ. ಯಾರು ರಾವಣೇಶ್ವರ ಮಹಾಪ್ರಭುಗಳಿಗೆ ವಂದನೆಗಳು. ಶುಭವಾಗಲಿ. ಒಂದು ಮಾತು, ಲೋಕನಾಯಕ ರಕನೇತ್ರೆಯ ಕನ್ಯಶೂರನೆ
ನಾಕ ಸುಂದರಿ ವೇದವತಿಯಳ ಕುಲಂಗಳ ಬಿಟ್ಟು ಕೂಡಲು ಲೋಕನಾಯಕ ದಾನವೇಂದ್ರರು ಏನಪ್ಪ ದೇವಲೋಕಕ್ಕೆ ದಾಳಿಯನ್ನಿಟ್ಟು ಇಡುವ ಸಂದರ್ಭ ಮಾರ್ಗ ಮಧ್ಯದಲ್ಲಿ ಒಬ್ಬಳಾಕೆ ಸುಂದರಿಯನ್ನು ಕಂಡೆ. ಹೌದೇ? ವೇದವತಿ ಎನ್ನುವ ಹೆಸರಂತೆ ಹಾಗೊಂದು ವತಿ ಇದ್ದಾಳೆ. ಕುಶಧ್ವಜನ ಮಗಳಂತೆ ಅಪ್ರತಿಮ ಸುಂದರಿ. ನಾಕ ಸುಂದರಿಯನ್ನು ಹೋಲುವಂತಹ ಸೌಂದರ್ಯ. ಅವಳೇ ನಿನಗೆ ತಕ್ಕುದಾದವಳು. ನೀನವಳನ್ನು ಮದುವೆಯಾಗಬೇಕು ಎನ್ನುವ ಹಾಗೆ ಹೇಳಿಕೊಳ್ಳುವುದಕ್ಕಾಗಿ ಬಂದಿದ್ದೇನೆ. ನನ್ನ ಬಳಿ ತನ್ನ ಬಯಸಿ ಬಂದಿರುವೆ. ನನ್ನ ಆತಿಥ್ಯವನ್ನು ಸ್ವೀಕರಿಸುವ ಆಲೋಚಿಸ್ತೇನೆ. ಸರಿ ಸರಿ. ದೈತ್ಯ ನಡೆಯುವುದನ್ನು ಕೇಳಿದ ಬಹು ಪ್ರೀತಿಯು ಕಲುಗಿದು ಕಾಡಿದ ಬಹು ಪ್ರೀತಿ ಬುಕ್ಕಲು ಕೈದು ಕಾಡಿದ ಖಾತಿಸೆ ಪೂಜಿದ ಮತ್ತೆ ತ್ಯಾಗನ ಶೋಧಿಸಿ ಸಾರಿದವು ಯಾವುದೋ ಪ್ರೀತಿ ನನ್ನಲ್ಲುಕ್ಕುವುದಕ್ಕೆ ತೊಡಗಿದೆ. ಯಾಕೆ ಹೀಗೆ? ದೈತ್ಯ ವರ್ಣಿಸಿದಂತಹ ವರ್ಣನೆ, ಅಪ್ರತಿಮವಾಗಿರುವಂತಹ ಸೌಂದರ್ಯವತಿ ಹಾಗೊಬ್ಬಳಿದ್ದಾಳೆ ಅಂತಾದ್ರೆ ಅವಳನ್ನು ನೋಡಿದರೆ ನಾನು ಪಡೆದರ ಅಪರಾಧವ ಹೇಗಾಗುತ್ತದೆ? ಹೌದು, ಹೋಗಬೇಕು, ನೋಡುವುದೇ ನನ್ನ ತೀರ್ಮಾನ ಅಂತ ನಿರ್ಧರಿಸಿದ್ದಾಗಿದೆ. ಆದರೆ ಆಕೆಯು ನನ್ನನ್ನು ಗಮನಿಸಬೇಕಲ್ಲ. ಅದಕ್ಕೆ ಬೇಕಾಗಿ ನವನ ವೀರವಾಗಿರುವಂತಹ ವಸನಾದಿಗಳನ್ನು ತೊಟ್ಟುಕೊಂಡ ಹಾಗಾಗಿದೆ. ಪರಿಮಳ ಬರುವಂತಹ ದ್ರವ್ಯಗಳನ್ನು ಲೇಪಿಸಿಕೊಂಡೆ, ಇನ್ನಷ್ಟು ಮತ್ತಷ್ಟು ಶೃಂಗರಿಸಿಕೊಂಡು ಅತ್ತ ಕಡೆ ಸಾರುತ್ತೇನೆ. ತರುಣಿ ಮಣಿಯು ತಪದಿಂದ ಕುಳಿರೆ ತರುಣಿ ಮಣಿ ತಪದಿಂದ ಕುಳಿತಿರೆ ಕಂಡು ದಶಕಂಠ ಕಂಡು ದಶಕಂಠ Thank you.
ಜಾನನೆ ಕಲ್ಯಾಣಿ ನಾಗರ ವೇಣಿ ಕಲ್ಯಾಣಿ. ಏನು ತೇಜಸ್ಸು, ಏನು ಓಜಸ್ಸು! ಇಷ್ಟು ಚಂದವಾಗಿರುವಂತಹ ತರುಣಿಯರನ್ನು ಇದುವರೆಗೆ ನಾನು ನೋಡಿದ್ದಿಲ್ಲ. ಈಗ ನೋಡುತ್ತಾ ಇದ್ದೇನಲ್ಲ. ಹೌದು, ಕುಲ ನಾರಿ ಕುಲ ಶಿರೋಮಣಿವಳು. ಯಾಕೆ ಹೇಳ್ತಾ ಇದ್ದೇನೆ? ಹೊಟ್ಟೆಯ ಸೀರೆ ಇಲ್ಲ, ಒಡವೆ ಬಂಗಾರ ವಜ್ರ ವೈಡೂರ್ಯಗಳಿಲ್ಲ, ಕೇವಲ ಇರುವುದು ಸಾಮಾನ್ಯವಾಗಿರುವಂತಹ ವಸನ. ಆದರೂ ಎಷ್ಟು ಚಂದ ಇವಳು! ಹೌದು, ಈ ಚಿನ್ನದ ಬೊಂಬೆಗೆ ಮತ್ತೆ ಬೇರೆ ಚಿನ್ನ ಅಗತ್ಯ ಉಂಟೆ? ಆಹಾ, ಓ ಚಿನ್ನದ ಬೊಂಬೆ, ಚೆಲ್ಲುವಿಕೆ ಬಾ. ನಿನ್ನದಾಗಿರುವಂತಹ ಎರಡು ತೋಳುಗಳಿಂದ ನನ್ನನ್ನು ಬಿಗಿಯಾಗಿ ಆಲಂಗಿಸಿ ಮುತ್ತನ್ನಿಟ್ಟೆ ಅಂತಾದರೆ ಆನಂದ ಸಾಗರದಲ್ಲಿ ನಾವೀರುವರು ತೇಲಾಡುತ್ತಿರುವುದಕ್ಕೆ ಸಾಧ್ಯ. ಬಾ, ನಾನು ಕೂಡ ಸುಮ್ಮನೆ ಇರುವುದಿಲ್ಲ. ಇದೋ 20 ತೋಳುಗಳಿಂದ ನಿನ್ನನ್ನು ಬಿಗಿಯಾಗಿ ಆಲಂಗಿಸಿಕೊಂಡು ಸ್ವರ್ಗದಲ್ಲಿರುವಂತಹ ಯಾವ ಸುಖಭೋಗವಿದೆಯೋ ಅದೆಲ್ಲವನ್ನೂ ನಿನಗೆ ಅನುಭವಕ್ಕೆ ಮಾಡಿ ತೋರಿಸ್ತೇನೆ. ಬಾರೆ. ಏನಿದು? ನಾರಾಯಣ. ಅದು ಯಾರು? ನಿನ್ನ ಅಪ್ಪ? ಯಾವ ನಾರಾಯಣ? ಇದು ಮಂತ್ರ, ತಪಸ್ಸು. ಅಯ್ಯೋ ದೇವರೇ, ಯೌವನೆ ಆಗಿರುವಂತಹ ನಿನಗೆ ಈಗ ತಪಸ್ಸ? ಯಾಕೆ ಹೀಗೆ? ಏನು ದಿಗುಪ್ಸೆ ಬಂತು ನಿನಗೆ? ಅದು ಬೇಕಾಗಿರುವುದು ಯಾವಾಗ? 80-90 ಕಳೆದ ಆನಂತರದಲ್ಲಿ. ಈಗ ನಮಗೆ ಬೇಕಾಗಿರುವುದು ಯಾವುದು?
ಸುಖ, ಸಂತೋಷ, ಆನಂದ. ಬಾರೆ, ಕಣ್ಣು ಬೇಡೆ, ನನ್ನನ್ನು ಆಲಂಗಿಸಿ ಮುದ್ದಿಸಿ ಬಾ. ಏನಿದು? ಹೊಗಳಿಕೆಗಳಿಂದ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದೆ. ಯಾಕೆ? ಸ್ತ್ರೀ ಎಂಬವಳು ಒಲಿದು ಬರಬೇಕು ಎನ್ನುವ ಹಾಗೆ ನಯದಿಂದ ವಿನಯದಿಂದ ಮಾತನಾಡಿಸಿದೆ. ಯಾವುದೇ ಪ್ರತಿಕ್ರಿಯೆ ಇವಳಲ್ಲಿಲ್ಲ. ಯಾಕೆ? ತಿರಸ್ಕಾರದ ಭಾವನೆ. ನೋಡಿಯೂ ನೋಡದಂತೆ ಈಕೆ ನನ್ನನ್ನು ಹೀಗೆ ಅವಗಣಿಸ್ತಾಳೆ ಅಂತಾದ್ರೆ ಅಹಂಕಾರವಲ್ಲದೆ ಇನ್ನೇನು? ನಾನು ಯಾರೋ, ನನ್ನ ಯೋಗ್ಯತೆ ಏನು ಎಂಬುದಷ್ಟನ್ನಾದರೂ ತಿಳಿಯುತ್ತಾ ಇದ್ದರೆ ಇವಳು ಹೀಗೆ ಮಾಡುವುದಕ್ಕೆ ಸಾಧ್ಯವೇ? ಅಲ್ಲಾಕೆ ಮಾತನಾಡಲಿಲ್ಲ ಎಂಬ ಕಾರಣದಿಂದ ನಾನು ನೇರ ಹಿಂದೆ ಹೋಗುವುದಕ್ಕಿರುವವನೇ? ಖಂಡಿತವಾಗಿಯೂ ಇಲ್ಲ. ನಾನು ಹೇಳಿದಾಗ ಬಾರದೇ ಇದ್ದರೆ ಹೇಗೆ ಭರಿಸಿಕೊಳ್ಳಬೇಕು ಇದು ನನಗೆ ಚೆನ್ನಾಗಿ ಗೊತ್ತಿದೆ. ಅವಳ ತೊರಬಿಗೆ ಕೈ. ನನ್ನ ಕಬರಿಗೆ ಕೈ ಇಕ್ಕುವುದಕ್ಕೆ ಮುಂದಾದೆಯ? ನೀನು ಹಿಡಿದಂತಹ ಈ ನನ್ನ ಕೇಶವನ್ನೇ ಈ ಕೂಡಲೇ ಮತ್ತೇನೆ? ಹೆಣ್ಣಿನ ಕಣ್ಣೀರು ಭುವಿಗೆ ಬಿದ್ದೆ ಅಂತಾದರೆ ಅಲ್ಲಿ ಅವಸಾನ ಎನ್ನುವುದು ಕಟ್ಟಿದ್ದ ಬುದ್ಧಿ. ಶ್ರೀಹರಿಯನ್ನು ಪತಿಯನ್ನಾಗಿ ಪಡೆಯಬೇಕೆನ್ನುವಂತಹ ಉದ್ದೇಶದಿಂದ ತಪಸ್ಸನ್ನು ಆಚರಿಸುವಂತಹ ಕಾಲಕ್ಕೆ ನನ್ನ ಈ ದೇಹವನ್ನೇ ಸ್ಪರ್ಶಿಸಿ ನನ್ನ ದೇಹವನ್ನೇ ಅಪವಿತ್ರಗೊಳಿಸಿದವನಿದ್ದೀಯ. ದುಷ್ಟ, ಈ ದೇಹವನ್ನು ಹೊತ್ತು ಶ್ರೀಹರಿಯನ್ನು ಸೇರುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ರಾವಣ, ನೀನು ಸರಿಯಾಗಿ ಕೇಳಿಸಿಕೋ. ನಿನ್ನ ಕಣ್ಣ ಮುಂಭಾಗದಲ್ಲಿ ಈ ದೇಹವನ್ನೇ ತ್ಯಾಗ ಮಾಡುತ್ತೇನೆ. ಮತ್ತೊಂದು ಜನ್ಮದಲ್ಲಿ ಅಯೋನಿಜೆಯಾಗಿ ಹುಟ್ಟಿ ಹರಿಯನ್ನೇ ಸೇರಿ ನಿನ್ನ ಸರ್ವನಾಶಕ್ಕೆ ನಾನೇ ಕಾರಣರಾಗಿದ್ದೇನೆ. ಈ ಕೂಡಲೇ ಈ ದೇಹವನ್ನೇ ಅಗ್ನಿಗೆ ಸಮರ್ಪಿಸುತ್ತೇನೆ. ಅಗ್ನಿ ನನ್ನ ಸೇವಕ, ಎದ್ದು ಬಂದ್ರೆ ಆಗುತ್ತೆ. ನಿನ್ನ ಅಗ್ನಿ ಯಾರಿಗೆ ಬೇಕು? ಇದುವರೆಗೆ ಅನವರತವಾಗಿ ಪೂಜಿಸಿದ ಕಾರಣದಿಂದಲಾಗಿ ನನ್ನ ದೇಹದಲ್ಲಿ ಯೋಗ ಅಗ್ನಿಯನ್ನು ಇರಿಸಿಕೊಂಡಿದ್ದೇನೆ. ಯೋಗ ಬಲದ ಮೂಲಕ ಯೋಗ ಅಗ್ನಿಯನ್ನೇ ಹೊರಬಾರಿಸಿ ಶ್ರೀಹರಿಯ ಪಾದವನ್ನು ಸೇರುತ್ತೇನೆ. ನಿನ್ನ ಸರ್ವನಾಶಕ್ಕೆ ನಾನೇ ಕಾರಣರಾಗುತ್ತೇನೆ. ಇದು ಸತ್ಯ, ಸತ್ಯ, ಸತ್ಯ. ಹರಿಜನ ಅಗ್ನಿ ಬರಲಿಲ್ಲ, ಬೆಂಕಿಯ ಕಿಡಿ ಎಲ್ಲಿಂದ ಬಂತು? ಇವಳಿಗೆ ಯೋಗ ಗೊತ್ತಿದೆ ಅಂತ ನನಗೇನು ಗೊತ್ತು? ಅಂತೂ ಹೊತ್ತಿ ಉರಿದೇ ಹೋದಳು. ಹೀಗಾಗ ಬಾರದಿತ್ತು. ಬೇಸರ ಆಯಿತು, ನನಗೆ ತುಂಬಾ ಬೇಸರ ಆಯಿತು. ಯಾಕೆ? ಅವಳು ಸತ್ತದ್ದಕ್ಕಲ್ಲ, ಅವಳು ನನಗೆ ಸಿಕ್ಕಲಿಲ್ಲವಲ್ಲ. ಮತ್ತೆ ಒಂದು ಅಷ್ಟೇನು ಹೇಳುವಷ್ಟೇನು ಚಂದ ಇಲ್ಲ.
ಆದರೆ ಒಂದು, ಯಾರು ಇಲ್ಲದೇ ಇದ್ದರೆ ಸುಧಾರಿಸುವ, ತೊಂದರೆ ಇಲ್ಲ. ಅದೆಲ್ಲ ನಾನು ಆಲೋಚಿಸುವುದು. ಈ ಜನ್ಮದಲ್ಲ, ಇನ್ನೊಂದು ಜನ್ಮದಲ್ಲಿ ಬಂದು ನಿನ್ನ ಸಾವಿಗೆ ನಾನು ಕಾರಣನಾಗುತ್ತೇನೆ. ಶಾಪ. ಪ್ರಭು ಪರಮೇಶ್ವರನ ಪರಮ ಭಕ್ತನಾಗಿರುವಂತಹ ಈ ರಾವಣೇಶ್ವರನಿಗೆ ಇವಳ ಶಾಪವೋ ಮತ್ತೊಂದು ಮುಟ್ಟೀತೋ ತಟ್ಟೀತೋ ಒಮ್ಮನೆ ಮಣ್ಣು ಹಾಕಿತು. ಅಚಿರವಾರಿಯೊಳಗೆ ಶ್ರೀಹರಿ ನಿರ್ಲಕ್ಷ್ಯ ಕೂಡಿ ಮನದಲ್ಲಿ ಮನದಲ್ಲಿ ತಾರು ಸನಕದ ನಂದನಾದ್ಯರ ಘೋರ ಶಾಪ ನೆನೆಯುತ್ತ ಚಾರು ಸನಕದ ನಂದನಾದ್ಯರ ಘೋರ ಶಾಪ ನೆನೆಯುತ್ತ ಶ್ರೀಹರಿ ಪ್ರಭೋ. ಸೌಧಾರಾಮ ಹೃದಯಗಳಿಂದ ನಿತ್ಯವೂ ಶೋಭಿಸಲ್ಪಡುವ ಜ್ಞಾನ ಸುಖ ಪ್ರಚುರವಾದಂತಹ ಸರ್ವೋತ್ತಮ ನಗರದಲ್ಲಿ ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ನಾರಂಜಿಸುವಾಗ ನಿನ್ನ ಹಸ್ತದೊಳಗೊಂದು ಅರಳಿ ನಿಂತಹ ಕಮಲ ಸತ್ಯ. ಸುಮನಸ್ಸುಳ್ಳವರಿಗೆಲ್ಲವರಿಗೂ ನೀ ಅನುಗ್ರಹಿಸುತ್ತೀ ಎನ್ನುವುದರ ದ್ಯೋತಕವೋ ಎನ್ನುವ ಹಾಗೆ ಇದನ್ನು ನೀನು ಧರಿಸಿಕೊಂಡವಳಿದ್ದೀಯ. ಕಾಂತೆ, ಪ್ರಭು, ಈ ಪ್ರಪಂಚವನ್ನು ನಿಯಂತ್ರಿಸುವಲ್ಲಿ ಮಾತೃ ಸಮಾನವಾದಂತಹ ಉದ್ಯೋಗವನ್ನು ಹೊಂದಿದವ ನಾನು. ವಿಧ ವಿಧದೊಳವತರಿಸಿ ವಿಗಡ ಖಳರನ್ನೊರಸಿ ಬಗೆ ಬಗೆಯ ಸುಖವೀವ ಜಗದ ಆದಿದೇವನಾಗಿ ಜಗದ ಅಧಿದೈವವಾಗಿ ಪ್ರಪಂಚದಲ್ಲಿ ಸ್ವಾಸ್ಥ್ಯವನ್ನು ಕಾಪಾಡಿಕೊಂಡು ಬಂದವನೇ ಇದ್ದೇನೆ. ಹಾಗಾಗಿ ಅಲ್ವೇ ಭೃಗು ಮಹರ್ಷಿಗಳು ನೀಡಿದಂತಹ ಯಾವ ಶಾಪವಾಕ್ಯ ಉಂಟು ಅದನ್ನು ನಗು ನಗುತ್ತಲೇ ನನ್ನ ಶಿರದಲ್ಲಿ ಧರಿಸಿಕೊಂಡವ. ಅದಕ್ಕೆ ಪೂರಕವೋ ಎನ್ನುವ ಹಾಗೆ ನಮ್ಮವರೇ ಆಗಿರುವಂತಹ ಜಯ ವಿಜಯರು ಅಧಟಿನಿಂದ ಮುಂದುವರಿದ ಕಾರಣ ಅವರಿಗೆ ಒದಗಿ ಬಂದಂತಹ ಸ್ಥಿತಿಯನ್ನು ಈಗ ನಾನು ಚೆನ್ನಾಗಿ ಗಮನಿಸ್ತಾ ಇದ್ದೇನೆ. ಸತ್ಯ. ಪರಮ ಸಾತ್ವಿಕರು, ಮಹಾಜ್ಞಾನಿಗಳು ಆಗಿರುವಂತಹ ಸಾತ್ವಿಕರಾದಂತಹ ಅವರುಗಳು ಸನಕ ಸನಂದನಾದಿಗಳಲ್ಲಿ ಪ್ರಪಂಚದಲ್ಲಿ ವ್ಯವಹಾರವನ್ನು ಕೈಗೊಂಡವರು. ಅಂಥವರ ಘೋರ ಶಾಪಕ್ಕೆ ನಮ್ಮವರು ಒಳಗಾದರು. ಹೌದು. ಅದನ್ನು ನಿಜಗೊಳಿಸಬೇಕು ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ಪ್ರಪಂಚದಲ್ಲಿ ನಾ ಕಾಣಿಸಿಕೊಂಡವ. ಮತ್ಸ್ಯನಾಗಿಯೋ, ಕೂರ್ಮನಾಗಿಯೋ, ನಾರಸಿಂಹನಾಗಿಯೋ, ಒಟ್ಟು ವಾಮನನಾಗಿಯೋ, ಭಾರ್ಗವನಾಗಿಯೋ ಜಗತ್ತಿಗೆ ಒದಗಿ ಬಂದಂತಹ ದುರಿತವನ್ನು ಕಷ್ಟವನ್ನು ಪರಿಹರಿಸಿ ಅವರಿಗೆ ಅಮೃತವನ್ನು ಉಣಿಸಿದಂತಹ ಸಂತೋಷ ನನಗಿದೆ ಕಾಂತೆ. ಇನ್ನು ಅವರಿಗೆ ಒದಗಿ ಬಂದಿರುವಂತಹ ಶಾಪವಾಕ್ಯವನ್ನು ದೃಢಗೊಳಿಸುವುದು ಹೇಗೆ ಎನ್ನುವ ಹಾಗೆ ಯೋಚಿಸುತ್ತಾ ಇದ್ದಂತೆಯೇ ಮುಕ್ಕೋಟಿ ಬರ್ದಿಲರನ್ನು ಜೊತೆ ಕರೆಸಿಕೊಂಡು ಇಂದ್ರ ಬಂದು ದೂರಿಕೊಂಡನಲ್ಲ. ಹೌದು. ಮಹಾಜ್ಞಾನಿಯು ಪರಮ ಹರಿಭಕ್ತನೂ ಆಗಿರುವಂತಹ ಹರಭಕ್ತನೂ ಆಗಿರುವಂತಹ ರಾವಣಗೈದಂತಹ ಕೃತ್ಯದ ವಿಷಯಿಕವಾಗಿ ಮೂರು ಲೋಕವನ್ನು ನಡುಗಿಸುತ್ತಾ ಇರುವುದು ಮಾತ್ರವಲ್ಲ, ಮತ್ತೆ ಸ್ತ್ರೀಲಂಪಟನಾಗಿ ಮೆರೆಯುತ್ತಾ ಇದ್ದಾನೆ.
ಅವ ಹೊಂದಿರುವಂತಹ ವರಬಲಕ್ಕೆ ಅಂತರಾಯ ಬಾರದ ಹಾಗೆ ಆ, ಅವನ ಬದುಕಿಗೊಂದು ಇತಿಶ್ರೀಯನ್ನು ಹೇಗೆ ಹಾಡುವುದು ಎನ್ನುವಂತೆ ಹ, ನಾ ಯೋಚಿಸುತ್ತಾ ಇದ್ದೇನೆ. ಹ್ಮ್, ನಿನ್ನ ಮುಖದಲ್ಲಿ ಕಿರುನಗೆ ಲಾಸ್ಯವಾಡುತ್ತಾ ಉಂಟು. ಹೌದು. ಏನೇ ಕಾಂತೆ ಇದು? ಅರ್ಥವಾಗ್ಲಿಲ್ಲವೇ? ಇಲ್ಲ. ಆಲಿಸಬೇಕು ಸ್ವಾಮಿ. ನಗುತ್ತಲಿದ್ದಳು ಶೀಲತಾಗಿಯೂ ಹಗೆಯ ನಾಶಕ್ಕೆ ರಸೆಯೊಳಿಯುವೆ ಹಗೆಯ ನಾಶಕ್ಕೆ ನಗುತ್ತಲೆಂದಳು ಶೀಲತಾಗಿಯೂ ಹಗೆಯ ಆಶಗೆ ರಸೆಯೊಳಿಯುವೆ ನಾನು ಸ್ವಾಮಿ. ಹಗೆಯ ಆಶಗೆ ರಸೆಯೊಳಿಯುವೆ ಸ್ವಗತಿ ಮಾಯದ ಜಾಲ ಬೀಸುತ್ತ ಜಗಮನೋಭರಿಯಾಗುವೆ ಸ್ವಗತಿ ಮಾಯದ ಜಾಲ ಬೀಸುತ್ತ ಜಗಮನೋಭರಿ ಜಗಮನೋಭರಿಯಾಗುವೆ ಆಗುವೆ ಸ್ವಗತಿ ಮಾಯದ ಜಾಲ ಬೀಸುತ್ತ ಜಗಮನೋಭರಿ ಆಗುವೆ ಅನ್ನ ಕುತಲೆಂದನು ಶೀಲತಾಗಿಯೋ ಹಗೆಯ ನಾಶಕ್ಕೆ ರಸೆಯೊಳಿಯುವೆ ನಾನು ಹಗೆಯ ನಾಶಕ್ಕೆ ರಸೆಯೊಳಿಯುವೆ ಸ್ವಗತಿ ಮಾಯದ ಜಾಲ ಬೀಸುತ್ತ ಜಗಮನೋಹರಿಯಾಗುವೆ ಜಗಮನೋಹರಿ ಜಗಮನೋಹರಿಯಾಗುವೆ ಕಾಂತ ಸ್ವಾಮಿ, ಕಾಂತೆ, ಮೊದಲಾಗಿ ಪವಿತ್ರವಾದಂತಹ ಪದಯುಗ್ಮಗಳಿಗೆ ಅಭಿವಂದಿಸಿಕೊಂಡವಳಿದ್ದೇನೆ. ಒಳಿತಾಗಲಿ ರಸೆ. ಸದಾ ಕಾಲ ನಾನು ನಿಮ್ಮ ಪಾದ ಸೇವೆಯನ್ನು ಮಾಡುತ್ತಾ ಇರುವವಳು. ಹ. ಅದುವೇ ನನ್ನ ಜೀವನದ ಭಾಗ್ಯ ಎನ್ನುವ ಹಾಗೆ ನಾ ಭಾವಿಸಿಕೊಂಡವಳಿದ್ದೇನೆ ಸ್ವಾಮಿ. ಆದರೆ ಈ ಕಾಲಕ್ಕೆ ನೀವು ಆಡುವಂತಹ ಮಾತುಗಳನ್ನು ಕೇಳುವ ಸಮಯದಲ್ಲಿ ನನಗರಿವಿಲ್ಲದೆ ನಗು ಎನ್ನುವುದು ಮೂಡಿ ಹೋಗುತ್ತಾ ಇದೆ. ಈಗ ನಗು ಬಂದದ್ದು ನಿನಗೆ ಗೊತ್ತಾಗ್ಲಿಲ್ವಾ? ಹಾಗಾದ್ರೆ ಏನೋ ವಿಶೇಷ ಇರಲಿ. ಕಾರಣ ಉಂಟು ಸ್ವಾಮಿ. ಹ. ನೀವು ಆಡುತ್ತಾ ಇರುವುದು ಹೇಗೆ? ಹೇಗೆ? ಸ್ತ್ರೀಲಂಪಟತನದಿಂದ ಮೆರೆದಾಡ್ತಾ ಇರುವಂತಹ ರಾವಣನ ಹನನವಾಗಬೇಕು. ಹೌದು. ಆ ಕಾರಣದ ಕುರಿತಾಗಿ ನಾ ತರ್ಕಿಸಿಕೊಳ್ತಾ ಇದ್ದೀನೋ ಎನ್ನುವ ಹಾಗೆ ನೀವು ಆಡುವುದಕ್ಕೆ ಮುಂದಾಗುತ್ತಾ ಇದ್ದೀರಾ. ನೀವು ತರ್ಕಿಸಿಕೊಳ್ಳುವುದಕ್ಕೆ ಕಾರಣ ಉಂಟೆ ಸ್ವಾಮಿ. ಪ್ರಪಂಚ ಮುಖದಲ್ಲಿ ನಿಮ್ಮನ್ನು ಕೊಂಡಾಡುವುದು ಹೇಗೆ? ಹೇಗೆ? ಕಪಟ ನಾಟಕ ಸೂತ್ರಧಾರಿ ಯಾರು ಎನ್ನುವ ಹಾಗೆ ಕೇಳಿದ್ರೆ ಅದುವೇ ವೈಕುಂಠಪತಿ ಎನ್ನುವ ಹಾಗೆ. ಹೇಳುವವರಿಗೆ ಅದು ಕಪಟವಾಗಿರಬಹುದು, ಆದರೆ ಆ ಕಪಟದ ಒಳಗೊಂದು ನ್ಯಾಯ ಸಿಗಿಸುವಂತಹ, ನ್ಯಾಯ ದೊರಕಿಸಿಕೊಡುವಂತಹ ಉನ್ನತವೂ ಉತ್ತಮವಾದಂತಹ ಉದ್ದೇಶ ಒಂದು ಅಡಕವಾಗಿದೆ ಕಾಂತೆ. ಸ್ವಾಮಿ, ಲೋಕ ಕಲ್ಯಾಣವನ್ನ ಮಾಡುವಂತಹ ಸಲುವಾಗಿ ನಾಟಕವನ್ನ ಸಿದ್ಧಪಡಿಸುವವರು ತಾವು. ಯಾವ ರೀತಿಯಾಗಿ ಅದನ್ನು ಸಮಾಪ್ತಿಗೊಳಿಸಬೇಕು ಎನ್ನುವಂತಹ ಸಕಲ ವಿಚಾರಗಳನ್ನ ಅರಿತುಕೊಂಡವರಾಗಿದ್ದೀರ. ಆ ರಾವಣ ಏನು ಹೆಚ್ಚಿನವನೇ ಹೇಳಿ, ಅವನನ್ನು ನಾಶ ಮಾಡುವುದಕ್ಕೆ ನಿಮಗೇನು ಕಷ್ಟ ಉಂಟೆ ಹೇಳಿ? ಸಂಕಲ್ಪ ಮಾತ್ರದಿಂದ ಅವನನ್ನು ಸುಟ್ಟು ಪಡಬಹುದು. ಆಯುಧಗಳೇ ಬೇಡ, ನಗು ಎನ್ನುವಂತಹ ತೀಕ್ಷ್ಣವಾದ ಆಯುಧ ಒಂದು ನಿಮ್ಮಲ್ಲಿದೆ. ಅದರಿಂದಲೇ ಆತನ ಹನನವಾಗಬಹುದು. ಆದರೂ ಕೂಡ ತಾವಾಡಿದ ಮಾತು ಹೇಗೆ? ವಿಧಿ ಇತ್ತಂತಹ ವರಕ್ಕೆ ಅಂತರಾಯ ಬಾರದ ರೀತಿಯಲ್ಲಿ ಅವರಿಗೂ ಮನ್ನಣೆಯನ್ನು ಕೊಡಬೇಕಾಗುತ್ತದೆ. ಅವರ ಮಾತೆನ್ನುವುದು ಹುಸಿಯಾಗಕೂಡದು. ಅದರಲ್ಲಿಯೂ ಕೂಡ ನಾ ಮುಂದೆ ಬರುವುದಕ್ಕೆ ಕಾರಣ ಏನು ಗೊತ್ತೇ? ಬೇಡದ್ದನ್ನೇ ಮಾಡಿದವರನ್ನು ಅಷ್ಟು ಸುಲಭದಲ್ಲಿ ಸಾಯಿಸಕೂಡದು. ಬೇಡ, ಅವರಿಗೂ ಕಷ್ಟದ ನೋವಿನ ಅನುಭವ ಆಗಬೇಕು. ಹೌದಲ್ವ? ಹೌದು ಸ್ವಾಮಿ, ಅದು ಅರ್ಥವಾಯ್ತು ನನಗೆ. ಆದ್ರೆ ಈ ಕಾಲಕ್ಕೆ ನಾ ಮುಂದೆ ಬರುವಲು ಕಾರಣ ಏನು? ಈ ಹಿಂದೆ ಅವನಿಂದ ಬಾಧೆಗೊಳಪಟ್ಟಂತಹ ಹೆಣ್ಣೋರ್ವಳಿದ್ದಾಳೆ.
ವೇದವತಿ ಎನ್ನುವ ನಾರಿ ಆ, ಅವಳು ಸಾಯುವ ಕಾಲಕ್ಕೊಂದು ಶಾಪವಾಕ್ಯವನ್ನು ಆಡಿದವಳಿದ್ದಾಳೆ. ಹೇಗೆ? ಇನ್ನು ಮುಂದೆ ನೀನು ಯಾವ ಕಾಲದಲ್ಲಿ ಹೆಣ್ಣನ್ನ ಹಿಂಸಿಸುವುದಕ್ಕೂ ಶಿಕ್ಷಿಸುವುದಕ್ಕೂ ಮುಂದಾಗುತ್ತೀಯೋ ಆ ಕಾಲದಲ್ಲಿ ಹೆಣ್ಣು ಎನ್ನುವಂತಹ ವಿಚಾರವೇ ನಿನಗೆ ಅಸ್ತ್ರವಾಗುವುದರ ಮುಖೇನವಾಗಿ ಆ ಮೂಲಕವಾಗಿ ನಿನ್ನ ಹನನವಾಗುತ್ತದೆ ಎನ್ನುವ ಹಾಗೆ ಅವಳ ಮಾತನ್ನ ನಾ ದಿಟವಾಗಿಸಬೇಕು. ಆ ಕಾರಣದಿಂದಲಾಗಿ ಮಹಾಲಕ್ಷ್ಮಿಯಾದಂತಹ ನಾನು ಧರೆಯಲ್ಲಿ ಅವತರಿಸಬೇಕು ಎನ್ನುವ ಹಾಗೆ ಒಂದು ಅಂಬೋಣವಿದೆ. ಅದಕ್ಕೆ ತಮ್ಮ ಒಪ್ಪಿಗೆ ಬೇಕು ಸ್ವಾಮಿ. ಅರಸಿ, ನಿನ್ನ ಅಂತರಂಗದ ಅರಿವು ಸ್ಪಷ್ಟವಾಗಿ ಆಯಿತು ನನಗೆ. ಆ, ಸಾಧ್ವಿಯಾದ ಹೆಣ್ಣೊಬ್ಬಳ ಕಣ್ಣೀರು ಕ್ಷಮಾಶೀಲೆ ಎನಿಸಿದಂತಹ ವಸುಂಧರೆಯ ಕೋಪತಾಪಗಳಿಗೆ ಕಾರಣವಾಗುತ್ತದೆ. ಆ, ಸಂತ್ರಸ್ತೆಯಾದಂತಹ ವೇದವತಿ ಒಬ್ಬಳ ದುಃಖ ಅದಲ್ಲ, ಅಲ್ವೇ ಅಲ್ಲ? ಜಗತ್ತಿನ ಎಲ್ಲರ ದುಃಖ. ಹೆಣ್ಣೊಬ್ಬಳಿಗೆ ಅನ್ಯಾಯವಾದಂತಹ ಕಾಲದಲ್ಲಿ ಆ. ಯಾವುದೋ ಮನೆಯ ಹೆಣ್ಣಿಗಾದಂತಹ ಅನ್ಯಾಯನ್ನು ಹಾಗೆ ಭಾವಿಸಿ ನಾವು ಸುಮ್ಮನೆ ಉಳಿಯುವುದಲ್ಲ. ಅಲ್ಲ. ಜಗತ್ತಿನ ಎಲ್ಲಾ ನಾರಿಯರಿಗೂ ಅಥವಾ ನಮ್ಮ ಮನೆಗೆ ಆದಂತಹ ಅನ್ಯಾಯ ಎನ್ನುವಂತಹ ಭಾವದಿಂದ ಅದನ್ನು ವಿರೋಧಿಸಲೇಬೇಕು. ಹೌದು. ಈಗ ವೇದವತಿಗೆ ಆದಂತಹ ಅನ್ಯಾಯವನ್ನು ವಿರೋಧಿಸುವಲ್ಲಿ ಆ. ನೀ ಕಟಿಬದ್ಧಳಾಗಿದ್ದಿ. ಸತ್ಯ. ನಾ ಭೂಲೋಕಕ್ಕೆ ಇಳಿಯುತ್ತೇನೆ ಎನ್ನುವಂತಹ ನನ್ನ ಯಾವ ಚಿತ್ತ ಉಂಟು ಅದಕ್ಕೆ ಪೂರಕವಾಗಿ ನೀನು ವರ್ತಿಸುತ್ತಾ ಇದ್ದಿ. ಹೌದು. ನನ್ನ ವಿಭೂತಿ ಲೀಲೆ ಎನಿಸಿದಂತಹ ರಂಗಭೂಮಿಯಲ್ಲಿ ನಾ ಕಾಣಿಸಿಕೊಳ್ಳುತ್ತೇನೆ. ಆತ್ಮಶೋಧನೆಯಿಂದ ಔನ್ನತ್ಯವನ್ನು ಸಂಪಾದಿಸುವಂತಹ ಸಾಧನಾ ಭೂಮಿಯಲ್ಲಿ ಆ. ನಾ ಕಾಣಿಸಿಕೊಳ್ಳುವ ಬಗೆಯಾದರೂ ಹೇಗೆ? ಹೇಗೆ? ಈ ಹಿಂದೆ ಕಾಣಿಸಿಕೊಂಡ ಹಾಗಲ್ಲ, ಮತ್ತೆ? ಬೇರೆ ಬಗೆಯಿಂದ ಕಾಣಿಸಿಕೊಳ್ಳಬೇಕು ಎನ್ನುವಂತಹ ಯೋಚನೆ ನನಗಿದೆ ಕಾಂತೆ. ಯಾವ ಬಗ್ಗೆ ಸ್ವಾಮಿ? ಅದಕ್ಕೆ ಬೇಕಾಗಿ ಒಬ್ಬ ಮರ್ಯಾದಾ ಪುರುಷೋತ್ತಮನಾಗಿ ಆ. ಯಾವ ಯೋಗ್ಯತೆಯನ್ನು ಸಂಪಾದಿಸಬೇಕು ಅದನ್ನು ಸಂಪಾದಿಸಬೇಕು, ಆ. ಆ ವ್ಯವಹಾರದ ಪರಿಧಿಯ ಒಳಗೆ ವ್ಯವಹರಿಸಬೇಕು ಎನ್ನುವಂತಹ ಯೋಚನೆ ನನಗುಂಟು. ಆ. ಭೂಲೋಕದಲ್ಲಿ ನಾ ಕಾಣಿಸಿಕೊಳ್ಳುವುದರ ಪೂರ್ವದಲ್ಲಿಯೇ ನನಗೊಂದು ಹೆಸರು ಈಗಲೇ ಹುಟ್ಟಿಕೊಳ್ಳಬೇಕು. ಯಾವ ನಾಮ? ಅದಕ್ಕೆ ಬೇಕಾಗಿ ರಾಮ ಓಹೋ. ಎನ್ನುವಂತಹ ರಮಣೀಯಕವಾದ ಎರಡಕ್ಷರವುಳ್ಳವನಾಗಿ ಕಾಣಿಸಿಕೊಳ್ಳುತ್ತೇನೆ. ಆ. ಜಗತ್ತಿನಲ್ಲಿ ಪರಮ ಆನಂದದಾಯಕವಾದಂತಹ ನಾಮವಾಗಿ ಎಲ್ಲರಿಗೂ ಆನಂದವನ್ನು ಉಣಬಡಿಸುವನಾಗುತ್ತೇನೆ. ಆ. ಎಲ್ಲರೂ ರಾಮೋತ್ಸವದಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಅವರನ್ನು ಬಳಸಿಕೊಳ್ಳುತ್ತೇನೆ. ಆ. ಅತಿ ಶೀಘ್ರವಾಗಿ ರಾಮಾಭಿಧಾನದಿಂದ ನಾ ಕಾಣಿಸಿಕೊಳ್ಳುವಾಗ ಆ. ನಿನ್ನ ನಿರೀಕ್ಷೆಯಲ್ಲಿ ಇರ್ತೇನೆ ಕಾಂತೆ. ಹಾಗೆಯೇ ಆಗಲಿ ಸ್ವಾಮಿ. ಧರೆಗಿಳಿಗಳು ಮೈಥಿಲಿ ಖಳನಾಶಕ್ಕೆ ಕರೆಯಾದಳು ಮೈಥಿಲಿ ಖಳನಾಶಕ್ಕೆ ಕರೆಯಾದಳು ಧರೆಗಿಳಿಗಳು ಮೈಥಿಲಿ ಖಳನಾಶಕ್ಕೆ ಧರೆಯಾದಳು ಮೈಥಿಲಿ ಹರಿಶರ ಬ್ರಹ್ಮಾದಿಗಳ ಎಲ್ಲರೂ ಮೊರೆಯು ಜಯ 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 ಎನ್ನುತ್ತಲೇ ಹರಿಶರ ಬ್ರಹ್ಮಾದಿಗಳ ಮೊರೆಯಲು ಜಯ 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 ಎನ್ನುತ್ತಲೇ ಹರಿಜರ ಬ್ರಹ್ಮಾದಿಗಳು ಒರೆಯಲು ಜಯ ಜಯ ಎನ್ನುತ್ತಲೇ ಅನರ ನಾಟಕದಲ್ಲಿ ಪಾತ್ರವದಾಗುತ್ತ ನನ್ನ ಪಾತ್ರ ನರ ನಾಟಕದಲ್ಲಿ ಪಾತ್ರವದಾಗುತ್ತ ನರ ಜೀವನ ದೂರ ಬೋಧನೆಗೈಯೂತ ಆಗಬೇಕು. ನರ ಜೀವನ ದೂರ ಬೋಧನೆಗೈಯೂತ
ಸುರಜನ ಮೊರೆಯನ್ನು ಲಾಲಿಸಿ ಪಾಲಿಸಿ ಸುರಜನ ಮೊರೆಯನ್ನು ಲಾಲಿಸಿ ಪಾಲಿಸಿ ವರಸತಿ ದಂತವ ಮೆರೆಸುವ ಸಾಧಿಕೆ ವರಸತಿ ಧರ್ಮವ ಮೆರೆಸುವ ತಾಯಿಗೆ ಸುರಜನ ಮೊರೆಯನ್ನು ಲಾಲಿಸಿ ಪಾಲಿಸಿ ವರಸತಿ ದಂತವ ಮೆರೆಸುವ ತಾಯಿಗೆ ಸುರಜನ ಮೊರೆಯನ್ನು ಲಾಲಿಸಿ ಪಾಲಿಸಿ ವರಸತಿ ದಂತವ ಮೆರೆಸುವ ತಾಯಿಗೆ ಕರೆಗಿಳಿದಳು ಮೈತ್ರಿ ಕರೆಗಿಳಿದಳು ವೈಕುಂಠದಿಂದ ಪತಿಯಿಂದ ಆಜ್ಞೆಯನ್ನು ಪಡೆದು ತರೆಯತ್ತ ದೃಷ್ಟಿಯನ್ನು ಹಾಯಿಸಿದವನು ನಾನು. ಹಾಗಿದ್ದರೆ ನಾನು ಇಳಿದುಕೊಳ್ಳುವುದಕ್ಕೊಂದು ಹೆಸರು ಬೇಕು, ಉಳಿದುಕೊಳ್ಳುವುದಕ್ಕೊಂದು ಜಾಗವೂ ಬೇಕು. ಹಾಗಿದ್ದರೆ ಯಾವುದು? ನಾ ಅರ್ಥ ಮಾಡಿಕೊಂಡದ್ದು ಹೀಗೆ: ನನ್ನ ತಂಗಿಯಾದಂತಹ ಭೂದೇವಿ ತನ್ನ ಒಡಲಾಳಕ್ಕೆ ನನ್ನನ್ನು ಸೇರಿಸಿಕೊಳ್ಳುವುದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾಳೆ. ಅವಳ ಆಸೆ ಹೇಗೆ ಗೊತ್ತೇ? ನನ್ನನ್ನು ಪ್ರಪಂಚಕ್ಕೆ ಮಗಳಾಗಿ ಕೊಡಬೇಕು ಎನ್ನುವ ಹಾಗೆ. ಹಾಗಿದ್ದರೆ ಅವಳ ಆಸೆಯನ್ನು ನಾನ್ಯಾಕೆ ಬಂಜಿಯಾಗಿಸಬೇಕು? ಅದರಲ್ಲಿಯೂ ಕೂಡ ಪ್ರಪಂಚದ ಮಾನಿನಿಯರ ಮಾಂಗಲ್ಯಕ್ಕೆಷ್ಟು ಮನ್ನಣೆ ಇದೆ ಎನ್ನುವುದನ್ನು ನಾ ತೋರಿಸಬೇಕು. ಸತಿ ಧರ್ಮಕ್ಕೆಷ್ಟು ಮಹತ್ವ ಇದೆ ಎನ್ನುವುದನ್ನು ನಾ ಅರಿವಿಗೆ ಬರುವ ಹಾಗೆ ಮಾಡಬೇಕು. ಆ ಕಾರಣದಿಂದಲಾಗಿ ನಾನು ಸೇರಿಕೊಳ್ಳಬೇಕಾದ ಜಾಗ ಯಾವುದು? ಅವನಿಯ ಆಳದಿಂದ ಬಂಗಾರದ ಪೆಟ್ಟಿಗೆಯೊಂದು ಮೇಲೆದ್ದು ಬರ್ತಾ ಇದೆ, ಅಲ್ಲಿಯೇ ನಾ ಇಳಿಯಬೇಕೆನ್ನುವುದು ಸುಸ್ಪಷ್ಟವಾದ ಮಾತು. ಆ ಕಾರಣದಿಂದಲಾಗಿ ಮುಗ್ಧ ಮನಸ್ಸಿನ ಮಗುವಾಗುವುದರ ಮುಖೇನವಾಗಿ ಮಹಾಲಕ್ಷ್ಮಿಯಾದಂತಹ ನಾನು ಧರೆಗಿಳಿಯುತ್ತಾ ಇದ್ದೇನೆ. ಮಹಾಲಕ್ಷ್ಮಿಯಾದಂತಹ ನಾನು ಧರೆಗಿಳಿಯುತ್ತಾ ಇದ್ದೇನೆ. ಮಹಾಲಕ್ಷ್ಮಿಯಾದಂತಹ ನಾನು ಧರೆಗಿಳಿಯುತ್ತಾ ಇದ್ದೇನೆ. ಶಿವದೇವ ಬಣ ಕೊಟ್ಟು ಸವಣಿಸುವೆ ಕಲ್ಯಾಣವ ಎನ್ನುತ್ತ ಬಾರೋ ಜಬಗೆ ನುಡಿದ ಪದವ ಶಿವಧರ್ಮ ಪಣಕೊಟ್ಟು ಸೀತೆಯಾದವರನ್ನು ಮತ ಸುತ ವಿಶಾಲವಾದಂತಹ ಈ ಪ್ರಪಂಚದಲ್ಲಿ ಜ್ಞಾನಿಗಳ ವಂಶ ಯಾವುದು ಎನ್ನುವ ಹಾಗೆ ಕೇಳಿದ್ರೆ ಎಲ್ಲರೂ ಬೆರಳೆತ್ತಿ ತೋರಿಸುವುದು ನಮ್ಮದಾದಂತಹ ಜನಕ ವಂಶವನ್ನು. ಈ ವಂಶದಲ್ಲಿ ಯಾರೇ ಹುಟ್ಟಲಿ ಅವರನ್ನು ಜನಕ ಎನ್ನುವ ಹಾಗೆ ಎಲ್ಲರೂ ಕೊಂಡಾಡುತ್ತಾ ಇರ್ತಾರೆ.
ಆದರೆ ಸತ್ಸಂತಾನ ಇಲ್ಲ ಎನ್ನುವ ಹಾಗೆ ನಾನು ಕೊರಗುತ್ತಿದ್ದವ. ಒಂದು ದಿನ ನನ್ನದಾದಂತಹ ಆಸ್ಥಾನಕ್ಕೆ ಆಗಮಿಸಿದಂತಹ ಗುರುಗಳ ಮಾರ್ಗದರ್ಶನದ ಮುಖೇನವಾಗಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವುದಕ್ಕಾಗಿ ನಾನು ಹೊರಟವ. ಹಾಗಾದ ಕಾರಣವೇ ವಿಶಾಲವಾದಂತಹ ಭೂಮಿಯನ್ನು ಚಿನ್ನದ ನೇಗಿಲಿನ ಮೂಲಕವಾಗಿ ಉಳುಮೆ ಮಾಡುವುದಕ್ಕಾಗಿ ಹೊರಟೆ. ಮುಂದುವರಿಯುತ್ತಾ ಹೋಗುತ್ತಿರುವಾಗ ಬಂಗಾರದ ಪೆಟ್ಟಿಗೆಯೊಂದು ಸಿಕ್ಕಿತು. ತಕ್ಷಣವೇ ತೆರೆದು ನೋಡಿದೆ. ಮುದ್ದಾದಂತಹ ಹೆಣ್ಣು ಮಗು. ನೇಗಿಲ ತುದಿಗೆ ಸೀತಾ ಎನ್ನುವ ಹೆಸರು ಇರುವ ಕಾರಣ ಪಡೆದ ಮಗಳಿಗೆ ಸೀತಾ ಎನ್ನುವ ಹಾಗೆ ಶುಭನಾಮವನ್ನು ಇರಿಸಿದೆ. ಜನಕ ಮಹಾರಾಜನ ಆದಂತಹ ನನ್ನ ಮಗಳಾದ ಕಾರಣ ಜಾನಕಿ ಎನ್ನುವ ಹಾಗೆ ಎಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ಮಗಳು ಪ್ರಾಯಪ್ರಬುದ್ಧಳಾಗಿದ್ದಾಳೆ. ಸೂಕ್ತ ಸಮಯಕ್ಕೆ ಮದುವೆಯನ್ನು ಮಾಡಿ ಪೂರೈಸಬೇಕಾದ್ದು ತಂದೆಯಾಗಿ ನನ್ನ ಕರ್ತವ್ಯ. ಆದರೆ ಏನು ಮಾಡೋಣ, ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ನನ್ನ ಮಗಳಾದಂತಹ ಸೀತೆಗೆ ಅನುರೂಪನಾದಂತಹ ವರನೇ ಸಿಗುವುದಿಲ್ಲ. ಏನು ಮಾಡೋಣ ಎನ್ನುವಂತಹ ಚಿಂತೆ ಆವರಿಸಿದೆ. ನೋಡೋಣ. ಮಹಾರಾಜ ಬ್ರಾಹ್ಮಣೋತ್ತಮರೇ, ಶುಭವಾಗಲೆಪ್ಪ ಎದ್ದೇಳು. ತಿಳಿಸಿಕೊಳ್ಳುತ್ತಾ ಇದ್ದೇನೆ. ಆಗಲಿ. ಅನಿರೀಕ್ಷಿತವಾದಂತಹ ನಿಮ್ಮ ಆಗಮನ ನಿಜ ಮಾತ್ರವಲ್ಲ, ಹಾ. ಈ ರೀತಿಯಾಗಿ ನಾನು ಕಂಗೆಡುವುದಕ್ಕೂ ಕಾರಣ ಇದೆ. ಪಡೆದ ಮಗಳನ್ನು ಹೇಗೆ ಮದುವೆ ಮಾಡಿಕೊಡಬೇಕು ಎನ್ನುವಂತಹ ಚಿಂತೆ ನನ್ನನ್ನು ಆವರಿಸಿದೆ. ನೀವೇ ಒಂದು ದಾರಿ ಸೂಚಿಸಬೇಕು. ವಿಚಾರವನ್ನು ತಿಳಿದೇ ನಾನು ಇಲ್ಲಿಗೆ ಬಂದಿದ್ದೇನೆ ಪುಣ್ಯಾತ್ಮ. ಹೌದೇ? ಅಯ್ಯ ಮುದುಕಿಯ ಗುಣವೇ ಜಾನಕಿ, ಮತ್ತೆ ಮದುವೆ ಇಲ್ಲದಳತೆ ಜಾನಕಿ. ಹೆದೆಯರಿಬ್ಬರು ಹುಟ್ಟರಂತೆ, ಕೇಳುವುದಿದೆ ಜನ ಮಾತು ಮಾತಂತೆ. ಮುದುಕಿಯ ಗುಬಳಂತೆ ಜಾನಕಿ, ಮತ್ತೆ ಮದುವೆ ಇಲ್ಲವಳಂತೆ ಜಾನಕಿ. ಅರಸ ಜನಕ ಮಹಾರಾಜ, ವಿಪ್ರೋತ್ತಮ, ನಿನ್ನ ಮಗಳ ಮದುವೆ ಬಗ್ಗೆ ನೀನು ಚಿಂತೆ ಮಾಡ್ತಾ ಇದ್ದೀಯಂತಹ ವಿಚಾರ ತಿಳಿದೆ ಇಲ್ಲಿಯವರೆಗೆ ನಾನು ಬಂದಿದ್ದೇನೆ. ಹೌದೇ? ನಿನ್ನ ಮಗಳಿಗೆ ಈಗ ಮದುವೆ ಪ್ರಾಯ ಹೊರತು ಮುದುಕಿ ಏನು ಆಗ್ಲಿಲ್ಲ ತಾನೆ? ಅಲ್ಲ, ಇನ್ನು ಸ್ವಲ್ಪ ಸಮಯ ಕಳೆದ್ರೆ ಮುದುಕಿ ಆಗುವುದರಲ್ಲಿ ಅನುಮಾನವೇ ಇಲ್ವಲ್ಲ? ಚಿಂತೆ ಮಾಡಬೇಡ ಪುಣ್ಯಾತ್ಮ. ಆ. ಬ್ರಹ್ಮದೇವ ಸೃಷ್ಟಿ ಮಾಡುವಾಗ ಒಬ್ಬ ಗಂಡಿಗೆ ಒಬ್ಬಳು ಹೆಣ್ಣು ಅಂತ ಮೊದಲೇ ನಿಶ್ಚಯವಾಗಿರುತ್ತದೆ. ಹಾಗಿರುವಾಗ ನಿನ್ನ ಮಗಳ ಹಣೆಯಲ್ಲಿ ಯಾವನನ್ನು ಮದುವೆ ಆಗಬೇಕೆಂಬಾಗ ಹಣೆಯಲ್ಲಿ ವಿಧಿ ಬರೆದಿದ್ದಾನೆ ಅಂತ ಹೇಳೋಕೆ ನಮ್ಮಿಂದ ಸಾಧ್ಯವಿಲ್ಲ. ಅದಕ್ಕೆ ಬೇಕಾಗಿ ಇಂಥವನೇ ನಿನ್ನ ಮಗಳ ವರ ಎಂಬಾಗ ನೀನು ಮೊದಲು ತೀರ್ಮಾನ ಮಾಡುವುದು ಬೇಡ ಅಂತ ನನ್ನ ಒಂದು ಅನಿಸಿಕೆ. ಹೌದೇ? ಹೌದು. ನೀನು ಈ ರೀತಿ ಮಾಡಿದ್ರೆ ಒಳ್ಳೇದು. ಯಾವ ರೀತಿ? ಸ್ವಯಂವರ ಅಂತ ಏರ್ಪಾಡು ಮಾಡು. ಸಕಲ ಧರಣಿ ಪಾಲಕರಿಗೂ ಆಮಂತ್ರಣ ಕೊಟ್ಟು ಕಳಿಸು. ಎಲ್ಲರದು ಮಿತ್ರರಾಗಲು ಪ್ರವೇಶ ಮಾಡಲಿ. ಹಾಗೆ ಇಲ್ಲಿದ್ದ ಶಿವಧನುಸ ಪಣವಾಗಿಡು. ಆ ಶಿವಧನುಸ ಯಾರು ಹೆದರಿಸ್ತಾರೋ ಅಂತಹ ವೀರಾಧಿ ವೀರನೇ ನಿನ್ನ ಮಗಳ ಮದುವೆ ಆಗಲಿ. ಮತ್ತೊಂದು ವಿಚಾರ, ಇದು ಕೇವಲ ಅರಸು ಮಕ್ಕಳಿಗೆ ಮಾತ್ರ ಸೀಮಿತ ಅಂತ ಆಗಬಾರದು. ಋಷಿ ಮುನಿಗಳು ಎಲ್ಲರೂ ಬಂದು ಭಾಗವಹಿಸಲಿ. ಯಾರು ಪ್ರಯತ್ನಿಸ್ತಾರೋ ಅದರ ಸಫಲತೆ ಹೊಂದುತ್ತಾರೋ ಅಂತವನೇ ನಿನ್ನ ಮಗಳಿಗೆ ವರದಾಗುತ್ತಾನೆ. ನಿಮ್ಮ ಮಾತುಗಳನ್ನು ಕೇಳಿದಾಗ ಸಂತೋಷವಾಯಿತು. ಹಾಗಾದ್ರೆ ತಡ ಮಾಡುವುದು ಸರಿಯಲ್ಲ. ಪ್ರಪಂಚದಲ್ಲಿರುವಂತಹ ಸಕಲ ರಾಜರಿಗೂ ಓಲೆಯನ್ನು ಬರೆದು ಕಳುಹಿಸಿಕೊಡ್ತೇನೆ. ನೋಡೋಣ. ಆ ವ್ಯವಸ್ಥೆ ಬಗ್ಗೆ ಮಾಡು.
ಲಕ್ಷ್ಮಣನನ್ನು ಸಾಗರದೆ ಮುನಿಸಿಯ ಉದ್ಧಾರಿಸಿ ವೈದೇಹಿ ಪರಿಣಯದ ವಾರ್ತೆಯರಿಯುತ್ತ ವೈದೇಹಿ ಪರಿಣಯದ ವಾರ್ತೆಯರಿಯುತ್ತ ಮಿತಿಗೆ ಮಿತಿಯ ಸೇರಲ್ಗೆ ಮುನಿಯಂದನಗ ಮಿತಿನಿಯ ಸೇರಲ್ಗೆ ಮುನಿಯಂದನಗ ರಾಮ ಲಕ್ಷ್ಮಣರೇ, ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇವೆ. ಎದ್ದೇಳಿ ಮಕ್ಕಳೇ. ಮಗು ರಾಮ, ಗುರುವರ್ಯ, ಮಗು ಲಕ್ಷ್ಮಣ, ಗುರುದೇವ, ಜೀವನಾದವನ ಬದುಕು ಉರಿಯುತ್ತಿರುವ ದೀಪದಂತೆ ಇರಬೇಕು. ದೀಪವು ತನ್ನ ನೆರಳನ್ನು ಬುಡದಲ್ಲಿ ಇಟ್ಟುಕೊಂಡು ಬೆಳಕನ್ನು ಲೋಕಕ್ಕೆ ಕೊಡುತ್ತದೆ. ಅಂತೆಯೇ ಜೀವನಾದವನು ಕೂಡ ತನ್ನ ನೆರಳನ್ನು ಬುಡದಲ್ಲಿಟ್ಟುಕೊಂಡು ಬದುಕು ಎಂಬ ಬೆಳಕನ್ನು ಲೋಕಕ್ಕೆ ಕೊಡಬೇಕು. ಬುಡದಲ್ಲಿರುವಂತಹ ನೆರಳು ಕೂಡ ನೊಂದು ಬೆಂದವರೆಗೆ ಆಶ್ರಮ ಧಾಮವಾಗಬೇಕು. ಹಾಗೆಂದೆನಿಸಿದರೆ ಮಾತ್ರ ಜೀವನ ಎನ್ನುವುದು ಸಾರ್ಥಕತೆ ಹೊಂದುವುದಕ್ಕೆ ಸಾಧ್ಯ ಮಕ್ಕಳೇ. ಹಾಗಾಗಿ ನಿಮ್ಮನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಯಜ್ಞ ಸಂರಕ್ಷಣೆಗೆಂದು. ಧನ್ಯರಾದೆವು ಗುರುಗಳೇ. ನಮ್ಮದಾದಂತ ಅಯೋಧ್ಯ ಪಟ್ಟಣವನ್ನು ನೀವು ಸೇರಿ ನನ್ನ ಅಯ್ಯನಾದಂತ ದಶರಥ ಭೂಪತಿಗಳಲ್ಲಿ ರಾಮ ಲಕ್ಷ್ಮಣರನ್ನು ಯಜ್ಞ ಸಂರಕ್ಷಣೆಗೆ ಬೇಕಾಗಿ ಕಳುಹಿಸಿಕೊಡಬೇಕು ಅಂತ ಕೇಳಿಕೊಂಡಿರಂತೆ. ನಿಜ. ಆವಾಗ ಅಪ್ಪ ಬೇಡ ಅಂತ ಆಡಿದ್ರು. ಸತ್ಯ. ಆ ಬಳಿಕ ಗುರುಶ್ರೇಷ್ಠರಾದಂತ ವಸಿಷ್ಠರ ನಿರ್ದೇಶನವಾಯಿತು. ನಿಮ್ಮ ಕರಗಳನ್ನು ಹಿಡಿದು ಕಾನನದ ಹಾದಿಯಲ್ಲಿ ಮುಂದೊತ್ತಿ ಬಂದಂತ ವೇಳೆಯಲ್ಲಿ ಬಲ ಅತಿಬಲ ಎನ್ನುವಂತ ವಿದ್ಯೆಗಳ ಮಂತ್ರೋಪದೇಶವನ್ನು ನಮಗೆ ಮಾಡಿದಿರಿ. ಸತ್ಯ. ಆ ಬಳಿಕ ವಿಶೇಷವಾದಂತಹ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸಬಲ್ಲಂತಹ ಮಂತ್ರೋಪದೇಶವು ನಮ್ಮ ಪಾಲಿಗಾಯಿತು. ನಿಜ. ಇದರಿಂದ ನಮ್ಮ ಬದುಕು ಧನ್ಯವಾಯಿತು ಗುರುಗಳೇ. ಹೌದು. ಗುರುದೇವ, ಮಗು ನಿಮ್ಮ ಕೈ ಹಿಡಿದು ಅದೆಷ್ಟೋ ದೂರ ಕಾಡದಾರಿಯನ್ನು ನಾವು ಪ್ರವೇಶವನ್ನು ಮಾಡಿದವರಿದ್ದೇವೆ. ಸತ್ಯ. ಇದೇ ಸಂದರ್ಭದಲ್ಲಿ ಅಣ್ಣನಿಗೆ ಅನುಕೂಲವಾಗಲೆಂದು ಅದೆಷ್ಟೋ ವಿದ್ಯೆಗಳನ್ನು ನೀವು ಹೇಳಿಕೊಟ್ಟವರಿದ್ದೀರಿ. ನಿಜ. ಈ ಸಕಲ ವಿದ್ಯೆ ಎಲ್ಲವೂ ಅಣ್ಣನಿಂದಲೇ ನನಗೆ ಉಪದೇಶಿಸಲ್ಪಟ್ಟಿತ್ತು. ಹೌದು. ಇನ್ನು ಮುಂದಕ್ಕೆ ಹೋಗುವಾಗ ಯಜ್ಞಕಂಟಕರಾದಂತಹ ತಾಟಕಿ ನಮ್ಮ ಕಣ್ಣಿಗೆ ಎದುರಾದಳು. ಅವಳು ಹೆಣ್ಣಲ್ಲ, ಒಂದು ಹೆಮ್ಮಾರಿ ಎನ್ನುವಂತ ಕಾರಣಕ್ಕೆ ಅಣ್ಣನೇ ಅವಳನ್ನು ವಧಿಸದವಳಿದ್ದಾಳೆ. ಸತ್ಯ. ಅಷ್ಟು ಮಾತ್ರವಲ್ಲ, ಮುಂದೆ ಸಿಕ್ಕಿದ್ದು ಯಾರು? ಅವಳು ಇರುವರನ ಮಕ್ಕಳು ಮಾರೀಚ ಮತ್ತು ಸುಬಹು ಎನ್ನುವಂತ ದಾನವರು. ಹೌದು. ಮಾರೀಚರನ್ನು ಮಾನವಾಸ್ತ್ರದ ಮೂಲ ಕಡಲಾಚೆಗೆ ಹಾರಿಸಿ ಸುಬಹು ಎನ್ನುವಂತ ದೈತ್ಯರನ್ನು ಕೊಂದು ಕೆಡಹಿದವರಿದ್ದೇವೆ. ಹೌದು. ಲೋಕ ಕಲ್ಯಾಣ ಭಾರತವಾದಂತ ಈ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದಕ್ಕೆ ನಿಮ್ಮಿಂದ ಒಂದು ಅವಕಾಶ ನನಗೆ ಸಿಕ್ಕಿತ್ತು ಎಂದು ನಾನು ಹೇಳಿಕೊಳ್ಳುತ್ತಾ ಇದ್ದೇನೆ. ಇದರಿಂದ ನಾನು ಧನ್ಯನಾದೆ ಗುರುದೇವ. ಆದಿತ್ಯ ಗುರುಗಳೇ, ಕಂದ. ಆ ಬಳಿಕ ನೀವೇ ಆಡಿದವರು ಮಿಥಿಲಾ ಪಟ್ಟಣದ ಹಾದಿಯನ್ನು ಹಿಡಿದು ಮುಂದೆ ಹೋಗಬೇಕು. ಆವಾಗ ಆಶ್ರಮ ಪ್ರದೇಶ ಒಂದು ಸಿಕ್ಕಿತು. ಒಳ ಪ್ರವೇಶಿಸು ರಾಮ ಅಂತ ಸೂಚನೆ ಕೊಟ್ಟಿರಿ. ಒಳ ಪ್ರವೇಶಿಸಿದೆ. ನನ್ನ ಕಾಲು ಕಲ್ಲಿಗೆ ತಾಗಿದ್ದೇ ತಡ ಆ ಶಿಲೆಯೊಂದು ಮೂರ್ತ ರೂಪದಲ್ಲಿ ಸ್ತ್ರೀ ರೂಪವನ್ನು ಧರಿಸಿ ನಮ್ಮ ಕಣ್ಣ ಮುಂಭಾಗದಲ್ಲಿ ಕಾಣ ಸಿಕ್ಕಿತು. ಹೌದು. ಆವಾಗ ನೀವು ಆಡಿದ್ರಿ, ಏನು? ಗೌತಮರ ಶಾಪಕ್ಕೊಳಗಾದಂತಹ ಅಹಲ್ಯೆ ಇದ್ದಾಳೆ, ಸತ್ಯ. ನಿನ್ನಿಂದಲಾಗಿ ಅಹಲ್ಯೋದ್ಧರಣವಾಯಿತು ಅಂತ ಆಡಿದ್ರಿ. ಹೌದು. ಮುಂದೆ ಏನ ಗುರುಗಳೇ? ಮಕ್ಕಳೇ, ಈಗ ತಾನೇ ಬಂದು ಮಿಥಿಲಾ ನಗರವನ್ನು ಸೇರಿದ್ದೇವೆ. ಕತ್ತಲಾಗುತ್ತಾ ಉಂಟು. ಅಷ್ಟು ಮಾತ್ರವಲ್ಲ, ಜನಕರಾಯನು ತನ್ನ ಮಗಳಿಗೆ ಸ್ವಯಂವರವನ್ನು ಏರ್ಪಡಿಸಿದ್ದಾನೆ. ನಮ್ಮನ್ನು ಬರೆ ಹೇಳಿದ್ದಾನೆ, ನಾವಲ್ಲಿಗೆ ಹೋಗಬೇಕು. ಆದ್ರೆ ಈ ಹೊತ್ತಿಗೆ ಹೋಗುವುದಲ್ಲ, ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುವುದು, ತದನಂತರ ಆ ಬಳಿಗೆ ಹೋಗೋಣ. ಒಂದು ಕೋರಿಕೆ ಉಂಟು ಗುರುಗಳೇ. ಮಿಥಿಲಾ ಪಟ್ಟಣದ ಸೌಂದರ್ಯವನ್ನು ಕಣ್ತುಂಬಿಸಿಕೊಳ್ಳಬೇಕೆನ್ನುವ ಹಾಗೆ ನನ್ನ ಮನಸ್ಸು ಕಾತರಿಸುತ್ತಾ ಉಂಟು. ಅವಕಾಶ ಉಂಟೆ? ನಿನ್ನ ಇಚ್ಛೆಯಂತೆ ಆಗಲಿ ಕಂದ. ದಾರಿ ನಿರೀಕ್ಷೆಯಲ್ಲಿ ಆದೀತು ಗುರುಗಳೇ. ಸರದಿ ಕಲಾಭಿಮಾನಿಗಳಿಗೆ ವಂದಿಸುತ್ತ ಆಧರಣೀಯ ಕಲಾಭಿಮಾನಿಗಳೇ, ಫಲ್ಗುನಿ ಕಾಂಪ್ಲೆಕ್ಸ್ನ ಉದ್ಘಾಟನಾ ಈ ಸುಸಂದರ್ಭದಲ್ಲಿ ಇಂದಿನ ಯಕ್ಷ ಸೇವೆಯನ್ನು ಆಯೋಜಿಸಿದಂತಹ ಕಮಲ್ದೀಪ್ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ನ
ಶ್ರೀಯುತರಾದಂತಹ ಕಮಲಾಕ್ಷ ಆಲ್ವ, ದುರ್ಗಾದಾಸ್ ಶೆಟ್ಟಿ ಹಾಗೂ ಪ್ರದೀಪ್ ಕುಮಾರ್ ಶೆಟ್ಟಿ ಇವರಿಗೆ ಶ್ರೀ ಕ್ಷೇತ್ರ ಪಾವಂಜ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರ ಪರವಾಗಿ, ಮೇಳದ ಸಂಚಾಲಕರಾದಂತಹ ಶಿವದ ಪಟ್ಲ ಸತೀಶ್ ಶೆಟ್ಟಿ ಇವರ ಪರವಾಗಿ, ಅದೇ ರೀತಿ ಮೇಳದ ಎಲ್ಲ ಕಲಾವಿದರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತಹ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಪಾವಂಜಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯು ಸಕಲ ಆಯುರಾರೋಗ್ಯೈಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಆಶಿಸುತ್ತಾ ಪ್ರಾರ್ಥಿಸುತ್ತಾ, ಕಲಾಭಿಮಾನಿಗಳೇ, ಪೂರ್ವರಾತ್ರಿ ನಾವು ಶ್ರೀ ವಿಷ್ಣುಮೂರ್ತಿ ಯಕ್ಷಗಾನ ಸೇವಾ ಸಮಿತಿ ಪುಷ್ಪಪುರ ಮಳಲಿ ಇವರ ಬಾಬು ಮಳಲಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ವಟಾರದಲ್ಲಿ ಈ ವರ್ಷದ ನೂತನ ಕಥಾನನ ಅಯೋಧ್ಯಾದೀಪ ಎನ್ನುವಂತಹ ಆಖ್ಯಾನವನ್ನು ಆಡಿಬೆನಿಸಿ ತೋರಿಸುತ್ತಿದ್ದೇವೆ. ಅದೇ ರೀತಿ ಫೆಬ್ರವರಿ 4ರಂದು ಪಟ್ಲಾಭಿಮಾನಿ ಬಳಗ ಬಂಟ್ವಾಳ ಜಕ್ಕುಬೆಟ್ಟು ಇವರ ಬಾಬ್ತು ಬಂಟ್ವಾಳ ಜಕ್ಕುಬೆಟ್ಟುವಿನಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಆಖ್ಯಾನವನ್ನು, ಅದೇ ರೀತಿ ಜನವರಿ 20ರಂದು ಬೆಳುವಾಯಿನ ಖಂಡಿಕಾ ಗ್ರೀನ್ಸ್ ಕಲ್ಯಾಣ ಮಂಟಪದ ಉದ್ಘಾಟನಾ ಪ್ರಯುಕ್ತ ಬೆಳುವಾಯಿಯಲ್ಲಿ ಕಲ್ಯಾಣೋತ್ಸವ ಎನ್ನುವಂತಹ ಆಖ್ಯಾನವನ್ನು ಆಡಿಬೆನಿಸಿ ತೋರಿಸುವುದಕ್ಕಿದ್ದೇವೆ. ಫೆಬ್ರವರಿ 19ರಂದು ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ಸೇವಾ ಸಮಿತಿ ಕರ್ಪೆ ನೆಲ್ಕಾಜೆ ಇವರ ಬಾಬ್ತು ಕರ್ಪೆ ನೆಲ್ಕಾಜೆಯಲ್ಲಿ ಸುಂಕದಗಟ್ಟೆ ಮೇಳದವರಿಂದ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಆಖ್ಯಾನವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಲಾವಿದರಾದಂತಹ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಬೆಳೆಸುವುದರೊಂದಿಗೆ ಕಲಾಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸುತ್ತಾ ವಿಜ್ಞಾಪಿಸುತ್ತಾ, ಮುಂದಿನ ಕಥಾಭಾಗಕ್ಕೆ ಹೋಗುವುದಕ್ಕೆ ಸಭ್ಯ ಸಭಿಕರಲ್ಲಿ ಹಾಗೂ ಭಾಗವತರಲ್ಲಿ ಅಪ್ಪಣೆಯನ್ನು ಅನುಮತಿಯನ್ನು ಕೇಳುವುದರೊಂದಿಗೆ ಕಥಾಭಾಗವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನ ಗೆಲ್. ರಾಮನ ಬಾತೆಯಾಲಿಸುತ್ತ ಉಪವರದಿಯೇ ಹೂ ತಿರಿದು ಮಾಲಿಕೆ ರಚಿಸಿ, ಹೂ ತಿರಿದು ಮಾಲಿಕೆಯ ರಚಿಸಿ ಹಾರವೋ ಜಾರಿ ಸೀತೆಯಂಜನೆಯಿಂದ ನೆಗೆದು ರಾಮನ ಕೊರಳಿನಲ್ಲಿ ರಂಜಿಸಲು ಬೆಚ್ಚಿದಳು ರವಿಯಾದೆ, ರಾಮನು ಮೆಚ್ಚಿದಳು ಮನದಿ ಪ್ರೀತಿಗೆ. ಮುಚ್ಚಿ ಬಿಚ್ಚುದ ಲಕ್ಷ್ಮಿಗೆ ನಿಂದಿರಲು ಸಚ್ಚರಿದ ಮರದ ಪರಿಯ ಬೆಚ್ಚಿದಳು ಧರಣಿ ಜಾತೆ, ಬೆಚ್ಚಿದಳು ಸೋಮವದನೆ ಇವಳ ಬಲ್ಲೆ ಏನೇ ಹಂಸವೇ, ಸೋಮವದನೆ ಇವಳ ಬಲ್ಲೆ ಏನೇ ಹಂಸವೇ, ಪಲ್ಲೆ ಏನೇ ಹಂಸವೇ, ಪಲ್ಲೆ ಏನೇ ಹಂಸವೇ. ಹಿಂದೆ ಭೂಮಿಯೊಡಲ ನೀಳಿ ಬಂದ ಇದೆಯಲ್ಲವೇ, ಹಿಂದೆ ಭೂಮಿಯೊಡಲ ನೀಳಿ ಬಂದ ಸೀತೆಯಲ್ಲವೇ, ಎಳೆ ಹಂಸವೇ ಸೀತೆಯಲ್ಲವೇ, ಎಳೆ ಹಂಸವೇ ಸೀತೆಯಲ್ಲವೇ. ಓ ಹಂಸವೇ, ನಿನ್ನೊಂದಿಗೆ ಮಾತನಾಡುತ್ತಿರುವಂತಹ ನನ್ನ ಪರಿಚಯ ನಿನಗಿದೆಯೇ? ನನ್ನಂತೆ ಮುಖಬಿಂಬವನ್ನು ಹೊಂದಿದವಳು ನೀನು. ನಿನ್ನಲ್ಲಿ ನನ್ನ ಪರಿಚಯವನ್ನು ಹೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಜಾನಕಿ ಎನ್ನುವ ಹಾಗೆ, ಜನಕರಾಜನ ಮಗಳಾದುದರಿಂದ ನಾನು ಜಾನಕಿ. ಸೀತಾ ಎನ್ನುವ ಹಾಗೆ ನನಗೆ ಹೆಸರಿರಿಸಿದ್ದಾರೆ. ಈ ಹಿಂದೆ ನನ್ನ ಅಪ್ಪ ಜನಕರಾಜ ಪುತ್ರಕಾಮೇಷ್ಟಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಬಂಗಾರದ ನೇಗಿಲನ್ನು ಉಳುವಂತಹ ಕಾಲದಲ್ಲಿ ಆ ಬಂಗಾರದ ನೇಗಿಲಿಗೆ ಬಂಗಾರದ ಪೆಟ್ಟಿಗೆಯೊಂದು ಸಿಕ್ಕಿತಂತೆ. ಒಡೆದು ನೋಡಿದಾಗ ಹೆಣ್ಣು ಶಿಶು ನನ್ನನ್ನು ಕೊಂಡು ಹೋಗಿ ಸಾಕಿದ.
ನೇಗಿಲಿನ ತುದಿಯು ಭೂಮಿಗೆ ಸಂಧಿಸುವಂತಹ ರೇಖೆಗೆ ಸೀತಾ ಎನ್ನುವಂತಹ ಹೆಸರಿದೆ. ಆದ್ದರಿಂದಲೇ ನನಗೆ ಸೀತಾ ಎನ್ನುವ ಹಾಗೆ ಹೆಸರು. ಮಿಥಿಲೆ ನಮ್ಮ ರಾಜಧಾನಿ ಆದುದರಿಂದ ಮೈಥಿಲಿ. ವಿದೇಹ ವಂಶದಲ್ಲಿ ಹುಟ್ಟಿದ ಕಾರಣ ವೈದೇಹಿ. ಇದು ನನ್ನ ಪರಿಚಯ. ಹಂಸ ಕೋಗಿಲೆ ಕಂಠವನ್ನುಳ್ಳಂತೆ ಇವಳಿಗೆ ಕೋಗಿಲೆಯನ್ನೇ ಕರೆದು ಚೆಲುವ ರಾಮದಾಸರತೆಯು ಕೇಳೆ ಕೋಗಿಲೆ, ಚೆಲುವ ರಾಮದಾಸರತೆಯು ಕೇಳೆ ಕೋಗಿಲೆ, ಆ ಕೇಳಿ ಕೋಗಿಲೆ ಎನ್ನ ಮನದ ಸೂರ್ಯ ಕುಲ ಧೀರ ಶಾಂತ ಜರದಿ ಬಲ್ಲೆ ನಾನೆಲೆ, ಸೂರ್ಯ ಕುಲ ಧೀರ ಶಾಂತ ಜರದಿ ಬಲ್ಲೆ ನಾನೆಲೆ, ಬಲ್ಲೆ ನಾನೆಲೆ ಕೇಳಿ ಕೋಗಿಲೆ, ಆ ಕೇಳಿ ಕೋಗಿಲೆ ಬಲ್ಲೆ ನಾನೆಲೆ. ಓ ಕೋಗಿಲೆ, ಇತ್ತ ಬಾ, ನನ್ನ ಪರಿಚಯ ನಿನಗಿದೆ. ನಾನು ಸಾಮಾನ್ಯದವನಲ್ಲ. ಅಯೋಧ್ಯೆಯ ಅರಸರಾದಂತಹ ದಶರಥ ಭೂಪತಿಗಳ ಮಗನಿದ್ದೇನೆ. ಮಕ್ಕಳಿಲ್ಲದಂತ ವೇಳೆಯಲ್ಲಿ ಪುತ್ರಕಾಮೇಷ್ಟಿಯನ್ನು ಮಾಡಿದ್ರಂತೆ. ಯಜ್ಞೇಶ್ವರನೇ ತಂದುಕೊಟ್ಟಂತ ಪಾಯಸ ದ್ರವ್ಯವನ್ನು ಉಂಡಂತ 3 ಹೆಂಡತಿಯರಲ್ಲಿ 4 ಗಂಡು ಮಕ್ಕಳು. ಅವರಲ್ಲಿ ಹಿರಿಯವನಾದಂತ ನನ್ನ ಪರಿಚಯ ನಾನು ರಾಮ ಎನ್ನುವ ಹಾಗೆ. ಓ ಹಂಸವೇ, ಪಣವ ಗೆಲ್ದರಿಲ್ಲ ಬಲ್ಲದೆ ಕೇಳೆ ಹಂಸವೇ, ಪಣವ ಗೆಲ್ದರಿಲ್ಲ ಬಲ್ಲದೆ ಕೇಳೆ ಹಂಸವೇ, ಎನ್ನ ಮನದ ಮುರಳಿ ಉದುರುವುದು ವಿಜಯನಾದವೇ, ಎನ್ನ ಮನದ ಮುರಳಿಯುದುರುವುದು ವಿಜಯನಾದವೇ, ವಿಜಯನಾದವೇ ಕೇಳೆ ಹಂಸವೇ, ವಿಜಯನಾದವೇ ಕೇಳೆ ಹಂಸವೇ. ಓ ಹಂಸವೇ, ನಿನಗೊಂದು ವಿಷಯ ತಿಳಿದಿದೆಯೇ? ನಾಳೆಯ ದಿವಸ ನನಗೆ ಸ್ವಯಂವರ ಏರ್ಪಟ್ಟಿದೆ. ರಾಜಾದಿರಾಜರು ಬಂದು ಸೇರುವವರಿದ್ದಾರೆ. ನೀನು ಕೂಡ ಆ ಸ್ವಯಂವರಕ್ಕೆ ಬರಬೇಕು. ಆದ್ರೆ ಒಂದು ವಿಚಾರ, ಯಾರು ಶಿವಧನಸ್ಸನ್ನು ಹೆದೆಯೇರಿಸುತ್ತಾರೋ ಅಂತವರಿಗೆ ನನ್ನನ್ನು ಕೊಟ್ಟು ಲಗ್ನ ಮಾಡುವುದು ಎನ್ನುವ ಹಾಗೆ ನನ್ನ ಅಪ್ಪ ನಿಶ್ಚಯಿಸಿದ್ದಾನೆ. ಮತ್ತೊಂದು ವಿಷಯ ಗೊತ್ತುಂಟ, ಶಿವಧನುಸ್ಸನ್ನು ಮುರಿಯುವವರು ಯಾರೂ ಇಲ್ಲವಂತೆ. ನಿನಗೆ ಗೊತ್ತಿದೆಯೇ? ನನ್ನ ಶೌರ್ಯದ ಪರಿಚಯ ಇಲ್ಲವೇ? ಭದಕಿಯಲು ಕಂದರಾಮ ಶೌರ್ಯ ಮೇಘಲೆ, ಭದಕಿಯಲು ಕಂದರಾಮ ಶೌರ್ಯ ಮೇಘಲೆ, ಶೌರ್ಯ ಮೇಘಲೆ ಕನುವಿನಾಟ ನಡೆಯದವನ ಮುಂದೆ ಕೇಳೆ ಕೋಗಿಲೆ, ಕನುವಿನಾಟ ನಡೆಯದವನ ಮುಂದೆ ಕೇಳೆ ಕೋಗಿಲೆ, ಕೇಳೆ ಕೋಗಿಲೆ ಶೌರ್ಯ ಮೇಘಲೆ, ಕೇಳೆ ಕೋಗಿಲೆ ಶೌರ್ಯ ಮೇಘಲೆ. ಓ ಕೋಗಿಲೆ, ನಾನೇನು ಸಾಮಾನ್ಯದವನಲ್ಲ. ಗುರು ಶ್ರೇಷ್ಠರಾದಂತ ವಸಿಷ್ಠರ ಪೂರ್ಣಾನುಗ್ರಹಕ್ಕೆ ಪಾತ್ರನಾದವನಿದ್ದೇನೆ. ಅಷ್ಟು ಮಾತ್ರವಲ್ಲ, ವಿಶ್ವಾಮಿತ್ರರ ಶಿಷ್ಯನಿದ್ದೇನೆ. ಗಾಢ ದಾರಿಯಲ್ಲಿ ಬರುವಂತ ವೇಳೆಯಲ್ಲಿ ದುರುಳೆಯಾದಂತ ತಾಟಕಿಯನ್ನು ಕೊಂದವನಿದ್ದೇನೆ. ಅಷ್ಟು ಮಾತ್ರವಲ್ಲ, ದುರುಳನಾದಂತ ಸುಬಾಹುವನ್ನು ಮಡುಹಿದೆ. ಮಾರೀಚನೆನ್ನುವಂತ ದಾನವನನ್ನು ಮಾನವಾಸ್ತ್ರದ ಮೂಲಕ ಸಾಗರದ ಆಚೆಗೆ ಹಾರಿಸಿದವನಿದ್ದೇನೆ. ಇಂತಹ ರಾಮನ ಮುಂಭಾಗದಲ್ಲಿ ಶಿವಧನುಸಿನ ಆಟ ನಡೆದಿದೆ ಹೇಳು. ಕೇಳೆ ಹಂಸವೇ ಕೇಳೆ ಕೋಗಿಲೆ, ಕೇಳೆ ಹಂಸವೇ ಕೇಳೆ ಕೋಗಿಲೆ, ಕೇಳೆ ಹಂಸವೇ ಕೇಳೆ ಕೋಗಿಲೆ, ಕೇಳೆ ಯಾದಳು ಸೀತೆಯೇ ರಾಮ ಹೃದಯದಿ ಲೀಲೆಯಾದಳು ಸೀತೆಯೇ, ಪ್ರೇಮದ ವೀಣೆಯೊಳನು ರಾಗ ಮೀಟಿತು ಭಾವರಂಗದಲ್ಲಿ. ಅದೋ ಅದೋ ನೋಡಿದ್ದೀಯಾ? ಓ ನೋಡ್ತಾ ಇದ್ದೇನೆ. ನಮ್ಮ ಓಲೆಗೆ ಮನ್ನಣೆಯನ್ನು ಕೊಟ್ಟು ಅದೆಷ್ಟೋ ವೀರಾದಿ ವೀರರೆಲ್ಲ ಈ ಮಿಥಿಲ
ಜಿಲ್ಲೆಯ ಕಡೆಗೆ ಆಗಮಿಸುತ್ತಾ ನಮ್ಮ ಇದ್ದಾರೆ. ನಿರೀಕ್ಷೆ ಮಟ್ಟಕ್ಕಿಂತಲೂ ಅಧಿಕವಾಗಿ ಬಂದು ಸೇರಿದ್ದಾರೆ. ಛ ಛ ಛ ಛ. ಹೌದಲ್ಲ? ಎಲ್ಲರೂ ಯೋಗ್ಯತಾವಂತಾನೆ. ಹಾಗೆಂದು ಆ. ಬಂದವರಿಗೆ ಯಾವುದೇ ಕುಂದುಕೊರತೆಗಳು ನಮ್ಮ ಪುರದಲ್ಲಿ ಆಗಬಾರದು. ಅದು ಮುಖ್ಯ. ನಾಳೆ ಹಾಗೆ ಹೀಗೆ ಅಂತ ಹೇಳಬಾರದು. ವ್ಯವಸ್ಥೆ ನಿನ್ನ ಮೂಲಕ. ನಾನಿದ್ದೇನೆ, ನೀವು ಸ್ವಲ್ಪ ವಿಶ್ರಾಂತಿ ಮಾಡ್ಕೊಳ್ಳಿ. ಎಲ್ಲ ಬನ್ನಿ 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 ಬನ್ನಿ. ಜನಕ ಮಹಾರಾಜರ ಇದು ಜನಕ ಮಹಾರಾಜನ, ಅದು ನಾನಲ್ಲ, ಇದು ಜನ ಬೇರೆ. ಅದಿರ್ಲಿ, ನೀವೇನು ಇಲ್ಲಿ ಸ್ವಯಂವರಕ್ಕೆ ಇದು ಅರಸು ಮಕ್ಕಳಿಗೆ ಸೀಮಿತ. ಮತ್ತೆ ನಾನೆಂತ ಪ್ರೇತದಾಗೆ ಕಾಣ್ತೇನ? ಅರಸು ಮಗನಿಯ ಅರಸು ಮಗ ಅಲ್ವ? ಹೌದು. ಗೊತ್ತೇ ಆಗುದಿಲ್ಲ ಮಾರ್ರೆ. ಹಾಗೆ ಆಗ್ಲಿ, ತೊಂದರೆ ಇಲ್ಲ. ನಿಮಗೆ ಬೇಕಾ ಜನಕ ಮಹಾರಾಜ? ಅಲ್ಲಿ ನೋಡಿ, ನಮಸ್ಕಾರ. ಎಷ್ಟು ಕೈ ಮುಗಿತೀನಿ. ಧರ್ಮಕ್ಕಲ್ಲ, ಅತಿ ವಿನಯಂ ದೂತ ಲಕ್ಷಣ. ಧೂರ್ತ ಲಕ್ಷಣ. ಹಾಗೆ ಕೈ ಮುಗಿದು ಬೇಡ. ಬಹಳ ಸಂತೋಷವಾಯಿತು, ಬಂದಿದ್ದೀರಲ್ಲ. ಇದು ಆಸನ ಕುಳಿತುಕೊಳ್ಳುವುದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ತುಂಬಾ ದಣಿದಿದೆ. ವ್ಯವಸ್ಥೆ ಮಾಡು, ಕಡಿಮೆ ಮಾಡಬೇಡಿ. ನಮ್ಮ ನಿರೀಕ್ಷಾ ಮಟ್ಟಕ್ಕೆ ಅದಕ್ಕೆ ಜನ ಸೇರಿದ್ದಾರೆ. ಅದು ಸ್ವಲ್ಪ ಹೆಚ್ಚು ಕಡೆ. ದೂರದ ಪ್ರಯಾಣ. ಆಯ್ತಪ್ಪ, ಆಯ್ತಾಗ ನೀವು ಬಂದಿದ್ದೀರಲ್ಲ, ಕುತ್ಕೊಳ್ತಾ ನಿಂತ್ಕೊಳ್ತೀರಾ? ನಾವು ಸ್ವಲ್ಪ ಕುತ್ಕೊಳ್ತೇವೆ. ಹೌದಾ? ಸ್ವಲ್ಪ ವಿಶ್ರಾಂತಿ. ಬನ್ನಿ ಬನ್ನಿ ಬನ್ನಿ. ಇಡೀ ಎಲ್ಲಿಯಾದ್ರೂ ಎಲ್ಲಿ ಎಲ್ಲಿ ಇಡಬೇಕು? ಇಲ್ಲಿ ಸಭಿಕರಿಗೊಂದು ನಮಸ್ಕಾರ. ಅಲ್ಲಿ ಕಾಣುವುದಿಲ್ಲ ಅವರು. ಎಲ್ಲಿ ಬನ್ನಿ, ಅಲ್ಲಿ ಅಡ್ಡ ಆಗ್ತದೆ. ನೀವು ನನ್ನನ್ನೊಂದು ಇದು ಮಾಡ್ತಾ ಇದ್ದೀರಿ. ನೀವು ಇದ್ದಾಗದಲ್ಲ, ಬನ್ನಿ ಕೂತ್ಕೊಳ್ಳಿ, ಸುಧಾರಿಸಿಕೊಳ್ಳಿ ಮಾರದೆ. ಎಲ್ಲ ನಮ್ ತಗೊಳ್ಳಿ. ನೀವು ಹೋಗಿ. ಬನ್ನಿ ಬನ್ನಿ, ನೀವು ಇಲ್ಲಿ. ಹಾಗೆ ಅದು ನಮ್ಮದೇ ಹಾಗೆ ನಮ್ಮದೇ ಅಲ್ವಾ? ಬಹಳ ಸಂತೋಷ. ನಮ್ಮ ಮನ್ನಣೆಗೆ ಹೋಗೊಟ್ಟು ಸಕಾಲಕ್ಕೆ ಬಂದು ಸೇರಿದ್ದೀರಿ. ಮನ್ನಣೆ ಮನ್ನಣೆ. ಬಹಳ ಸಂತೋಷವಾಯಿತು. ಏನು ತೊಂದರೆ ಆಗಬಾರ್ದು, ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ. ನೀವು ಕುಡಿಯುವುದು ಉಂಟಾ? ಎಂತ ಉಂಟು? ಅಲ್ಲ, ಅಲ್ಲ ಇದು ನಿಮಗಂತದ್ದು ಬೇಕು. ಅಲ್ಲ ನಿಮ್ಮಲ್ಲಿ ಎಂತ ಉಂಟು? ತಣ್ಣೀರ, ಬಿಸಿ ನೀರ, ಮದ್ಯವ, ಅದೇ ಅದೇ ಎಳನೀರ. ಮಧ್ಯ ಅದಿ. ಮದ್ಯ ಕುಡಿತೀರಾ ನೀವು? ಅಲ್ಲ ಮಧ್ಯಮ. ಬಿಸಿಯೂ ಅಲ್ಲ, ತಣ್ಣಗೂ ಅಲ್ಲ, ನಿಮಗೆಲ್ಲ ಆಗ್ತಲ್ಲ. ಮತ್ತೆ ಕೈ ಕಾಲಿಗೆಲ್ಲ ನೀರು ತೊಳೆದೇ ಬಂದದ್ದು. ಹೌದಲ್ಲ? ಸಂತೋಷ. ಏನು ಬೇಕಾದ್ರೂ ಕೇಳಿ ಪಡ್ಕೊಳ್ಳಿ, ನಿಮ್ಮದೇ ಮನೆ. ಬಹಳ ಸಂತೋಷ ಆಯಿತು. ಆದ್ರೆ ಅದು ಮುಖ್ಯವಲ್ಲ, ಪ್ರಮುಖವಾದ ಇನ್ನುಂಟು. ನೀವು ನಾನಾ ಊರಿಂದ ಬಂದಿದ್ದೀರಿ, ಸರಿಯಾಗಿ ನಮಗೆ ಪರಿಚಯ ಇಲ್ಲ. ಆದ್ದರಿಂದ ನಿಮ್ಮ ಸಂಕ್ಷಿಪ್ತ ವಿಳಾಸ ಬೇಕಾಗ್ತದೆ. ಯಾಕಂದ್ರೆ ನಾಳೆ ಹೆಚ್ಚು ಕಡಿಮೆ ಆದ್ರೆ ಊರಿಗೆ ಸಭ್ಯತನನ್ನು ಉಳಿಸಿಕೊಳ್ಳಿ. ಆಯ್ತಾ? ತಾವು ಯಾರು, ಎಲ್ಲಿಂದ ಬಂದದ್ದು, ನಿಮ್ಮ ಊರು, ನಿಮ್ಮ ತಂದೆ ತಾಯಿ, ನಿಮ್ಮ ಹೆಸರು. ನಿಮ್ಮ ಊರು ಕಾಂಬೋಜ. ಕಾಂಬೋಜ. ಕಾಂಬೋಜ ಕಾಂಬೋಜ. ನಿಮ್ಮ ಹೆಸರು ವಿಕ್ರಮ. ವಿಕ್ರಮಯ್ಯ. ವಿಕ್ರಮ. ತಂದೆ ಚಂದ್ರಶೇಖರ. ಚಂದ್ರಶೇಖರ. ಚಂದ್ರಶೇಖರ ನಮ್ಮ ಕಣ್ಣ. ನಿಮ್ಗೆ ಪರಿಚಯ ಉಂಟಾ? ದೊಡ್ಡ ಅಧಿಕ ಪ್ರಸಂಗ ಮಾರ್ರೆ ನೀವು. ಇಲ್ಲದ ಕಲ ಕೈ ಹಾಕುದು ಯಾಕೆ? ನಿಮಗೆ ಬರ್ತದೆ ಇಲ್ಲಿ. ಪರಿಚಯ ಮಾಡಿ ನೀವು ಮಾಡಿ ಹೊಡೆದ. ಇನ್ನೇನಾದ್ರೂ ಉಂಟಾ? ಇಲ್ಲ ಈ ಕಡೆಗೆ. ಅದು ಎಂತದ್ದು ಮರ, ನನಗೆ ಅರ್ಥವೇ ಆಗುದಿಲ್ಲ ಅದು. ನಮಸ್ಕಾರ. ಬಂತು. ನಿಮ್ಮ ಊರು? ವಂಗದೇಶ. ವಂಗದೇಶ. ವೀರಸೇನನ ಮಗ ಶೂರಸೇನ. ವೀರಸೇನ ಮಗ ಶೂರಸೇನ. ಸಾಕಲ್ಲ? ಸಾಕು. ಇದು ನೋಡಿ, ಒಳ್ಳೆ ಮುತ್ತಿನ ಹಾಗೆ ಉಂಟು. ನಮಸ್ಕಾರ ಸರ್. ನಮಸ್ಕಾರ. ಇದು ನಿಮ್ಮ ಬಗ್ಗೆ. ನೀವು, ನಿಮ್ಮ ಊರು? ಕಾಶ್ಮೀರ. ಏನಾಯ್ತು ಅಲ್ಲಿ? ಇರುವಾಗ ಚಿತ್ತ? ಕಾಶ್ಮೀರ ಅಂತ ಅಲ್ಲ. ಹೌದು, ಏನಾಯ್ತು ಈಗ? ಕಾಶ್ಮೀರದವರನ್ನೆಲ್ಲ ನಂಬಲಿಕ್ಕೆ ಆಗುದಿಲ್ಲ. ಯಾಕೆ? ಸಿಡಿಸ್ತಾರೆ. ಈಗ ಬದಲಾಗಿದೆ, ಮೊದಲಾಗಿ ಇಲ್ಲ. ಆಯ್ತಾ? ತೊಂದ್ರೆ ಇಲ್ಲ. ಅಲ್ಲ ಕಾಶ್ಮೀರದಲ್ಲಿ ಎಲ್ಲಿ ಆಯ್ತಿವಾರೆ ನಿಮ್ಮದು? ಅದು ನಿಮಗೆ ಯಾಕೆ? ನಿಮ್ಮ ಸುಖ ದುಃಖ ಮಾತಾಡಿ. ಇದು ದೊಡ್ಡ ತಲೆ ತಿನ್ನುವ ಜನ ಮಾಡ. ನೀವು ಅಲ್ಲಿ ಕೂತ್ಕೊಳ್ಳಿ. ಅದು ನಿಮ್ಮ ಕಾಶ್ಮೀರ. ಅದು 370 ಸಿಕ್ತ್ರ ಉಂಟಾ? ಈಗ 370 ಅಲ್ಲ, 144. ಆದಿತ್ತು. ಕಾಶ್ಮೀರ. ನಿಮ್ಮ ಹೆಸರು? ಚಂದ್ರಸೇನ. ಚಂದ್ರಸೇನ. ತಂದೆ? ತಂದೆ ಇಲ್ಲ. ತಂದೆ ಇಲ್ಲ. ತಂದೆ ಇಲ್ಲದೆ ಹುಟ್ಟಿ. ತಂದೆ ಈಗ ಇಲ್ಲ ಅಂದ್ರೆ ತೀರಿ ಹೋಗಿದ್ದಾರೆ. ದಿವಂಗತ. ದಿವಂಗತ ತಂದೆ. ಸರಿ ಇಲ್ಲ. ಹೆಸರು ಬೇಡ. ಅಯ್ಯ ನೋಡಿ, ಮುತ್ತಿದಾಗ ಉಂಟದು. ನಮಸ್ಕಾರ. ನಮಗ ನಿಮ್ಮ ಹೊಡಿತೀರ ಮಾರ್ರೆ ನೀವು. ನೀವು ಮೈ ಮೇಲೆ ಬೀಳುದೇನು? ಕಾಣುದಿಲ್ಲ ಸಭೆಗೆ. ಮುಖಾರವಿಂದ ಕಾಣಬೇಕು. ನಮಸ್ಕಾರ. ಸಾಕು ಸಾಕು. ನಿಮ್ಮದು ಸಂಕ್ಷಿಪ್ತವಾಗಿ ಸ್ವಲ್ಪ ಹೇಳ್ಬೇಕಾಗ್ತದೆ. ಕೇಳುವಂತವರಾಗಿ. ಹೇಳುವಂತವರಾಗಿ. ಎಲ್ಲಿಂದ ಪ್ರಾರಂಭಿಸೋದು? ನಿಮ್ಮ ಊರು? ಊರು
ಊರು ಹಾ. ಬೋಜ. ಬೊಜ್ಜ. ಬುಜ್ಜ ಬೇಡ. ಇವರಿಗೆ ಬೊಜ್ಜ ಬೇಡ. ಹೀ, ನನಗೆ ಬುಜ್ಜ ಬೇಡ ಹೇಳಿದ್ದಲ್ಲ, ಮತ್ತೆ? ಅಕ್ಷರದಲ್ಲಿ ಬೊಜ್ಜ ಬೇಡ. ಒತ್ತು ಭೋಜ ದೇಶ. ಭೋಜ ಭೋಜ ದೇಶ. ಭೋಜ ದೇಶ. ಭೋಜ ಭೋಜ ದೇಶ. ಭೋಜ ದೇಶ. ಆಮೇಲೆ ನಿಮ್ಮ ಹೆಸರು? ಹೆಸರು ಹಾ. ಧೀರೇಂದ್ರ. ಧೀರೇಂದ್ರ, ಶಿವನೇ ಶಂಭುಲಿಂಗ ಧೀರೇಂದ್ರ. ಯಾವುದಾದ್ರೂ ಒಂದು ಹೇಳಿ. ಒಂದು ಶಿವನೇ ಶಂಭುಲಿಂಗ, ಇಲ್ಲ ಇದೆ ಧೀರೇಂದ್ರ. ಅಲ್ಲ, ಅದು ದೇವರು, ಕುಲದೇವರು. ಧೀರೇಂದ್ರ. 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 ಮಗ ಉಪೇಂದ್ರ. ನೀವು ಮಗ ಆಗ್ಲಿಲ್ಲ ಎಂತ ನೀವು ಸುಮ್ಮನೆ. ಅಪ್ಪ ಗೊತ್ತಾಗಲಿಲ್ಲ. ಅಪ್ಪ ಶೂರೇಂದ್ರ. ಸುರೇಂದ್ರ. ಸುರೇಂದ್ರ ಅಲ್ಲ ಇವರೇ. ಮತ್ತೆ? ಶೂ 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 ಹಾಕಿ. ಸಣ್ಣ ಶೂ ಸಣ್ಣದ ದೊಡ್ಡ ಶೂ ಹಾಕಿ ನೀವು. ದೊಡ್ಡ ಶೂ. ಶೂ ಎಳಿಬೇಕಾ? ಶೂ ಶೂ ದೀರ್ಘ. ಶೂರೇಂದ್ರ. 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 ತಾಯಿ? ತಾಯಿ ಹಾ. ಶ್ರೀಮತಿ ಕುಮಾರಿ. ಅಯ್ಯೋ, ತಲೆ ತಿನ್ನೋ ವ್ಯವಹಾರವೇ. ಈ ಕುಮಾರಿ ಶ್ರೀಮತಿ ಎಂತದಯ್ಯ ಅದು? ಎಂತಾಯ್ತು? ಹಾಗೆಲ್ಲ ಕ್ರಮ ಉಂಟಾ? ತಾಯಿ ಹೆಸರು ಕುಮಾರಿ ಎಂಬುದಾಗಿ. ಹಾ. ಮದುವೆ ಆದ್ಮೇಲೆ ಶ್ರೀಮತಿ ಬೇಡುವ, ಮತ್ತಿದ್ದವ ಶ್ರೀಮತಿ ಅಂತ ಸೇರಿಸುವುದಿಲ್ವಾ? ಅದಕ್ಕೆ ಶ್ರೀಮತಿ ಕುಮಾರಿ. ಹಾಗೆ ಕುಮಾರಿ. ಕುಂಭರಾಶಿ, ಶತಭಿಷ ನಕ್ಷತ್ರ. ನಿಮ್ಮ ಜಾತಕಕ್ಕೆ ಮಣ್ಣು ಹಾಕ್ಲಿಕ್ಕೆ. ನಿಮ್ಮ ಜಾತಕ ಯಾರು ಹೇಳಿದ್ದಾರೆ? ಮದುವೆ ಆಗುದಲ್ವಾ? ಹೆಣ್ಣಿನ ಜಾತಕ, ನಮ್ಮ ಜಾತಕ ಅಲ್ಲಿ ಜಾತಕ ಕೂಡಿ ಬರುವ ಪ್ರಶ್ನೆ ಇಲ್ಲ. ಇಲ್ಲಿ ಸಾಮರ್ಥ್ಯವೇ. ಹಣ ಬಲ್ಪ್ ಉಂಟಲ್ಲ ನಿಮ್ಮಲ್ಲಿ? ಬಲ್ಬ್ ಉಂಟು. ಬಲ್ಪ್ ಉಂಟಲ್ಲ? ಬಲ್ಬ್ ಉಂಟು. ಅದಿದ್ರೆ ಸಾಕಾಗ್ತದೆ. ಇನ್ನೇನಾದ್ರೂ ಉಂಟು ನಿಮ್ದು ಹಾಕ್ಲಿಕ್ಕೆ? ಇನ್ನೆಂತದಿಲ್ಲ. ಇಲ್ಲ ಅಲ್ಲ. ಆಯ್ಕೊಳ್ಳಿ. ಯಾವುದು? ನಿಮ್ಮ ರುಜು ಬೇಕಾಗ್ತದೆ. ಅಯ್ಯೋ, ನನಗೆ ನಾಚಿಕೆ ಆಗ್ತಾ ಬರ್ತೀವಿ ಮಾತು ಹೇಳುವಾಗ. ಇದಿಲ್ವಾ? ಉಂಟು. ಮತ್ತೆ ಅದನ್ನು ಇನ್ನೊಬ್ಬರು ನೋಡಿ ಅಲ್ಲಿಗೆ ಹಾಕ್ತಾರೆ. ಇದನ್ನೆಂತ ಮಾಡ್ಲಿಕ್ಕೆ ಆಗುದಿಲ್ಲ. ತಲೆ ಬೇಕು. ಅದು ಉಂಟು ಅದರಲ್ಲಿ. ಸಾಕು. ಆದಿತ್ತಲ್ಲ, ಸಂತೋಷ. ಇನ್ನು ಶಿವಧನುಸ್ಸು ತರಬೇಕು. ಶಿವಧನುಸ್ಸು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಭಾರ ಉಂಟದು. ಇನ್ನು ಮಗಳನ್ನು ಶೃಂಗರಿಸಿ ಮದುಮಗಳ ಶೃಂಗಾರ ಮಾಡಿ ಮಂಟಪ ಕರ್ಕೊಂಡು ಬಂದು ನೋಡೋಣ. ಎಂತದಯ್ಯ, ನೋಡ್ಬೇಕಾಗಿಲ್ಲ. ಮದುಮಗಳು ಬಂದಿದ್ದಾರೆ, ಶಿವಧನುಸ್ಸು ಬಂದಿದೆ. ಇನ್ನು ನೀವು ಏನು, ನೀವು ಎಷ್ಟು, ನಿಮ್ಮ ಪರಾಕ್ರಮ ಎಲ್ಲಿ ಹೇಗೆ ಎಂಬುದು ಸ್ಪರ್ಧೆಗೆ ಅವಕಾಶ. ಒಂದು ಸಣ್ಣವರಿಗೆ ಮೊದಲ ಅವಕಾಶ ಕೊಡಿ. ಚಿಕ್ಕದಿನ ಮೇಲೆ ಮೊದಲು ಯಾರು? ಎತ್ತಬೇಕಾದ್ರು ನಿಮ್ಮ ಇದನ್ನೆತ್ತಿದ್ರೆ ಈಗ ಮದುವೆ ಮಾಡಿಸ್ತೀರಿ. ಹುಡುಗಿ ಇದ್ದಾಳೆ. ಪ್ರೋತ್ಸಾಹ ಪ್ರೋತ್ಸಾಹ ಪ್ರೋತ್ಸಾಹ. ಕೈ ಕೈ ಚಪ್ಪಾಳೆ, ಕೈ ಚಪ್ಪ. ನಿಮಗೆ ಮತ್ಸರ ಅಂತದಯ್ಯ. ನೀವು ಕೂಡ ಇದು ಮಾಡಿ. ಬರಲಿ 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 ಬರಲಿ. ಈಗ ಪ್ರಥಮವಾದಂತಹ ಪ್ರಯತ್ನ. ಮೂರುಂಟು ಮೂರುಂಟು ಮೂರು ಅವಕಾಶ. ಮೂರುಂಟಾ? ಒಂದು ಹೋಯ್ತು, ಎರಡಾಯ್ತು, ಕೊನೆಯ ಅವಕಾಶ ಮೂರನೇದ್ದು. ಇನ್ನೊಂದುಂಟು ಇನ್ನೊಂದುಂಟು. ಇನ್ನೊಂದು ಆಗ ಮುರುಂಟಿ ಬಿದ್ದದ. ಕೈ ಜಾರ್ತಾ ಉಂಟಾ? ಆಗುದಿಲ್ಲೋ? ಹೋಗ್ಬೇಡಿ, ಫಲಹಾರ ಉಂಟು, ಆಮೇಲೆ ಊಟ ಮಾಡಿ ಹೋಗಿ. ಆಯ್ತಾ? ಹಾ.
ಇದು ಪಣಾಂತರ ಒಂದು ತೀರ್ಮಾನ ಮಾಡಿ ಆಗಿದೆ. ನಮ್ಮನ್ನು ಅಷ್ಟು ದೂರದಿಂದ ಇದಕ್ಕೆ ಕರೆದದ್ದ ನೀನು? ಸಣ್ಣ ನಾವೆಲ್ಲ ಎಂತೆಂಥ ಬಿಲ್ಲನ್ನೆಲ್ಲ ನೋಡಿದವರು. ಸಣ್ಣ ಸಣ್ಣ ಬಿಲ್ಲೆಲ್ಲ ಕಾಣುದೇ ಇಲ್ಲ, ದೊಡ್ಡ ದೊಡ್ಡದೇ ಬಿಲ್ಲು ನೋಡಿದ್ದಾರಂತೆ. ಹೇಳಿದ್ದು ಸರಿ. ಇಷ್ಟರವರೆಗೆ ಬಿಲ್ಲನ್ನು ನೋಡಿದ್ದು ಮಾತ್ರ. ದೇವರಾಣೆ ಒಂದು ಬಿಲ್ಲು ಸಹ ಎತ್ತಲಿಲ್ಲ. ದೊಡ್ಡ ಬಿಲ್ಲನ್ನೇ ನಾವು ಎತ್ತಿದವರಿದ್ದೇವೆ. ನೀವು ಅವ್ರದ್ದು ಇದು ಮಾಡುದು ಬೇಡ. ಹೌದು, ಅಲ್ಲ ಅವನ ಕಾರ್ಯವೇ ಅದು. ಈಗ ಎಡಗೈಯಲ್ಲಿ ಒಂದೇ ಕೈಯಲ್ಲಿ ಒಂದು ಕೈಯಲ್ಲಿ ಒಂದು ಕೈಯಲ್ಲಿ ಎತ್ತುತ್ತಾ ಇದ್ದಾರೆ. ಒಂದು ಕೈಯಲ್ಲಿ ಎತ್ತುತ್ತಾ ಇದ್ದಾರೆ. ಈಗ ಬಿದ್ದಿದ್ದಾರೆ. ನೀವು ಎಂತದ್ದು ಒಂದು ಕೈ ಹೋದ್ರೇನು, ಇನ್ನೊಂದು ಕೈ ದೇವರು ಎರಡು ಕೈ ಕೊಟ್ಟಿದ್ದಾರೆ. ಎರಡನೇ ಪ್ರಯೋಗ, ಎರಡನೇ ಕೈ, ಎರಡು ಕೈ ಎತ್ತಾ ಇದ್ದಾರೆ. ಈಗ ಪುಣ್ಯಾತ್ಮ, ಸ್ವಲ್ಪ ಕೈ ಕೊಡು ಸಾಕು. ನೀನು ನಿಮ್ಮದು ಮುಗೀತಾ? ವಿಷಯ ಉಂಟು. ಎಂತದ್ದು ನಿಮ್ಮ ವಿಷಯ ಇಲ್ಲದ ಯಾವಾಗ? ನಾನು ಎತ್ತದಿರುವ ಕಾರಣ ಎಂತದ್ದು? ಯಾಕೆ? ಒಮ್ಮೆ ಹುಡುಗಿಯನ್ನು ಸರಿಯಾಗಿ ನೋಡಂತೆ. ಇಂತಹ ಸುಂದರನಿಗೆ ಅದು ಒಂದು ಆದಿತ. ನಮಗೆ ಅದೆಲ್ಲ ಬೇಡ, ನಮ್ಮದು ಬೇರೆ. ಮತ್ತೊಂದು ವಿಷಯ, ಇಷ್ಟು ದೂರದ್ದೆಲ್ಲ ಹುಡುಗಿಯನ್ನು ಮದುವೆ ಆದ್ರೆ ಸ್ವಲ್ಪ ಕಷ್ಟ. ಯಾಕೆ? ಅವರು 25 ಸಲ ಕರೆಯುವುದು, ಊಟಕ್ಕೆ ಬನ್ನಿ ಅಂತ. ಖರ್ಚು ಹೆಚ್ಚಲ್ಲ. ಮೊದಲೇ ಆಲೋಚನೆ ಮಾಡುತ್ತಿದೆ. ನಾವು ಹತ್ತಿರದಲ್ಲೇ ನೋಡ್ತೇವೆ. ಬರುವ ಖರ್ಚಾದ್ರೂ ಉಳಿತಿತ್ತು. ಆದ್ರೂ ಒಂದು ಬರುವ ಹೇಗೆ ಮಾಡಿದಾರೆ ನೋಡುವ. ನೋಡಿ ಇವರೇ ಓಂಗುವರೆ. ಎಂತದ ಅವರದ್ದು ಊರು ಓಂಗುವವರ ವಂಗ ದೇಶ. ವಂಗ ಅಂತ ಹೇಳಿದ್ರೆ ಏಕವಚನ ಆಗುದಿಲ್ವಾ? ಒಂಗುರೆ ನೋಡಿ, ಒಂಗುರೆ ನೋಡಿ. ಅವರು ಪಾಪ ಸೋತೆವು ಅಂತ ಹೇಳಿ ಪಾಪ ತಲೆಬೇಸಿಯಲ್ಲಿ ಏನೆಲ್ಲ ಮಾತಾಡ್ತಾ ಇದ್ದಾರೆ. ಸರಿಯೇ ಮಾತಾಡಿ. ಹೌದಾ? ಬೇಸರ ಮಾಡಬೇಡಿ ಇವರೇ, ವಂಗ ದೇಶದವರೇ. ನಾವು ಸೋತೆವು ಅಂತ ಹೇಳಿ ಖಿನ್ನತೆಗೆ ಒಳಗಾಗಬೇಡಿ, ಭಾವೋದ್ವೇಗಕ್ಕೆ ಒಳಗಾಗಬೇಡಿ. ಇವತ್ತು ಸೋತಿರಿ ಅಂತ ಆದ್ರೆ ನಾಳೆ ಇನ್ನೊಂದು ಕ್ಷೇತ್ರವನ್ನು ಸೇರಿ ಅಲ್ಲಿ ಏನಾದ್ರೂ ಪಣ ಇದ್ರೆ ನಿಮ್ಮದಾದಂತಹ ಸ್ಪರ್ಧೆಯನ್ನು ನೀಡಿ. ಸೋತಿರೋ ಬೇಸರ ಬೇಡ, ಮತ್ತೊಂದು ಸ್ವಯಂವರ ಮಂಟಪವನ್ನು ಸೇರಿ ಅಲ್ಲಿ ಸ್ಪರ್ಧೆಯನ್ನು ಕೊಡಿ. ಅಲ್ಲಿಯೂ ಸೋತಿರಿ ಅಂತ ಆದ್ರೆ ಬೇಸರ ಮಾಡಬೇಡಿ, ಮತ್ತೊಂದು ಕ್ಷೇತ್ರವನ್ನು ಸೇರಿ ಅಲ್ಲಿಯೂ ಸ್ಪರ್ಧೆಯನ್ನು ನೀಡಿ. ಸೋತಿರಿ ಅಂತ ಆದ್ರೆ ಮತ್ತೆ ಅಭ್ಯಾಸ ಆಗ್ತದೆ. ಅನುಭವದ ಮಾತ ನಿನ್ನದಿದು. ನಿಮ್ಮದು ಹಿತ ನುಡಿಯ. ಅವ್ರು ಸೋತು ಸುಣ್ಣ ಆಗಿದ್ದಾರೆ. ಬೇಡ ನನಗೆ ಇನ್ನೊಂದು ಅವಕಾಶ. ಬೇಡ. ಕಾಶ್ಮೀರ ಈಗ ನಿಮಗೊಂದು ಅವಕಾಶ ಬಿಡಬೇಡಿ. ಅವರಿಂದ ಆಗ್ಲಿಲ್ಲ. ಅವರೆಲ್ಲ ಸುಮ್ಮನೆ ಬಾಯಲ್ಲಿ ಮಾತ್ರ. ಮಾಲೆ ಉಂಟಾ? ಮಾಲೆ ಉಂಟು. ಮಾಲೆ ಅದ ಉಂಟು, ನನಗೆ ಕೈ ತೋರಿಸಿದಷ್ಟೇ. ಹಾಗೆ ಕಾಶ್ಮೀರ ಪ್ರೋತ್ಸಾಹ. ಒಂದು ಬಾರಿಗೆ ಸೋತೀರಿ, ಅವಕಾಶ 3 ಉಂಟು. ಆಗುದಿಲ್ಲ ಅಂತ ಗೊತ್ತುಂಟು, ಸುಮ್ಮನೆ ಅಲ್ಲಿಂದ ಎಲ್ಲ. ಎರಡನೇ ಬಾರಿಗೆ ಅವರ ಮೀಸೆ ನೋಡಿ. ಮೀಸೆ ಅವರ ದಾತಂತದ್ದು. ಮರ್ಯಾದೆ ತೆಗಿತೀರ ಮಾರಾರೆ. ಪೌರುಷದ ಪತಾಕೆ. ಅವನ ಕರ್ಮ, ಅವನಿಗೆ ಪ್ರಾಯ ಆಗ್ಲಿಲ್ಲ. ಇಷ್ಟು ಬೇಗ ಮದುವೆ ಮಾಡುದಿಲ್ಲ ಅಂತ ಗೊತ್ತುಂಟು, ಮೀಸೆ ಬರ್ಲಿಲ್ಲ ಅಂತ. ಅದಕ್ಕೆ ಪಾಪ ಎಲ್ಲಿಯ ಹೋಗಿ ಹಾಸ್ಯಗಾರರ ಮೀಸೆ ಕದ್ದಿಕೊಂಡು ಅಲ್ಲಿಗೆ ಅಂಟಿಸಿಕೊಂಡು ಬಂದದ್ದು. ಅಲ್ಲಿ ಹಾಸ್ಯಗಾರ ಹುಡುಕುತ್ತಾನೆ ಈಗ. ಪಾಪ ಆ ಬಾಲನಿಗೆ ತಲೆ ಬಿಸಿ ಆಗಬಹುದು. ಇದು ಹೇಳಿಬೇಡ, ಇದು ಕಟ್ಟು ಹುಟ್ಟಿದ್ದು. ಹಾಗಾದ್ರೆ ಕಟ್ಟಿದ್ದೆಲ್ಲ ಇವರೇ ಪಾಪ ಅವರನ್ನು ಊಟಕ್ಕೆ ಕಳಿಸಿ ಮೆಲ್ಲ ಹೋಗಿ, ಆಯ್ತಾ? ಜಾರ್ತದೆ, ಒಟ್ಟಿಗೆ ಹೋಗ. ಅಲ್ಲ ನೀವೇನು ಕೂತ್ಕೊಳ್ಳುದು? ಆಯ್ತು.
ಎಲ್ಲರ ಆಶೀರ್ವಾದ ಇರಲಿ. ನಾನಿನ್ನು ಹುಡುಗಿಯನ್ನು ವರಸುದಲ್ಲ. ವರಿಸಿ ನಿಮ್ಮದು ಇದಾಗಿದೆ ಇಲ್ಲಿ. ಯಾವುದು ಇದು ಅವರೆಲ್ಲ ಸೋತದಲ್ಲ. ಅವರು ಸೋತ್ರ ನೀವು ಸೋಲಿಕೊಂಡಲ್ಲ. ನಾನು ಯಾಕೆ ಎತ್ತಬೇಕು? ಅವರದ್ದು ಬೇರೆ ನಿಮ್ಮದು ಬೇರೆ. ಪ್ರದರ್ಶನ ಆಗ್ಲೇಬೇಕು. ಬಿಟ್ಟಿ ನಮಸ್ಕಾರ ಸಾಕು. ನೀವು ಇದು ಸಲ್ಲಕವಾದಂತಹ ವಿಚಾರ. ಕಿರಿದು ಕ್ಷಣದಲ್ಲಿ ಎತ್ತಿ ತೋರ್ಪೆನು ಬಿಲ್ಲನೀಗ. ಹಳಗನ್ನಡ ಕಾಂಬೆಯ ನನ್ನ ಪೌರುಷದ ಪಥ ತೋರ್ಪಿನ್. ಮೂರು ಅವಕಾಶ ಉಂಟು. ಒಂದೇ ಸಾಕು. ಅಲ್ಲ ಕೇಳಿದ್ ನಾನು. ಇದು ಭಾರತ ಏನಾದ್ರೂ ಉಂಟಾ? ಎಂತದ್ದು ಕಲ್ಲು ಯಾಕೆ ಇದು ಸಾಕಾಗುದಿಲ್ಲ ಅಂತ. ಕಟ್ಲಿಕ್ಕೆ ಆಗುದಿಲ್ಲ ಅದು. ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹ. ಹುಡಿ ಉಂಟಾ? ಹುಡಿ ಇಲ್ಲ, ಅಲ್ಲಿ ಮಣ್ಣುಂಟಲ್ಲ. ಇವ ಮಣ್ಣ ಕೊನೆಗೆ ಹೋಗುದು ಅಲ್ಲಿಗೆ ಅಲ್ವ? ಭೂಮಿ ಪ್ರೋತ್ಸಾಹ. ಈಗ ಬರ್ಲಿ ಮೇಲೆ ಬರ್ಲಿ. ಒತ್ತುದಲ್ಲ ಎತ್ತುವುದು. ಅಲ್ಲಿ ಏನು ಮಾಡ್ತೀರಿ ನೀವು? ಕೂತ್ಕೊಂಡು ಏನು ಮಾಡ್ತೀರಿ? ಅಲ್ಲ ಆಗುದಿಲ್ವಾ ಅಂತ. ಇನ್ನೆರಡು ಅವಕಾಶ ಉಂಟು. ಬೇಡ. ಯಾಕೆ ಆಗುವುದಿಲ್ಲ? ಯಾಕೆ ಗೊತ್ತುಂಟ? ಯಾಕೆ? ನನಗೆ ಗೊತ್ತಿತ್ತು. ನನಗೆ ಬಿಲ್ಲನ್ನು ಎತ್ತಿ ಸ್ವಯಂವರದಲ್ಲಿ ಹುಡುಗಿಯನ್ನು ವರಿಸುವುದಕ್ಕೆ ಆಗುದಿಲ್ಲ ಅಂತ ಮೊದಲೇ ಗೊತ್ತುಂಟು. ಯಾಕೆ ಆಗುದಿಲ್ಲ? ಯಾಕೆ? ನನ್ನ ಜಾತಕದಲ್ಲಿ ಉಂಟು ಕುಜ ದೋಷ ಅಂತ. ಕುಜ ಶಾಂತಿ ಮಾಡಿದ್ರೆ ಮಾತ್ರ ಮದುವೆ ಆಗುದಂತ ಉಂಟು. ಯಾಕೆ ಮಾಡ್ಲಿಲ್ಲ? ನಮ್ಮ ಅಂಬರೀಷ್ ಭಟ್ರಿಗೆ ಪುರ್ಸೋತಿಲ್ಲ ಅಂತ. ಅವರೇ ಆಗ್ಬೇಕು. ಧರ್ಮಕ್ಕಲ್ಲಪ್ಪ, ಅವರಿಗೆ ಪಾಪ ಕಾರ್ಯಕ್ರಮ ತುಂಬಾ ಉಂಟು. ಮತ್ತೊಂದುಂಟು. ಏನು? ನಾನು ನಿಜವಾಗಿ ನನಗೆ ಬೇಕಾಗಿ ಅಲ್ಲ ಇವರೇ. ಮತ್ತೆ ಯಾರ ಕರ್ಮಕ್ಕೆ ಅಲ್ಲ, ಮನೆಯವರ ಕರ್ಮಕ್ಕೆ. ಕರ್ಮ ಅಲ್ಲ, ಮನೆಯವರಿಗೆ ಬೇಕಾಗಿ ನಾನು ಸ್ವಯಂವರಕ್ಕೆ ಬಂದದ್ದು. ಯಾಕೆ? ಅದ್ಯಾಕೆ? ನಮ್ಮ ಅರಮನೆಯಲ್ಲಿ ಒಂದೇ ಒಂದು ಹೆಣ್ಣು ಸಂತಾನ ಇಲ್ಲ. ನಾಗದೋಷ ಇರಬೇಕು. ಈ ಅಲ್ಲ ಇವರೇ ಇದ್ರು ಮೊದಲೆಲ್ಲ ಅಳಿದು ಹೋಗಿದ್ದಾರೆ. ಹಾಗಾಗಿ ಬೇಕಾಗಿ ಇದಕ್ಕೆ ಬಂದದ್ದು. ಯಾಕೆ? ಧರ್ಮಕ್ಕೊಂದು ಗೃಹಲಕ್ಷ್ಮಿ ಹೋಗ್ತದಲ್ಲ. ಇದು ಕಾಣುವಾಗ ಹೇಗೆ ಕಾಣ್ತಾ ನಿಮಗೆ? ಇದು ನೋಡುವಾಗ ಧರ್ಮಕ್ಕೆ 2000. ನೀವು ಎಲ್ಲಿ ಧರ್ಮಕ್ಕೆ ಸಿಗ್ತದೆ ಅಂತಲೇ ಕಾಯಿರಿ. ಆಯ್ತಾ? ಬಜ್ಜಾರೆ ನಿಲ್ಲಿ ಬಜ್ಜಾರೆ ಬುಜ್ಜಿ ಅಲ್ಲ ಮಾರೆ, ಭೋಜರೆ. ಭೋಜ. ನೀವು ಸೋತಿರಿ ಅಂತ ಬೇಸರ ಮಾಡಬೇಡಿ. ಇಲ್ಲಿ ಸೋತ್ರೆ ಏನಂತೆ, ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿಯೂ ಪ್ರಯತ್ನ ಪಡಿ. ಅಲ್ಲಿಯೂ ಸೋತಿರಾ, ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿಯೂ ಪ್ರಯತ್ನ ಪಡಿ. ಇನ್ನೂ ಸೋತಿರಾ, ಇನ್ನೊಂದು. ಯಾರೋ ಒಬ್ಬ ಅವತ್ತು ಹುಚ್ಚ ಹೇಳಿದ್ದಾರೆ. ಇದನ್ನ ಆಗ ಯಾರೋ ನರಸತ್ತವ ಇಲ್ಲೇ ಹೇಳಿದ. ಕೈಗೊಡಿ. ಪ್ರಯತ್ನ ಪಟ್ಟಿದ್ದಾರೆ, ಆದ್ರೆ ಪ್ರಯೋಜನ ಆಗಿಲ್ಲ ಅಷ್ಟೇ. ಏನೋ ಒಂದು ಸದ್ದು ಕೇಳುತ್ತಾ ಇದೆ. ಪುಷ್ಪದ ವಿಮಾನವನ್ನು ಏರಿ ಅಂಬರ ಪಥದಲ್ಲಿ ಸಂಚರಿಸುತ್ತಿರುವಂತಹ ವೇಳೆಯಲ್ಲಿ ಏನಿದು
ಮತ್ತು ಏನು ಗದ್ದಲ? ವಿಮಾನವನ್ನು ಇಳಿಸಿದೆ ಅಂತಾದ್ರೆ ಭೂಮಂಡಲದಲ್ಲಿರುವಂತಹ ಎಲ್ಲ ರಾಜಕುಮಾರರು ಬಂದು ಸೇರಿದ್ದಾರೆ. ಏನೋ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯುತ್ತಿದೆ. ಸಭೆಯನ್ನು ನೋಡಿದಾಗ ನನಗೆ ಅರ್ಥವಾಗುತ್ತದೆ. ಏನು, ಯಾಕೆ, ಎಲ್ಲಿ, ಹೇಳುವವರು ಹೇಳುವವರು. ನೀನೇನು ಪ್ರೇತದಂತೆ ನನ್ನ ಹಿಂದೆ ಸುತ್ತು ಬರುವುದು? ಹುಡುಕಿದ್ದು ಯಾವುದನ್ನು? ಮುಂದೆ ಎಲ್ಲಿ ಹಿಂದೆ ಎಲ್ಲಿ ಇದ್ದ ಗೊತ್ತಾಗ್ಲಿಲ್ಲ. ನಿನ್ನ ಕಣ್ಣು ಒಡೆದು ಹೋಗಲಿಕ್ಕೆ ಹಾಗಲ್ಲ, ಲೆಕ್ಕ ಮಾಡಿದ್ದೆ 1 2 3 4 5 6 7 8 9 10 ಲೆಕ್ಕ ಎಲ್ಲ ಮಾಡಿ ನಿನ್ನ ಜೀವನ ಪೂರ್ತಿ ಆಗ್ಲಿಕ್ಕಿಲ್ಲ. ಅವರು ಇಷ್ಟು ತಡ ಆದದ್ದು ಯಾಕೆ ಅಂತ ನನಗೆ ಗೊತ್ತಾಯ್ತು. 10 ತಲೆ. ಅದೇ ಇಷ್ಟು ತಡ ಆಗುದಕ್ಕೆ ಕಾರಣ ಗೊತ್ತಾಯ್ತು. ಎಂತದ್ದು? 10 ತಲೆ ಉಂಟಲ್ಲ, ಬೆಳಿಗ್ಗೆ ಎದ್ದು ಪಾಪ ಒಂದೊಂದೇ ತಲೆದ್ದು ಅಲ್ಲೂ ಉಜ್ಜಿ 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 ಅವನ ಎದೆಗೆ ತಿಳಿಬೇಕಾ? ಒಂದು ವಿಷಯ, ಅದು ನೀವು ಜನ ಯಾರದ ಗೊತ್ತಾಗ್ಲಿಲ್ಲ. ಲಂಕೇಶ. ಲಂಕೇಶ ಅಲ್ಲ, ಬರ್ದಾಗ್ತಾರಲ್ಲ. ಲಂಕಾ ರಾಷ್ಟ್ರದ ಅಧಿಪತಿ ಹೆಸರು ರಾವಣೇಶ್ವರ. ಯಾರು? ರೇವಣ್ಣ. ರೇವಣ್ಣ ಅಲ್ಲ, ರಾವಣ ಅಂತ. ಅದು ನಿನ್ನ ದೊಡ್ಡ ಅಪ್ಪ, ಪಾಪಿ ಮಗನೇ. ಇವರ ತಂದೆಯ ಬಗ್ಗೆ ಕೇಳಿದ್ದೇನೆ. ಅವ ವಿಶ್ವಾಸಿನ ಮಗ ಅಲ್ವಾ? ಮಿಶ್ರವಾಸು. ಗೊತ್ತಾಯ್ತು. ಏ ಪಾಪಿ ಮಕ್ಕಳೇ, ಯಾಕೆ ನೀವು ಅದಕ್ಕೆ ಪಿಂಡ ಬಿಡ್ತೀರಿ? ಇದು ನೀವು ವಿಶ್ರವಾಸು ಅವರ ಮಗ, ನೀವು ಬ್ರಹ್ಮ. ವಿಶ್ರವಾಸು ಬ್ರಹ್ಮ. ಇಲ್ಲಿ ಒಂದು ಸ್ವಯಂವರ ಅಂತ. ಹೌದು. ಹೌದೌದು. ಯಾರಿಗೆ? ಅದು ಅಮ್ಮನಿಗೆ. ನಿನ್ನ ಹೆತ್ತ ಅಮ್ಮನಿ? ಅದೇ ನನ್ನ ಅಮ್ಮನಿಗಲ್ಲ, ಮತ್ತೆ ನಮ್ಮ ಅರಸರ ಮಗಳಿಗೆ. ಓ, ಅರಸರ ಮಗಳು ನಿಮಗೆಲ್ಲ ಅಮ್ಮ? ಅಮ್ಮನಿಗೆ ಸಮ. ನಾನೀಗ ಅಪ್ಪ ಬಂದಿದ್ದೇನೆ. ಮೇಲೆ ನೋಡು, ಆಕಾಶ ಅಂತ ಉಂಟು. ಏಳು ಕೆಳಗೇಳು, ಏಳೇಳು ಲೋಕದ ಅಧಿಪತಿ ರಾವಣೇಶ್ವರ. ಏಳು ಅಪ್ಪ ಅಂತ ಕರೀದ್ರೆ 77 77. ಮತ್ತೊಂದು, ಈಗ ಇವರೆಲ್ಲ ಸೋಲಲ್ಪಟ್ಟ ಪ್ರಯತ್ನ ಪಟ್ಟಿದ್ದೆ, ಸೋತ್ರು. ಹುಡುಗಿಯನ್ನು ಕರಿ ದಾರೆ ಎರೆದು ಅದಾಗುದಿಲ್ಲ. ನಾನು ಇವರು ಕೇಳುದಿಲ್ಲ, ಅವರು ಸ್ಪರ್ಧೆ ಭಾಗವಹಿಸಲಿಲ್ಲ ಅಂತ. ಇವರಲ್ಲಿ ಇನ್ನೂ ಸ್ಪರ್ಧೆ ಅಂತ. ನೀವೊಂದು ಪ್ರಯತ್ನ ಮಾಡಿ, ನೀವೆಷ್ಟು ನಮಗೆಲ್ಲ ಗೊತ್ತಾಗಬೇಕು. ನಿಮ್ಮ ಬಗ್ಗೆ ಕೇಳಿದ್ದೆ ಹೊರತು ನೋಡ್ಲಿಲ್ಲ ಅಲ್ಲ. ಅಷ್ಟೇ ಅಷ್ಟೇ. ಹುಡುಗಿ ಒದಗಿದ್ದಾರೆ. ಒಂದು ಪ್ರಯತ್ನ ಮಾಡಿ. ರಾವಣೇಶ್ವರ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿಂದೆ ಬರುವಾಗ ನಾನು ಇದ್ದೇನೆ, ಆಯ್ತಾ? ಭೋಜ ದೇಶದವರೆಗೆ ವಿಮಾನದಲ್ಲಿ ಹೋಗ್ಬೋದಲ್ಲ. ನಮ್ಮಲ್ಲಿ ಉಂಟು, ರಥ ಉಂಟು. ಮತ್ತೇನಾಯ್ತು? ಗಾಳಿ ಕಡಿಮೆ ಉಂಟು ಅಂತ. ಮೇಲೆ ಗಾಳಿ ಒಳ್ಳೆ ಸಿಗ್ತದೆ. ಗಾಳಿ ನಿಮ್ಮ ಹೊಟ್ಟೆಯಲ್ಲಿ ಉಂಟಲ್ಲ, ಸಾಕು. ಇದು ಅಮೃತ ಬಳ್ಳಿ ಅಂತ ಸಿಗ್ತದೆ. ಹೌದು, ಭಾರಿ ಒಳ್ಳೇದು. ಯಾಕೆ? ಗಂಟು ಬೇನೆಗೆ. ಏ ಪಾಪಿ ಮಗನೇ, ಅದನ್ನು ಹತ್ತಿ ಹೇಳಿದ್ರೆ ನಿನಗೂ ಬೇಕಾದಿ. ಅದಕ್ಕೆ ಅಮೃತ ಬಳ್ಳಿಯು ಅದಕ್ಕೆ ನಾವು ಹತ್ತುದಿಲ್ಲ, ಅಲ್ಲೇ ಕೂತ್ಕೊಳ್ಳುದು. ಈಗ ನಾನು ಹಾಗೆ ಮಾಡ್ಬೇಕು. ನೀವು ಪ್ರಯತ್ನ ಮಾಡಿ. ನೀವು 3 ಅವಕಾಶ ಉಂಟು. ಇದೀಗ ರಾವಣೇಶ್ವರ ಮಹಾಪ್ರಭುಗಳು ಆಗುದಿಲ್ವಾ? ಪರೀಕ್ಷೆ ಮಾಡಿದ ಆಗುದಿಲ್ವಾ? ಆಗ ಹರ ಶಂಭೋ ಮಹದೇವ ಶೇಷರಾವರ ವಲ್ಲಭ ವಲ್ಲಭ ಲಂಕೇಶರಿಂದ ಈಗ ಮನದೊಳು ಸೀತೆಯ ಜನ ನಗುತ್ತಲೇ. ನಮಗೆ ಇವರ ಸ್ಥಿತಿಯನ್ನು ನೋಡಿ ನಗಬೇಕು ಆಳಬೇಕು ಒಂದು ಅರ್ಥವಾಗುತ್ತಾ ಇಲ್ಲ. ಹೇಳುವುದಕ್ಕೆ ದಶಕಂಠನಂತೆ 10 ತಲೆಯಂತೆ 20 ತೋಳುಗಳಂತೆ ಈ ಸ್ವಯಂವರ ಮಂಟಪಕ್ಕೆ ಬಂದು ಒಂದು ಶಿವಧನಸನ್ನು ಎತ್ತುವುದಕ್ಕೆ ಇವರಿಂದ ಅಸಾಧ್ಯವಾಗಿ ಹೋಯಿತಲ್ಲ. ಅಯ್ಯೋ, ಇವರ ಜನ್ಮವೇ ಏನು ಶಿವಧನು ಸನ್ನೆತ್ತುವಲ್ಲಿ ಏನೋ ಕೈ ಜಾರಿದ್ದು ಕೆಳಗೆ ಬಿದ್ದು ಬಿಟ್ಟೆ. ಕರ್ಣ ಕರ್ಕಶವಾಗಿರುವಂತಹ
ಕಟು ನುಡಿಯನ್ನು ಕಾಲಿಸಿ ಬಿಟ್ಟನಲ್ಲ, ಯಾರು ಎಲ್ಲಿ ಎಂಬುದಾಗಿ ನೋಡಿದೆ ಅಂತಾದ್ರೆ ಅಲಗ ಸೊಕ್ಕಿನ ಹೆಣ್ಣೆ ಅಹಂಕಾರಿಣಿ ನನ್ನನ್ನು ಉದ್ದೇಶಪೂರ್ವಕವಾಗಿ ಅಪಮಾನಗೊಳಿಸಿದೆಯ ನಕ್ಕಯ್ಯ. ನಿನ್ನನ್ನು ಇಂದಲ್ಲ ಒಂದು ದಿವಸ ಗೆದ್ದಿಕೊಂಡು ಅಲ್ಲ ಹೊತ್ತುಕೊಂಡು ಹೋಗಿ ಸ್ವರ್ಣಲಂಕೆಯಲ್ಲಿರಿಸದೇ ಇದ್ದರೆ ನಾನು ದಶಕಂಠನಲ್ಲ, ರಾವಣೇಶ್ವರನಲ್ಲ. ನೋಡಿದ್ದೀಯಾ, ಅದೆಷ್ಟೋ ವೀರಾದಿ ವೀರರೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಶಿವಧನಸನ್ನು ಹೆದೆ ಏರಿಸುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಹಾಗಾದ್ರೆ ನಾವಿರಿಸಿದಂತಹ ಪಣ ಎನ್ನುವುದು ಪಣವಾಗಿಯೇ ಉಳಿಯಿತಲ್ಲ. ಉಳಿಯಬಹುದೇ? ಮಗಳನ್ನು ಯಾರಿಗೆ ಮದುವೆ ಮಾಡಿಕೊಡುವುದು ಒಂದು ಅರ್ಥವಾಗುವುದಿಲ್ಲ. ಏನು ಮಾಡೋಣ? ಪಾದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ ಅಂತ ಹೇಳು. ನಿಮ್ಮದಾದಂತಹ ಪಾದದರ್ಶನದಿಂದ ನಮ್ಮ ಮಿಥಿಲೆಯೇ ಪಾವನವಾಯಿತು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ನಿಮ್ಮನ್ನು ನೋಡಿದವನು ನಾನಿದ್ದೇನೆ, ಮಾತ್ರವಲ್ಲ ನಿಮ್ಮ ಬಗ್ಗೆ ಸ್ವಲ್ಪ ಸ್ವಲ್ಪ ಕೇಳಿ ತಿಳಿದವನು ನಾನಿದ್ದೇನೆ. ಆದರೆ ನಿಮ್ಮ ಜೊತೆಯಲ್ಲಿರುವ ಈ ವೀರ ಬಾಲಕರು ಯಾರು ಎನ್ನುವುದು ಅರ್ಥವಾಗುವುದಿಲ್ಲ. ಅಯ್ಯ ರಾಜನ್, ನನ್ನ ಜೊತೆಗೆ ಇರುವಂತಹ ಮಕ್ಕಳು ಸಾಮಾನ್ಯರಲ್ಲ. ಅಂದ್ರೆ ಅಯೋಧ್ಯೆಯ ದಶರಥನ ಪುತ್ರರು ಇರುವರು. ಈತನೇ ರಾಮ, ಆತ ಲಕ್ಷ್ಮಣ. ಸಂತೋಷವಾಯಿತು. ಮಗಳಿಗೆ ಸ್ವಯಂವರವನ್ನು ಏರ್ಪಡಿಸಿದ್ದೇನೆ. ಅಂತಹ ಶುಭ ಕಾರ್ಯದಲ್ಲಿ ತಾವುಗಳು ಕೂಡ ಪಾಲ್ಗೊಳ್ಳಬೇಕು ಎನ್ನುವುದಾಗಿ ನನ್ನ ಮನದ ಬಯಕೆ ಸ್ವಾಮಿ. ನಿಮ್ಮ ಇಚ್ಛೆಯಂತೆ ಆಗಲಿ. ಏನಂತೆ ಏನಂತೆ ಏನು ಹೇಳ್ತಾ ಇದ್ದಾರೆ ನೋಡಿ ಒಂಗುವರೆ. ವಂಗ ದೇಶದವ್ರು ನೀನು ಸಿಟ್ಟಿನಲ್ಲಿರುವಾಗೆಲ್ಲ ಹೀಗೆ ಹೇಳ್ಬಾರ್ದು. ಹಾರಿದ್ದೀರಿ. ಯಾಕೆ ಹಾರಿದ್ದು ಅಂತ ಹೇಳಿ ಆಡ್ತಿದ್ರೆ ನಾನ್ ಸ್ವಲ್ಪ ಆಡ್ತಿದ್ದೆ. ಈಗ ನಿಂಗೆ ವಿಷಯ ಗೊತ್ತಾಗ್ಲಿಲ್ಲ. ನಾವು ಈಗ ಬಿಸಿ ಆಗದೆ ಮತ್ತೆ ಯಾವಾಗ ಬಿಸಿ ಯಾಕೆ ಕಾರಣ ಬೇಕಲ್ಲ. ಈಗ ನಾವೆಲ್ಲ ಯಾರು? ಒಂದು ಊರಿನ ಅರಸರು, ವೀರರು, ಪರಾಕ್ರಮಿಗಳು. ನಿನ್ನ ವಿಚಾರ ಬಿಟ್ಟು ನಿನಗೆ ಯಾವುದೂ ಇಲ್ಲ. ಮಾನ ಮರಿ ಅದ್ಯಾರು ಹೇಳಿದ್ ಯಾವುದಿಲ್ಲ ನಮಗೆ ಗೊತ್ತಾಗಿದೆ. ಆದ್ರೆ ಇವರನ್ನು ಕಂಡೆಯ ಇಬ್ಬರು ಬಾಲಕರು ನಮ್ ಕಣ್ಣು ಕೂಡ ಕಣ್ಣು ಬಿಲ್ಲನ್ನೆತ್ತುವುದಕ್ಕಾಗಿ ಬಂದಿದ್ದಾರೆ. ಇವರು ಬದುಕೇನಿಲ್ಲ. ಹೌದೇನೋ? ನಿನ್ನೆ ಮೊನ್ನೆ ಬಂದಂತ ಮಳೆಗೆ ಹುಟ್ಟಿದಂತ ಅಣಬೆಗಳು. ಹೌದಾ? ನಮ್ಮಂತ ವೀರರು, ಶೂರರು, ಪೌರುಷದ ಪೂಜಲಿಂಗ ವಿಸ್ಫುಲಿಂಗ ನೋಡಿದ್ಯಾ ನಮ್ಮನ್ನು? ಮೀಸೆ ಹೊತ್ತವರಿದ್ದೇವೆ, ಇನ್ನೂ ಮೀಸೆ ಮೂಡದವರಿದ್ದಾರೆ, ಮೀಸೆ ಬಂದರು ಕಿತ್ತವರು ಇದ್ದಾರೆ. ಇಂಥ ಘಟಾನುಘಟಿಗಳು ವೀರರು ಇರುವಾಗ ನಿಮ್ಮ ಚಿತ್ತವನ್ನು ಬಿಲ್ಲಿನತ್ತ ಹಾರಿಸಿದ್ದೀರಲ್ಲ. ಹೋಗಿರ ಎಲ್ಲಿಯಾದ್ರೂ ಚಿನ್ನಿ ತಂಟು ಪುಗರಿ ಏನಾದ್ರೂ ಇದ್ರೆ ಆಡಿ ತುಂಬಿದಾದ ಸಭೆ
ಪಟ್ಟೆ. ಯಾರೆಂದು ತಿರುಗಿ ನೋಡಿದರೆ ಅರಸರು ಜನಕರ ಏರ್ಪಡಿಸಿದಂತಹ ಸ್ವಯಂವರ ಕೂಟಕ್ಕೆ ಬಂದವರು ನೀವು. ಶಿವಧನುಸ್ಸನ್ನು ಎದೆ ಹೇರಿಸಲಾಗದೆ ಹಿಂದೆ ಸರಿದು ನಮ್ಮನ್ನು ಕಂಡು ಅಪಹಾಸ್ಯ ಮಾಡುತ್ತಾ ಇದ್ದೀರಾ. ಅದರ ಅಣ್ಣನನ್ನು ಕಂಡು ಏನಂತ ಆಡಿದ್ದು ನೀನು? ನೀವೆಲ್ಲ ಆಡಿದರೆ ಏನು ಮಹಾ? ನೀವೆಲ್ಲ ಮೇಕೆ ಸಮೂಹ ಇದ್ದ ಹಾಗೆ, ನಿಮ್ಮಂತ ಮೇಕೆ ಸಮೂಹ ಮಧ್ಯದಲ್ಲಿ ನನ್ನ ಅಣ್ಣ ಮೃಗರಾಜನಿದ್ದ ಹಾಗೆ, ನನ್ನ ಅಣ್ಣನ ಬಗ್ಗೆ ತಿಳಿಯದೆ ಏನು ಗೊತ್ತಿಲ್ಲದೆ ತುಂಬಿದಂತ ಸಭೆಯಲ್ಲಿ ಈ ರೀತಿಯಾದ ಮಾತನ್ನು ಆಡಿದೆ ಅಲ್ಲ. ಎಂತದ ಮಹಾ ನಿನ್ನ ಅಣ್ಣ? ಏನು ಮೇಲಿಂದ ಬಿದ್ದದ್ದ? ಅಲ್ಲ ಭೂಮಿ ಹೊಡಿದು ಎದ್ದದ್ದ? ಏನು ಮಾಡಿದ? ನನ್ನ ಅಣ್ಣನ ಬಗ್ಗೆ ತಿಳಿಯದೆ ತುಂಬಿದಾದ ಸಭೆಯಲ್ಲಿ ಅಪಹಾಸ್ಯದ ನುಡಿಗಳನ್ನು ಆಡುತ್ತಾ ಇದ್ದೀರಾ. ಆದರೂ ಒಂದೆರಡು ಮಾತುಗಳು ಗುರುಗಳಾದಂತಹ ವಿಶ್ವಾಮಿತ್ರರಿಂದಲೇ ಅನುಗ್ರಹಿತನಾದವ. ಅಷ್ಟು ಮಾತ್ರವಲ್ಲ, ಗುರುಗಳು ಹೇಳಿಕೊಟ್ಟಂತ ಬಲಾತಿಬಲ ಎನ್ನುವಂತ ವಿದ್ಯೆಯನ್ನು ಕರಗತ ಮಾಡಿಕೊಂಡವ. ನಿಶಿಶರ ಕೂಟವನ್ನು ತರಿದು ಅಪ್ಪರಿಸಿದಂತ ಸೂರ್ಯ ವಂಶಜ ಅಂತವನ ಬಗ್ಗೆ ಇನ್ನು ಒಂದು ಈ ತುಂಬಿದ ಸಭೆಯಲ್ಲಿ ಆಡಿದನಂತಾದ್ರೆ ನಿನ್ನ ನಾಲಗೆ ಗುರುದೇವ ಅಥವಾ ಅದು ಜನ ಪಾಪ ರಾಮ ಗುರುಗಳೇ, ಜನಕ ಜನನಿಯರಲ್ಲೇ ಗುರುವಿನ ಗೊತ್ತಲೇ ಜನ ಮಹಿಮಾ ಕೋಶಿಕರ ನುಡಿಯಂತೆ ಮೃಡನ ಬೆಳಗುವುದರ ನಳಿನ ಲಾಭ ನಳಿನ ಲಾಭ. ಗುರುಗಳಾದಂಥ ವಿಶ್ವಾಮಿತ್ರರಿಂದ ಆಜ್ಞಪ್ತನಾಗಿದ್ದೇನೆ. ಸಭಾ ಪ್ರವೇಶವನ್ನು ಮಾಡಿದ್ದೇನೆ. ಬಿಲ್ಲನ್ನು ಹೆದೇರಿಸುವಂತ ಪೂರ್ವದಲ್ಲಿ ಮಾಡಬೇಕಾದಂಥ ಕರ್ತವ್ಯಗಳನ್ನು ನಿರ್ವಹಿಸಲೇಬೇಕು. ಅದಕ್ಕೆ ಬೇಕಾಗಿ ಗುರುವರಿಯರಾದಂಥ ವಿಶ್ವಾಮಿತ್ರರ ಪಾದಗಳಿಗೆ ಎರಗುತ್ತಾ ಇದ್ದೇನೆ. ರಾಜ ಋಷಿಯಾದಂಥ ಜನಕರ ಮಹಾರಾಜರಿಗೂ ಪ್ರಣಾಮಗಳನ್ನು ಸಲ್ಲಿಸಿದ್ದಾಗಿದೆ. ಮಾತೆಯರನ್ನು, ಪಿತನನ್ನು, ಗುರುಗಳಾದಂಥ ವಸಿಷ್ಠರನ್ನು ಅಂತರಂಗದಲ್ಲಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಮಹಾದೇವನಿಗೆ ಪೊಡಮಟ್ಟು ಶಿವಧನುಸ್ಸಿಗೆ ಶಿರವನ್ನು ತಗ್ಗಿಸಿ, ವಿದ್ವಜ್ಜನ ಪರಿವೇಷ್ಟಿತವಾದಂಥ ಈ ಸಭೆಗೂ ಶಿರವನ್ನು ತಗ್ಗಿಸಿ ಇದೋ ಶಿವಧನುಸ್ಸನ್ನು ಹೆದೆಯೇರಿಸುವುದಕ್ಕೆ ಪ್ರಯತ್ನಿಸುತ್ತೇನೆ. ನಮೋ ಶ್ರೀ ಶಿವಾರ್ಥ ದೇಹ ಭಕ್ತ್ಯಾವಂದ್ಯ ದಾಕ್ಷಾಯಣಿ ಯತ್ನ ತತ್ಪರ ರಾಮಮೇಕಂ ಪಾಹಿ ಪರಮೇಶ್ವರಿ ಜಯ 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 ಜಯ. ಚಂದ ಜಯ ಶ್ರೀ ರಘುರಾಮನಿಗೆ ಮಾಲೈಕಿ ಸೀತೆಯು ಪದ ಕೆರಗೆ ಪದ ಕೆರಗನು. ನಮ್ಮ ಪೂರ್ವಜರಿಂದಲೇ ಬಳುವಳಿಯಾಗಿ ಬಂದಂತಹ ಶಿವಧನಸನ್ನು ಹೆದೆಯೇರಿಸುವುದರ ಮೂಲಕವಾಗಿ ನನ್ನ ಮಗಳನ್ನು ಪಡೆದವನಿದ್ದು. ಹಾಗಾದ ಕಾರಣ ಇದೋ ನನ್ನ ಮಗಳನ್ನು ನಿನ್ನ ಕರಗಳಿಗೆ ಒಪ್ಪಿಸುತ್ತಾ ಇದ್ದೇನೆ. ಅಷ್ಟೇ ಸಾಕಾಗುವುದಿಲ್ಲ, ನನ್ನ ಮಗಳಾದಂತಹ ಊರ್ಮಿಳೆಯನ್ನು ನಿನ್ನ ತಮ್ಮನಾದಂತಹ ಲಕ್ಷ್ಮಣನಿಗೂ ಹಾಗೂ ನನ್ನ ತಮ್ಮನ ಮಕ್ಕಳಾದಂತಹ ಶ್ರುತಕೀರ್ತಿ ಹಾಗೂ ಮಾಂಡವ್ಯ ಇವರನ್ನು ಭರತ ಶತ್ರುಘ್ನರಿಗೂ ಮದುವೆ ಮಾಡಿಕೊಡಬೇಕು ಎನ್ನುವ ಹಾಗೆ ಅವರೆಲ್ಲ ಹೇಳುತ್ತಾ ಇದ್ದಾರೆ. ಹಾಗಾದ ಕಾರಣ ಓಲೆಯನ್ನು ಬರೆದು ಅಯೋಧ್ಯೆಗೆ ಕಳಿಸಿಕೊಡುವುದರ ಮೂಲಕವಾಗಿ ಯಾವಾಗ ದಿಬ್ಬಣಿಗರಾಗಿ ಬರ್ತಾರೆ ಎನ್ನುವಂತಹ ನಿರೀಕ್ಷೆಯಲ್ಲೇ ನಾವೆಲ್ಲರೂ ಇರೋಣ.
ಶಿವನದೋಳು ನಾನು ಸದಾ ಕಾಲವಾಗಿ ಪೂಜಿಸ್ತಾ ಇರುವರು ನನ್ನ ಕುಲದೇವರು ಆ ಸದಾಶಿವನಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಚತುರ್ದಶ ಭುವನದಲ್ಲಳ ರಾವಣ ಆತನ ಪ್ರೀತಿಯ ತಂಗಿ ಶೂರ್ಪಣಖಿ ಸಂತೋಷದಿಂದ ಕಾಲವನ್ನು ಕಳೀತಾ ಇದ್ದೆ. ನನ್ನಣ್ಣ ನಮ್ಮವರು ಸೇರಿ ನನಗೆ ಪಾತಾಳದ ಲೋಕದ ಅಧಿಕಾರಿಯಾಗಿರುತ್ತಾ ವಿದ್ಯುದ್ಯೂಹ ಎಂಬವರೊಂದಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಯಾಕೋ ಏನೋ ಮದುವೆ ಆದದ್ದೇ ತಡ. ನನ್ನವರು ಯಮಪುರವನ್ನು ಸೇರಿದ್ದಾರೆ. ಆ ಬೇಸರವನ್ನು ಹೋಗಲಾಡಿದಕ್ಕೋಸ್ಕರವಾಗಿ ಕಾಣುತ್ತಾ ಇರುವಂತಹ ಪಂಚವಟಿ ಪ್ರದೇಶದಲ್ಲಿ ಸ್ವೇಚ್ಛವಾಗಿ ವಿಹರಿಸ್ತಾ ಇದ್ದೇನೆ. ನಮ್ಮ ರಕ್ಷಣೆಗೆ 14,000 ರಕ್ಕಸವೀರರು, ಕರಾಸುರ, ದೂಷಣ, ತ್ರಿಶಿರ ಮೊದಲಾದವರನ್ನು ನೇಮಿಸಿದ್ದಾರೆ. ನಿನ್ನೆಯ ದಿನದಂದು ನನ್ನ ಮಗನಾಗಿರುವಂತಹ ಶಂಭುಕ ತಪಸ್ಸಿಗಾಗಿ ಹೋಗಿದ್ದಾರೆ. ವಿಚಾರ ಯಾರೋ ಅವನ ತಲೆಯಲ್ಲೇ ಕತ್ತರಿಸಿದ್ದಾರಂತೆ. ಈ ಕಾಲಕ್ಕೆ ಏನದು ಪರಿಮಳ ಬರುತ್ತಾ ಇದೆ, ಮಾನವರ ಪರಿಮಳ. ಬೇಟೆಯನ್ನಾಡಬೇಕು. ಏನ ಅಭಿಪ್ರಾಯ? ಬಹಳಷ್ಟು ವರುಷವಾಯಿತು ನಿನ್ನ ಈ ನುಡಿಗೆ. ಯಾಕೆ ಬಲ್ಲೆಯ? ಉದರ ಬೇನೆ ಶೋಧಿಸುತ್ತಾ ಉಂಟು. ಈ ಕಾಲಕ್ಕೆ ಯಾರೋ ಮಾನವರು ನಮ್ಮದಾದಂತಹ ಒಳವನ್ನು ಪ್ರವೇಶ ಮಾಡಿದ್ದಾರೆ. ತಡ ಮಾಡುವುದು ಸರಿಯಲ್ಲ. ಮಾನವರನ್ನು ಉದರ ಬೇನೆಯನ್ನು ನಿವಾರಿಸಬೇಕಾಗಿದೆ. ಮಾನವರನ್ನು ಕಂಡಲ್ಲಿ ಅವರ ತಲೆಯನ್ನು ಕತ್ತರಿಸಬೇಕು, ಉದರವನ್ನು ಬಗೆಯಬೇಕು, ಅವರ ಕರವನ್ನು ದರದರನೆ ಎಳೆದು ಸರಿಯಾಗಿ ಮುಕ್ಕಿ ತಿನ್ನಬೇಕು. ನಡೆಯುವ ಮುಂದೆ ಅಷ್ಟು ಮಾತ್ರ ಅಲ್ಲ, ತುಂಡು ತುಂಡಾಗಿ ಭಾಗವನ್ನು ಮಾಡಿ ಕೆಂಡವನ್ನು ಸಿದ್ಧಪಡಿಸಿ ಆ ಮಾಂಸವನ್ನು ಕೆಂಪು ಕೆಂಪಾಗಿ ಸುಡಬೇಕು, ಅದನ್ನು ತಿನ್ಬೇಕು, ರಕ್ತವನ್ನು ಘಟಘಟನೆ ಕುಡಿಬೇಕು. ಹಾಗಾಗಿ ಇಲ್ಲಿ ತಡ ಮಾಡುವುದಲ್ಲ, ಅವರನ್ನು ಅರಸಿಕೊಂಡು ಹೋಗಿ ಅವರನ್ನು ಹಿಡಿಯುವ ನಡೆಯುವ ಅಣ್ಣಂದಿರ ಅಷ್ಟು ಮಾತ್ರವೇ ಆ ಚರ್ಮವನ್ನು ಬೇರೆ ತೆಗೆದಿರಿಸಬೇಕು. ಅದು ಯಾಕೆ? ಈ ಕಾಲದಲ್ಲಿ ನಮಗೆ ತಿರುಗಾಟ ಇದೆ, ಮಳೆಗಾಲದಲ್ಲಿ ನಮಗೆ ತಿರುಗಾಟ ಕಡಿಮೆ.
ಆ ಕಾಲಕ್ಕೆ ಸಣ್ಣ ಸಣ್ಣ ತುಂಡು ಮಾಡಬೇಕು. ಉಪ್ಪು, ಹುಳಿ, ಖಾರ ಎಲ್ಲವನ್ನು ಒಟ್ಟು ಮಿಶ್ರ ಮಾಡಿ ಕುದಿಯುತ್ತಾ ಇರುವಂತಹ ಎಣ್ಣೆಗೆ ಸಣ್ಣ ಸಣ್ಣ ತುಂಡದ ಹಾಕ್ಬೇಕು. ನಾಲಗೆಯಲ್ಲಿ ನೀರು ಬರ್ತಾ ಇದೆ. ಆ ಕಣ್ಣಿದೆ ಅಲ್ವಾ, ಕಣ್ಣಿನ ಉಪ್ಪಿನಕಾಯಿ ಬಹಳ ರುಚಿ. ತಡ ಮಾಡುವ ಹಾಗಿಲ್ಲ, ಬೇಟೆಯನ್ನಾಡುವುದಕ್ಕಾಗಿ ಮುಂದೆ ಬಿಡದಿಯಾಯ್ತು ಪಂಚವಟಿಯ ಪರ್ಣಶಾಲೆಯು
ಬಿಡದಿಯಾಯ್ತು ಪಂಚವಟಿಯ ಪಂಚಶಾಲೆಯು ಬಿಡದಿ ಕಾಯುತ್ತಿದ್ದೆನದನು ಲಕ್ಷ್ಮಣಕ್ಕೆ ಸಹೋದರ ಲಕ್ಷ್ಮಣ, ಎಲ್ಲಿಯ ಅಯೋಧ್ಯೆ, ಎಲ್ಲಿಯ ಪಂಚವಟ್ಯದ ಕಾನನ, ವಿಧಿ ಸಂಕಲ್ಪವನ್ನು ಪ್ರಪಂಚದಲ್ಲಿ ಮೀರುವುದಕ್ಕೆ ಜೀವಜಾತರಿಂದ ಸಾಧ್ಯವಿಲ್ಲ ಎನ್ನುವುದಕ್ಕೆ ಸಾಕ್ಷಿಯಾಯಿತು ರಾಮ ಲಕ್ಷ್ಮಣ ಸೀತೆಯರ ಬದುಕು. ಅಯೋಧ್ಯೆಯಲ್ಲಿ ರಾಮ ಪಟ್ಟಾಭಿಷೇಕವಾಗಬೇಕು ಎನ್ನುವುದು ಪ್ರತಿಯೊಬ್ಬರ ಕನಸಾಗಿತ್ತು. ಹೌದು, ನನಸಾಗುವ ಪರ್ವಕಾಲವೊಂದು ಸನ್ನಿಹಿತವಾಗುತ್ತದೆ ಅಂತ ನಾವು ಯೋಚಿಸುವಾಗ ಕೈಕೇಯಿ ಮಂಥರೆಯ ಮಂಥನದ ಪರಿಣಾಮ ನಮಗೆಲ್ಲ ವನಗಮನದ ಸ್ಥಿತಿ ನಿರ್ಮಾಣವಾಯಿತು. ಹೌದು, ನಮ್ಮ ಅಪ್ಪಯ್ಯ ಕೊಟ್ಟ ಮಾತನ್ನು ನಡೆಸಬೇಕಾದದ್ದು ಮಗನಾಗಿ ನನ್ನ ಆದ್ಯ ಕರ್ತವ್ಯ ಎನ್ನುವುದನ್ನು ಅರ್ಥ ಮಾಡಿಕೊಂಡ ನಾನು ಅಯೋಧ್ಯೆಯಿಂದ ಹೊರಟು ನಿಂತ ಕಾಲದಲ್ಲಿ ಸಾಕೇತದ ಪ್ರತಿಯೊಬ್ಬ ಪ್ರಜೆಗಳು ಕೂಡ ನನ್ನನ್ನು ಅನುಸರಿಸಿಕೊಂಡು ಬಂದರು. ಆ ವೇಳೆಯಲ್ಲಿ ನಾವು ಯೋಚಿಸಿದ್ದಿಷ್ಟೇ, ಅವರನ್ನು ಸಮಾಧಾನ ಪಡಿಸಬಹುದು ಎಂಬ ಹಾಗೆ. ಆ ಹೊತ್ತಿಗೆ ನಮ್ಮನ್ನು ಅನುಸರಿಸಿದ ಅವರು ನಮ್ಮ ಸಮಾಧಾನದ ವಾಕ್ಯನಿಂದ ಯಾವತ್ತೂ ಹಿಂದೆ ಸರಿಯಲಿಲ್ಲ, ವಿಚಲಿತರಾಗಲಿಲ್ಲ. ಆ ಕಾಲಕ್ಕೆ ಬಂದು ನಿಂತದ್ದು ಗಂಗೆಯ ತಟ, ಗುಹನ ಬಿಡದಿ. ಅಲ್ಲಿ ತಂಗಿದೆವು. ನಡುರಾತ್ರಿಯಲ್ಲಿ ಎದ್ದು ಗಂಗಾ ತಟವನ್ನು ದಾಟಬೇಕಾದ ಸ್ಥಿತಿಯನ್ನು ಗುಹನಿಗೆ ನಿರ್ಮಿಸಿದೆವು. ಪ್ರಜೆಗಳು ಎಚ್ಚರಗೊಳ್ಳುವುದಕ್ಕೆ ಮುಂಚಿತವಾಗಿ ಅಲ್ಲಿಂದ ನಾವು ಪಯಣ ಬೆಳೆಸಿದೆವು. ಮಾತ್ರವಲ್ಲ, ಚಿತ್ರಕೂಟದಲ್ಲಿ ನಾವು ತಂಗಿದೆವು. ಚಿತ್ರಕೂಟಕ್ಕೆ ಸಹೋದರನಾದ ಭರತ ಪಾದುಕೆ ಸಮೇತ ಬಂದವನೇ ಮರಳಿ ಬರಬೇಕು ಅಂತ ಕೇಳಿಕೊಂಡ. ಗುರು ವಸಿಷ್ಠರನ್ನು ಮುಂದಿಟ್ಟುಕೊಂಡು ಅವನಿಗೆ ಹಿತದ ನುಡಿಗಳನ್ನಾಡಿ ಪಿತೃ ತರ್ಪಣ ಕ್ರಿಯಾದಿ ಕರ್ಮಗಳನ್ನೆಲ್ಲ ಪೂರೈಸಿ ಅವನಲ್ಲಿ ಪಾದುಕೆ ಸಮೇತ ಬೀಳ್ಕೊಟ್ಟೆವು. 14 ವರ್ಷ ಕಳೆದ ನಂತರ ಮತ್ತೊಮ್ಮೆ ನಿರೀಕ್ಷೆಯಂತೆ ಅಯೋಧ್ಯೆಗೆ ಬರ್ತೇನೆ, ರಾಮ ಪಟ್ಟಾಭಿಷೇಕದ ವೈಭವವನ್ನು ಪ್ರಜಾಜನಕ್ಕೆ ಕಾಣಿಸ್ತೇನೆ ಅಂತ ವಾಗ್ದಾನವಿತ್ತಿದ್ದೇನೆ. ಅವನಂತೂ ಹೊರಟು ಹೋಗಿದ್ದಾನೆ. ನಿರೀಕ್ಷೆ ಹುಸಿಯಾಗ ಕೂಡದಲ್ಲ. ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಆಡಿದ್ರೆ ಸಾಲದು. ನುಡಿದದ್ದನ್ನು ಊರ್ಜಿತಗೊಳಿಸಿದ್ದನ್ನು ಪ್ರಪಂಚದ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕು. ಆ ನಿಟ್ಟಿನಿಂದಲೇ ನಾ ಅದನ್ನು ಅನುಸರಿಸಿಕೊಂಡು ಬಂದವ. ಚಿತ್ರಕೂಟವನ್ನು ಉಳಿದು ಪಂಚವಟಿಯನ್ನು ಸೇರಿದೆವು. ಹೌದು, ಪಂಚವಟಿಯಲ್ಲಿ ಇನ್ನು ನಮ್ಮ ಉಳಿದಂತಹ ಅವಧಿ ಏನುಂಟು ಅದನ್ನೆಲ್ಲ ಕಳೆಯುವುದು ಅಂತ ನಿರ್ಣಯ ಮಾಡಿದ್ದೇವೆ. ಇಲ್ಲೊಂದು ಸಿದ್ಧವಾದ ವ್ಯವಸ್ಥೆ ಆಗಬೇಕು. ಹೌದಲ್ಲ, ಇದೊಂದು ವಿಭಾಗದಿಂದ ನಾವು ಕೂತರೆ ಏಳದ ಸ್ಥಿತಿಯಲ್ಲಿ ನಿರ್ಮಾಣವಾಗಬೇಕು. ಈ ನಿಟ್ಟಿನಿಂದಲೇ ಸಹೋದರನಾದಂತಹ ಲಕ್ಷ್ಮಣನಿಗೆ ಸೂಚನೆ ಕೊಟ್ಟೆ. ಸಿದ್ಧಪಡಿಸಿದ 2 ಪರ್ಣ ಕುಟೀರ, ಒಂದು ನಿನಗೂ ನನಗೂ, ಇನ್ನೊಂದು ಅವನಿಗೆ ಒಳಕೊಳ್ಳುವುದಕ್ಕೆ. ಇನ್ನು ಇಲ್ಲಿಯೇ ನಮ್ಮ ಕರ್ತೃತ್ವ ಮುನ್ನಡೆಯುತ್ತದೆ. ನಮ್ಮ ಬದುಕಿದೊಂದು ಸಿದ್ಧ ಕಟ್ಟೆ ಆಗುತ್ತದೆ ಅಂತಲೇ ನಾವು ಭಾವಿಸಿದ್ದು. ನಮ್ಮ ಕಟ್ಟೆ ಬದಲಾಗುತ್ತದೆ ಅಂತ ನಾವು ಊಹಿಸಿಯೂ ಇಲ್ಲ. ಆದ್ದರಿಂದ ಈ ವೇಳೆಯಲ್ಲಿ ಇಲ್ಲಿಗೆ ಬಂದಂತಹ ಋಷಿಮನೀಷಿಗಳು ಅವರ ಭಿನ್ನಪವನ್ನು ಹೇಳಿಕೊಂಡರು. ಇಲ್ಲಿ ದುಷ್ಟರ ಅಟ್ಟಹಾಸ ಹೆಚ್ಚಾಗುತ್ತಾ ಉಂಟು. ಈ ಕಾಂತಾರದಲ್ಲಿ ಬದುಕು ದುಸ್ತರವಾಗಿದೆ, ನೀನು ರಕ್ಷಣೆ ಕೊಡಬೇಕು ಎಂಬ ಹಾಗೆ ನಂದ ಋಷಿಗಳಿಗೆ ವಾಗ್ದಾನವಿತ್ತಿದ್ದೇನೆ. ಕಿರಿದು ದಿನದೊಳಗಾಗಿ ಕಳ ಪರಿವಾರವನ್ನು ಕೊಂದು ಕೊಡುತ್ತೇನೆ ಎಂಬ ಹಾಗೆ ಆಶ್ವಾಸನೆ ಕೊಟ್ಟಿದ್ದೇನೆ. ಅವರೆಲ್ಲ ಹಿಂದೆ ಸರಿದಿದ್ದಾರೆ. ತೃಪ್ತ ಮಾನಸಳಾಗಬೇಕಾಗಿದ್ದ ನಿನ್ನ ಮುಖವನ್ನು ನೋಡಿದ್ರೆ ಏನು ಅಂತರಂಗದಲ್ಲಿ ಬೇಗುದಿ ಹೊರಹೊಮ್ಮುತ್ತಾ ಉಂಟು. ಅಂತರಂಗದ ಹದನ ವದನವೆಂಬ ದರ್ಪಣದಲ್ಲಿ ಬಿಂಬಿಸ್ತದೆ. ಏನೇ ಸೀತಾ, ಭಾವ ಬದಲಾಗುವುದಕ್ಕೆ ಕಾರಣ ಏನು ಹೇಳಬಹುದೇ? ಸ್ವಾಮಿ, ಕುಂದ ಕೊಟ್ಮಲರದ ಶ್ರೀರಮಣ ಉಲವಾದ ಗೆಲ್ಲುದ ಬಂದು ತೊಳ್ಳಿಗುಡದ ಬಂದು ತೊಳಿತು ರಮಣ ರಮಣ
ಕೊಟ್ಮಲರದನ ಶ್ರೀರಮಣ ವನವಾಸಕ್ಕೆ ಮುದ ಬಂದು ತೊಳ್ಳಿತು ಸರಸ ಸಮ್ಮಿಲನ ವನವಾಸಕ್ಕೆ ಮುದ ಬಂದು ತೊಳ್ಳಿತು ಸರಸ ಸಮ್ಮಿಲನ ಶ್ರೀರಮಣ ಕೊಂದು ಕಳಿವೆ ಖಳನಿವಾಯವ ಎಂದು ಶಪಥಗೈದು ದೇವರಿಗೆ ಕೊಂದು ಕಳಿವೆ ಖಳನಿವಾಯವ ಎಂದು ಶಪಥಗೈದು ದೇವರಿಗೆ ನೊಂದೆ ಮೇಲೆ ನಾವು ಕಳರಲ್ಲಿ ಚಂದವಲ್ಲಿದು ಶಾಸ್ತ್ರವಾಕ್ಯವು ಕೊಟ್ಮಲರತನ ಶ್ರೀರಮಣ ವನವಾಸಕ್ಕೆ ಬಂದುದೊಳ್ಳಿತು ಸರಸ ಸಮ್ಮಿಲನ ವನವಾಸಕ್ಕೆ ಬಂದುದೊಳ್ಳಿತು ಸರಸ ಸಮ್ಮಿಲನ ಶ್ರೀರಮಣ ಶ್ರೀರಮಣ ಓ ರಮಣ, ಮೈಥಿಲಿ ನಿಮ್ಮ ಪದಯುಗ್ಮಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಎದ್ದೇಳು. ಹೆಂಡತಿಯಾದವಳನ್ನು ಛಾಯಾನುವರ್ತಿನಿ ಎನ್ನುವ ಹಾಗೆ ಕರೆಯುತ್ತಾರೆ. ನಿಜ. ಗಂಡನ ನೆರಳನ್ನು ಅನುಸರಿಸಿ ನಡೆಯಬೇಕಾದದ್ದು ಹೆಂಡತಿಯಾದವಳ ಧರ್ಮ. ನಿಮ್ಮ ನೆರಳನ್ನೇ ಅನುಸರಿಸಿಕೊಂಡು ಬದುಕಿದವಳು ನಾನು. ನಾಡಿನಲ್ಲಿ ಹುಟ್ಟಿದರೂ ಕೂಡ ಇಂದು ಕಾಡುವಾಸಿಯಾಗಬೇಕಾದಂತಹ ಒಂದು ಸಂಭವ ನಮಗೆ ಒದಗಿ ಬಂತು. ಅನಿವಾರ್ಯ. ಕಾಡಾದರೇನು ನಾಡಾದರೇನು ಎನ್ನುವ ಹಾಗೆ ತಿಳಿದು ನಿಮ್ಮೊಂದಿಗೆ ನಾನು ಬಂದವಳು. ಸತ್ಯ ಸ್ವಾಮಿ. ಲೋಕದಲ್ಲಿ ಒಂದು ಮಾತಿದೆ. ಏನು? ಸ್ತ್ರೀಣಾಂಚ ಚಿತ್ತಂ ಪುರುಷಸ್ಯ ಭಾಗ್ಯಂ ದೇವೋ ನ ಜಾನಾತಿ ಕುತೋ ಮನುಷ್ಯ. ಸ್ತ್ರೀಯ ಚಿತ್ತವನ್ನು ಪುರುಷನ ಭಾಗ್ಯವನ್ನು ದೇವರಿಂದಲೂ ಅಳೆಯುವುದಕ್ಕೆ ಸಾಧ್ಯವಿಲ್ಲವಂತೆ. ನಿಜ. ಹಾಗಾದ್ರೆ ಸಾಮಾನ್ಯ ಮನುಷ್ಯರಾದಂತಹ ನಮ್ಮ ಪಾಡೇನು ಸ್ವಾಮಿ? ಇಲ್ಲವಾದಲ್ಲಿ ಪಟ್ಟಾಭಿಷಿಕ್ತರಾಗಬೇಕಾದಂತಹ ಪೂರ್ವದಲ್ಲಿ ವನಾಭಿಮುಖವಾಗಿ ನೀವು ನಡೆದುಕೊಂಡು ಬರಬೇಕಿದ್ದರೆ ಕೈಕಾ ಮಾತೆಯ ಮನಸ್ಸು ಅದೆಷ್ಟು ಕಠೋರವಾಗಿರಬೇಕು. ಅವರ ಚಿತ್ತದಲ್ಲಿ ಏನಿತ್ತು ಎನ್ನುವುದು ನಮ್ಮಿಂದ ಊಹಿಸುವುದಕ್ಕೂ ಅಸಾಧ್ಯ. ಮಾತ್ರವಲ್ಲ, ಅಯೋಧ್ಯೆಯಲ್ಲಿ ಆಳಬೇಕಾದಂತಹ ನೀವು, ಅಯೋಧ್ಯೆಯಲ್ಲಿ ಪಟ್ಟಾಭಿಷಿಕ್ತರಾಗಬೇಕಾದಂತಹ ನೀವು ವನವಾಸ ದೀಕ್ಷೆಯನ್ನು ಪಡೆಯಬೇಕಿದ್ರೆ ನಿಮ್ಮ ಭಾಗ್ಯ ಎಂತಹುದು ಸ್ವಾಮಿ. ಏನೇ ಇರಲಿ 14 ವರ್ಷ ವನವಾಸವನ್ನು 14 ದಿನಗಳಲ್ಲಿ ನಾವು ಕಳೆದು ಬರುತ್ತೇವೆ ಎನ್ನುವ ಹಾಗೆ ಆಶ್ವಾಸನೆಯನ್ನಿತ್ತು ಬಂದವರು ನಾವು. 14 ದಿನಗಳಂತೆ ಕಳೆಯುತ್ತೇವೆ ಅಲ್ವೇ ಸ್ವಾಮಿ? ಆದರೆ ನೀವಾಡಿದಂತಹ ಮಾತು, ಋಷಿಮುನಿಗಳು ಬಂದು ದೂರನ್ನಾಡಿದರು, ಶಪಥವಾಕ್ಯವನ್ನು ಆಡಿದಿರಿ. ಸತ್ಯ. ಖಳನಿವಾತವನ್ನು ಕೊಂದುಕೊಡುತ್ತೇನೆ ಎನ್ನುವ ಹಾಗೆ. ನಿಜ. ಒಂದು ಮಾತಿಗೆ ಅವಕಾಶ ಉಂಟೆ? ಧಾರಾಳ. ಹುಟ್ಟುವಾಗಲೇ ಯಾರೂ ಕೂಡ ದುಷ್ಟರಾಗಿ ಹುಟ್ಟುವುದಕ್ಕೆ ಸಾಧ್ಯವಿಲ್ಲ. ಇಲ್ಲ ಅಲ್ವೇ? ಹುಟ್ಟಿದಂತಹ ಮನುಷ್ಯರನ್ನು ಸರಿದಾರಿಗೆ ತರುವಂತಹ ಹೊಣೆಗಾರಿಕೆ ನಮ್ಮ ಮೇಲೆ ಇರುತ್ತದೆ, ಆಳುವವರ ಮೇಲೆ ಇರುತ್ತದೆ ಅಲ್ವೇ? ಯಾವನೇ ದುಷ್ಟನಾಗಿರಲಿ ಅವನನ್ನು ನಿಮ್ಮ ಬಳಿಗೆ ಕರೆದು ಅವನಿಗೆ ಬುದ್ಧಿಯ ಮಾತುಗಳನ್ನು ಹೇಳಿ ಅವನನ್ನು ಸರಿದಾರಿಗೆ ಕೊಂಡೋಗುವಂತಹ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ನಿಜ. ಅದನ್ನು ಬಿಟ್ಟು ಖಳನಿವಾತವನ್ನು ಕೊಂದುಕೊಡುತ್ತೇನೆ ಎನ್ನುವಂತಹ ಅಭಯವಾಕ್ಯವನ್ನು ಋಷಿಮುನಿಗಳಿಗೆ ಆಡಬೇಕಿದ್ರೆ ಕಾರಣವೇನು ಸ್ವಾಮಿ? ತಾಪಸಿಗಳಾದಂತಹ ನಾವು, ಕೈಯಲ್ಲಿ ದಂಡವನ್ನು ಹಿಡಿಯಬೇಕಾದಂತಹ ನೀವು ಕೋದಂಡವನ್ನು ಹಿಡಿದು ದುಷ್ಟರನ್ನೆಲ್ಲ ವಧಿಸುತ್ತೇನೆ ಎನ್ನುವ ಹಾಗೆ ಹೇಳಿದಿರಲ್ಲ, ಇದಕ್ಕೊಂದು ಕಾರಣವನ್ನು ಹೇಳಬಹುದೇ? ಅರಸಿ ಋಷಿ ಕುಲಯ ಮರಗೇಳಿ ಬಂದಿಲ್ಲ ರಸೆಯ ಪಾಲಧರ್ಮ ಭರಿಯೇ ದಶಶಿರಾಜ್ಯರ ತರಿಯ ಜನಯ ಪುರವಸೆ ದಶಶಿರಾಜ್ಯರ ತರಿಯ ಜನಯ ಪುರವಸೆ ಮೈಥಿಲಿ. ಸ್ವಾಮಿ, ನಿನ್ನ ಮಾತುಗಳನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಉಂಟು. ಯಾವಾಗ ಪಂಚವಟಿಯ ಕಾನನಕ್ಕೆ ನಾವು ಮೂವರು ಬಂದು ಬೀಡು ಬಿಟ್ಟೆವು, ಆವಾಗ ಇಲ್ಲೊಂದು ರಕ್ಷಣಾ ದೀಪ ಉಂಟು ಎನ್ನುವುದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ರಕ್ಷೆಯ ಜ್ಯೋತಿಯನ್ನರಸುತ್ತಾ ಬಂದರು ಆ ಋಷಿಗಳು. ಅವರು ಅಸಮರ್ಥರಲ್ಲ, ಆದರೆ ಸಾಮರ್ಥ್ಯವುಳ್ಳವರು ರಕ್ಷಿಸುವುದಕ್ಕೆ ಬಾಧ್ಯರು ಎನ್ನುವುದನ್ನು ತಿಳಿದವರಿದ್ದಾರೆ. ಈ ಪ್ರಪಂಚದಲ್ಲಿ ಧರ್ಮದ ಪ್ರಚಾರಕ್ಕೆ ಬ್ರಾಹ್ಮಣರು, ಧರ್ಮದ ರಕ್ಷಣೆಗೆ ಕ್ಷಾತ್ರಿಯರು,
ಧರ್ಮದ ವೃದ್ಧಿಗೆ ವೈಶ್ಯರು, ಧರ್ಮದ ಸೇವೆಗೆ ಶೂದ್ರರು. ಇಲ್ಲಿ ಅವಗಣನೆ ಮಾಡುವುದಕ್ಕೆ ಯಾವ ಪಂಗಡವನ್ನೂ ಇಲ್ಲ. ಒಂದು ಶರೀರದಲ್ಲಿ ಸರ್ವಾಂಗಗಳು ಹೇಗೆ ಪ್ರಧಾನವೋ ಈ ಚಾತುರ್ವರ್ಣ್ಯಗಳು ಪ್ರಧಾನವಾದದ್ದೇ. ಆದ್ದರಿಂದ ಕ್ಷತ್ರಿಯನಾಗಿರುವಂತಹ ನಾನು ಋಷಿಮನೀಷಿಗಳ ಮಾತನ್ನು ನಡೆಸಬೇಕಾದದ್ದು ನನ್ನ ಆದ್ಯ ಕರ್ತವ್ಯ. ಹಾಗೆಂದು ರಕ್ಷಕನಾಗಿರುವಂತಹ ನಾನು ದುಷ್ಟರನ್ನು ಭಕ್ಷಿಸುವ ಕೃತ್ಯಕ್ಕೆ ಯಾಕೆ ಮುಂದಾದೆ? ಯೋಚಿಸು ನೀನು. ರಾಕ್ಷಸರಾದರೂ ರಕ್ಷಕರಂತೆ ಬದುಕಿದರೆ ಅವರನ್ನು ರಕ್ಷಿಸಿದ ಗತ ಚರಿತ್ರೆ ಬೇಕಾದಷ್ಟಿದೆ. ಪ್ರಹ್ಲಾದ ರಾಕ್ಷಸ ವಂಶದಲ್ಲಿ ಹುಟ್ಟಿದರೂ ಭಗವದ್ಭಕ್ತನಾಗಿ ಸಜ್ಜನನಾದ. ಹೌದು. ಬಲಿ ಚಕ್ರವರ್ತಿ ರಾಕ್ಷಸ ವಂಶದಲ್ಲಿ ಹುಟ್ಟಿದರೂ ಉತ್ತಮ ಕರ್ಮಗಳಿಂದ ಅಮರನಾದ. ಆದರೆ ಇದೀಗ ಇಲ್ಲಿ ಇರುವವರು ಎಂತಹವರು? ತಾಟಕಾವನದಿಂದ ತೊಡಗಿ ಪಂಚವಟಿವರೆಗೆ ಬರುತ್ತಾ ಇದ್ದಾಗೆ ಭರತ ಖಂಡದಲ್ಲಿ ಎಷ್ಟು ದುಷ್ಟರಿದ್ದಾರೆ ಎನ್ನುವುದನ್ನು ನೀ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲೇ ಇದ್ದುಕೊಂಡು ದೌಷ್ಟ್ಯತನಕ್ಕೆ ಬೆಂಬಲವನ್ನು ಕೊಟ್ಟು ತಾವು ಮಾಡಿದ್ದು ಸರಿ ಅಂತ ವರ್ತಿಸುವವರನ್ನು ನಿಗ್ರಹಿಸದೆ ಉಪಾಯ ಉಂಟೇ ಹೇಳು. ಕೆಲವೊಂದು ಸಲ ಏನಾಗುತ್ತದೆ ಬಲ್ಲೆಯ? ಏನು? ರಕ್ಷಣೆ ಮಾಡಬೇಕಾದ ರಕ್ಷಕರೇ ಸುಮ್ಮನಾದರು ಅಂತಾದ್ರೆ ಆ ಕಾಲದಲ್ಲಿ ನಮ್ಮಂತ ತಾಪಸಿಗಳು ಹೊಣೆಗಾರಿಕೆಯನ್ನು ಹೊರಬೇಕಾಗುತ್ತದೆ. ಕೇಳುವವರಿಗೆ ಕೇಳಬಹುದು, ಯೋಗಿಗೆ ಯಾಕೆ ಈ ಕೆಲಸ, ಸನ್ಯಾಸಿಗೆ? ಕೆಲವೊಂದು ಸಲ ಭರತ ಖಂಡ ಸರಿಯಾಗಬೇಕಿದ್ರೆ ಒಬ್ಬ ಯೋಗಿಯೇ ಸಟೆದು ನಿಲ್ಲಬೇಕು, ಕಾಂತೆ ಸಟೆದು ನಿಲ್ಲಬೇಕು. ಯೋಗಿಯಾಗಿರುವಂತಹ ರಾಮ ಭವಿಷ್ಯದ ಯೋಗಿಗಳಿಗೆ ಸಂದೇಶಕನಾಗಬೇಕು. ಒಂದು ಪಕ್ಷ ಹಿಡಿದು, ಒಂದು ಜಾತಿ ಹಿಡಿದು, ಒಂದು ಪಂಗಡ ಹಿಡಿದು ಕಾಷಾಯ ವಸ್ತ್ರಧಾರಣೆ ಮಾಡಿ ವಿತ್ತವನ್ನು ಬಯಸುವವ ಯೋಗಿಯಾಗುವುದಿಲ್ಲ. ಎಲ್ಲಾ ಜಾತಿಯನ್ನು ಏಕಮುಖದಿಂದ ಕಂಡು, ಎಲ್ಲಾ ಪಕ್ಷವನ್ನು ಒಮ್ಮತದಿಂದ ಕಾಣಿಸಿ, ಎಲ್ಲಾ ಮಾನವರು ಒಂದೇ ಕುಟುಂಬ ಎಂಬ ಭಾವದಿಂದ ತನ್ನನ್ನು ತಾನು ತೆರುವವ ಮಾತ್ರ ಒಬ್ಬ ನಿಜವಾದ ಯೋಗಿ ಸ್ವಾಮಿಯಾಗಬಲ್ಲ. ವಿನಃ ಒಂದೊಂದನ್ನನುಸರಿಸಿಕೊಂಡು ಸ್ವಲಾಭಕ್ಕಾಗಿ, ಸ್ವಾಯತ್ತತೆಗಾಗಿ ಕಾಷಾಯ ವಸ್ತ್ರ ಧಾರಣೆ ಮಾಡುವವ ಯಾವತ್ತೂ ಗೌರವಾರ್ಹನಲ್ಲ. ಆದ್ದರಿಂದ ಈ ಕಾಲದಲ್ಲಿ ರಾಮನ ಯೋಗಿ ವೇಷ ಎನ್ನುವುದು ಭವಿಷ್ಯದ ಪ್ರಪಂಚಕ್ಕೆ ಸಂದೇಶವಾಗಬೇಕು. ಆ ನಿಟ್ಟಿನಿಂದಲೇ ಋಷಿವರೇಣ್ಯರಿಗೆ ಆಶ್ವಾಸನೆ ಕೊಟ್ಟಿದ್ದೇನೆ. ಬ್ರಹ್ಮದಂಡ ಹಿಡಿಯಬೇಕಾದ ಕೈಯಲ್ಲಿ ಧನುರ್ದಂಡ ಹಿಡಿದಿದ್ದೇನೆ. ಅಖಂಡ ಭರತ ಖಂಡವನ್ನು ದುಷ್ಟ ಮುಕ್ತಗೊಳಿಸಿ ಮತ್ತೊಮ್ಮೆ ಇದನ್ನು ಧರ್ಮದ ನೆಲೆಬೇಡುವಂತ ಮಾಡುವುದಕ್ಕೆ ಹೊರಟವನಿಗೆ ರಾಮ ಅಂತ ಹೆಸರು. ಸೀತಾ, ನೀ ಯೋಚನೆ ಮಾಡಬೇಡ. ಕೆಟ್ಟವರಾದರೂ ಒಳ್ಳೆಯವರಾಗಿ ಬದುಕುತ್ತಾರೆ ಅಂತಾದ್ರೆ ಬದುಕು ಕೊಡುವವ ರಾಮ. ಶಿಷ್ಟರ ಬದುಕನ್ನು ತೆಗೆದು ತಮ್ಮ ದಾರ್ಷ್ಟ್ಯ ಸಿದ್ಧಾಂತವನ್ನು ತೊಡುವುದಕ್ಕೆ ಹೋದರೆ ಅಂತಹವರ ಬದುಕನ್ನು ಮುಚ್ಚಿ ಹಾಕುವುದಕ್ಕೆ, ಮುಕ್ತಗೊಳಿಸುವುದಕ್ಕಿರುವವ ರಾಮ. ಬದುಕಿನ ಆಯಾಮವನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಋಷಿಕುಲಜರ ವಾಕನ್ನಾಲಿಸಿ ಬಂದಿದ್ದೇನೆ. ಆದ್ದರಿಂದ ನಮ್ಮ ಕುಲ ಪರಂಪರೆ ಇದು. ಸುಮ್ಮನೆ ನಾವು ಚಕ್ರವರ್ತಿ ಪೀಠದಲ್ಲಿ ಇದ್ದೇವೆ, ಪ್ರತಿನಿಧಿಗಳಾಗಿದ್ದೇವೆ ಅಂತ ಆಡಿದ್ರೆ ಸಾಲದು. ನಾವು ಮಾಡಬೇಕಾದ ಕರ್ತೃತ್ವ ಏನುಂಟು ಅದನ್ನು ಯಾವ ಸ್ವರೂಪದಲ್ಲಿದ್ದರೂ ನಾವು ಮಾಡಲೇಬೇಕು. ಆ ನಿಟ್ಟಿನಿಂದ ಈ ಪ್ರಪಂಚ ಮೂರನ್ನು ಸರಿಯಾಗಿ ತಿಳಿಯಬೇಕು. ಒಂದು ಧರ್ಮ, ಇನ್ನೊಂದು ದೇವರು, ಮತ್ತೊಂದು ಸಮಾಜ. ಸಮಾಜವನ್ನು ಬಂಧುವೆಂದು, ಧರ್ಮವನ್ನು ದೇವರೆಂದು, ಮಾತ್ರವಲ್ಲ ದೇಶವನ್ನು ತಾಯಿ ಎಂದು ಈ ಪ್ರಪಂಚದಲ್ಲಿ ಕಂಡುಕೊಂಡು ಬದುಕುವವ ಯಾವಿರುತ್ತಾನೋ ಅವನು ನಿಜವಾದ ದೇಶಭಕ್ತನಾಗುತ್ತಾನೆ, ನಿಜವಾದ ತಾಯಿಗೆ ಹುಟ್ಟಿದ ಮಗನಾಗುತ್ತಾನೆ. ಆದ್ದರಿಂದಲೇ ತಾಯ್ತನದ ಮೌಲ್ಯವನ್ನುಂಡ ಪ್ರತಿಯೊಬ್ಬನಿಗೂ ಈ ಮಣ್ಣಿನ ಅನ್ನದ ಋಣವಿದೆ. ಋಣಮುಕ್ತನಾಗಬೇಕಂತಿದ್ರೆ ಈ ದೇಶದ ಸಂಸ್ಕೃತಿ, ಈ ದೇಶದ ಸಂಹಿತೆ, ಈ ದೇಶದ ಆಚಾರ ವಿಚಾರ ಇದನ್ನು ಗೌರವಿಸಲೇಬೇಕು. ಸ್ವಧರ್ಮವನ್ನು ಪೂಜಿಸು, ಪರಧರ್ಮವನ್ನು ಗೌರವಿಸು. ಇದು ರಾಮನ ಬದುಕಿನ ಪಯಣ. ಇದರಿಂದಲೇ ಪ್ರಪಂಚದಲ್ಲಿ ಸ್ಥಾಪಿತ ಚರಿತರಾಗಬೇಕು ಸೀತಾರಾಮರು. ಈ ಉದ್ದೇಶದಿಂದ ತೊಡಗಿಕೊಂಡಿದ್ದೇನೆ. ನೀ ಚಿಂತೆ ಮಾಡಬೇಡ. ಮುಂದೆ ತಿದ್ದಬೇಕಾದವರನ್ನು ತಿದ್ದುತ್ತೇನೆ, ಮುಗಿಸಬೇಕಾದವರನ್ನು ಮುಗಿಸ್ತೇನೆ. ನೆಮ್ಮದಿಯಿಂದ ಕಾಂತಾರದಲ್ಲಿ ಸಂಚರಿಸುತ್ತಾ ಮುಂದೆ ಸಾಗೋಣ.
ಹಂಬಲಿಸಿ ಕಾಡುತ್ತ ಶೋಷಣೆಗಿಯೋ ಹಂಬಲಿಸಿ ಕಾಡುತ್ತ ಶೂರ್ಪನಖಿಯೋ ಸಖಿಯರ ಕರ ಕರೆದು ಬೇಳಿಗಳು ಸಖಿಯರ ಕರೆದು ಕರೆ ಕರೆದು ಬೀಳಿದಳು ಯಾರಿವನ ಮಾರ ಸುಂದರ ಚಾರು ಚಂದ್ರಮ ಕಾಂತಿ ಮೊಗದಲ್ಲಿ ಚಾರು ಚಂದ್ರಮ ಕಾಂತಿ ಮೊಗದಲ್ಲಿ ಮೋಡೆ ತೋಳ ತೋಳದು ಬಾಳೆ ಜಲ್ಲೆ ಮೋಡೆ ತೋಳ ತೋಳದು ಬಾಳೆಯ ಜಲ್ಲೆ ಬಾಳೆಯ ಜಲ್ಲೆ ಸ್ವರ್ಗ ಸೂರ್ಯ ಗೈಯಲು ಬಂದ ಬಂಡುಳಿ ಸಹಿಸುವುದಕ್ಕಾಗುವುದಿಲ್ಲ. ಇವನ ರೂಪವು ಸೀತಾ ಸ್ವಾಮಿ, ಇಲ್ಲಿ ಏನೋ ಸಮಸ್ಯೆ ಉಂಟು. ಹೌದು, ನಲ್ಲೇ ಇರುವುದು ಸಮಸ್ಯೆ. ಹೌದೇ? ಓ ಸುಂದರ, ನಾನು ಸುಂದರಿ. ನಾವು ಎಂತೆಂಥದ್ದನ್ನೆಲ್ಲ ಕಂಡಿದ್ದೇವೆ, ಇಂಥದ್ದನ್ನೊಂದು ಕಾಣಲೇ ಇಲ್ಲ.
ಇದು ನಿನ್ನ ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಇದು ದೌರ್ಭಾಗ್ಯವಯ್ಯ. ಯಾಕೆ ಏನಾಯ್ತಂತದ್ದು? ಅಲ್ಲ, ಇಂಥದ್ದಕ್ಕೊಂದು ಈ ತೆರನಾದ ಸ್ಥಿತಿಯೇ. ಏನಾಯ್ತಂತ ಸ್ಥಿತಿಗೆ? ನನಗೆ ಘೋರಕಾಂತಾರ ಒಂದು ಕಾಡ್ಗಿಚ್ಚಿನಲ್ಲಿ ಸುಟ್ಟಾಗ ದೊಡ್ಡ ಮರದ ದಿಂಡು ಕಂಡ ಹಾಗೆ ಕಾಣ್ತದೆ. ಓಹೋ, ಕೆಲವೊಂದು ಸಲ ನನ್ನ ಅಣ್ಣ ಕರೆಯುವುದುಂಟು, ಓ ಸುಂದರಿ ಬಾರೆ ಬಾರೆ ಸುಂದರಿ. ಹೌದೇ? ಈ ಕಡೆ ಬಾ. ನೀನೇ ಸುಂದರಿ ಆದ್ರೆ ನಿನ್ನ ಅಣ್ಣ ಹೇಗಿರಬಹುದು? ನಾನೇ ಭಾಗ್ಯದ ಲಕ್ಷ್ಮಿ ಎಂಬುದಾಗಿ ಅಣ್ಣ ಕೊಂಡಾಡ್ತಾನೆ. ಆಗಲಿ ಆಗಲಿ. ಓ ಮನ್ಮಥ, ನಾನು ರತಿ. ನೀವು ಊಹಿಸುವುದಲ್ವೇ? ಈವರು ಊಹಿಸೋಣ. ನಿನ್ನನ್ನು ನೋಡಿದ ಮೇಲೆ ಯಾಕೋ ಏನು ನಿನ್ನನ್ನು ಪಡಿಬೇಕು ಆದೀತಲ್ವಾ. ನನಗೆ ಆಸೆ ಆಕಾಂಕ್ಷ ಹೆಚ್ಚುತ್ತಾ ಇದೆ. ಒಟ್ಟಿಗೆ ಹೆಂಡತಿ ಇದ್ದಾಳೆ, ಅದಿರಲಿ ಬದಿಗಿರಲಿ, ಏನು ಮಾಡೋಣ? ಇದ್ದವರಿಗೆಲ್ಲ ಇನ್ನೊಂದು ಬೇಡ ಎಂಬುದಾಗಿಲ್ಲಲ್ಲ. ನಿನ್ನ ಅನುಭವ ದೊಡ್ಡದಿರಬಹುದು. ನಿಮ್ಮಂತವರು ಮನಸ್ಸು ಮಾಡ್ಬೇಕಲ್ಲ ನಮ್ಮಂತವರಿಗೆ. ಲೋಕದಲ್ಲೊಂದು ಮಾತುಂಟು, ಏನು? ಕುರೂಪಿ ಬಹುಚೇಷ್ಟಿತ ಅಂತ. ಈ ಲೋಕದಲ್ಲಿ ಕುರೂಪಿಗಳು ಮಾಡುವಷ್ಟು ಚೇಷ್ಟೆ ಯಾರು ಮಾಡುವುದಿಲ್ಲ. ಲೋಕದ ಎಲ್ಲಾ ಮಾತನ್ನು ಕೇಳಬೇಡ. ಇಲ್ಲ ಇಲ್ಲ, ನಿನ್ನ ಹೆಂಡತಿ ಹೀಗಿದ್ದಾಳೆ, ನಾನು ಹೀಗಿದ್ದೇನೆ. ಹೌದು ಹೌದು. ನಾವು ದೊಡ್ಡವರ ಮಕ್ಕಳು ಬೇಕಾದಷ್ಟು ತಿನ್ನುವುದಕ್ಕೂ ಬೇಕಾದಷ್ಟು ಕುಡಿಯುವುದಕ್ಕುಂಟು. ತಿನ್ನುವುದು ಮಲಗುವುದು ನನ್ನ ಶರೀರದಲ್ಲಿ ಬದಲಾವಣೆ. ಕೆಲವು ಸತಿ ಚಳಿ ಚಳಿ, ಬಿಸಿ ಬಿಸಿ. ಯಾಕೆ? ಸಮಸ್ಯೆ ಇರಬೇಕು. ನೀನೇ ಸಮಸ್ಯೆ ಅಂದ್ರೆ ಈ ಕಾಡಿನಲ್ಲಿ ಈ ಮರದಲ್ಲೂ ನೀನೆ, ಆ ಮರದಲ್ಲೂ ನೀನು, ಅಲ್ಲೂ ನೀನು, ಇಲ್ಲೂ ನೀನೇ ಇದ್ಯಾ. ಹಾಗಾಗಿ ನನ್ನ ಪ್ರಾಯ ಎಷ್ಟು ಎಂಬುದಾಗಿ ನಿನಗೆ ಸಂದೇಹ ಏನು? 13 ಕಳೆದು 14 ದಾಟಿ 15 ಕಳೆದು 16ನೇ ವರ್ಷಕ್ಕೆ ಹಾಗಿದ್ರೆ ನಿನಗಿಸ್ತಾ ಇದ್ದೇನೆ. ನಿನಗೊಂದು 16 ದಿವಸದ ವ್ಯವಸ್ಥೆ ಆಗಬೇಕು. ಈ ಹೆಣ್ಣು ಮಕ್ಕಳಿಗೆ ಏನು ಬೇಕು? ಏನು ಬೇಕು? ಹೆಣ್ಣು ಮಕ್ಕಳಿಗೆ ಏನು ಬೇಕು ಅಂತ ಗೊತ್ತುಂಟು, ಆದ್ರೆ ಇಂತಹವರಿಗೆ ಏನು ಬೇಕು ಅಂತ ನಮಗೆ ಗೊತ್ತಿಲ್ಲ. ಪ್ರಾಯ ಬಂದಿದಲ್ವ, ಹಾಗಾಗಿ ಹೇಳ್ತಾ ಇದ್ದೇನೆ. ಅಯ್ಯ, ಒಮ್ಮೆ ಮನಸ್ಸು ಮಾಡು. ನಿನ್ನ ಮಾತುಗಳೆಲ್ಲ ನನಗೆ ಅರ್ಥವಾಗುತ್ತಾ ಉಂಟು. ನಿನ್ನ ಹೆಸರು ಶೂರ್ಪಣಖೆ. ನೀನು ಇಲ್ಲಿಯವಳ ಅಲ್ಲ ಬೇರೆ ಕಡೆಯವಳ? ಇಲ್ಲಿಯೇ ತಿರುಗಾಡುವವಳು. ಸರಿ, ಆಕ್ಷೇಪ ಇಲ್ಲ. ಇಷ್ಟರವರೆಗೆ ಸೂರ್ಯವಂಶೀಯರು ದೇಹಿ ಎಂದವರಿಗೆ ನಾಸ್ತಿ ಎಂದವರಲ್ಲ. ಹಾಗೆಂದು ನಾವು ಕೊಡುವಾಗ ಯಾರಿಗೆ ಹೇಗೆ ಕೊಡಬೇಕು ಅಂತ ನಿರ್ಣಯ ಮಾಡ್ತೇವೆ. ನೀ ಸ್ವಲ್ಪ ಬದಿಗೆ ಸರಿ, ನಿನಗೊಂದು ವ್ಯವಸ್ಥೆ ನಾ ಮಾಡ್ತೇನೆ. ಬದಿಗೆ ಸರಿ. ತಮ್ಮ ಲಕ್ಷ್ಮಣ, ಸೂರ್ಯವಂಶ ಸೂರ್ಯವಂಶ ನ್ಯಾಯವನ್ನು ಅಮ್ಮ ಲಕ್ಷ್ಮಣ, ಕಂಡೆಯಲ್ಲ, ಕೆಲವೇ ಸಮಯದ ಮುಂಚೆ ಋಷಿಗಳೆಲ್ಲ ನಮ್ಮಲ್ಲಿ ಬಂದು ದೂರಿತ್ತು ಹೋದರು. ಯಜ್ಞಾದಿ ಸತ್ಕರ್ಮಗಳಿಗೆ ದುಷ್ಟರಿಂದ ತೊಂದರೆಯಾಗುತ್ತದೆ ಅಂತ. ಆದರೆ ಕೆಲವೇ ಹೊತ್ತಿನಲ್ಲಿ ಒಬ್ಬಳು ಘೋರ ರಾಕ್ಷಸಿ ಬಂದು ನಮ್ಮಲ್ಲಿ ಕಾಮಭಿಕ್ಷೆಯನ್ನು ಯಾಚಿಸ್ತಾ ಇದ್ದಾಳೆ. ಒಂದು ಪುಣ್ಯ ಮಾಯಕದಿಂದ ಬರಲಿಲ್ಲ, ನಿಜ ರೂಪದಿಂದಲೇ ಬಂದಿದ್ದಾಳೆ. ಬಹುಶಃ ಮೂಲವೇ ಹೀಗೆ, ಇವರ ಬದುಕೇ ಹೀಗೆ. ನಿಜ ರೂಪದಿಂದಲೇ ಕೇಳಿದ್ದನ್ನು ದಕ್ಕಿಸಿಕೊಳ್ಳುವ ಯೋಚನೆ. ಇವಳಿಗೆ ನೀತಿಯನ್ನು ಹೇಳಿದ್ರೆ ಹೇಗೆ ಪಥ್ಯವಾಗುತ್ತದು ಅಂತ ಊಹಿಸು. ಸೂರ್ಯವಂಶದ ನೀತಿಯನ್ನು ಅರ್ಥ ಮಾಡಿಕೊಂಡಂತಹ ನೀನು ಮೊದಲು ತಿತ್ತುವ ಯತ್ನ ಮಾಡು. ಕೇಳದೆ ಇದ್ರೆ ಶಾಸ್ತ್ರ ಸಂಹಿತೆ ಅರಿತು ಸರಿಯಾದ ವ್ಯವಸ್ಥೆ ಮಾಡು. ನಿನ್ನ
ಅಣ್ಣನ ಕಿತ್ತ ಹಾಕೇನು ಜಾಗ್ರತೆ ಸನ್ನೆಲ್ಲ ಮಾಡಿದ್ರೆ. ಈ ಕಡೆ ನೋಡ. ಅವ ನೋಡುವುದು ನೋಡ ಯಾ ತದೇಕ ಚಿತ್ತದಿಂದ. ಯಾರನ್ನು ನೋಡಿದ್ದು? ನನ್ನನ್ನೇ ನೋಡ್ತಾ ಇದ್ದ. ನೋಡುವಂತದ್ದು ಏನು ಉಂಟುಂತ ಬೇಕಲ್ಲ, ಇದನ್ನು ನೋಡಿದವರಿಗೆ ಕಣ್ಣು ಸರಿ ಇಲ್ಲ ಅಂತ ಅರ್ಥ. ನಾಚಿಕೆ ಆಗುತ್ತಾ ಇದೆ. ನಾಚಿಕೆ ಅಂದ್ರೆ ಏನು ಅಂತ ನಿನಗೆ ಗೊತ್ತುಂಟ? ಅಯ್ಯೋ, ಇವರು ಪ್ರಶ್ನಿಸ್ತಾ ಇದ್ದಾರಲ್ಲ. ಸರಿಯಾಗಿ ಗಮನವಿಟ್ಟು ಕೇಳು. ಇಷ್ಟು ಹೊತ್ತು ತಾಳ್ಮೆಯಿಂದ ಮಾತಾಡಿದ್ದು ಯಾಕೆ? ರಾಕ್ಷಸಿಯಾದರೂ ಕೂಡ ಜಾತಿಯಲ್ಲಿ ಹೆಣ್ಣು ಮಕ್ಕಳು. ಹೌದು, ಹೆಣ್ಣು. ಇಂಥದ್ದು ಎಲ್ಲಿ ಇಂತಹ ಹೆಣ್ಣು ಪ್ರಪಂಚದಲ್ಲಿ ಎಲ್ಲಿಯೂ ಸಿಗ್ಲಿಕ್ಕಿಲ್ಲ. ಏನಾಯ್ತು? ಎಲ್ಲಿಯಾದ್ರೂ ಸಣ್ಣ ಮಕ್ಕಳು ನೋಡಿದ್ರೆ ಮತ್ತೆ ಹೇಳುವುದಿಲ್ಲ. ಹೆಣ್ಣು ಹೆಣ್ಣು ಎಂಬುದಾಗಿ ಆ ರೀತಿಯಾಗಿ ಹೇಳ್ಬೇಡ. ನಮ್ಮೊಂದು ಸ್ತ್ರೀ ಶಕ್ತಿ ಎಂಬ ಬಳಗವಿದೆ. ನಿನ್ನ ಸ್ತ್ರೀ ಶಕ್ತಿಯ ಬಳಗ ಎಷ್ಟು ಉಂಟು ಅಂತ ನಾನು ನೋಡ್ತೇನೆ. ಇಲ್ಲದಿದ್ರೆ ಸ್ವಲ್ಪ ಆದ್ರೂ ಬುದ್ಧಿ ಉಂಟಾ? ಏನಾಯ್ತು? ಒಂದು ಮಾತಾಡುವಾಗ ಸ್ವಲ್ಪ ಯೋಚಿಸಿ ಮಾತಾಡ್ಬೇಕು. ಇಲ್ಲಿ ಕುಳಿತು ಮಾತಾಡೋಣ. ಕುಳಿತು ಮಾತಾಡುವುದಕ್ಕೆ ಅವಕಾಶ ನನ್ನಲ್ಲಿಲ್ಲ. ಮತ್ತೆ ಹೇಗೆ? ಇಲ್ಲದಿದ್ರೆ ಅಣ್ಣನನ್ನು ಬಯಸ್ತಾ ಇದ್ದೀಯಾ? ಅಣ್ಣ ಒಬ್ಬನೇ ಇರುವುದಾ? ಆದೀತು, ನನಗಾದೀತು. ಹೌದಪ್ಪ, ನಿನಗಾದೀತು ಅಂತ ಆದ್ರೆ ನಾವು ಕೇಳುವುದಕ್ಕೆ ಸಿದ್ಧರಿದ್ದೇವಾ? ನಿನಗೆ ಅಣ್ಣ ಒಬ್ಬನೇ ಇರುವುದಲ್ಲಿ ಜೊತೆಯಲ್ಲಿ ಯಾರಿದ್ದಾರೆ ನೋಡು. ಉಂಡೆ ಕಣ್ಣಿನವಳು. ನಿನ್ನ ವಯ್ಯಾರೆಲ್ಲ ನಿಲ್ಲಿಸ್ತೇನೆ. ಅಣ್ಣನಿಗೆ ಮದುವೆಯಾಗಿದೆ, ಸತಿಯು ಜೊತೆಯಲ್ಲಿದ್ದಾರೆ. ಹೇಗಿರುವಾಗ ನೀನಾಡಿದಂತಹ ಮಾತು, ನಡೆಯುವಂತಹ ನಡೆ ತಪ್ಪು. ಹಾಗಾಗಿ ಹೇಳುವುದನ್ನು ಕೇಳು. ತಪ್ಪಾಯ್ತು ಎನ್ನುವ ಹಾಗೆ ಅಣ್ಣನ ಪಾದವನ್ನು ಹಿಡಿ. ಬದುಕುವುದಕ್ಕೆ ಅವಕಾಶ ನಾನು ಕೊಟ್ಟೆ. ಬಿಟ್ಟು ನಿನಗನುವಾತಿದೆ ಮೈ ಮುಟ್ಟು ಮೈ ಮುಟ್ಟು ಮೈ ಮುಟ್ಟು ಮೈ ಮುಟ್ಟು. ನಿನ್ನ ಘಾತಿಪೆ ನಿನ್ನ ಘಾತಿಪೆ ಕನಲುತ ಬಂದರೆ ನಿನ್ನ ಮಗಗಳೆಯಳು ಗಾತಿಗೆ ಮುಂದೆ ಅಂಬನವಿನ ಲವನನು ಬಿಟ್ಟು ನಿನಗನು ವರ್ತಿಗೆ ಮೈ ಮುಟ್ಟು ಮೈ ಮುಟ್ಟು ಮೈ ಮುಟ್ಟು. ಈಗ ಸಂಬೋಧಿಸಿದ್ದು ನಿನ್ನನ್ನೇ. ಆಗ್ಲಿ, ಒಳ್ಳೇದು. ಅಣ್ಣನಿಗೆ ಮದುವೆ ಆಗಿದೆ. ಆಗಿದೆ. ನಿನಗೆ ನಿನಗೆ ಹೇಗೆ ಕಾಣುತ್ತದೆ? ದೃಷ್ಟಿಯಲ್ಲಿ ಗೊತ್ತಾಗುವುದಿಲ್ಲ. ಅಯ್ಯ, ನನಗೂ ಆಗಿದೆ. ಆಗಿದೆ. ಈಗಿಲ್ಲಲ್ಲ, ನನಗಾದೀತು. ಅವಳು ಎಲ್ಲಿರ್ಬೇಕು ಅಲ್ಲೇ ಇದ್ದಾಳಲ್ವ? ನಿನ್ನನ್ನು ನನಗಾದೀತು ಅಂದ್ರೆ ಅರ್ಥ ನಾನು ಜೀರ್ಣ ಮಾಡ್ತೇನೆ. ಜೀರ್ಣಿಸು. ಅವ ಹೇಗಿದ್ದಾರೆ? ನೀನು ಬರುವಾಗ ಸ್ವಲ್ಪ ಸರಿ ಇದ್ದು, ಈಗ ಏನಾದ್ರೂ ಖಚಿತ ಹೇಗೆ? ಅವ ಹೇಗಿದ್ದಾರೆ ಎಂಬುದಾಗಿ ನೋಡು. ಹೇಗೂ ಇರ್ಲಿ, ಕಪ್ಪು ಕಪ್ಪಾಗಿದ್ದಾರೆ. ಇರ್ಲಿ. ನೀನು ಹಾಗಲ್ಲ. ಬಣ್ಣದ ಬಗ್ಗೆ ವಿಮರ್ಶೆ ಮಾಡ್ಲಿಕ್ಕೆ ಜನ ನೀನಲ್ಲ. ಓ, ಬಣ್ಣದ ಬಗ್ಗೆ ನಾವು ಹೇಳುವುದಿಲ್ಲ. ಯಾರಿಗೆ ಯಾವ ಬಣ್ಣ ಬೇಕು ಅಂತ ನಮ್ಗೆ ಗೊತ್ತುಂಟು. ನನಗೆ ಈ ಕಾಲಕ್ಕೆ ಹೆದರಿಕೆ ಆಗುತ್ತಾ ಇದೆ. ಅಣ್ಣನ ಬಣ್ಣ ಹೇಳಿದ್ಯಲ್ಲ, ನಿನ್ನ ಮುಖದಲ್ಲಿ ಎಷ್ಟು ಬಣ್ಣದ ಗೆರೆ ಉಂಟು ಕನ್ನಡಿ ನೋಡಿದ್ಯಾ ನೀನು? ಇದರಲ್ಲಿ ಬಾಯಿಯಲ್ಲಿ ಕಣ್ಣಿಲಿಂದ ಹುಡುಕಬೇಕಾದ್ರೆ 7 ರಾತ್ರಿ 7 ಹಗಲು ಬೇಕಾದ್ರೆ ಜಾತಿಯಲ್ಲಿ ನಾನು ಸುಂದರಿ. ಹೌದಪ್ಪ, ಇಂಥದ್ದು ಎಲ್ಲಿ ಕೂಡ ಸಿಗ್ಲಿಕ್ಕಿಲ್ಲ. ಇನ್ನೋರ್ವರಲ್ಲಿ ಕೇಳಬೇಕಾಗಿಲ್ಲ. ಓಹೋ, ಮನಸ್ಸಾಗಿದೆ. ಯಾರ ಮೇಲೆ? ಏನು
ಯಾರಿಗೆ ಅದರ ಸುದ್ದಿ ತೆಗೆದ್ರೆ ಜಾಗ್ರತೆ. ಏನಾಯ್ತು? ಹಾ, ಗೊತ್ತಾಯ್ತಲ್ವಾ? ಈಗ ನಿನ್ಗೆ ಮದುವೆ ಅಲ್ವಾ? ನಿನ್ನ ಮದುವೆ ಚಟವನ್ನು ಎಲ್ಲವನ್ನು ನಿಲ್ಲಿಸ್ತೇನೆ. ಇಷ್ಟರ ತನಕ ಯಾರೂ ಕೂಡ ಆಗದ ರೀತಿಯಲ್ಲಿ ವಿಶೇಷ ಆಕರ್ಷಣೆಯಾಗಿ ವಿಜೃಂಭಣೆಯಿಂದ. ಹೌದಪ್ಪ, ಇನ್ನು ಯಾರಿಗೂ ಕೂಡ ಅಂತದ್ದು ಆಗುವುದು ಬಾರದು. ಇಲ್ಲಿ ಬಾ 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 ಜೀವ ಇದ್ದವರಿಗೆ ನೋವು ಆಗ್ತದೆ. ಆಯ್ತಾ? ನನ್ನ ಅಂಕಗಳನ್ನು ಇನ್ನೊಬ್ಬರಿಗೆ ನೋವು ಕೊಡುವಾಗ ಯಾರಿಗೂ ಅರ್ಥ ಆಗುವುದಿಲ್ಲ. ಅವರವರಿಗೆ ನೋವು ಸಿಕ್ಕಿದಾಗ ಇನ್ನೊಬ್ಬರ ನೋವಿನ ಅನುಭವ ಆಗುತ್ತದೆ. ನನ್ನ ಸುಂದರವಾಗಿರುವ ಅಂಕಗಳನ್ನು ಕಳೆದುಕೊಂಡಿದ್ದೇನೆ. ಇಷ್ಟಕ್ಕೆಲ್ಲ ಕಾರಣ ಯಾರು? ಯಾರು? ನಗಾಡ್ತಾ ಇದ್ದಾಳೆ. ಏನು ಕೈ ತೋರಿಸದಲ್ಲಿಗೆ ಅವಳಿಗೆ ಸರಿಯಾಗಿರುತ್ತ ಪಾಠವನ್ನು ಹೇಳದಿದ್ರೆ ನಾನು ಹೆಣ್ಣಲ್ಲ, ಹುಟ್ಟದ್ದು ಸೀರೆಯಲ್ಲ, ತೊಟ್ಟದ್ದು ಬಳೆಯಲ್ಲ. ಸೀರೆಯ ನಮ್ಮ ಸೀರೆ ಇಂಥದ್ದೇ. ಒಂದೊಂದು ನೀ ತಿಳಿಯಬೇಕು, ರಾಮ ಇಂತಹ ಶಿಕ್ಷೆ ಕೊಟ್ಟಿದ್ದಾನೆ. ನಾನು ಇವತ್ತು ಮಾಡಿದ್ದು ಸರಿಯೋ ತಪ್ಪು ಅಂತ ನಿನ್ನ ಗುರುಗಳಲ್ಲಿ ಹೋಗಿ ಕೇಳಬೇಕು ನೀನು. ರಾಮ ನನ್ನ ಗುರುಗಳ ವಿಚಾರ ಎತ್ತಿದ್ದೆ ಚಟಾಲ. ಹೌದಾ? ನೀನೋರ್ವ ರಾಮ ಹೆಣ್ಣು ಮಕ್ಕಳ ಕಿವಿ ಮೂಗುಗಳನ್ನು ಕತ್ತರಿಸುವ ಪುರುಷಾತಿಕ್ರಮಣಕ್ಕೆ ಊನತೆಯೇ ಶಾಸ್ತಿ. ಹೆಣ್ಣು ಮಕ್ಕಳ ಸೌಂದರ್ಯದ ಅಂಗವೆಂದ್ರೆ ಇದೇ ಅಂಗ. ಅದರಲ್ಲೂ ನೀನು ಲೋಕರಾಮ. ಹೋಗು. ಅಲ್ಲ ಅಣ್ಣ ಇದ್ದಾನಲ್ಲ ಮದ್ದು ಹಚ್ಚಲಿಕ್ಕೆ. ಹೌದು. ಅಲ್ಲ ಲಕ್ಷ್ಮಣ, ಅಣ್ಣ, ಅನಾರ್ಯರಲ್ಲಿ ಸರಸ ಸಲ್ಲದು ಅಂತ ಹೇಳುವುದು ಇದಕ್ಕೆ ಅಲ್ವೇ? ಯಾಕಂದ್ರೆ ಅವರಿಗೆ ಯಾವುದೂ ಪಥ್ಯವಾಗುವುದಿಲ್ಲ. ಅತಿಕ್ರಮಿಸಿದ ಅವಳಿಗೆ ಶಿಕ್ಷೆ ಕೊಟ್ಟಿದ್ದೇವೆ. ಹೌದಣ್ಣ. ಇದು ಆರಂಭ. ಅಂತ್ಯ ಹೇಗಾಗುತ್ತದೆ ಅಂತ ಎಚ್ಚರಿಕೆಯಿಂದ ಪ್ರತೀಕ್ಷಿಸೋಣ.
ನನ್ನ ತಂಗಿಯಾದಂತಹ ಶೂರ್ಪಣಕಿಯ ಕಿವಿಗಳನ್ನು ಮತ್ತು ನಾಸಿಕವನ್ನು ಕತ್ತರಿಸಿದಂತಹ ಯಾರವಪ್ಪರನೆ ಸರಿಯಾಗಿ ಕೇಳು. ಅವರ ಬಗ್ಗೆ ವಿಚಾರಿಸುವುದಕ್ಕೆ ಬಂದವ ಯಾರೋ ನೀನು? ನಾನು ತ್ರಿಶಿರ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಮಾಡಿದ್ದು ತಪ್ಪಾಯಿತು ಎನ್ನುವ ಹಾಗೆ ನನಗೆ ಶಿರವನ್ನು ಬಾಗಿದೆ ಅಂತ ಅದರ ಲೇಸು. ನಾವು ತಪ್ಪು ಮಾಡದೆ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನೀನೀಗ ದೊಡ್ಡ ತಪ್ಪು ಯಾವುದು ಗೊತ್ತುಂಟ? ಯಾವುದು? ನೀನು ಇಲ್ಲಿಗೆ ಬಂದದ್ದೇ ದೊಡ್ಡ ತಪ್ಪು. ಇನ್ನು ಬಾರದ ರೀತಿಯಲ್ಲಿ ಕಳಿಸಿದ ಬಾ. ನಮ್ಮ ತಂಗಿಯ ಕಿವಿ ಮೂಗನೆ ಕತ್ತರಿಸಿದ್ರ ಪಾಪಿಗಳೇ, ನಿಮ್ಮ ಕೇಳುವುದಕ್ಕೆ ಬಂದ್ರೆ ನಿನ್ನ ತಾಲಿ ಕೇಳುವುದಕ್ಕೆ ಯಾರು ಜನ ಇಲ್ಲ ಅಂತ ಭಾವಿಸಿಕೊಂಡಿದ್ಯಾ? ಯಾರೋ ನೀನು? ನಿನ್ನ ಮುಂದೆ ನಿಂತವ ಕರಾಸುರ. ಭರತ ಖಂಡದ ಕೊನೆಯ ಭಾಗ ಇದು. ಇದಕ್ಕೆ ದಂಡಕಾರಣ್ಯ ಅಂತ ಹೆಸರು. ಇಲ್ಲಿ ನೀವು ಬಂದು ಬೀಡು ಬಿಟ್ಟಿರಿ. ಬಂದದ್ದಕ್ಕೆ ನಮ್ಮ ಆಕ್ಷೇಪ ಇಲ್ಲ. ಏನು ಬರುವಾಗ ಗಂಡ ಸತ್ತಂತಹ ಆ ಶೂರ್ಪಣಕೆಯನ್ನೇ ಕರಕೊಂಡು ಬಂದಿರಿ. ಅವರ ಪರಿಚಾರಕರಾಗಿ ಬದುಕು ಕಟ್ಟಿದಿರಿ. ನಿಮ್ಮ ಬದುಕು ಇನ್ನೊಬ್ಬರಿಗೆ ಆದರ್ಶವಾಗುತ್ತದೆ ಅಂತಾದ್ರೆ ನಮ್ಮ ಆಕ್ಷೇಪವೇ ಇಲ್ಲ. ಇನ್ನೊಬ್ಬರ ಬದುಕು ತೆಗೆಯುವ ವ್ಯವಸ್ಥೆಗೆ ನೀವು ಮುಂದಾಗುತ್ತೀರಿ ಅಂತಾದ್ರೆ ಅಲ್ಲಿ ನಮ್ಮ ವಿರೋಧ ಉಂಟು ಖರಾಸುರ. ನೀವು ಇಲ್ಲಿ ಬದುಕಿ ನಮ್ಮ ಆಕ್ಷೇಪ ಇಲ್ಲ. ದಂಡಕಾರಣ್ಯವನ್ನು ಜನಸ್ಥಾನ ಅಂತ ಮಾಡಿದಿರಿ. ಅಲ್ಲಿ ನಿಮ್ಮ ಸಂಸ್ಕೃತಿಯನ್ನು ರೂಪಿಸುವುದಕ್ಕೆ ಹೊರಟಿರಿ.
ಆದರೆ ಅಲ್ಲಿಗೆ ಮುಗಿಯುತ್ತೆ. ಇಲ್ಲಿಯೇ ನಿಮ್ಮ ವ್ಯವಸ್ಥೆ ಅಲ್ಲ. ಇಲ್ಲಿ ನೀವು ಮಾಡಿದ್ದನ್ನು ಕಂಡು ನಮ್ಮೊಳಗೆ ಇದ್ದವರು ಬದಲು ಮಾಡಲಿಕ್ಕೆ ಹೊರಟರು. ತಾಟಕಿ ಮಲಶಕರ್ ಕಲುದಮನ ಕರುಷ ಮಲದ ದೇಶವನ್ನು ತಾನು ತಾಟಕವನ ಅಂತ ಬಿಂಬಿಸಿದಳು. ಇದ್ದಲ್ಲಿ ಎಲ್ಲ ನಿಮ್ಮದ್ದೇ ಹೆಸರಾದ್ರೆ ಮತ್ತೆ ನಾವಿಲ್ಲಿರುವುದು ಯಾಕೆ? ಆದ್ದರಿಂದಲೇ ತಾಟಕವನದ ತಾಟಕಿಯನ್ನು ನಿಗ್ರಹಿಸಿದ್ದೇನೆ. ಸುಬಾಹು ಮಾರೀಚರನ್ನು ಲೋಕದಲ್ಲೇ ಇಲ್ಲದಂತೆ ಮಾಡಿದ್ದೇನೆ. ಅದನ್ನು ಮತ್ತೊಮ್ಮೆ ಸಿದ್ಧಾಶ್ರಮದ ಕ್ಷೇತ್ರ ಅಂತ ಮಾಡಿ ಋಷಿಗಳಿಗೆ ನೀಡಿದ್ದೇನೆ. ಇಲ್ಲಿಗೂ ಬಂದದ್ದು ಯಾಕೆ ಬಲ್ಲೆಯ? ಈ ಸಲ ಒಂದೊಂದನ್ನೇ ಬದಲಾಯಿಸಬೇಕು ಅಂತ ಇದ್ದೇನೆ. ಆದ್ದರಿಂದ ಇದನ್ನು ನಿಮ್ಮನ್ನು ನಿಗ್ರಹಿಸಿ ಜನಸ್ಥಾನವನ್ನು ಮತ್ತೊಮ್ಮೆ ದಂಡಕಾರಣ್ಯ ಋಷಿ ಕ್ಷೇತ್ರ ಉತ್ತರಾಖಂಡಿ ಅಂತ ಮಾಡುವುದಕ್ಕೆ ಹೊರಟಿದ್ದೇನೆ. ಇಲ್ಲಿಗೆ ನಮ್ಮದ್ದು ಮುಗಿಯುತ್ತದೆ ಅಂತ ನೀ ಭಾವಿಸಬೇಡ. ರಾಮ ಇರುವಲ್ಲಿವರೆಗೆ ಈ ಸಮಗ್ರ ಆರ್ಯಾವರ್ತದಲ್ಲಿ ಎಲ್ಲೆಲ್ಲ ನಿಮ್ಮ ದುಷ್ಟರ ಹೆಸರಿಟ್ಟು ಕ್ಷೇತ್ರ ಬದಲಾವಣೆ ಮಾಡಿದ್ದೀರೋ ಅದನ್ನು ಮತ್ತೊಮ್ಮೆ ಪುರಾಣ ಪುರುಷರ ಮರುನಾಮಕರಣದ ಕ್ಷೇತ್ರವಾಗಿ ಪರಿವರ್ತನೆಗೊಳಿಸಿಯೇ ಆ ನಿಟ್ಟಿನಿಂದಲೇ ಬಂದು ನಿಂತಿದ್ದೇನೆ. ನಿನಗೂ ಎಚ್ಚರಿಕೆ. ಬದುಕುವ ಆಶೆ ಉಂಟು ಅಂತಾದ್ರೆ ಬದುಕು ನಾವು ಕೊಡ್ತೇವೆ. ನಮ್ಮದ್ದನ್ನು ಒಪ್ಪಿ ಗೌರವಿಸಿ ಬದುಕಬೇಕು. ಅದಲ್ಲ ನಮ್ಮದ್ದನ್ನು ವಿರೋಧಿಸಿ ಬದುಕುತ್ತೇವೆ ಅಂತ ಯೋಚಿಸಿದ್ರೆ ಇಲ್ಲಿ ಅಲ್ಲ ನಿಮ್ಮ ಬದುಕು ಯಮಲೋಕದಲ್ಲಿ. ಯಾವುದಕ್ಕೂ ನಮ್ಮಂತವ್ರು ಇದ್ದ ಕಾರಣ ನೀನು ಇಷ್ಟು ಮಾತನಾಡುದು. ನಾವು ಇಲ್ಲದೆ ನಿನ್ನ ಪರಾಕ್ರಮ ಎಲ್ಲಿ ಕಾಡ್ತದೆ ಬೇಕಲ್ಲ. ನಿನ್ನಾಗೆ ನಾವು ಮಾಡಿದ್ರೆ ನಮ್ಮನ್ನು ರಾಮ ಅಂತ ಕರೀತಾರೆ. ನೀ ಮಾತಾಡಬೇಕು. ನಿನ್ನಂತವ ಇದ್ದದ್ದರಿಂದ ನಮ್ಮದು ಇಷ್ಟು ಮಾತು. ಹೌದು. ನಿನಗಿಂತ ಹೆಚ್ಚಿನವ ಬಂದ್ರೆ ಅದಕ್ಕೆ ಉತ್ತರವೇ ಬೇರೆ ಉಂಟು. ನಾವು ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡುತ್ತೇವೆ. ನಾವು ಮಾತಾಡಿದಷ್ಟು ಅನ್ವೇಷಣಾ ರೂಪದಲ್ಲಿ ಉಂಟು. ನಮ್ಮಲ್ಲಿ ಅಧಿಕಾರ ಉಂಟು ಅಂತ ನಾ ಮಾತಾಡುವವನಲ್ಲ. ಅಧಿಕಾರದಲ್ಲಿ ಇದ್ದವರು ಕೂಡ ಅರ್ಥ ಮಾಡಿಕೊಂಡು ಬದಲಾಗಬೇಕು ಎನ್ನುವ ಉದ್ದೇಶದಿಂದಲೇ ಮಾತಾಡುತ್ತೇನೆ. ಕರಾಸುರ, ನಮ್ಮ ತನವನ್ನು ಒಪ್ಪು. ನಮ್ಮ ತನುವಿಗಾಗಿ ಒಪ್ಪಿಗೆ ಸೂಚಿಸು. ನಮ್ಮ ತನ್ನು ಒಪ್ಪಿಕೊಂಡು ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಅಂತ ಹೇಳು. ಬದುಕು ಕೊಡುವವ ರಾಮ. ಅದು ಬಿಟ್ಟು ವಿರೋಧಿಸಿದ್ರೆ ನಿನ್ನ ಬದುಕಿನ ಅಂತ್ಯ ನೋಡುವ. ತ್ರಿಶಿರರಾಧಿಯಾಗಿ 14,000 ಮಂದಿ ರಾಕ್ಷಸರನ್ನು ನಿರ್ನಾಮ ಮಾಡಬೇಕಾದ ಅನಿವಾರ್ಯತೆ ನಮಗುಂಟು. ಯಾಕೆ? ನಮಗೆ ಧರ್ಮ ರಕ್ಷಣಾ ದೀಕ್ಷೆ. ಆದ್ದರಿಂದಲೇ ಈ ಕ್ಷೇತ್ರವನ್ನು ಮತ್ತೊಮ್ಮೆ ಋಷಿಗಳಿಗೆ ಇತ್ತಿದ್ದೇನೆ. ಮುಂದಕ್ಕೆ ಇದು ಉತ್ತರಾಖಂಡಿಯಾಗಿ ದುಷ್ಟ ವರ್ಗಕ್ಕೆ ಉತ್ತರ ನೀಡುವ ಕ್ಷೇತ್ರವಾಗಿ ನಿಲ್ಲುವುದಕ್ಕುಂಟು. ನೆಮ್ಮದಿ ಉಂಟು. ಪಂಚವಟ್ಯದಲ್ಲಿ ನೆಮ್ಮದಿಯಿಂದಿರ್ತೇವೆ. ಧನುಜರು ಬಡಬಡುತ್ತ ಮೋಡಿಯ ಕನಕ ಜಿಂಕೆಯದಾಗಿ ಕಾಣಲು ವನಿಸಿ ನೋಡಿ ಮನದಲ್ಲಿ ಮೋಹಗುಂಡು ರಮಣನು ಎಂದಳಿಂತೆಂದು ರಮಣ ರಮಣ ಹೊನ್ನ ಜಿಂಜಿಯೇ ತರುವುದು ತರುವುದು ರಮಣ
ತರುವುದು ರಮಣಾದಿ ಎನ್ನ ಬಯಕೆಯ ಕಳೆಯುವುದು ರಮಣಾದಿ ಎನ್ನ ಬಯಕೆಯ ಕಳೆಯುವುದು ತರುವುದು ಕಳೆಯುವುದು ಬೇಡ ಬೇಡ ನೀ ಎನ್ನ ಕಾಡಲು ವ್ಯರ್ಥವು ಬೇಡ ನೀ ಎನ್ನ ಕಾಡಲು ವ್ಯರ್ಥವು ಮಾಯೆಯು ವ್ಯರ್ಥವು ಜೀವವಾಗಿದೆ ಜಿಂಗಿಯು ಜೀವವಾಗಿದೆ ಜಿಂಗಿಯು ಸಿಗದಿರಲು ಸಾವಿರಗಳು ಸೀತೆಯು ಸಿಗದೆ ಇರಲು ಸಾವಿರಗಳು ಸೀತೆಯು ಜಿಂಗಿಯು ಸಿಗದೆ ಇರಲು ಸೀತೆಯೋ ಹೋಯಿದ ಮನದಿ ನೊಂದು ಹರಿಣದ ತಾವಸಿ ಹೋದನು ಹರಿಣದ ತಾವಸಿ ಹೋದನು ಹುನ್ನ ಜಿಂಜೆಯ ತರುವುದು ರಮಣ ನೀ ಎನ್ನ ಬಯಕೆಯ ಕಳೆಯುವುದು ಆಶ್ರಮದಿಂದ ಒಮ್ಮೆ ದೂರದ ಕಡೆಗೆ ಕಣ್ಣು ಹಾಯಿಸಿ ನೋಡಿ ಅಂತೆ. ಏನೇ ಅದು? ಏನು ಗೋಚರಿಸುತ್ತಾ ಇದೆ ನಿಮಗೆ? ಯಾವುದೋ ಒಂದು ಪ್ರಾಣಿ ಅತ್ತಿಂದಿತ್ತ ಚಲಿಸ್ತಾ ಇದೆ. ಯಾವುದೋ ಒಂದು ಪ್ರಾಣಿ ಆದ್ರೆ ನಾನು ನಿಮ್ಮನ್ನು ಕರೆದು ನೋಡುವುದಕ್ಕೆ ಹೇಳುತ್ತಿರಲಿಲ್ಲ. ವಿಶೇಷವಾದಂತಹ ಮೃಗವನ್ನು ನಾನು ಕಂಡಿದ್ದೇನೆ. ನೋಡಿ, ಅದು ಬಂಗಾರದ ಜಿಂಕೆಯೊಂದು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡುತ್ತಾ ಉಂಟು. ಎಷ್ಟು ಜಿಂಕೆಗಳನ್ನು ನಾವು ಕಂಡಿದ್ದೇವೆ, ಈ ತೆರನಾದ ಜಿಂಕೆ ಕಾಣಲಿಲ್ಲ. ಅಯೋಧ್ಯೆಯಿಂದ ಈ ಕಾಡಿಗೆ ಕಾಲ್ನಡಿಗೆಯಲ್ಲಿ ಬರುವಂತಹ ಸಂದರ್ಭದಲ್ಲಿ ಅದೆಷ್ಟೋ ಮೃಗಗಳನ್ನು ಕಂಡವರು ನಾವು. ನಿಜ, ಯಾವ ಮೃಗವೂ ಕೂಡ ನನ್ನ ಕಣ್ಣಿಗೆ ಆಕರ್ಷಿತವಾಗಿ ಕಂಡದ್ದಿಲ್ಲ. ಆದ್ರೆ ಈ ಮೃಗ ಮಾತ್ರ ಹಾಗಲ್ಲ, ನನಗೆ ಬಹಳ ಆಕರ್ಷಿತವಾಗಿ ಕಾಣುತ್ತಾ ಉಂಟು. ನನಗೆ ಬೇಕು ಬೇಕು ಎನ್ನುವ ಹಾಗೆ ಅನಿಸುತ್ತಾ ಇದೆ. ನೋಡಿ, ಅದರ ಕುಣಿತವನ್ನೊಮ್ಮೆ ನೋಡಿ. ತನ್ನಂಗ ದಿನ್ನಂಗ ದಿಕ್ಕು ತಕ್ಕ ಎನ್ನುವ ಹಾಗೆ ಲಯಬದ್ಧವಾಗಿ ಕುಣಿಯುತ್ತಾ ಉಂಟು. ಸ್ವಾಮಿ, ಆ ಚೆಂಗನೆ ಜಿಗಿದೋಡುವಂತಹ ಜಿಂಕೆ ನನಗೆ ಬೇಕು ಅಂತ ಆಗಿದೆ. ಜಗದೇ ಕವೀರ ಅಂತ ನಿಮ್ಮನ್ನು ಕೊಂಡಾಡುತ್ತಾರೆ. ಯಾವುದನ್ನು ಬೇಕಾದ್ರೂ ಸಾಧಿಸುವಂತಹ ಶಕ್ತಿ ಉಳ್ಳವರು ನೀವು. ಮನಸ್ಸು ಮಾಡಿದರೆ ನಿಮಗೆ ಆ ಜಿಂಕೆಯನ್ನು ತರಬಹುದು ಸ್ವಾಮಿ. ನಿಮ್ಮಲ್ಲಿ ಕೇಳುವುದಷ್ಟೇ, ಆ ಪೊಮ್ಮಿಗವನ್ನು ನನಗೆ ತಂದು ಕೊಡಬೇಕು ಸ್ವಾಮಿ ನೀವು. ಕಾಂಚನ ಮೃಗವನ್ನು ನಿನ್ನ ಕಣ್ಣಿಗೆ ಕಾಣ ಸಿಕ್ಕಿತು. ಹೌದು, ಅದನ್ನು ಈಕ್ಷಿಸಿ ನಿನ್ನ ಅಂತರಂಗ ಬೇಕು ಅಂತ ಹಪಹಪಿಸುತ್ತಾ ಇದೆ. ಹೌದು ಸ್ವಾಮಿ. ಇಷ್ಟರವರೆಗೆ ಅಯೋಧ್ಯೆಯಿಂದ ಹೊರಟು ಬಂದು ಇಷ್ಟು ಸಮಯ ಆದರೂ ನನ್ನಲ್ಲಿ ಯಾವುದೇ ಬೇಡಿಕೆಯನ್ನಿಟ್ಟವಳಲ್ಲ ನೀನು. ಇಲ್ಲ. ಈ ಕಾಲಕ್ಕಾಗುವಾಗ ಅದನ್ನು ಅಪೇಕ್ಷಿಸಿ ಎನ್ನುವುದರ ಅರ್ಥ ಏನು ಬಲ್ಲೆಯ? ಏನು? ಅದರಲ್ಲೂ ಯಾವುದೋ ಒಂದು ಕರ್ಷಕ ಶಕ್ತಿ ಉಂಟು ಎನ್ನುವುದು ಸ್ಪಷ್ಟ. ಆಗಿದ್ರೆ ಅದು ಸಾಮಾನ್ಯ ಮಿಗವಲ್ಲ, ಅದು ಮಾಯಕದ ಮೃಗ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಯೋಚನೆ ಮಾಡು. ಏನು? ಅದೆಷ್ಟೋ ರಕ್ಕಸರನ್ನು ನಾವು ಕೊಂದಿದ್ದೇವೆ. ಅವರಲ್ಲಿ ಎಲ್ಲಿ ಯಾರ್ಯಾರು ಹುದುಗಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಆದ್ದರಿಂದ ಇದು ದಾನವರ ಮಾಯಕ. ಈ ಮೃಗವನ್ನು ನೀ ಅಪೇಕ್ಷಿಸುವುದು ಸಲ್ಲದು. ನಿನಗೆ ಬೇಕಿದ್ರೆ ಬೇರೆ ಮೃಗವನ್ನು ತರುವ. ಈ ಮೃಗ ಬೇಡ ಕಾಂತೆ, ಬೇಡ. ದುರುಳರ ಮಾಯಕವನ್ನು ಮಾಡುವುದಕ್ಕೆ ನಮ್ಮ ಆಶ್ರಮದ ಬಳಿಗೆ ಯಾಕೆ ಬರಬೇಕು ಸ್ವಾಮಿ? ನೋಡಿ, ಅದರ ಬಣ್ಣವನ್ನೊಮ್ಮೆ ನೋಡಿ, ಎಷ್ಟು ಚಂದ ಉಂಟು. ಬಣ್ಣ ಪಂಚವರ್ಣಗಳಿಂದ ಶೋಭಿಸುತ್ತಾ ಉಂಟು. ನಾವು ಬಣ್ಣ ನೋಡುವುದಲ್ಲ ಕಾಂತೆ, ಗುಣ ನೋಡಬೇಕು. ಅಲ್ಲ, ಆ ಜಿಂಕೆ ಗುಣ ನಮಗೆ ಯಾಕೆ? ನನಗೆ ಆಡ್ಲಿಕ್ಕೆ ಸಿಕ್ಕಿದ್ರೆ ಆಯ್ತಪ್ಪ. ನೀವು ಹೋಗಿ ಹಿಡಿದುಕೊಂಡು ಜೀವಂತವಾಗಿ ತನ್ನಿ. ಜೀವಂತವಾಗಿ ಆ ಮೃಗವನ್ನು ತರುವುದು ಕಷ್ಟ ಅಂತ ನನ್ನ ಅಂತರಂಗ ಹೇಳ್ತಾ ಇದೆ. ಹಾಗಾದ್ರೆ ಆ ಜಿಂಕೆಯನ್ನು ಕೊಂದಾದ್ರೂ ತೊಂದರೆ ಇಲ್ಲ, ನನಗೆ ಆ ಜಿಂಕೆ ಬೇಕೇ ಬೇಕು. ಕೊಂದು ತಂದರೆ ಏನು ಮಾಡುವೆ? ಅದರ ಚರ್ಮದಿಂದ ನಾನು ಕಂಚುಕಿಯನ್ನು ಧರಿಸುತ್ತೇನೆ.
ಸ್ವಾಮಿ, ಜೀವವಾಗಿದೆ ಆ ಜಿಂಕೆ. ನೀ ನನ್ನ ಜೀವಾಳವಾಗಿದ್ದಿ. ನಾನು ನೀವು ತರದೆ ಹೋದ್ರೆ ನನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತೇನೆ ನಾನು. ಕಾಂತೆ, ಎದ್ದೇಳು. ಹೀಗಾಡಬೇಡ. ಹೋಗುತ್ತೇನೆ, ಪ್ರಯತ್ನ ಮಾಡುತ್ತೇನೆ. ಅಷ್ಟರವರೆಗೆ ಈ ಪರ್ಣ ಕುಟೀರದಿಂದ ನೀ ಕದಲ ಕೂಡದು. ಆದೀತು ತಾನೇ? ಲಕ್ಷ್ಮಣ, ಮುಂದೆ ಕಾಣುತ್ತಾ ಉಂಟು ಪೊಮ್ಮಿಗ. ಅದನ್ನು ತರುವುದಕ್ಕಾಗಿ ನಾನು ಗಮಿಸುತ್ತಾ ಇದ್ದೇನೆ. ಸರಿ, ಬರುವಲ್ಲಿವರೆಗೆ ಜಾನಕಿಯ ರಕ್ಷಣೆಯ ಹೊಣೆ ನಿನಗೆ. ಕನಕನಗೆವನು ತರಲು ರಾಮನ ಘನ ತರದ ಘೋರಡವಿಗಿದಿರಿ ಧರಿಯು ನೀಡುವುದು ಹೋಸಿತ ಲಕ್ಷ್ಮಣ ಗೆಲ್ದೆನೋತ ಕೇಳು ಲಕ್ಷ್ಮಣ ರಾಮಧ್ವನಿಯೇ ಕೇಳು ಲಕ್ಷ್ಮಣ ರಾಮಧ್ವನಿಯೇ ಗೋಳು ನೋಡು ಮನೆ ಗೋಳು ನೋಡು ಮನೆ ಕಾಳು ಹುಳ ಜಾಲವು ವೇಳೆಗೆಳೆಯದೆ ಸಾರುವರು ವೇಳೆಗೆಳೆಯದೆ ಸಾರುವರು ಲಕ್ಷ್ಮಣ ರಾಮ ಧ್ವನಿ ಲಕ್ಷ್ಮಣ. ಅಮ್ಮ, ಕಾಂಚನ ಮೃಗ ಬೇಕೆನ್ನುವ ಹಾಗೆ ನಾನು ಹಠವನ್ನು ಹಿಡಿದವಳು. ಆ ಕಾಂಚನ ಮೃಗದ ಬೆನ್ನತ್ತಿಕೊಂಡು ಹೋದವರು ನನ್ನಿನಿಯ. ಆದರೆ ಇಂದೀಗ ಒಂದು ಸ್ವರವನ್ನು ಕೇಳಿದೆಯಾ? ಕೇಳಿ. ಹಾ ಲಕ್ಷ್ಮಣ, ಹಾ ಸೀತೆ ಎನ್ನುವಂತಹ ಧ್ವನಿ ಅದು ಬೇರೆ ಯಾರ ಧ್ವನಿಯೂ ಅಲ್ಲ. ಯಾರ? ಪ್ರಭು ಶ್ರೀರಾಮಚಂದ್ರನ ಧ್ವನಿ. ಆ ಮೃಗದಿಂದ ಅವರಿಗೆ ಏನಾಯಿತೋ ಏನು. ಲಕ್ಷ್ಮಣ, ಈ ಕೂಡಲೇ ನೀನು ವನದೆಡೆಗೆ ಗಮಿಸಬೇಕು. ಪ್ರಭು ಶ್ರೀರಾಮಚಂದ್ರನನ್ನು ಆದಷ್ಟು ಬೇಗನೆ ಕರೆದುಕೊಂಡು ತರಬೇಕು. ರಾಮನ ಬಲ್ಲೆ ಮಾತೆ ಯಾಮಿನೀಚರ ಮಾಯೆಯಲ್ಲವೇ ಯಾಮಿನೀಚರ ಮಾಯೆಯಲ್ಲವೇ ಭೀಮಿ ಮೃಗ ಮೃಗಯತರಿ ಭೀಮಿ ಮೃಗ ಮೃಗಯತರಿ ಕ್ಷೇಮದಿಂದಲೇ ಬರುವ ಶೀಘ್ರದಿ ಕ್ಷೇಮದಿಂದಲೇ ಬರುವ ಶೀಘ್ರದಿ ರಾಮ ಧ್ವನಿ ಬಲ್ಲೆ ದೇವಿ. ಸೀತಾಮಾತೆ, ಲಕ್ಷ್ಮಣ, ನೀವಾಡಿದಂತಹ ಮಾತುಗಳಿಗೆ ಎದುರಾಡುತ್ತೇನೆ ಎನ್ನುವ ಹಾಗೆ ಖಂಡಿತವಾಗಿಯೂ ಭಾವಿಸಬಾರದು. ಹೇಳು. ಜನಕ ಮಹಾರಾಜನ ಮಗಳಾದಂತಹ ನೀವಿಂದು ಕೇಳುವಂತಹ ಕಪಟ ಧ್ವನಿಗೆ ಯಾಕಮ್ಮ ಈ ರೀತಿಯಾಗಿ ಇಷ್ಟು ಹೆದರುತ್ತಾ ಇರುವಿರಿ ಹೇಳಿ? ರಾಮಚಂದ್ರಮನ ಧ್ವನಿಯ ಹೇಗೆಂಬುದನ್ನು ಚೆನ್ನಾಗಿ ತಿಳಿದುಕೊಂಡವ, ಅರ್ಥ ಮಾಡಿಕೊಂಡವ ಈ ಲಕ್ಷ್ಮಣ. ಅಣ್ಣನಿಗೆ ಏನಾದ್ರೂ ಆಗುವುದಕ್ಕೆ ಸಾಧ್ಯವೇನಮ್ಮ? ಏನೂ ಆಗುವುದಿಲ್ಲ. ಅಂತಹ ಪರಾಕ್ರಮಿ ಅಣ್ಣನಿದ್ದಾನೆ. ಶಿವ ಧನುಸ್ಸುವನ್ನೇ ಹೆದೇರಿಸಿ ನಿಮ್ಮನ್ನು ವರಿಸಿದಂತ ಭೀಮ ವಿಕ್ರಮಿ ನಮ್ಮಣ್ಣ. ಹಾಗಿರುವಾಗ ಅಮ್ಮ, ಏನು ನೀವೇ ಯೋಚಿಸಿ. ಈ ಹಿಂದೆ ಋಷಿ ಮುನಿಗಳೇ ದೂರನ್ನು ಕೊಟ್ಟಿದ್ದಾರೆ, ರಾಕ್ಷಸರು ನೆಲೆ ನಿಂತ ಸ್ಥಳ ಎನ್ನುವ ಹಾಗೆ. ಹಾಗಾಗಿ ಇದು ಯಾಮಿನೀಚರರ ಕಪಟ ಮಾಯೆಯಮ್ಮ. ಅಮ್ಮ, ಏನು ಹೆದರಬೇಡಿ. ನೀವು ಬಯಸಿದಂತಹ ಮೃಗ ಸಮೀಪದಿ ಅಣ್ಣ ರಾಮಚಂದ್ರ ಅತಿ ಬೇಗನೆ ಬರುವನಮ್ಮ. ಅರ್ಥವಾಯಿತು, ನನಗೆ ಅರ್ಥವಾಯಿತು. ಹರ
ಲಕ್ಷ್ಮಣ ಪ್ರಾಣಿಗಳಿಯಲಿ ಕೂಡುವ ಜಾನತನವದ ಬಲವೇನು ಲಕ್ಷ್ಮಣ, ಅಮ್ಮ, ಅಣ್ಣ ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ಅವರನ್ನು ಕರೆದುಕೊಂಡು ಬಾ ಎನ್ನುವ ಹಾಗೆ ನಿನ್ನಲ್ಲಿ ಹೇಳಿದರೆ ಅದು ರಾಮನ ಧ್ವನಿ ಅಲ್ಲ, ಕಪಟ ಮಾಯೆ ತಾಯಿ. ಕಪಟ ಮಾಯೆ ಎನ್ನುವ ಹಾಗೆ ಹೇಳುತ್ತಾ ಇರುವೆ. ಅಣ್ಣನಿಗೆ ಏನು ಆಗುದಿಲ್ಲಮ್ಮ. ನನ್ನ ನಿನಿಯನ ಧ್ವನಿ ಏನು ಎನ್ನುವುದು ನನಗೆ ತಿಳಿದಿಲ್ಲ ಎನ್ನುವ ಹಾಗೆ ಭಾವಿಸಿದೆಯಾ ನೀನು? ಹಾಗಲ್ಲ, ನನಗೆ ಅರ್ಥವಾಯಿತು. ಏನು? ನಿನ್ನ ಜಾಣತನದ ಮಾತುಗಳು ಏನು ಎನ್ನುವುದನ್ನು ನಾನು ಅರ್ಥವಿಸಿಕೊಂಡೆ. ಜಾಣತನವೇ? ಹೌದು. ಏನು? ಒಂದು ವೇಳೆ ಪ್ರಭು ಶ್ರೀರಾಮಚಂದ್ರನಿಗೆ ಏನಾದರೂ ಆದರೆ ನನ್ನನ್ನು ಆಳುವ ರಾಮ ಮುರಿದಿಡೆ ಕೊರಗುವಂತೆ ಇದ್ದನ ಸೌಮಿತ್ರಿ ಧರೆಯೊಳಗೆ ಹಮ್ಮೈಸಿ ನುಡಿಯಲಾರದಿ ಸ್ತಂಭವಾಗಿದ್ದ ಮರವರವರ ರಾಮ 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 ಧೇನುವಿನ ಕಿಚ್ಚಲಲ್ಲಿ ವಿಷದೊರತೆ ಹುಟ್ಟಿದುದೇ ಧೇನುವಿನ ಕಿಚ್ಚಲಲ್ಲಿ ವಿಷದೊರತೆ ಹುಟ್ಟಿದುದೇ ಭಾನುವಿನ ಪ್ರಭೆ जानकी नी माते अम्मा नी माते राम नगद जन जनु काणे काणे बताई वही ओ ನಾಣೆ ಅಣ್ಣೆ ಬತಾಯಿ ವನಕ್ಕೆ ಹೋಗುವೆನು ರಾಮ ರಾಮ ರಾಮ, ಎಂತಹ ಕರ್ಣ ಕಠೋರವಾದಂತಹ ಮಾತುಗಳನ್ನು ನನ್ನೇ ಕಿವಿಗಳಿಂದ ಕೇಳಿಸಿಬಿಟ್ಟೆ. ಕಾದ ಸೀಸವನ್ನೇ ಕಿವಿಗೆ ಎರಚಿದಂತಹ ಅನುಭವವಾಗುತ್ತಾ ಇದೆ. ಪರ ಸಿಡಿಲೇ ಬಂದು ಎದೆಗೆ ಅಪ್ಪಳಿಸಿದಂತಹ ನೋವು ನನಗಾಗುತ್ತಾ ಇದೆ. ಅಮ್ಮ ಸೀತಾಮಾತೆ, ನೀವು ಇಂತಹ ಮಾತುಗಳನ್ನು ಆಡುತ್ತೀರಿ ಎನ್ನುವ ಹಾಗೆ ಕನಸಿನಲ್ಲಿಯೂ ತಪ್ಪಿಯೂ ಕೂಡ ಈ ಲಕ್ಷ್ಮಣ ಯೋಚಿಸಿದವನಲ್ಲಮ್ಮ. ಮಾತೆಂಬ ಬಾಣಗಳಿಂದ ನನ್ನ ಈ ಕೋಮಲವಾದಂತಹ ಹೃದಯವನ್ನು ನೋಯಿಸಿಬಿಟ್ಟೆ. ಅಮ್ಮ, ಅಂದು ಪಿತೃವಾಕ್ಯ ಪರಿಪಾಲನೆಗೆ ಬೇಕಾಗಿ ಅಣ್ಣ ಅಡವಿಯರಿಗೆ ಹೊರಟು ನಿಂತಾಗ ನನ್ನಮ್ಮ ಹತ್ತಿರ ಕರೆದು ಹೇಳಿದಂತಹ ಮಾತು, ಮಗನೇ ಲಕ್ಷ್ಮಣ, ತಂದೆಯಾದ ದಶರಥ ಚಕ್ರವರ್ತಿಯನ್ನು ಅಣ್ಣನಾದ ರಾಮಚಂದ್ರಮನಲ್ಲಿ ಕಾಣಬೇಕು, ಮಾತೆಯಾದ ನನ್ನನ್ನು ಸೀತಾದೇವಿಯಲ್ಲಿ ಕಾಣಬೇಕು, ಮುಂದೆ ಹೋಗುವಂತಹ ಅಡವಿಯನ್ನು ಅಯೋಧ್ಯೆ ಎನ್ನುವ ಹಾಗೆ ತಿಳಿ ಮಗನೇ ಎನ್ನುವ ಹಾಗೆ. ಅಮ್ಮ, ಅಂದು ನನ್ನ ಹೆತ್ತಬ್ಬೆ ಹೇಳಿದಂತಹ ಮಾತು ಈಗಲೂ ನನ್ನ ಈ ಕಿವಿಗಳಿಂದ ಕೇಳುತ್ತಾ ಇದ್ದೇನಮ್ಮ. ನನ್ನಮ್ಮ ಬೇರೆಯಲ್ಲ, ನೀನು ಬೇರೆಯಲ್ಲಮ್ಮ, ಬೇರೆಯಲ್ಲ. ಧೇನುವಿನ ಕೆಚ್ಚಲಲ್ಲಿ ಅಮೃತದಂತಹ ಹಾಲು ಬರುತ್ತದೆ, ಬದಲಾಗಿ ವಿಷ ಬರುವುದಕ್ಕೆ ಸಾಧ್ಯವೇ?
ಪ್ರಖರವಾದ ಪ್ರಭೆಯಿಂದ ಪ್ರಪಂಚವನ್ನು ಪ್ರಕಾಶಿಸುವ ಆ ಪ್ರಭಾಕರ ಬೆಳಕನ್ನು ಕೊಡುತ್ತಾನೆ, ಬದಲಾಗಿ ಕತ್ತಲೆಯನ್ನು ಕೊಡುವುದಕ್ಕೆ ಸಾಧ್ಯವೇ ನಮ್ಮ? ಖಂಡಿತವಾಗಿ ಇಲ್ಲ ತಾಯೇ. ಹುಟ್ಟಿದ ಅಂದಿನಿಂದ ಇಂದಿನ ತನಕ, ಈ ದಿವಸದ ತನಕ ರಾಮಚಂದ್ರಮನ ಮಾತನ್ನು ತಪ್ಪಿಯೂ ಕೂಡ ಈ ಲಕ್ಷ್ಮಣ ನಡೆದವನಲ್ಲ ತಾಯೇ, ನಡೆದನವಲ್ಲ. ಆದ್ರೆ ಎಂತಹ ದೌರ್ಭಾಗ್ಯಕ್ಕೆ ಸಿಲುಕಿ ಹೋದೆ ನಾನು, ಸಿಲುಕಿ ಬಿಟ್ಟೆ. ಇಲ್ಲಮ್ಮ, ಯಾಕಮ್ಮ ನಿಮ್ಮ ಬಾಯಿಂದ ಇಂಥ ಕಿವಿಗಳ ಮಾತುಗಳನ್ನು ಕೇಳುವುದಕ್ಕೆ ನಾನು ಇಲ್ಲಿ ನಿಂತವನೇ? ಇಲ್ಲ ತಾಯೇ. ಅಮ್ಮ, ನನಗೆ ಬೇಕಾಗಿ ಅಲ್ಲಮ್ಮ, ನಿಮಗೆ ಬೇಕಾಗಿ, ನೀವಾಡಿದಂತಹ ಮಾತಿಗೆ ಬೇಕಾಗಿ. ಇದು ಅಣ್ಣನ ಮಾತನ್ನು ಈ ಲಕ್ಷ್ಮಣ ಮೀರುತ್ತಾನಮ್ಮ, ಮೀರುತ್ತಾನೆ. ಹೋಗ್ತೇನೆ, ಹೋಗ್ತೇನೆ, ಹೋಗ್ತೇನೆ. ವನಸ್ಥಳಗಳಿರ ಓ ವೃಕ್ಷಗಳಿರ ಮೃಗಗಳಿರ ಕ್ರಿಮಿಕೀಟಗಳಿರ ಪಕ್ಷಿಗಳಿರ ಲತೆಗಳಿರ ತೃಣಗೃಹಮಂಗಳಿರ ಪಂಚಭೂತಗಳಿರ ದೆಸೆಗಳಿರ ಕಾಯುವುದು ಎನ್ನ ಮಾತೆಯ ಕಾವುದು. ಎಲೆ ಧರ್ಮ ದೇವತೆಯವನ ದೇವಿ ಶಂಕರಿಯ ಸಲಗಿಕೊಳ್ಳುವುದು ಎನ್ನ ಮಾತೆಯಂ ಸೀತೆಯೋ. ಎಲೆ ಧರ್ಮ ದೇವತೆಯವನ ದೇವಿ ಶಂಕರಿಯ ಸಲಗಿಕೊಳ್ಳುವುದು ಎನ್ನ ಮಾತೆಯಂ ಸೀತೆಯೋ. ಬಳಿ ಸಾರಿ ರಕ್ಷಿಸುವುದು ಹೇ ಜಟಾಯು ಎನ್ನುತ್ತ ಸೌಮಿತ್ರಿ ಕೈ ಮುಗಿದನು. ಎನ್ನ ಮಾತೆ ಜಾನಕಿಯ ರಕ್ಷಿಸುವುದು ಹೇ ಜಟಾಯುವೆ, ಹೇ ಧರ್ಮ ದೇವತೆ ವನದೇವಿ ಶಂಕರಿಯೇ. ಆ ವಿಮಾನ ಲಂಕೆಗೆ ಮುಂದುವರಿಯಲು
ಪಕ್ಷಿ ದಿವಾಳಿಯೇ, ಚತುರ್ದಶ ಭುವನದಲ್ಲಣನನ್ನು ಪ್ರಶ್ನಿಸುವ ಧೈರ್ಯ ನಿನಗೆ ಬಂತಲ್ಲ? ಯಾಕೆ ಬಂದೆ ಎನ್ನುವ ಹಾಗೆ ಹೇಳಿ ಇಲ್ಲಿಂದ ಸಾರು. ಪರಿಚಯವನ್ನು ಕೇಳಿದೆಯೋ? ಭಗವಾನ್ ಸೂರ್ಯ ದೇವನ ಸಾರಥಿ ಅರುಣ ದೇವರ ಮಕ್ಕಳಿಬ್ಬರಲ್ಲ, ನಾನೇ ಜಟಾಯು, ನನ್ನಣ್ಣ ಸಂಪಾತಿ ಎನ್ನುವ ಹಾಗೆ ಈ ಹಿಂದೆ ದಾನವ ಶಂಬರಾಸುರ ಹಾಗೂ ಚಕ್ರವರ್ತಿ ದಶರಥರೊಡನೆ ನಡೆದಂತಹ ಸಮರದಲ್ಲಿ ನನ್ನ ಅಣ್ಣ ಸಹಾಯವನ್ನು ಮಾಡಿದ, ದಶರಥನಿಗೆ ಸಹಾಯ ಮಾಡಿದ, ಸ್ನೇಹ ಸಂಪಾದಿಸಿದ, ಕೀರ್ತಿವಂತರಾದ ಇವತ್ತಿನಲ್ಲಿ ಅಣ್ಣನ ಪಥವನ್ನು ಅನುಸರಿಸಿ ಈ ಭಯಾನಕವಾದ ಅರಣ್ಯದಲ್ಲಿ ರಾಮನ ಸೇವಕನಾಗಿದ್ದೇನೆ. ರಾಮನ ಭಂಟ ನೀನು, ಒಳ್ಳೆಯದಾಯ್ತು. ಸಮಯಗಳಿಂದ ನಾವು ಯುದ್ಧವನ್ನು ಮಾಡುತ್ತಾ ಇದ್ದೇವೆ. ಜಯಾಪಜಯ ಇನ್ನೂ ಇತ್ಯರ್ಥವಾಗಲಿಲ್ಲ. ಇದೇ ರೀತಿಯಾಗಿ ನಾವು ಯುದ್ಧವನ್ನು ಮಾಡಿದ್ರೆ ಯಾವ ಪ್ರಯೋಜನವೂ ಇಲ್ಲ. ಆದ ಕಾರಣ ನಾವು ಧರ್ಮ ಯುದ್ಧವನ್ನು ಮಾಡಬೇಕಾಗಿದೆ. ನಮ್ಮದಾದಂತಹ ಪ್ರಾಣ ಎಲ್ಲಿದೆ ಎನ್ನುವ ಹಾಗೆ ತಿಳಿಸಿ ನಾವು ಧರ್ಮ ಯುದ್ಧವನ್ನು ಮಾಡೋಣ. ಒಪ್ಪಿಗೆ ತಾನೆ? ನಾನು ಧರ್ಮಾತ್ಮನ ಇದ್ದೇನೆ. ನನ್ನ ಪ್ರಾಣ ನನ್ನ ಉಂಗುಷ್ಟದ ಎಡೆಯಲ್ಲಿದೆ. ನಿನ್ನ ಪ್ರಾಣ ಎಲ್ಲಿಯೋ? ನಿನ್ನ ಪ್ರಾಣದ ಮರ್ಮವನ್ನು ತಿಳಿಸಿದೆಯೋ ದೈತ್ಯನ? ಈ ಜಟಾಯುವಿನ ಮರಣದ ಮರ್ಮ ಈ ಖಗಪತಿ ಅತ್ತು ನೋದನು ಧರ್ಮ ದ್ರೋಗದನು ಗಾಯದಲ್ಲಿ ಮರದಿ ಮರುಗದೆ ಮೃದು ತಾಳು ಖಗಪತಿ ತನು ಜಗ ಕಾಲವೋ ನಿನಗಿರ್ಬುದ ಆಯುಷ್ಯವು ಮೃದುಗದಿ ಮೃದುರಾಳು ಖಗಪತಿ ರಾಮ ದರ್ಶನ
ನಿನಗೆ ರಾಮ ದರ್ಶನವನವುದು ಈ ಸೀತೆಯನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಬಂದವನು ನೀನು. ಆದರೆ ಇಂತಹ ದುಷ್ಟನೊಡನೆ ಹೋರಾಟವನ್ನು ಮಾಡಿದೆ. ನಿಮ್ಮೀರ್ವರ ಮಧ್ಯದಲ್ಲಿ ಅಧರ್ಮದ ಯುದ್ಧವೇ ನಡೆದು ಹೋಯಿತಲ್ಲ. ಈ ದುಷ್ಟನಾದಂತಹ ರಾವಣ ನಿನ್ನ ರೆಕ್ಕೆಯನ್ನೇ ಕತ್ತರಿಸಿ ಬಿಟ್ಟನೆ. ಜಟಾಯುವೆ, ಮರುಗದಿರು ನೀನು. ಈ ದುಷ್ಟನಿಗೆ ಅಂತ್ಯಕಾಲ ಸಮೀಪವಾಗಿದೆ. ಪ್ರಭು ಶ್ರೀರಾಮಚಂದ್ರನ ದರ್ಶನವಾಗುವವರೆಗೆ ನಿನ್ನ ಪ್ರಾಣವಾಯು ಹೀಗೆ ಉಳಿಯಲಿದೋ ನಿನಗೆ ವರವನ್ನು ಕೊಡುತ್ತಾ ಇದ್ದೀನಿ. ಮುಂದುವರಿಯಲಿ. ಸೇರಿರುವುದೇ ಸುವರ್ಣಲಂಕೆ, ಕಾಣಿಸುತ್ತಾ ಇರುವುದೇ ರಾವಣೇಶ್ವರನಂತಪುರ. ಈ ಸಂದರ್ಭದಲ್ಲಿ ಒಂದು ಮಾತು ನಿನ್ನಲ್ಲಿ, ನೀರೇ ನೀ ತೋರು ದಯವನ್ನು ನೀರೇ ಜಾನಕಿ. ನೀರ ರಾಶಿ ಮೀರಿ ಬರುವರಿ ನೀರಗ ಸದನವು ನೀರಾರಾಜಿಯ 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 ಬರುವರೆ ನೀರಗ ಸದನವು ಕಾಮವಿಹಾರದಲ್ಲಿ ಚಾರು ಚಕೋರ ನಿರ್ಮಲವು ಕಾಮವಿಹಾರದಲ್ಲಿ ಚಾರು ಚಕೋರ ನಿರ್ಮಲವು ನೀರಜಾನಕಿ ಮಾರದೊರಗಿಣಿ ತೋರು ದಯವಯೋ ಸಂದರ್ಭಗಳನ್ನು ನೀನು ಸರಿಯಾಗಿ ಎಣಿಸು. ಶಿವಧನುಸನ್ನು ಹೆದರಿಸುವ ಸಂದರ್ಭ ಏನೋ ಆಯತಪ್ಪಿ ನಾನು ಕೆಳಗೆ ಬಿದ್ದೆ. ಪರಿಹಾಸ್ಯಗಳಿದೆಯಲ್ಲ, ಅದಕ್ಕಿರುವಂತಹ ಪ್ರತೀಕಾರ ಇದು. ಅಷ್ಟು ಮಾತ್ರವಲ್ಲ, ಕುಲೀನ ಮನೆತನದ ಹೆಣ್ಣಿನ ಮೇಲೆ ಕೈ ಮಾಡಿದ್ರೆ ಏನು ಶಿಕ್ಷೆ ಎನ್ನುವ ಹಾಗೆ ನಿನ್ನ ಗಂಡನಾದಂತಹ ರಾಮ ಶೂರ್ಪನಖ ಪ್ರಕರಣದಿಂದ ಅರ್ಥೈಸಿಕೊಳ್ಳಬೇಕು. ರಾವಣೇಶ್ವರ ನಿನ್ನನ್ನು ಬಯಸಿದ ಎಂದಾದರೆ ಅದು ನಿನ್ನ ಪಾಲಿನ ಯೋಗ ಎನ್ನುವ ಹಾಗೆ ನೀನು ತಿಳಿದುಕೊಳ್ಳಲೇಬೇಕು. ರಾವಣ ಏರಿದ ಎತ್ತರ ಏನು ಸ್ವಲ್ಪ ಯೋಚಿಸು. ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮಾನುಷಾನನ್ಯೇಹಿಯ ವಧ್ಯತ್ವಂ ಸಾಮಗಾನದಿಂದ
ಪ್ರಭು ಪರಮೇಶ್ವರನನ್ನು ಒಲಿಸಿ ಚಂದ್ರಹಾಸ ಎನ್ನುವಂತಹ ಖಡ್ಗ, ರಾವಣೇಶ್ವರ ಎನ್ನುವಂತಹ ನೆಗಳದೆ. ಅಷ್ಟು ಮಾತ್ರವೇ ಚತುರ್ವೇದಗಳಿಗೆ ಭಾಷ್ಯವನ್ನು ಬರೆದವರು ಪ್ರಪಂಚದಲ್ಲಿ ಇದುವರೆಗೆ ಯಾರೂ ಹುಟ್ಟಿದ್ದಿಲ್ಲ. ರಾವಣೇಶ್ವರ ಅಂತಹ ಮಹತ್ ಕಾರ್ಯವನ್ನು ಮಾಡಿದ್ದಾನೆ. ಬಯಸಿದ್ದೇನೆ ಎಂದಾದರೆ ನಿನ್ನ ಪಾಲಿನ ಯೋಗ ತಿಳಿದುಕೋ, ನಿನಗೊಂದು ಭಯವಿರಬಹುದು. ವಿಶಾಲವಾದಂತಹ ಸಾಗರವನ್ನು ಉತ್ತರಿಸಿ ಗಂಡನಾದಂತಹ ರಾಮ ನಾಳೆಯ ದಿನ ಬಂದರೆ ಪರಿಸ್ಥಿತಿ ಕೆಡುಕಾದೀತು ಎನ್ನುವ ಹಾಗೆ ಯೋಚಿಸಬೇಡ. ಸಾಗರವನ್ನು ಉತ್ತರಿಸಿ ಆತನಿಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಬಂದ ಎಂದಾದರೆ ಆತನ ಶಿರಚ್ಛೇದನ ಮಾಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ನೋಡಲ್ಲಿ ನನ್ನ ಅಂತಃಪುರ ಶೃಂಗರಿಸಲ್ಪಟ್ಟಿದೆ. ಅಲ್ಲಿಗೆ ಬಂದೆ ಎಂದಾದರೆ ಕಾಮ ಕೇಳಿಯಲ್ಲಿ ತೊಡಗಬಹುದು. ಬಾಲನೊಂದಿಗೆ ರಾಮ ರಾಮ ಸರಿಯೇ ಸೂರ್ಯಗೆ ಮಿಣುಕುಳ ತಾರಿಗೆಯು ಸರಿಯಗುದಿ ಚಂದ್ರಮಗೆ ಪಾಷಾಣ ಸರಿಯಗುದಿ ಜೀವರಕ್ಕೆ ಗರುಡ ಕಾಳಿ ಸಮವಗುದಿ ರಾಮ 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 ಅವಸಾನ ಕಾಲ ಸಾಲ ಹೋಯಿತು ಮರಣ ಕಾರಣನಾದ ಮರುಳ ಗುರುಳ ನೀ ಸಾಯಗಳು ಕರ್ಣ ಕಠೋರವಾದಂತಹ ಮಾತುಗಳನ್ನೇ ನಾನು ಕೇಳುತ್ತಾ ಇದ್ದೇನೆ. ಈ ಮಾತನ್ನು ಕೇಳಿ ಸಹಿಸುವಂತಹ ಶಕ್ತಿ ನನಗಿಲ್ಲ. ಇವನು ವೀರನಂತೆ, ಧೀರನಂತೆ, ಧೈರ್ಯಶಾಲಿಯಂತೆ. ಇವನು ವೀರನೇ ಆಗಿರುತ್ತಿದ್ರೆ ಅಂದು ಸೀತಾ ಸ್ವಯಂವರ ಮಂಟಪದಲ್ಲಿ ಶಿವಧನುಸ್ಸನ್ನು ಹೆದೆಯೇರಿಸುವುದಕ್ಕೆ ಇವನಿಂದ ಯಾಕೆ ಅಸಾಧ್ಯವಾಗಿ ಹೋಯಿತು? ಇವನು ಧೈರ್ಯಶಾಲಿಯೇ ಆಗಿರುತ್ತಿದ್ದರೆ ಹೇಳಿ ಹಾಗೆ ಕದ್ದುಕೊಂಡು ತಂದು ನನ್ನನ್ನು ಈ ಲಂಕೆಯಲ್ಲಿ ಇರಿಸುತ್ತಿದ್ದಾನೆ. ಒಂದಂತೂ ಸತ್ಯ, ಮಿಣುಕು ಹುಳ ಒಂದು ತಾನೇ ಪ್ರಪಂಚಕ್ಕೆ ಬೆಳಕು ಕೊಡುವುದು ಎನ್ನುವಂತಹ ಭ್ರಮೆಯಲ್ಲಿ ಇರುತ್ತದೆ. ಸೂರ್ಯ ಉದಯಿಸಿದಾಗ ಆ ಮಿಣುಕು ಹುಳ ಕರಟಿ ಕಮರಿ ಹೋಗುತ್ತದೆ. ಪಾಷಾಣ ಕೀಳೆನಿಸುವಂತಹ ಒಂದು ಪಾಷಾಣ ಕಲ್ಲು, ಅದು ಜೀವರತ್ನಕ್ಕೆ ಸಮವಾಗುವುದಕ್ಕೆ ಯಾವ ಕಾರಣಕ್ಕೂ ಸಾಧ್ಯವೇ ಇಲ್ಲ. ಅದೆಷ್ಟೋ ನಕ್ಷತ್ರಗಳು ಆಕಾಶದಲ್ಲಿ ಶೋಭಿಸಿದರೂ ಕೂಡ ಚಂದ್ರನ ಎದುರಿಗೆ ಅವುಗಳು ಹೊಳಪನ್ನು ತರಿಸುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನಲ್ಲಿ ಒಂದು ಸರಿಯಾಗಿ ಹೇಳುತ್ತೇನೆ ಕೇಳು. ನೀನೇನು ನನ್ನನ್ನು ಕದ್ದುಕೊಂಡು ತಂದದ್ದು? ನಾನಾಗಿಯೇ ಬಂದವಳಿದ್ದೇನೆ ನಿನ್ನ ಸಾವಿಗೆ ಬೇಕಾಗಿ. ಪ್ರಭು ಶ್ರೀರಾಮಚಂದ್ರನಿಗೆ ನಾನು ಮಹಾಲಕ್ಷ್ಮಿ ಸ್ವರೂಪಳಾದ್ರೆ ನಿನ್ನ ಪಾಲಿಗೆ ಬಂದಂತಹ ನಾನು ದಾರಿದ್ರ ಲಕ್ಷ್ಮಿ ಧರಿಸಿ ಮನದಲ್ಲೇ ಮಂಡಿಗೆಯನ್ನು ತಿನ್ನುತ್ತಾ ಇದ್ದಿ. ಅಡಿಗೆ ಬಿದ್ದರೂ ಮೂಗು ಮೇಲೆ ನೀನು ತಟಪಟ, ಅದು ನಿನಗೆ ಗೊತ್ತೇ ಆಗ್ಲಿಲ್ಲ ಅಂತ ಕಾಣ್ತದೆ. ನೀನಾಗಲಿ, ನಿನ್ನ ಗಂಡ ರಾಮನಾಗಲಿ, ಅವನ ತಮ್ಮ ಲಕ್ಷ್ಮಣನಾಗಲಿ ನನ್ನ ಮಾಯಾಬಲೆಯೊಳಗೆ ಸಿಲುಕಿ ನೀವು ನಲುಗುತ್ತಾ ಇದ್ದೀರಿ ಎನ್ನುವುದನ್ನು ಮರೆಯುವುದು ಬೇಡ. ಹಾಗೆಂದು ಈಗ ನೀನು ಅಂತಃಪುರಕ್ಕೆ ಬರುವುದಕ್ಕೆ ಪಕ್ವವಾಗಲಿಲ್ಲ. ನೀನಿರಬೇಕಾದುದು ಎಲ್ಲಿ? ಅಶೋಕವನದಲ್ಲಿ ನೀನು ಕೊಳೆಯಲೇಬೇಕು. ಯಾರಲ್ಲಿ? ರಾಕ್ಷಸ ನಾರಿಯರು. ಏನು ನೋಡುತ್ತಾ ಇದ್ದೀರಿ? ಇವಳನ್ನು ಹಿಡಿದು ಅಶೋಕವನಕ್ಕೆ ತಳ್ಳಿಬಿಡಿ. ಜಯ ಜಯ ಜಗನ್ಮಾತೆ ಲಕ್ಷ್ಮೀ ಜಯ ಕರುಣಾಗರಿಯೇ ಭಯ ನಿವಾರಕಿ ದೇವಿ ನಂಬಿ ದೇವತವ ಗೋದವ ಪಾಲಿಸು ಪಾಲಿಸು. ಜಯ 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 ಜಯ. ಓ ಜನಕನ ಜಾತೆ, ಸೀತಾ ಮಾತೆ,
ಉಭಯ ಚರಣಗಳಿಗೆ ನಮೋ ನಮಃ. ಜಯ 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 ಸುರರಪತಿ ಇವ ಸುರರಪತಿ ಎಂದರಿದು ತಿಳಿದೆಳು ಹರಿಯಣ ಈ ಅಶೋಕವನದಲ್ಲಿ ರಾಮಧ್ಯಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ನನ್ನನ್ನೇ ಸ್ತುತಿ ಮಾಡುತ್ತಾ ಇಲ್ಲಿವರೆಗೆ ಬಂದವನು ಯಾರು ಎನ್ನುವ ಹಾಗೆ ನೋಡಿದಾಗ ನಿನ್ನ ನೇತ್ರಗಳೆರಡು ಮುಚ್ಚುತ್ತಾ ಇಲ್ಲ, ಪಾದಗಳೆರಡು ಭೂಮಿಗೆ ಸ್ಪರ್ಶ ಮಾಡುತ್ತಾ ಇಲ್ಲ. ಹೌದು. ಹಾಗಾದ್ರೆ ನೀನು ಸುರಪಾಲ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ. ನಾನೇ ದೇವೇಂದ್ರ. ದೇವೇಂದ್ರ, ದಿವ ಭೂಮಿಯನ್ನು ಬಿಟ್ಟು ಇಲ್ಲಿವರೆಗೆ ಬರಬೇಕಿದ್ರೆ ಬಲವಾದಂತಹ ಕಾರಣವಿರಬೇಕು. ಏನು ಬಂದೆ, ನನ್ನಿಂದೇನಾಗಬೇಕು ಹೇಳಯ್ಯ. ಅಮ್ಮ, ಉದ್ದೇಶ ಬೇರೆ ಏನು ಅಲ್ಲ. ದುಷ್ಟ ರಾವಣಾದಿಗಳ ಅನ್ಯಾಯ ಪ್ರಪಂಚದಲ್ಲಿ ಅಧಿಕವಾಗುತ್ತಾ ಉಂಟು. ಆದಷ್ಟು ಬೇಗನೆ ಅವರ ನಾಶವಾಗಿ ಪ್ರಪಂಚ ಧರ್ಮ ಸ್ಥಾಪನೆಯಾಗಬೇಕು ಎಂಬ ಉದ್ದೇಶ ಇಟ್ಟುಕೊಂಡ ಬ್ರಹ್ಮದೇವರು ನಿಮ್ಮ ಸಹಾಯಕ್ಕೆ ಬೇಕಾಗಿ ನನ್ನನ್ನು ಇಲ್ಲಿಯವರೆಗೂ ಕಳಿಸಿಕೊಟ್ಟಿದ್ದಾರೆ ತಾಯಿ. ಬ್ರಹ್ಮದೇವ ನಿನ್ನನ್ನು ಕಳುಹಿಸಿದ್ದೆ. ಹೌದಮ್ಮ. ನನ್ನ ಸಹಾಯಕ್ಕೆ ರಾವಣಾಖ್ಯನ ಧರೆಯೊಳೊಳಗುಳಗುಣ ಜಲವನ್ನು ಸೇವಿಸಿ ನದಕಾಗಿ ರಾವಣಾಖ್ಯನ ಧರೆಯೊಳಗುಳಗುಣ ಸೇವಿಸಿ ಅದಕ್ಕಾಗಿ ಹರಸಿ ಕಾಯೋ ಇಂದ್ರ ಹರಸಿ ಕಾಯೋ ಇಂದ್ರನ ಮಹಾಲಕ್ಷ್ಮಿಯೇ, ಬ್ರಹ್ಮದೇವನೇ ನನ್ನ ಸಹಾಯಕ್ಕೆ ಬೇಕಾಗಿ ನಿನ್ನನ್ನು ಕಳುಹಿಸಿದ್ದೆ. ಹೌದಮ್ಮ. ಇದು ನಿನ್ನಲ್ಲಿ ಆಡುವಂತಹ ಮಾತು. ಪ್ರಭು ಶ್ರೀರಾಮಚಂದ್ರನಲ್ಲದೆ ಅನ್ಯ ಪುರುಷನನ್ನು ನಾನು ಧ್ಯಾನಿಸಿದವಳಲ್ಲ. ತ್ರಿಕರಣ ಪೂರ್ವಕವಾಗಿಯೂ ಕೂಡ ಪ್ರಭು ಶ್ರೀರಾಮಚಂದ್ರನನ್ನೇ ನಾನು ಸೇವಿಸಿದವಳು. ಈ ದುರುಳನಾದಂತಹ ರಾವಣನ ಅಂಕೆಯಲ್ಲಿ ಇರುವ ತನಕ ಒಂದು ಅಗುಳು ಅನ್ನವನ್ನು ಸೇವಿಸಲಾರೆ, ಒಂದು ತೊಟ್ಟು ಜಲವನ್ನು ಕುಡಿಯಲಾರೆ, ಧರತಿ ಧರ್ಮವನ್ನು ಯಾವ ಕಾರಣಕ್ಕೂ ಮೀರಲಾರೆ. ಇದೆಲ್ಲವೂ ಉಳಿಯುವ ಹಾಗೆ ನನಗೆ ಅನುಗ್ರಹಿಸು ದೇವೇಂದ್ರ, ಅನುಗ್ರಹಿಸು. ಅಮ್ಮ, ಇದರ ಬಗ್ಗೆ ನೀವು ಎಳ್ಳಿನಷ್ಟು ಕೂಡ ಚಿಂತೆ ಮಾಡಬೇಕಾದಂತ ಅಗತ್ಯವೇ ಇಲ್ಲ. ಈ ಅಶೋಕ ವನದಲ್ಲಿ ನೀವು ಎಲ್ಲಿಯವರೆಗೆ ಇರುತ್ತೀರೋ ಅಲ್ಲಿಯ ತನಕ ಯಾವುದೇ ರೀತಿಯ ಹಸಿವು ಮತ್ತು ಬಾಯಾರಿಕೆ ನಿಮ್ಮ ಪಾಲಿಗೆ ಆಗದ ಹಾಗೆ ವಿಶೇಷವಾದಂತಹ ಪಾಯಸದ ಭಾಂಡವನ್ನು ಇದು ಇಯುತ್ತಾ ಇದ್ದೇನೆ ತಾಯಿ. ಸ್ವೀಕರಿಸಿ. ದಿವ್ಯ ಪಾಯಸ ಜನ ಜನ ಅದ್ಭುತವಾದ ರಾಮ ರಾಮ ದಶಕ ಶಿರನ ವಶದುಳಿರಿನು ಸುಮನ ಸಾಧಿಪ ದಶಕ ಶಿರನ ವಶದುಳಿರಿನು ಸುಮನ ಸಾಧಿಪ ಹಸಿ ಬದಡಗಿ ಹೋಗಿ ದಗ್ನಿಯಾಗ್ರಿಪ ಹಸಿ ಬದಡಗಿ ಹೋಗಿ ಬೇಗೋ ದಗ್ನಿಯಾಗ್ರಿಪ ಅಗ್ನಿಯಾಗ್ರಿಪ ಓಂ ಅಗ್ನಯೇ ನಮಃ ವಚದುಳಿರಿನು ಸುಮನ ಸಾಧಿಪ ತ್ರಿಷಜಗಿ ಹೋಗಿ ನೀಡು ವರುಣ ತ್ರಿಷಜಗಿ ಹೋಗಿ ನೀಡು ವರುಣನಾತ್ರಿಪ ವರುಣನಾತ್ರಿಪ ಓಂ ವರುಣಾಯ ನಮಃ
ಸುಮನ ಸಾಧಿವ ಜಗ ಕುಂದಂತೆ ಬೇಕು ಮರುತನ ಜಸ ಜಸ ಕುಂದದಂತೆ ಬೇಕು ಮರುತನ ಕೃಪ ಬೇಕು ಮರುತನ ಕೃಪ ಓಂ ವಾಯವೇ ನಮಃ ದಶಕಶಿರನ ಅವಶದೋಳಿರು ಸುಮನ ನಿನ್ನಯ ಯಸವ ನಿದ್ರೆ ನಿನ್ನಯ ಇಂದ್ರ ನಿನ್ನಯ ಓಂ ಇಂದ್ರಾಯ ನಮಃ ದಶಕ ಶಿರನ ವಶದೊಳಿರೆನು ಸುಮನ ಸಾಧಿ ಮುಸುಕ ಬೀರುವುದೆನ್ನ ಮೂಲ ಯಮನ ದೇವ ಮುಸುಕ ಬೀರುವುದೆನ್ನ ಮೂಲ ಯಮನ ಕೃಪಾ ಆ ಯಮನ ಕೃಪಾ ಓಂ ಯಮಾಯ ನಮಃ ಇಂದ್ರಾಯ ನಮಃ ವಾಯವೇ ನಮಃ ವರುಣಾಯ ನಮಃ ಅಗ್ನಯೇ ನಮಃ ದಶಕಶಿರನ ಅವಶದೊಳಿರು ಸುಮನ ನೀಡು ವರುಣನಾಗಿವ ಬೇಕು ಮರುತನಾಗಿವ ನಿನ್ನಯ ಯಮನ ದೇವ ರಾಮ ಈ ಆಂಜನೇಯ ಪಾಲಿಗೆ ಒದಗಿ ಬಂದಿದೆ. ನಮ್ಮೊಡೆಯನಾದಂತಹ ಸುಗ್ರೀವನ ಆಜ್ಞೆಯನ್ನು ಹೊತ್ತು ಸೀತಾನ್ವೇಷಣೆಗಾಗಿ ಮುಂದುವರೆದು ಬಂದವರು ನಾವು. ಶತಯೋಜನ ವಿಸ್ತೀರ್ಣವಾದಂತಹ ಸರದಿಯನ್ನು ಲಂಘಿಸಿ ಲಂಕಾಪಟ್ಟಣವನ್ನು ಸೇರಿಕೊಂಡೆ. ಅನುರೂಪಿನಿಂದ ಸಂಚರಿಸುವ ಸಂದರ್ಭ ಸೀತಾಮಾತೆ ಅಶೋಕವನದಲ್ಲಿದ್ದಾಳೆ ಎನ್ನುವಂತಹ ವಿಚಾರವನ್ನು ಅರಿತೆ. ಶಿಂಶುಪ ವೃಕ್ಷದಡಿಯಲ್ಲಿ ರಾಮಧ್ಯಾನದಲ್ಲಿ ನಿರತರಾದಂತಹ ಸೀತಾಮಾತೆಯನ್ನು ಕಂಡೆ. ನನ್ನ ವಿಚಾರವೆಲ್ಲವನ್ನು ನಿವೇದಿಸಿದೆ. ಆರಂಭದಲ್ಲಿ ತಾಯಿ ಸಂಶಯಗೊಂಡಳು. ಆ ಕಾಲಕ್ಕೆ ಶ್ರೀರಾಮಚಂದ್ರ ಮನೆ ಹೇಳಿದಂತಹ ಕಾಕಾಸುರನ ವೃತ್ತಾಂತವನ್ನು ಅರುಹಿದೆ. ತಾಯಿಯ ಸಂಶಯ ದೂರವಾಯಿತು. ಚೂಡಾಮಣಿಯನ್ನು ನನ್ನ ಕೈಗಿತ್ತಿದ್ದಾಳೆ. ಆದರೆ ಒಂದು ಮಾತನ್ನು ಹೇಳಿದ್ದಾಳೆ, ಮಗು, ಕಳ್ಳರ ಹಾಗೆ ಬಂದು ಕಳ್ಳರ ಹಾಗೆ ಹೋಗುವುದು ತರವಲ್ಲ. ನೀನು ರಾಮದಾಸ,
ನೀ ಬಂದಂತಹ ವಿಚಾರವನ್ನು ಇಲ್ಲಿರುವ ಸಮಸ್ತರಿಗೂ ತಿಳಿಯಪಡಿಸಬೇಕು ಎನ್ನುವುದಾಗಿ. ಓಯ್, ಇದುವರೆಗೆ ಹಸಿವೆ ಎಂಬುದೇ ನನ್ನನ್ನು ಬಾಧಿಸಿದ್ದಿಲ್ಲ. ಆದರೆ ಈಗ ಹೊಟ್ಟೆ ಚುರುಗುಟ್ಟುತ್ತಾ ಇದೆ. ಹೊಟ್ಟೆಗೂ ಏನಾದರೂ ತಿನ್ನಬೇಕು. ಜೊತೆಗೆ ಇಲ್ಲಿಯವರೆಗೂ ಇರುವವರೆಗೂ ಕೂಡ ಒಂದು ಪಾಠವನ್ನು ಕಲಿಸಬೇಕು. ಏನದು? ಬಹಳ ಮಂದಿ ಸೇರಿದ್ದಾರೆ. ಹೆಂಗಸರು ಗಂಡಸರು ಎನ್ನುವಂತಹ ಭೇದವನ್ನು ಮರೆತು ಕುಡಿದು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ನನ್ನ ಉಪಟಳವನ್ನು ಅಲ್ಲಿಂದಲೇ ಆರಂಭಿಸಬೇಕು. ಆ ಕಡೆ ಲೇ 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 ಕಾಡ ನೋಡಲೇ ಕಾಡ ನೋಡು ಈ ಲಂಕೆಯ ಚಂದನಿಯ ನೋಡು. ಕಾಡ ನೋಡಲೇ ಕಾಡ ನೋಡು ಈ ಲಂಕೆಯ ಚಂದನಿಯ ನೋಡು. ಕಾಡನೆ ಹುಲಿ ಸಿಂಹ ಕಾಡ ನೋಡು, ಕಾಡನೆ ಹುಲಿ ಸಿಂಹ ಕಾಡ ನೋಡು. ಜೋಡಾದ ಜಿಂಕೆ ಮರಿ ಕಾಡ ನೋಡು, ಜೋಡಾದ ಜಿಂಕೆ ಮರಿ ಕಾಡ ನೋಡು. ಕಾಡ ನೋಡು ಕಾಡ ನೋಡು ಈ ಲಂಕೆಯ ಚಂದನಿಯ ನೋಡು. ಕಾಡ ನೋಡು ಈ ಲಂಕೆಯ ಚಂದನಿಯ ನೋಡು. ಸುತ್ತೆಲ್ಲ ಸಾಗರವೇ ಕಾಡ ನೋಡು, ಸುತ್ತೆಲ್ಲ ಸಾಗರವೇ ಕಾಡ ನೋಡು. ಆಹಾ ಮತ್ತೆಲ್ಲ ಬಂಗಾರ ಕಾಡ ನೋಡು, ಆಹಾ ಮತ್ತೆಲ್ಲ ಬಂಗಾರ ಕಾಡ ನೋಡು. ಮುತ್ತಿನ ಮಂಟಪ ಮಧ್ಯ ನೋಡು, ಮುತ್ತಿನ ಮಂಟಪ ಮಧ್ಯ ನೋಡು. ಅಲ್ಲಿ ಸುಲ್ಲಾದಿ ಲಂಕೇಶ ಗಿರಿಶ ನೋಡು, ಅಲ್ಲಿ ಸುಲ್ಲಾದಿ ಲಂಕೇಶ ಗಿರಿಶ ನೋಡು. ಕಾಡ ನೋಡು ಕಾಡ ನೋಡು ಈ ಲಂಕೆಯ ಚಂದನಿಯ ನೋಡು. ಕಾಡ ನೋಡು ಕಾಡ ನೋಡು ಈ ಲಂಕೆಯ ಚಂದನಿಯ ನೋಡು. ಬಿರಿದ ಹೂವಿರುವ ಬಳ್ಳಿ ನೋಡು, ಬಿರಿದ ಹೂವಿರುವ ಬಳ್ಳಿ ನೋಡು. ಮತ್ತೆ ಮರವನ್ನೇ ತಪ್ಪಿರುವ ಚಂದ ನೋಡು, ಮತ್ತೆ ಮರವನ್ನೇ ತಪ್ಪಿರುವ ಚಂದ ನೋಡು. ಅರಗಿಣಿಯ ಮರಿಯಂತ ಸೀತೆ ನೋಡು, ಅರಗಿಣಿಯ ಮರಿಯಂತ ಸೀತೆ ನೋಡು. ನಮ್ಮ ದೊರೆರಾಯ ಕತ್ತಿರುವ ಹಿಂದ ನೋಡು, ನಮ್ಮ ದೊರೆರಾಯ ಕತ್ತಿರುವ, ನಮ್ಮ ದೊರೆರಾಯ ಕತ್ತಿರುವ, ನಮ್ಮ ದೊರೆರಾಯ ಕತ್ತಿರುವ ಹಿಂದ ನೋಡು. ಕಾಡ ನೋಡು ಕಾಡ ನೋಡು ಈ ಲಂಕೆಯ ಚಂದನಿಯ ನೋಡು. ಕಾಡ ನೋಡು ಈ ಲಂಕೆಯ ಚಂದನಿಯ ನೋಡು. ಕಾಡ ನೋಡು ಕಾಡ ನೋಡು ಈ ಲಂಕೆಯ ಚಂದನಿಯ ನೋಡು.
ಹೇಳಿಕ್ಕಿಲ್ಲ ಮರ ಅದು ವಿಷಯ ಅಲ್ಲ. ನಿಂಗೆ ಮೊದಲೇ ಎದೆದು ಮಾರ ಮಂಕ ಕೆಳಗಿಳಿ ಅಲ್ಲ, ನಾನು ಮೇಲೆ ಬರ್ಬೇಕಾ? ನೀವು ಜೋರಾಗ್ತು ಮಾರ. ಏ ಮಂಗ, ಏ ಮರ್ಕಡ, ಏ ಕೋತಿ, ಏ ಮಂಗ ಮಾತಾಡುದಿಲ್ಲ ಮಾರ. ಮತ್ತೆಂತ ಮಂಗನ ಹತ್ರ ಹಾಗೆ ಮಾತಾಡುದ? ಮತ್ತೆ ಹೇಗೆ? ಮಂಗನ ಭಾಷೆಯಲ್ಲೇ ಮಾತಾಡ್ಬೇಕು. ಹೇಗದು? ಅಂದ್ರ ಒಂದು, ಉಂಬ್ರುಷ, ಎರಡು, ಉಂಬ್ರ, ಮೂರು, ಬೆಳ್ಳಪ್ಪಡಿ, ಮೂವರು. ಹಾಗಲ್ಲ, ಮಂಗನಿಗೆ ಭಾಷೆ ಉಂಟಾ? ಇಲ್ಲ. ಈಗ ಗೊತ್ತಾಯ್ತು. ಭಾಷೆ ಎಲ್ಲ ಆಡ್ತದೆ. ಅಯ್ಯೋ, ಒಂದು ಅರ್ಥ ಆಯ್ತು. ಎಂತದ್ದು? ನನಗೆ ಭಾಷೆ ಇಲ್ಲ ಇದ್ರೆ ನಿಮಗೂ ಭಾಷೆ ಇಲ್ಲ. ಸತ್ಯ ಹೇಳ್ತಿದ್ದೀನಿ. ಹೌದು. ಮಂಗ ಮಾತಾಡ್ತದೆ. ಮಾತಾಡು ಮಂಗ. ಅದನ್ನೇ ಹೇಳುದು, ಮುಂದೆ ಹೇಳಲಿಕ್ಕಿಲ್ವ? ಅದು ವಿಷಯ ಅಲ್ಲ. ಏ ಮಂಗ ಹಾಳು ಮಾಡುದಿಲ್ಲ. ಇಡೀ ಕಾರ್ಯಕ್ರಮ ನಿನ್ನಿಂದ ಹಾಗೆ ಹಾಳಾಗುತ್ತಲ್ಲವಾ? ಕಾರ್ಯಕ್ರಮ ಹಾಳು ಮಾಡಿದ. ಮತ್ತೆ ಕಾರ್ಯಕ್ರಮವನ್ನು ಒಳ್ಳೇದು ಮಾಡಿದ. ನಾವು ಉತ್ತುಂಗದಲ್ಲಿದ್ದೆವು. ಹೌದಾ? ಹೌದು. ಕಾಷ್ಟ ಎಂಥದ್ದು ಕಾರ್ಯಕ್ರಮ? ಎಂಥದ್ದು? ಅದು ವಿಷಯ. ನಮ್ಮದು ಲೇ 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 ಕಂಡು ಅದೇ ಕೇಳಿದ್ದು ನನಗೆ. ಅದು ನೀನು ಮಾಡಿದ್ದೇನು? ನಮ್ಮ ಕೂಟಕ್ಕೆ ಬಂದಿದ್ದಿ, ಮರದ ಮೇಲೆ ಹತ್ತಿದ್ದಿ, ಇದ್ದ ಮರವನ್ನು ಎಲ್ಲ ಮುರಿದು ಹಾಕಿದ್ದೆ. ಕಾರ್ಯಕ್ರಮವು ಅದು ಹಾಳು ಮಾಡಿದ. ಬಿಡುವ. ಮಂಗ 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 ದಾಣೆಂಬೆ 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 ಮೂಸುಂಬೆ ಮೂಸುಂಬೆ. ಯಾವ ಭಾಷೆ ಅದು? ಬಾಳೆ ಮೂಸುಂಬೆ. ಎಂಥದ್ದು? ಬಾಳೆ ಪಪ್ಪಯ್ಯ ಪಪ್ಪಯ್ಯ ಪಪ್ಪಯ್ಯ. ಯಾರಿಗೆ ಗೊತ್ತು? ಒಂದು ವೇಳೆ ಆಗುತ್ತಿದ್ರೆ ನಿನ್ನ ಮುಖ ಹಾಗೆ ಬೇಕಿತ್ತು. ಅದಲ್ಲ ಮಾರ್ರೆ. ಅಲ್ಲಿ ಬಿದ್ದದ್ದ. ಬಿದ್ದದ್ದು ನೋಡು. ದಾಳಿಂಬೆ. ಮುಸಂಬಿ. ದಾಳಿಂಬೆ. ಮೂಸುಂಬೆ. ಪಪ್ಪಾಯಿ. ಪಪ್ಪಾಯಿ. ಬಾಳೆ. ಹಣ್ಣು ಹೆಪ್ಪಲುಗಳು. ಬಾಳೆ. ಹಂಪಲು. ಹಂಪುಗಳು ಹಂಪಲು. ಎಲ್ಲ ಒಂದು ಕೆಳಗೆ ಮಾಡಿದ್ಯಲ್ಲ. ನಾನು ಕೇಳ ನಾನು ಬೀಳಿಸಿದ್ದಲ್ಲ. ಮತ್ತೆ ನೀನೆ ಸುಳ್ಳು ಹೇಳ್ತೀಯ. ಮುಸುರಿಗೆ ಬರೆದ್ರೆ ಮುಖ ಹನುಮಂತನಾಗಬೇಕು. ಎಂಥದ್ದು? ಹನುಮಂತನಾಗಬೇಕು. ಅವನನ್ನು ನೋಡಿದ್ದೇನೆ. ನೋಡ್ಲಿಲ್ಲ ಮತ್ತೆ ಸದಾ ನನ್ನಾಗಿರ್ಬೋದಲ್ಲವಾ? ವಿಷಯ ಹಾಳು ಮಾಡಿದ ಯಾಕೆ? ಹಾಳು ಮಾಡಿದ್ದು ನಾನಲ್ಲ. ಯಾರು ಸುಳ್ಳು ಹೇಳ್ತಾರೆ? ಪುಣ್ಯಾತ್ಮ ಮರದಿಂದ ಮರಕ್ಕೆ ರೆಂಬೆಯಿಂದ ರೆಂಬೆಗೆ ಲಂಘಿಸುವಾಗ ಅದು ಮುರಿದು ಬಿದ್ದದ್ದು. ಅದಕ್ಕೆ ನಾನು ಹಾಗೆ ಅಂಟಿಸಿದ್ದ. ಲಂಗ ಹಾಕಿಸಿದ್ದ ಯಾಕೆ? ಅದೇ ಹಾಕಿದ್ದು ನಾನಲ್ಲ, ನೀವು. ನಾವಲ್ಲ, ನೀವು ಹೋಗುತ್ತೆ. ಲಂಘಿಸಿದ್ದ ಯಾಕೆ? ಹೋಗದಿದ್ದರೆ ನಾ ಬಾಲ ಹಿಡಿದ ನೆಲಕ್ಕೆ ಬಡ್ತೇನೆ ಮಗನೇ. ನಾನು ನನ್ನ ಹೊಟ್ಟೆ ತುಂಬದೆ ನಾನು ಇಲ್ಲಿಂದ ಹೋಗುವನಲ್ಲ. ಯಾರು? ನಾನು. ನಿನ್ನ ಹೊಟ್ಟೆ ಅಲ್ಲ, ನಿನ್ನ ಬೆನ್ನು ತುಂಬಿಸ್ತೇವೆ ನಾವು. ಹೌದಾ? ಹೌದೌದು. ಹೌದಾ? ಪಾಟಿಯೋ ಅಶೋಕವನಕ್ಕೆ ಬಂದಂತಹ ಕಪಿ ಅದನ್ನು ಸೆಳೆತರುವುದಕ್ಕಾಗಿ ಹೊರಟವರು ನಾವು. ನಮ್ಮವರೇ ಯಾವ ತೆರನಾಗಿ ಸಿದ್ಧರಾಗಿದ್ದೀರಾ? ಎಲ್ಲ ಸಿದ್ಧತೆ ಉಂಟು. ನಮ್ಮದುಂಟು, ಕತ್ತಿ ಉಂಟು, ಹಗ್ಗ ಉಂಟು, ದೊಣ್ಣೆ ಉಂಟು, ಬಲೆ ಉಂಟು, ಆಮೇಲೆ ಎಲ್ಲ ಉಂಟು. ಅದು ಮಾತ್ರ ಇದ್ರೆ ಸಾಕಾಗುದಿಲ್ಲ. ಆ ಮಂಗನ ತಲೆಯಲ್ಲಿ ಭಯಂಕರ ಉಂಟು. ಇಡೀ ಲಂಕೆಯ ಉದ್ಯಾನವನಕ್ಕೆ ಒಬ್ಬನೇ ಓನರ್ ಅಂತ ಉಂಟು. ಅದು ಮಂಗ ಒಬ್ಬನೇ ವಾನರ ಅಂತ ಬಾರಿ ತಲೆಯಲ್ಲಿ ಉಂಟು. ಅದನ್ನು ಮಂಗಮಾಗಿಯೇ ಹಿಡಿಬೇಕು. ಅದಕ್ಕೆ ಉಂಟಲ್ಲ, ಆ ಮಂಗನ ಎದುರು ಒಂದು ಮಂಗಿಯನ್ನು ತಂದು ನಿಲ್ಲಿಸುವುದು. ಮಂಗಿ ಮಂಗನೆದುರು ಹೆಣ್ಣು ಮಂಗಿಯನ್ನು ತಂದು ನಿಲ್ಲಿಸುವುದು. ಅದನ್ನು ನೋಡಿ ಇದು ಅಲ್ಲಿಗೆ ಹುಚ್ಚು ಕೊಡುವುದಕ್ಕೆ ಪ್ರಾರಂಭಿಸ್ತದೆ. ಆಗ ಲವಕ್ ಅಂತ ಹಿಂದಿಂದ ಒಳ್ಳೆ ಉಪಾಯ ಒಳ್ಳೆದುಂಟು. ಅವ್ರಿಗೆ ತಲೆ ಸರಿ ಇಲ್ಲ. ಮಂಗನ ಹಿಡಿಗೆ ಉಪಾಯ ಅದ, ಒಳ್ಳೆ ರೀತಿಯ ಉಪಾಯ ಉಂಟು. ಅದು ಉಪಯೋಗ ಮಾಡಿದ್ರೆ ಮಂಗ ಸಿಕ್ಕಿ ಬೀಳ್ತದೆ. ಹೇಗೆ ಅಂತ ನೀವೇ ಹೇಳಿ. ಏನು ಗೊತ್ತಿಲ್ಲ, ಅದು ನನ್ನಲ್ಲಿ ಕೇಳ್ತಾ ಇದ್ದೀಯ. ಹಾಗಾದರೆ ಹೀಗೆ ಇರುವುದಲ್ಲ, ಎಲ್ಲರೂ ಒಂದಾಗಿ ಆದಷ್ಟು ಬೇಗ ಉಪವನಕ್ಕೆ
ಹೊಡಿಬೇಡ ಮಾರೆ, ಶಾಂತ. ಕಪಿಯೇ, ಅಶೋಕವನವನ್ನು ಹೊಕ್ಕಿದ್ದೀಯ, ಪರವಾಗಿಲ್ಲ. ಇದ್ದಂತ ಹಣ್ಣನ್ನೆಲ್ಲ ತಿಂದಿದ್ದೀಯ, ಬೇಸರ ಇಲ್ಲ. ಅದನ್ನೆಲ್ಲ ಮರವನ್ನೇ ಹಾಡುಗೆಡಹಿದ್ದೀಯ. ಬಿಡು, ಪ್ರಶ್ನಿಸುವುದಕ್ಕಾಗಿ ಬಂದಂತಹ ನಮ್ಮವರನ್ನ ಹಿಂಸಿಸಿದ್ದೀಯ. ಸರಿ, ವಿಚಾರಣೆಗೆ ಬಂದವ ಸಾಮಾನ್ಯನಲ್ಲ, ರಾವಣನ ಮಗ ಇಂದ್ರ. ನಿನ್ನಲ್ಲಿ ಹೋರಾಡುವುದಕ್ಕೆ ಪ್ರತ್ಯೇಕವಾದ ಕಾರಣ ಬೇಕಾಗಿಲ್ಲ. ನಿನ್ನ ಅಯ್ಯನಾದಂತಹ ರಾವಣ ಸೀತಾಮಾತೆಯಿಂದ ಕಳವಿ ತಂದಿರುವ ನಿಜ. ಹೇ ಮೂರ್ಖನೇ, ನಿಮಗೆಲ್ಲರಿಗೂ ಬುದ್ಧಿಯನ್ನು ಕಲಿಸುವುದಕ್ಕೆ ಬಂದವ ಆಂಜನೇಯ. ಪ್ರಶ್ನಿಸುವುದಕ್ಕೆ ಬಂದೆಯ? ಹೋರಾಡುವ. ಅದನ್ನ ಹೆಡಮರಿ ಕಟ್ಟಿ ಸುಮ್ಮನೆ ಬಿಟ್ಟೆ ಎಷ್ಟು ಮಾತಾಡ್ತಿ? ಯಾಕೆ ಬಿಟ್ಟದ್ದು? ಯಾಕೆ ಬಿಟ್ಟ? ನಾರಿಯನ್ನು ಕದ್ದಿಗ ಚೊರ್ರೆ ಕುಮಾರಯ್ಯ. ಸತ್ಯ ಆದ್ರೂ ಅದು ಹೇಳುದ? ಎರಡು ಸೊಪ್ಪು ಕಟ್ಟಿಟ್ಕೊಂಡು ಅವನ ಬಾಲ ಹಿಡಿದು ಹೇಳಿಬೇಕು. ಬಾಳಾಗಿದ್ದಾನೆ ಅವನಿಗೆ ಹೇಳು. ಮಾಪಿ ಮಗ ಎಲ್ಲಿಲ್ಲ, ಚೆನ್ನೈ ಇಲ್ವಾ? ಬಾಲ ಇಲ್ವಾ? ಇಲ್ಲಿ ನೋಡೋಣ. ಎಂತವಣ? ಎಲ್ಲೋ ಏನೋ ಆಗುತ್ತಾ ಉಂಟು. ಎಲ್ಲ ಒಂದು ಬಿಟ್ಟು ಬೀಳುವ ಶಬ್ದ. ಯಾರ್ಯಾರು ಮಂಗ ಇಲ್ಲಿ ಬಿಡ, ಇವ ಇಲ್ಲಿ ಮಂಗ ಇಲ್ಲಿ. ಇದು ಮಂಗ ಅಲ್ಲ, ಮುಖ ಮಾತ್ರ ಹಾಗೆ. ಎರಡು ಒಂದೇ. ಇವ ತಪ್ಪಿಸಿ ಬಿಟ್ಟಿದ್ದಾನೆ. ಮಂಗ ಕಟ್ಟಕ್ಕೆ ಸಿಕ್ಕುದಿಲ್ಲ, ಬಿಡಿಸಿಕೊಂಡು ಹೋಡಿದ. ಹಾಗಾದರೆ ಹೀಗಲ್ಲ, ಏನ್ ಮಾಡುದು? ಹಿಡಿಯುವುದಕ್ಕೆ ಅದು ಎಷ್ಟು ಮಂಗ ಉಂಟು ಅಂದೆ ಅಲ್ವಾ? ಹೌದಯ್ಯ. ಆದರೆ ಹೀಗೆ ಅಲ್ಲ, ಈ ಮಂಗನನ್ನ ಬಂಧಿಸಬೇಕಾ ವಿಶೇಷವಾದ ಬ್ರಹ್ಮಾಸ್ತ್ರ ಈಗ ಸುದ್ದಿ ಇಲ್ಲ. ಬ್ರಹ್ಮಾಸ್ತ್ರ ಬಿಟ್ಟದು. ಈಗ ಅಂತ ಮಾತಾಡ್ಲಿ. ಏ ಮಂಗ, ನೀನ್ ಆಗ ನಮ್ಮನ್ನು ಎಂತ ಮಾಡಿಕೊಂಡಿದ್ದ? ನಾವು ಹೊಡಿಗಳನ್ನು ಬಿಟ್ಟಲ್ಲ, ನೀನ್ ಆಗ ಉಸುಲಿದಲ್ಲ. ಈಗ ಉಸುಲಿದಿಲ್ಲ. ನೀನ್ ಅಂದಿಯಲ್ಲ, ಈಗ ಅಂದು. ನೀನ್ ಅಂದು. ಈಗ ಅಂದುದಿಲ್ಲ. ಯಾಕೆ ಅಂದಲಿಲ್ಲ? ಕಟ್ಟಿದ್ಮೇಲೆ ಅಂದುದಿಲ್ಲ. ಅಂದನಾರೇ ಅಂದು ಯಾರು? ನಿನ್ನ ಕುಟುಂಬದವನು. ನೀನ್ ಅಂದು. ಅಂದು ಮಾತಾಡುದಿಲ್ಲ. ಸಿಕ್ಕಿ ಬಿದ್ದ ಸುದ್ದಿ ಇಲ್ಲ. ಪಕ್ಕ ಬಿಟ್ಟದ ಇಲ್ಲ. ಮಾತು ಇನ್ನು ಮಾತಾಡುದಿಲ್ಲ. ಏನ್ ಮಾಡ್ಬೇಕು ಹೇಳಿ? ನಮ್ಮವರೇ, ಚಿಕ್ಕಪ್ಪನ ರಥ ಉಂಟಲ್ಲ, ಅದಕ್ಕೆ ಹಾಕಿ. ಯಾವ್ದಾರಲ್ಲಿ? ಪಿಕಪ್ನ ರಥ. ಚಿಕ್ಕಪ್ಪನ ರಥ. ಅದೇ ಚಿಕ್ಕಪ್ಪನ ರಥ. ರಾಜಸ್ಥಾನಕ್ಕೆ
ವಿಚಾರಿಸೋಣ. ಚೋರು ಚೋರು ದಶಕಂಡ ಮಾರುತಿರು ನಗುತ್ತ ತೋರಿ ಒಣಗಿಡಿಸಿ ಕಾರಣರು ಕಪಿಯೇ, ಏನು ಪ್ರಪಂಚದಲ್ಲಿರುವಂತಹ ಎಲ್ಲಾ ಪ್ರಾಣಿಗಳಂತೆ ಮಂಗನಾದಂತಹ ನಿನಗೂ ಬದುಕುವಂತಹ ಹಕ್ಕಿದೆ. ಹಾಗೆಂದು ವನದಲ್ಲಿರುವಂತಹ ಮರಗಳನ್ನು ಹಾಳುಗೆಡುವುದಲ್ಲ, ಹಣ್ಣು ಹಂಪಲನ್ನು ತಿನ್ನು, ಯಾರು ಆಕ್ಷೇಪಿಸುವವರಲ್ಲ. ಆದರೆ ಅಶೋಕವನವನ್ನೇ ಕೆಡಹಿದ್ದಿ ಎನ್ನುವಂತಹ ವಿಚಾರ ತಿಳಿದು ಬಂತು. ಯಾರು ನೀನು, ಯಾಕಾಗಿ ಕೆಡಹಿದೆ ಹೇಳಬೇಕ? ಅಯ್ಯ, ದಶಕಂಠ ನಾಮಾಂಕಿತನಾದಂತಹ ನೀನು ಯಾಕೆ ಈ ರೀತಿಯಾಗಿ ಶತಮೂರ್ಖರ ಹಾಗೆ ವ್ಯವಹರಿಸುವೆ ಅರ್ಥವಾಗುತ್ತಾ ಇಲ್ಲ. ಯಾಕೆ? ತರಣಿ ವಂಶ ಪ್ರದೀಪನಾದಂತಹ ಶ್ರೀರಾಮಚಂದ್ರಮನ ಅರಸಿಯನ್ನು ಕಳವಿನಿಂದ ತಂದಿರುವೆ. ಶ್ರೀರಾಮ ಸಾಮಾನ್ಯ ಮಾನವ ಎನ್ನುವುದಾಗಿ ನೀ ಭಾವಿಸಿದ ಹಾಗಿದೆ. ಖಂಡಿತ ಅಲ್ಲ. ಧರೆಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಶ್ರೀಮನ್ನಾರಾಯಣನೇ ರಾಮಾಭಿಧಾನದಿಂದ ಧರೆಗೆ ಅವತರಿಸಿದವನಿದ್ದಾನೆ. ಈ ಪೂರ್ವದಲ್ಲಿ ಯಾಗ ಸಂರಕ್ಷಣೆಗೆ ಬೇಕಾಗಿ ತಾಟಕಿ, ಮಾರೀಚ, ಸುಬಾಹುವೆ ಮೊದಲಾದವರನ್ನು ಮರ್ದಿಸಿದ ಶಾಪಗ್ರಸ್ತಲಾದಂತಹ ಮುನಿಸತಿಗೆ ಉದ್ಧಾರವನ್ನು ಮಾಡಿದವ ಆಕೆಯದ್ದು. ಅಯ್ಯ, ಮಹಾಮಹಿಮನಾದ ಶ್ರೀರಾಮಚಂದ್ರಮನ ಯೋಗ್ಯತೆಯನ್ನು ಅರಿತು ಆತನ ಚರಣಗಳಿಗೆ ಎರಗಿದೆ ಎಂದಾದರೆ ನಿನಗೆ ಬದುಕುವುದಕ್ಕೆ ಅವಕಾಶ ಇದೆ. ಅಲ್ಲವಾದರೆ ನೀನು ಸಾಯುವೆ. ಊಟ ಆಯ್ತೆ ಎಂದು ಕೇಳಿದ ಕ್ಷಣ ಮುಂಡಾಸು 30 ಮೊಳ. ಉತ್ತರ ಹೇಳಿದ ಹಾಗೆ ಈ ಕಪಿ ವರ್ತಿಸುತ್ತಾ ಇದೆ. ಯಾಕೆ ವನವನ್ನು ಕೆಡಿಸಿದೆ ಎನ್ನುವ ಹಾಗೆ ಕೇಳಿದ್ರೆ ರಾಮನ ಗುಣಗಾನವನ್ನು ಮಾಡುತ್ತಾ ಇದ್ದಾನೆ. ಮಹಿಯಲ್ಲಿ ರಾಮ ದೇವರಂತೆ, ಇವನನ್ನು ಅಹಿಯಲ್ಲಿ ಸುಡಲೇಬೇಕು. ಏನು ನೋಡುತ್ತಾ ಇದ್ದೀರಿ? ಬಾಲಕ್ಕೆ ಬಟ್ಟೆ ಸುತ್ತಿ ಬೆಂಕಿ ಹೊಡಿ, ಬೆಂಕಿ ಹೊಡಿ. ಬಾಲಕ್ಕೆ ಬೆಂಕಿ ಸುತ್ತಬೇಕಂತೆ. ಬಟ್ಟೆ ಏನಾಯ್ತು? ಆಗುದಂತಂದ್ರೆ ಇದ್ದ ಬಟ್ಟೆ ಎಲ್ಲ ಮುಗಿದು ಹೋಯ್ತು, ಬಾಲ ಮತ್ತು ಬೆಳೆಯುತ್ತಾ ಉಂಟು. ಬಟ್ಟೆ ಎಲ್ಲ ಮುಗಿಯುತ್ತಾ ಬಾಲ ಬೆಳೆಯುತ್ತಾ ಉಂಟು. ಸೀತೆಗಾಗಿ ತಂದಿರಿಸಿದ ಹೊಸ ಬಟ್ಟೆ ಬರೆಗಳಿವೆ, ಅವುಗಳನ್ನೇ ಸುತ್ತುವುದಕ್ಕೆ ಹೇಳಿ. ನೋಡಿ, ಸೀತೆ ಅಂತ ಬೇಡ, ಸೀತೆ ಹೇಳಿದೆ ಸಾಕು. ಬಾಲ ಬೆಳೆದು ನಿಂತಿದ್ದು ಬಟ್ಟೆ ಸಾಕಾಯ್ತು. ನೋಡಿ ಅಂತೆ ಬಾಲದ ಬಳಿಯಲ್ಲಿ ಏನೋ ಬಾಲದ ಬುಡದಲ್ಲಿ ಕುಳಿತು ಸಿಹಿ ಅಂತ ಹೇಳ್ತಾ ಇದ್ದೀನಿ. ಮುಗಿಯಿತು ಅಂತ ದೇವರು. ಸೀತೆ ಅನ್ನುವ ಹಾಗೆ ಸೀತೆ ಬಟ್ಟೆ ಸಾಕಾಯ್ತು. ಬಟ್ಟೆ ಸಾಕಾಗಿದೆ. ಎಣ್ಣೆಯನ್ನು ಎರೆಯುವುದಕ್ಕೆ ಹೇಳು. ಎಣ್ಣೆಯನ್ನ ಎರೆಯಿರಿ. ನಿನ್ನ ಕೊಟ್ಟ ಕೆಂಪು ಎಣ್ಣೆ ಉಂಟಲ್ಲ, ಅದು ಎಲ್ಲಿ ಉಂಟು ಉಳಿದದ್ದು? ಯಾರಲ್ಲಿ ಕೇಳು? ನೀವು ನನ್ನ ನಿನ್ನೆ ಕೊಟ್ಟದಿಷ್ಟು ನಾನು ಕೊಡ್ಲಿಕ್ಕೆ ಸಾಧ್ಯ ಎಂತ ಮಾತಾಡ್ತೀಯ? ಅವರು ನಿನ್ನೆ ತಂದದ್ದು ಅವರ ಜನ್ಮದಲ್ಲಿ ಮರು ದಿವಸಕ್ಕೆ ಉಳಿಸಿದ್ದು ಉಂಟಾ? ಇಲ್ವಾ? ಎಲ್ಲ ಅದೇ ದಿವಸ. ಆ ಎಣ್ಣೆ ಅಲ್ಲ, ಮತ್ತೆ ಬಾಲಕ್ಕೆ ಸುರಿಯುವ ಅದೇ ಎಣ್ಣೆ ಹೇಳಿದ್ದು. ಯಾವ ತರದುಂಟು ಎಣ್ಣೆ? ಇದು ಯಾವ್ದು? ನವರತ್ನ ಆಗ್ಬೋದಾ, ಅಶ್ವಿನಿ ಆಗ್ಬೋದಾ, ಎಂತ ಕೃತಿಕೆ ಅಲ್ವಾ? ಯಾವ ಎಣ್ಣೆ ಆಗೋದು? ಯಾವ್ದಾದಿತ್ತು? ಯಾವ್ದಾದ್ರೂ ಆದಿತ್ತು. ತಿಂಡಿಗಾಯಿಸಿ ಎಣ್ಣೆ ಅಂತ. ಆ ತಿಂಡಿಗಾಯಿಸಿ ಎಣ್ಣೆ ಅಂತ ಇವನ ಸೊಂಟಕ್ಕೆ ಅಂತ ಪೆಟ್ಟು ಬಿದ್ದಿತ್ತು. ಹೋಗುವಾಗ ಸರಿಯಾಗಿದ್ದೆ, ಬರುವಾಗ ಏನಾಯ್ತು? ಬರುವಾಗ ಎಣ್ಣೆ ಹಾಕೊಂಡು ಬಂದದ್ದಲ್ಲ. ಹಾಗಾದ್ರೆ ಹೀಗೆಯಾ? ಎಣ್ಣೆ ಹಾಕೊಂಡು ಬಂದ್ಮೇಲೆ ಹೀಗೆ ನೇರ ಬಂದ್ರೆ ಎಣ್ಣೆಗೊಂದು ಮರ್ಯಾದಿಲ್ವಾ? ಇಳಿಸು. ಒಳ್ಳೆ ಎಣ್ಣೆ. ಇಂದ್ರಾರಿ ಏನಯ್ಯ? ತೈಲ
ಈ ತೈಲ ಈ ತೈಲ ಈ ತೈಲ ಯಾರಾದ್ರೂ ಒಬ್ಬರು ತೈಲ ಹಾಕಿರಿ. ಅದೇ ಯಾರಾದ್ರು ನಾವೇ ಹಾಕ್ಬೇಕು. ಮುಗುಳಿಸಿ 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 ಸಾಕಾಗ್ಲಿಲ್ಲ. ಎಣ್ಣೆನೆಲ್ಲ ಬಾಲ ಹೀರುತ್ತಾ ಉಂಟು, ಅದಕ್ಕೆ ಗೊತ್ತೇ ಆಗ್ಲಿಲ್ಲ. ಎಣ್ಣೆ ಮುಗಿಯಿತು. ಎಣ್ಣೆ ಮುಗಿಯಿತು. ಎಣ್ಣೆ ಇಲ್ಲ. ಎಣ್ಣೆಗಾಗಿ ತಂದಿರಿಸಿದ ಪರಿಮಳ ತೈಲ ಇವೆ, ಅವುಗಳನ್ನೇ ಎರೆಯುವುದಕ್ಕೆ ಹೇಳು. ಸೀತೆಗಾಗಿ ತಂದಿರಿಸಿದ ಎಣ್ಣೆ ಉಂಟಂತೆ. ನಾವು ಇಷ್ಟು ಸಮಯ ಆಯ್ತು ಮಾರೆ ದುಡಿಯುವುದು. ಒಂದು ದಿವಸ ಒಂದು ಇಷ್ಟ ಆದ್ರೆ ಬೇಕಾ ಕೇಳಿದ್ದಾಳ? ನಿನ್ನೆ ಮುಂದೆ ಬಂದಂತ ಸೀತೆಗೆ ಮೊದಲೇ ಸೀತೆ ಯಾವ ಎಣ್ಣೆ ಹಾಕುದು ಯಾರಿಗೆ ಗೊತ್ತು? ತಲೆಗೆ ಹಾಕ್ಲಿಕ್ಕೆ ಏನ್ರಿ ಪರಿಹಾಸ? ಎಣ್ಣೆ ಬೇಡ, ಸೀತ್ ಹೇಳಿದ್ದೆ ಸಾಕು. ಬಾಲಕ ಎಣ್ಣೆ ಸಾಕಾಯ್ತು. ಹೌದೌದು, ಎಣ್ಣೆ ಸಾಕಾಗಿದೆ. ಬೆಂಕಿ ಕೊಡುವುದಕ್ಕೆ ಹೇಳಿ, ಬೆಂಕಿ ಕೊಡಿ. ಬರ್ಲಿ ಬೆಂಕಿ ಬರ್ಲಿ. ಒಳ್ಳೆ ಬೆಂಕಿ ಬೆಂಕಿ ಒಂದು ಬೆಂಕಿ. ಇದು ಒಂದು ಬೆಂಕಿಯ ಪುಣ್ಯಾತ್ಮ. ಇದು ಎಂತ ಬೆಂಕಿ? ಇದು ಒಳ್ಳೆದಿಲ್ಲ, ಬೇರೆ ಬೆಂಕಿ. ನೀನು ಕಮ್ಮಿ ತಿಳ್ಕೊಂಡು ಇದು ಬೆಂಕಿ ಒಳ್ಳೆದಿಲ್ಲ ಮಾರಾಯ. ಎಂತ ಬೆಂಕಿ ಮಾರಾಯ? ಈಚೆ ಕೊಡು, ನಾನು ನೋಡ್ತೇನೆ. ಒಳ್ಳೆದುಂಟು. ಧನುಜಸೇ ಶಿಬಿರ ಚೌಕಿಯ ಧನಿಕರಾಲಯ ಸುಟ್ಟನು ನಿಗದರಾಯ ಮಾರುತಿ ನಿಗದನಾಯ ಪಾಪಿ ಮಕ್ಕಳು ಮಂಗನ ಬಾಲಕ್ಕೆ ಬೆಂಕಿ ಕೊಟ್ಟು ಚಂದ ನೋಡ್ತಾ ಇದ್ದಾರೆ. ಇದರ ಪರಿಣಾಮ ಏನಾಗುತ್ತದೆ ಎನ್ನುವುದನ್ನು ಇವರಿಗೆ ತೋರಿಸಬೇಕು. ಸಮಸ್ತ ಲಂಕೆಯನ್ನು ಸುಡಬೇಕು. ಧನಿಕರ ಆಲಯ, ವಣಿಕರ ಅಂಗಡಿ, ಸೇನಾ ಶಿಬಿರ, ಚೌಕಿ. ಚೌಕಿ ಬೇಡ, ಶಿಬಿರ ಬೇಕಾದ್ರೆ ಸುಟ್ಟಾಕು. ನಾವು ಕುಡ್ತದ್ದು ಬಿಟ್ಟದ್ರಿಂದ ಅರಮನೆ, ಕೋಟೆ, ಕೊತ್ತಳ ಎಲ್ಲವೂ ಬೆಂಕಿಗೀಡಾಗಬೇಕು. ಆಹಾ, ಕುಳಿತು ಮೀಸೆ ಮೇಲೆ ಕೈ ಮಾಡ್ತಾ ಇದ್ದಾನೆ. ಇವನ ತುದಿ ಮೀಸೆಯನ್ನು ಮೊದಲು ಸುಡುತ್ತೇನೆ. ಭುವನ ರಾಮನ ಚರಣ ಸೇವಕ ಜೀವನ ರಕ್ಷಿಸುತ್ತಿರುತ್ತ ಸೀತೆಯು ಹವಿಯವಾಗನನ್ನು ಬೇಡಳು ರಾಮಾಣಿಯಲಿ. ಓ ಹವ್ಯವಾಹನನೇ, ಹನುಮಂತನಿಗೆ ಏನೂ ತೊಂದರೆ ಆಗದಾಗೆ ರಕ್ಷಿಸು ರಕ್ಷಿಸು. ಇದು ನನ್ನಲ್ಲಿ ಸಮಸ್ತ ಲಂಕೆಯನ್ನು ಆಹುತಿ ತೆಗೆದುಕೊಳ್ಳುತ್ತಾ ಇದ್ದಾನೆ ವೈಶ್ವಾನರ. ಸಮಸ್ತವನ್ನೂ ಸುಟ್ಟಂತಹ ಅಗ್ನಿದೇವ ನಮಗೇನನ್ನೂ ಕೇಡು ಮಾಡಲಿಲ್ಲ. ಅರ್ಥವಾಯಿತು, ಸೀತಾಮಾತೆ ಅನುಗ್ರಹ ವಿಶೇಷವೇ ಹೌದು. ಅಶೋಕವನ ಜೊತೆಗೆ ಶರಶ್ರೇಷ್ಠನಾದಂತಹ ವಿಭೀಷಣನ ಮನೆ ಎರಡನ್ನುಳಿದು ಸರ್ವವನ್ನೂ ಸುಟ್ಟಿದ್ದೇನೆ. ಸಮುದ್ರ ತೀರಕ್ಕೆ ಬಂದು ಬಾಲದ ಬೆಂಕಿಯನ್ನು ನಂದಿಸಿದ್ದೇನೆ. ಸಂತೋಷದ ವಿಚಾರ ನಮ್ಮವರಿಗೆ ಹೇಳುವುದಕ್ಕಾಗಿ ರಾಮನಾಮವನ್ನು ಸ್ಮರಿಸುತ್ತಾ ಆ ಕಡೆ ಮತ್ತೆ ಮಲಗಿರ ಸತ್ಯ ಮನೆಯೊಳು ಚಿತ್ತ ಕೆಡಿಪುದು ಸ್ವಪ್ನ ಮಧ್ಯದಲ್ಲಿ
ಮತ್ತೆ ಕೂಗುತ್ತ ಚಿತ್ತಭ್ರಾಂತಿಯ ಕರದುಳಾಡುವ ಬಿತ್ತಿದ ಭಯ ದುಗುಡದಲ್ಲಿ ಹೊರಗೆ ಕಳವಳಿಸಿ ಗಂಡನ ಭೂತ ಬಯ್ಯೋ ಕನ್ನಡಿ ಅದ್ಭುತ ಬಯ್ಯೋ ಸಾಮ್ರಾಜ್ಯ ದಿಂಡು ಗೆಳೆಯುತ ಕಳ ಸಾಮ್ರಾಜ್ಯ ದುಂಡು ಮುಖಿಯಲ್ಲಿಗೆ ದುಂಡು ಮುಖಿ ಅಲ್ಲಿಗೆ ಜಾನಕಿ ಉಂಡು ತೇದು ರಕ್ ರಕ್ ಭೋಜ್ಯ ಉಂಡು ತೇಗು ರಕ್ತ ಭೋಜ್ಯ ಕರುಣೆರ ಹುದೋ ಕುಣಿದಾಡಿ ನಗುತಿಗಳು ನೀರೇ ವೇದವತಿಯು ಕುಣಿದಾಡಿ ನಗುತಿಗಳು ನೀರೇ ವೇದವತಿಯು ಗಣಿಕೆ ರಂಬೆಯೇ ಕೂಡಿಕೊಂಡು ರಾವಣ, ಅಂದು ನಿನ್ನ ದೌರ್ಜನ್ಯಕ್ಕೆ ಬಲಿಯಾದವಳು ನಾನು. ಹೆಚ್ಚು ಸಂತೋಷ ಬೆಳಬೇಡ ದುಷ್ಟ, ನಿನ್ನ ಸರ್ವನಾಶದ ಕಾಲ ಸಮೀಪವಾಯಿತು. ಹೆಣ್ಣಿನಿಂದಲೇ ನಿನಗೆ ಮರಣ. ಮನೆಯ ಮಂಡೋದರಿ ಮಂಡೋದರಿ ಕಡಿದು ಕಡವಳು ಕೊನೆಯುತ್ತ ಮಗಳು ಮುಳುಕೊಂಡು ನಾನೆಲ್ಲಿದ್ದೇನೆ? ನನಗೇನಾಗುತ್ತಾ ಇದೆ? ನಾನೇನೆಂದು ಕಂಡೆ? ದುಸ್ವಪ್ನವನ್ನು ಕಂಡೆ, ಕೆಟ್ಟ ಕನಸನ್ನು ಕಂಡೆ. ಯಾಕಾಗಿ ಕಂಡೆ? ಜೀವನದಲ್ಲಿ ಇದುವರೆಗೆ ಈ ರಾವಣ ಕನಸನ್ನು ಕಂಡವರೇ ಅಲ್ಲ, ಈಗ ಕಾಣುವುದಕ್ಕೆ ಕಾರಣ ಏನು ಅರ್ಥೈಸಿಕೊಳ್ಳುತ್ತಾ ಇದ್ದೇನೆ. ಸೀತೆಯನ್ನು ಎಂದಿನದರ ಕರೆ ತಂದು ಅಶೋಕವನದಲ್ಲಿ ಇರಿಸಿದರು. ಅದು ಮೊದಲುಗೊಂಡು ಏನೋ ಒಂದು ರೀತಿಯ ಚಡಪಡಿಕೆ ನನಗೆ. ಅಷ್ಟು ಮಾತ್ರವಲ್ಲ, ನಿನ್ನೆ ದಿನ ಅಸಂಖ್ಯಾತ ಕಪಿ ವೀರರನ್ನು ಸೇರಿಸಿಕೊಂಡು ರಾಮ ವಿಶಾಲವಾದ ಸಾಗರವನ್ನು ಉತ್ತರಿಸಿ ಲಂಕೆಯನ್ನು ಸೇರಿದ್ದಾನೆ ಎನ್ನುವಂತಹ ವಿಚಾರವನ್ನು ಕೇಳಿದಾಕ್ಷಣ ಆಹಾರ ಶರೀರಕ್ಕೆ ಸೇರುತ್ತಾ ಇಲ್ಲ, ನಿದ್ರೆ ಬರುತ್ತಾ ಇಲ್ಲ. ಹೇಗೋ ಇಂದಿನ ದಿನ ನಿದ್ರೆಗೆ ಜಾರಿದೆ. ಆದರೆ ಮಧ್ಯರಾತ್ರಿಯ ವೇಳೆ ಕಂಡಂತಹ ಕನಸಿನ ದೃಶ್ಯಗಳನ್ನು ಎಣಿಸುವಾಗ ಭಯ ಹೆಚ್ಚಾಗುತ್ತಾ ಇದೆ. ಶರೀರ ಸಣ್ಣನೆ ಕಂಪಿಸುತ್ತಾ ಇದೆ, ಬೆವರುತ್ತಾ ಇದೆ, ಕಂಠ ಗದ್ಗದಿತವಾಗುತ್ತಾ ಇದೆ. ಕಂಡಂತಹ ಕನಸಿನ ದೃಶ್ಯಗಳಾದರೂ ಏನು, ಒಂದು ಕಡೆಯಲ್ಲಿ ನೋಡಿದ್ರೆ ಇಡೀ ಲಂಕೆ ಹೊತ್ತಿ ಉರಿಯುವಂತಹ ದೃಶ್ಯವನ್ನು ಕಂಡ್ರೆ, ಮಗದೊಂದು ಕಡೆಯಲ್ಲಿ ಲಂಕೆಯಲ್ಲಿರುವಂತಹ ರಾಕ್ಷಸ ವೀರರೆಲ್ಲರೂ ರಕ್ತವನ್ನು ಕಾರಿ ವಿಲನೆ ಒದ್ದಾಟವನ್ನು ನಡೆಸಿ ಮಡಿಯುವಂತಹ ದೃಶ್ಯವನ್ನು ಕಂಡ್ರೆ, ಮಗದೊಂದು ಕಡೆಯಲ್ಲಿ ನನ್ನಿಂದಲಾಗಿಯೇ ಆತ್ಮಹತ್ಯೆಯನ್ನು ಮಾಡಿಕೊಂಡಂತಹ ವೇದವತಿ, ಅದೇ ರೀತಿಯಾಗಿ ನನ್ನಿಂದಲಾಗಿ ಸಂತ್ರಸ್ತಳಾದಂತಹ ರಂಭೆ, ಇವರೆಲ್ಲರೂ ನನ್ನ ಕಣ್ಣ ಮುಂದೆ ಬಂದು ನಿಂದು ರಾವಣ ನಿನ್ನ ಅವಸಾನ ಸನ್ನಿಹಿತವಾಗಿದೆ, ಅವಸಾನ ಸನ್ನಿಹಿತವಾಗಿದೆ ಎನ್ನುವ ಹಾಗೆ ನಲಿಯುತ್ತಾ ಕುಣಿಯುತ್ತಾ ಹೋದ್ರಲ್ಲ. ಮಗದೊಂದು ಕಡೆಯಲ್ಲಿ ನಾನು ಯಾರನ್ನು ಕಂಡೆ? ನನ್ನ ಮಡದಿಯಾದಂತಹ ಮಂಡೋದರಿಯನ್ನು ಕಂಡೆ.
ಮಂಡೋದರಿ ಇನ್ನೂ ಕೂಡ ಅಂತಃಪುರದಲ್ಲಿ ಸುಖವಾಗಿ ನಿದ್ರಿಸುತ್ತಾ ಇದ್ದಾಳೆ. ಆದರೆ ಕನಸಿನಲ್ಲಿ ಕಂಡದ್ದು ಮಂಡೋದರಿಯನ್ನು ಯಾವ ರೀತಿಯಲ್ಲಿ ವಿಧವೆಯಾಗಿ ಕಾಣಿಸಿದಳು. ಶ್ವೇತ ವಸನವನ್ನು ಧರಿಸಿ ಕೆದರಿದ ಕೇಶರಾಶಿಗಳು, ಅಳಿಸಿದಂತಹ ಸಿಂಧೂರ, ಒಡೆದಂತಹ ಹೇಮ ಕಂಕಣದೊಂದಿಗೆ ಪತಿದೇವ ನನ್ನ ಈ ಸುಸ್ಥಿಗೆ ಕಾರಣನು ನೀವು ಎನ್ನುವ ಹಾಗೆ ಮಾಂಗಲ್ಯವನ್ನು ಹರಿದು ನನ್ನ ಎದೆ ಮೇಲೆ ಬಿಸುಟು ಹೋದಳಲ್ಲ. ಅಲ್ಲಿ ಯಾರನ್ನು ನಾನು ಕಾಣುತ್ತಾ ಇದ್ದೇನೆ? ಅಸ್ಪಷ್ಟವಾಗಿ ಕಾಣಿಸುತ್ತಾ ಇದೆ ಒಂದು ಮುಖ. ಅಮರಣ್ಯಕನಲ್ವೇ? ಸಾವಿರಾರು ವರ್ಷಗಳ ಹಿಂದೆ ಯಜ್ಞ ದೀಕ್ಷಿತನಾಗಿ ಕುಳಿತಂತಹ ಅನರಣ್ಯಕನ ಶಿರಸ್ಸನ್ನು ಇದೇ ಕೈಯಿಂದ ತುಂಡರಿಸಿದವ. ಆಗ ಆತ ಶಪಿಸಿದ್ದ, ಇನ್ನು ಮುಂದೆ 21ನೇ ತಲೆಮಾರಿನಲ್ಲಿ ರಾಮ ಎನ್ನುವವ ಬಂದು ನಿನ್ನ ನಾಶವನ್ನು ಮಾಡುತ್ತಾನೆ ಎನ್ನುವ ಹಾಗೆ ಶಪಿಸಿದ್ದ. ಹಾಗಿದ್ರೆ ಆತ ಹೇಳಿದ ರಾಮ ಈಗ ಅಯೋಧ್ಯೆ ನಮ್ಮದಾದಂತಹ ಲಂಕೆಗೆ ಬಂದಂತಹ ರಾಮ ಓರ್ವನೇ ಆಗಿರಬಹುದೇ? ಏನಿದು? ಇದೆಲ್ಲ ದುರ್ನಿಮಿತ್ತಗಳು, ಅಪಶಕುನಗಳು, ಮರಣ ಸೂಚಕಗಳು. ಅಯ್ಯೋ, ಸೀತೆಯನ್ನು ಕರತಂದು ನಾನು ಕೆಟ್ಟೆ. ಸೆರಗಿನಲ್ಲೇ ಕೆಂಡವನ್ನು ಕಟ್ಟಿದಂಥ ಅನುಭವ ನನಗಾಗುತ್ತಾ ಇದೆ. ಅಲ್ಲ, ದೂರದಲ್ಲಿ ಸಂಚರಿಸುತ್ತಾ ಇದ್ದ ಕಾಳ ಸರ್ಪವನ್ನು ನನ್ನ ಕುತ್ತಿಗೆಗೆ ಸುತ್ತಿ ಹಾಕಿಕೊಂಡ ಅನುಭವ ನನಗಾಗುತ್ತಾ ಇದೆ. ಏನು ಮಾಡೋಣ? ಬೇಡಿದಳು ಕೊಂಡು ಬಿಡು ಸೀತೆಯು ಅಪಶುದ್ಧಿಯಲ್ಲಿ ಮಾತನಾಡಿದ್ರೆ ಜಾಗ್ರತೆ. ಯಾಕೆ ಬಂದೆ? ಬೇಗ ಹೇಳಿ ಹೋಗು. ಎಲ್ಲಿ ಕೊಳೆತು ಹೋಯಿತು? ಮೂಗು ಕೊಳೆತದ್ದು ಮಾತ್ರವ? ಹುಳ ಬಿದ್ದಿದ? ಹುಳ ಬಿದ್ರೆ ಒಳ್ಳೆಯದೇ ಆಯ್ತು. ಅಲ್ಲಿಗೆ ನಾಲಿಗೆ ಹೊರಗೆ ಮಾಡಿ ತಿನ್ನು. ಅಂಗಿ ಈಗ ಏನಾಗಬೇಕು ನಿನಗೆ? ಚಾಲಕಿಯನ್ನು ಕೊಲ್ಲಲ್ಲ, ಇಲ್ಲದಿದ್ದರೆ ನಾಳೆ ಹೋಗುತ್ತೇನೆ. ಕುದುರೆ, ದೋಡೆ, ಶೂಟಿ ಮೀರಿದ ಕಷಾಯ, ಸ್ತ್ರೀ ಬುದ್ಧಿ ಪ್ರಳಯೋತ್ತಿಕ. ಹೆಣ್ಣಿನ ಬುದ್ಧಿಯಿಂದಲಾಗಿಯೇ ಒಂದು ವಂಶ ಹಾಳು ಆಗ್ತದೆ, ಒಳ್ಳೆಯದು ಆಗ್ತದೆ. ನಮ್ಮ ವಂಶ ಅಧಪತನವನ್ನು ತಾಳುವುದಕ್ಕೆ ಕಾರಣೀಭೂತಳಾದವಳು ನೀನು. ಇನ್ನು ನನ್ನ ಕಣ್ಣ ಮುಂದೆ ನಿಲ್ಲಬಾರದು. ಇನ್ನು ಏನಾದರೂ ಮಾತನಾಡಿದ್ರೆ ನಿನ್ನ ಮೂಗಲ್ಲ, ನಿನ್ನ ಕಂಠವನ್ನೇ ಕತ್ತರಿಸೇನು. ಕೊನೆಯ ಕ್ಷಣದಲ್ಲಿ ಯುದ್ಧಕ್ಕೆ ಸಿದ್ಧನಾಗಿ ನಿಂತವನಿದ್ದಾನೆ. ಕದನದ ಕಣದಲ್ಲಿ ತಮ್ಮನಾದ ಕುಂಭಕರ್ಣ, ಮಗನಾದ ಅತಿಕಾಯ, ಇಂದ್ರಜಿತ್ ಮುಖ್ಯರನ್ನೆಲ್ಲ ಕಳಕೊಂಡಿದ್ದಾನೆ. ಈ ಹಂತದಲ್ಲಿಯೂ ತನ್ನ ಸೋಲನ್ನು ಒಪ್ಪಿಕೊಳ್ಳದೆ ಮಾರಣಾದಿ ಪ್ರಕ್ರಿಯೆಗೆ ತಾನೇ ತೊಡಗಿಕೊಂಡು ಯುದ್ಧಕ್ಕೆ ಮುಂದಾಗಿದ್ದಾನೆ. ಅವನನ್ನು ನಿಪಾತಗೊಳಿಸುವುದಕ್ಕೆ ಬೇಕಾಗಿ ನೆಲವನ್ನೇ ರಥವಾಗಿಸಿ ಹೊರಟ ಸಂದರ್ಭ. ಅಮರೇಂದ್ರ ಕಳುಹಿದ ರಥ ಮಾತಲಿ ಸಮೇತನಾಗಿ ನಾ ಒಲ್ಲೆ ಅಂತ ಹೇಳಿದ ಕಾಲ ನನ್ನ ಸೇವಕರಾಗಿರುವಂತಹ ವಾನರರು ನೀನು ರಥಾರೂಢನಾಗಿ ಯುದ್ಧ ಮಾಡುವ ಚಂದವನ್ನು ಕಾಣಬೇಕು ಅಂತ ಆಶಿಸಿದ್ದಾರೆ.
ರಾಮರಥದ ಪರಿಣಾಮ ಏನು ಅಂತ ಇನ್ನಾದರೂ ಗೊತ್ತಾಗಬೇಕಲ್ಲ. ಆದ್ದರಿಂದಲೇ ವಾನರರ ಮತ ಬಿಡಲು ಎಂತಹ ಸಮಯ ಸಾಧಕರು ಈ ಪ್ರಪಂಚದಲ್ಲಿದ್ದಾರೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ನಾನು ಅರ್ಥೈಸಿಕೊಂಡವರಿದ್ದೇನೆ. ನನ್ನ ಮಗನಾದ ಮೇಘನಾದ ಮಡಿದ ಎನ್ನುವ ವಾರ್ತೆಯನ್ನು ಕೇಳಿದಾಕ್ಷಣ ದೇವೇಂದ್ರ ವಿಶೇಷವಾದ ರಥವನ್ನು ನಿನಗೆ ಕಳುಹಿದ್ದಾನೆ. ರಾಮ, ಏನು ಅವನನ್ನು ಆಮೇಲೆ ನೋಡಿಕೊಳ್ಳುತ್ತೇನೆ. ನಿರ್ಣಾಯಕವಾದ ರಾಮ ರಾವಣರ ಯುದ್ಧ ನಡೆಯಲಿ. ಇದನ್ನು ಈ ಪ್ರಪಂಚದಲ್ಲಿ ಯಾವನೇ ಮಾಡಿದರು ಅಂತಹವನನ್ನು ಉಳಿಯ ಕೊಡುವವನಲ್ಲ. ಸೂರ್ಯವಂಶೀಯ 21 ತಲೆಮಾರಿನ ಹಿಂದೆ ನಮ್ಮ ವಂಶೀಯನಾದ ಅನರಣ್ಯಕ ಅವನ ಶಿರಚ್ಛೇದ ಮಾಡಿದೆಯಂತೆ. ಸೂರ್ಯವಂಶದ ಬಿಡು ಆರ್ಯಾವರ್ತದ ವೀರಯೋಧರ ರಕ್ತ ಸಿಂಚನದಿಂದ ಕೈ ತೊಳೆದುಕೊಂಡ ದಶಕಂಠ ಇವತ್ತು ರಾಮನ ಪಯಣ ಲಂಕೆಯ ದ್ವೀಪ ಪ್ರದೇಶಕ್ಕಾಗಿದೆ. ಅಯೋಧ್ಯೆಯಿಂದಲೇ ನಮ್ಮತ್ತು ಲಕ್ಷ ದ್ವೀಪದ ಹತ್ತಿರವೇ ಇತ್ತು. ಲಕ್ಷ ದ್ವೀಪಕ್ಕೆ ಕಾಲಿಟ್ಟ ಕ್ಷಣದಲ್ಲಿ ಈಡೇರುತ್ತದೆ ಎನ್ನುವ ಸಂಕಲ್ಪ ಸತ್ಯವಾಗಿದೆ. ನನ್ನ ವಿರೋಧಿಗಳಾದರೂ ತಲೆ ಅಡ್ಡ ಹಾಕಬೇಕು ಅಂತಲೇ ಅಯೋಧ್ಯೆಯಿಂದ ಹೊರಟ ರಥಯಾತ್ರೆ ಇದು ಜೀವರ ರಥಯಾತ್ರೆ, ಜೀವನ ರಥಯಾತ್ರೆ, ರಾಮ ರಥಯಾತ್ರೆ. ಅಮರೇಂದ್ರ ಕೊಟ್ಟಲ್ಲಿಗೆ ಮುಗಿಯುತ್ತದೆ ಅಂತ ಭಾವಿಸಬೇಡ. ಈ ಪ್ರಪಂಚದಲ್ಲಿ ದುಷ್ಟರ ಹಣನಗೈದು ಶಿಷ್ಟರಿಗೆ ಬದುಕು ಕೊಡುವಲ್ಲಿವರೆಗೆ ಸಾಗುತ್ತದೆ. ಇಂದಿನ ದಿನದಲ್ಲಿ ನಿನ್ನ ದಶ ತಲೆಗಳನ್ನು ಉರುಳಿಸಿ ಕೋಟಿ ಕೋಟಿ ತಲೆಗಳಿಗೆ ರಕ್ಷಣೆ ಕೊಡದೆ ಹೋದ್ರೆ ರಾಮ ರಾಮನಲ್ಲ. ನೋಡೋಣ. ಹನುಮಂತ, ಪ್ರಭೋ, ವಿಭೀಷಣ, ದೇವ, ಸುಗ್ರೀವ ಮುಖ್ಯರೆಲ್ಲ ಕಂಡಿರಲ್ಲ. ದಶಕಂಠನ ಶಿರ ಉರುಳಿತು. ಕೊನೆಗೆ ವೈಷ್ಣವ ಶರದಿಂದ ಅವನಿಗೆ ಸಿಗಬೇಕಾದ ಸದ್ಗತಿ ಸಿಕ್ಕಿತು ಎನ್ನುವ ವಿಶ್ವಾಸ ನಮಗೆ. ಆದರೆ ನಾ ಬಂದ ಉದ್ದೇಶ ಜಾನಕಿ ಪರಿಗ್ರಹಣ. ಸೀತಾದೇವಿಯನ್ನು ಪರಿಗ್ರಹಿಸಬೇಕು ಅಂತಿದ್ರೆ ಅಶೋಕವನದಲ್ಲಿದ್ದಾಳಲ್ಲ ಅಂಜನೇಯ, ಅಶೋಕವನದಲ್ಲಿದ್ದ ಜಾನಕಿಯನ್ನು ಕರೆತರುವಯ್ಯ. ಈಶ್ವರ, ಇದು ನಿಮ್ಮ ಪಾದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ತರುಣಿ ಜನಕ್ಕೆ
ಕರಿದೆನ ಗೆಳರು ನಿನ್ನ ಮೋರವರುವ ತೆರಳುವ ಗೆಳರಿರುವರಲ್ಲಿಗೆ ಮನವು ಬಂದುಡಿ ತರುಣಿ ಅರುಣಿ ಜಾನಕಿ ಇಷ್ಟರವರೆಗೆ ಹೃದಯೇಶ್ವರಿ ಅಂತ ನಿನ್ನನ್ನು ಕರೆಯುತ್ತಾ ಇದ್ದೆ. ಅಚ್ಚರಿ ಅಂತೆಯಾ? ರಾವಣಾಧಿಗಳನ್ನು ವಧಿಸಿ ಮತ್ತೊಮ್ಮೆ ನಿನ್ನನ್ನು ಪರಿಗ್ರಹಿಸುವುದಕ್ಕೆ ನಾ ಉದ್ಯುಕ್ತನಾದ ಸಂದರ್ಭದಲ್ಲಿ ನನಗ್ಯಾಕೋ ಒಂದು ಅಚ್ಚರಿ ಕಾದಿದೆಯಲ್ಲ. ಏನು? ಒಬ್ಬಾತ ನೇತ್ರ ರೋಗಿಗೆ ದೀಪವನ್ನು ಕಂಡಾಗ ಯಾವ ಅನುಭವವಾಗುತ್ತದೆಯೋ ಅಂತಹ ಅನುಭವವೇ ಇಂದು ರಾಮನಿಗಾಗುತ್ತಾ ಉಂಟು. ನೀ ಯೋಚಿಸಿರಬಹುದು, ರಾಮ ನನಗಾಗಿ ಕಳಪರಿವಾರವನ್ನು ಕೊಂದು ಕಡಿದಿದ್ದಾನೆ, ಅವರನ್ನು ತರಿದು ನನ್ನನ್ನು ಪರಿಗ್ರಹಿಸ್ತಾನೆ ಎಂಬ ಹಾಗೆ. ಪಂಚವಟಿಯಲ್ಲಿ ನೀನಂದು ಆಡಿದ ಮಾತನ್ನು ಸರಿಯಾಗಿ ಜ್ಞಾಪಿಸಿಕೋ ಸೀತಾ. ಕುಲಧರ್ಮದ ಏಳಿಗೆಗೆ ಬೇಕಾಗಿ ಮನು ಭಗೀರಥ ದಿಲೀಪ ಮಂಥಾತ ಮುಖ್ಯರಾಳಿದ ರಾಜ ಪರಂಪರೆ ಶ್ರೇಷ್ಠತೆಗಾಗಿ ರಾಜಾರಾಮತ್ವವನ್ನು ಸ್ಥಾಪಿಸುವುದಕ್ಕೆ ಬೇಕಾಗಿಯೇ ಕಳನಿವಾತವನ್ನು ಕೊಂದು ಕಳೆದವನಿದ್ದೇನೆಯೇ ವಿನ ಕೇವಲ ಸೀತಾವಾಂಛೆಯಿಂದಲ್ಲ. ಇಂದು ನಿನ್ನನ್ನು ಕಾಣುವಾಗ ಈ ತೆರನಾದ ಭಾವ ನನ್ನಲ್ಲಿ ಸ್ಫುರಿಸ್ತದೆ ಅಂದ್ರೆ ನೀ ನನಗೆ ಪರಿಗ್ರಾಹ್ಯಳು ಅಂತನ್ನಿಸುವುದಿಲ್ಲ. ಹಾಗೆಂದು ಇಷ್ಟರವರೆಗೆ ನಾಮನಾಮವನ್ನು ಸ್ತುತಿಸಿ ರಾಮನಾಮವನ್ನು ಸ್ತುತಿಸಿದ ನಿನಗೆ ಗತಿಯಿಲ್ಲ, ಆಶ್ರಯ ಇಲ್ಲ ಅಂತ ಭಾವಿಸಬೇಡ. ಅವಕಾಶ ಉಂಟು ಸೀತಾ. ಮುಂದಕ್ಕೆ ನಿನಗೆ ಆಶ್ರಯ ಬೇಕು ಅಂತಿದ್ದರೆ ರಾಮನಲ್ಲಿ ಅಲ್ಲ, ಮತ್ತೆ ವಿಭೀಷಣ, ಆಂಜನೇಯ, ಸುಗ್ರೀವ, ಭರತ, ಶತ್ರುಘ್ನ, ಲಕ್ಷ್ಮಣರಲ್ಲಿ ಯಾರಲ್ಲಿ ಬೇಕಿದ್ದರೂ ಆಶ್ರಯ ಪಡೆ. ಕಿವಿಗೆ ಅಡವ ಸುರಿದ ತಿರದುಳ ಗವನಿಯಾತೆಯು ನುಡಿಗೆ ಬೆದರುತ್ತ ಭುವಿಗೆ ಬಿದ್ದಳು ಕದಡಿ ಬುಡಗಿಳಿಗಿ ಬೀಳೋತೆ. ರಾಮ 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 ನಿಮ್ಮಡಿಯ ನುಡಿಯೊಳಗೆ ಕಲ್ಲು ಮುಳ್ಳುಗಳನ್ನು ಸಮ್ಮತದಿ ಕಳೆಯುತ್ತ ಬಾಳ್ದ ಭಾವಿಗೆ ಶಂಕೆ ಮಣಿ ಮಾಲಜರಿ ದುಮ್ಮಾನವೇ ಸಾವೇ ಲೇಸು ಎನಗೆ ಸಾವೇ ಲೇಸು ಎನ್ನುವುದೆನ್ನುತ್ತಯ ರಾಮಾಯ ರಾಮ 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 ಮಾತನ್ನು ಕೇಳಿ ಸಹಿಸುವಂತಹ ಶಕ್ತಿ ನನಗಿಲ್ಲ. ಇಂತಹ ಮಾತುಗಳನ್ನು ಕೇಳುವುದಕ್ಕಿಂತ ಮರಣವೊಂದು ನನಗೆ ಬರುತ್ತಿದ್ದರೆ ಖಂಡಿತವಾಗಿಯೂ ಆ ಸಾವನ್ನು ನಾನು ಸ್ವಾಗತಿಸುತ್ತಾ ಇದ್ದೆ. ಇಲ್ಲವಾದಲ್ಲಿ ದುಷ್ಟನಾದಂತಹ ರಾವಣನ ಸೆರೆಯಲ್ಲಿದ್ದಂತಹ ಸೀತೆಯನ್ನು ಮತ್ತೆ ನಿಮ್ಮ ತೋಳ ತೆಕ್ಕೆಗೆ ಬರೆಸಿಕೊಳ್ಳುತ್ತೀರಿ ಎನ್ನುವ ಹಾಗೆ ನಾನು ತಿಳಿದರೆ ಎಂತಹ ವ್ಯತಿರಿಕ್ತವಾದಂತಹ ಮಾತುಗಳನ್ನು ಆಡುವಿಟ್ಟಿರಿ ಪ್ರಭು. ಸ್ವಾಮಿ, ಕಷ್ಟವಾಗಲಿ ಸುಖವಾಗಲಿ ಎಲ್ಲವನ್ನು ಸಹಿಸಿಕೊಂಡು ನಿಮ್ಮೊಂದಿಗೆ ಬಾಳ್ವೆಯನ್ನು ನಡೆಸಿದವಳು ನಾನು. ಶುದ್ಧ ಮೃತ್ತಿಕೆಯಲ್ಲಿ ಹುಟ್ಟಿದವಳು, ಮಣ್ಣಿನ ಮಗಳು ಸೀತೆ. ಕಾಡಿನ ಮಣ್ಣಾದರೇನು, ನಾಡಿನ ಮಣ್ಣಾದರೇನು, ಎರಡೂ ಒಂದೇ ಎನ್ನುವ ಹಾಗೆ ತಿಳಿದು
ನಿಮ್ಮೊಂದಿಗೆ ಕಾಡಾಡಿಯಾಗಿ ಬಂದವಳು ನಾನು. ಕಲ್ಲು ಮುಳ್ಳುಗಳನ್ನು ತುಳಿದು ಅದೆಷ್ಟೇ ನೋವು ಬಂದರೂ ಕೂಡ ಸಹಿಸಿಕೊಂಡು ಬಾಳಿದಂತಹ ಈ ಸೀತೆಗೆ ಎಂತಹ ಸನ್ಮಾನವನ್ನು ಮಾಡಿಬಿಟ್ಟಿರಿ ಪ್ರಭು. ಸೀತೆಯ ಚರಿತ್ರೆಯಲ್ಲಿ ದೋಷವನ್ನು ಕಂಡಿರಿ. ಈ ಶಂಕೆ ಎನ್ನುವಂತಹ ಮಣಿಮಾಲೆಯನ್ನೇ ಪೋಣಿಸಿ ನನಗೆ ಹಾರವನ್ನೇ ಹಾಕಿಬಿಟ್ಟಿರಲ್ಲ ಪ್ರಭು. ರಾವಣನ ಸೆರೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಅಶೋಕವನವೇ ನನಗೆ ನೆಲೆಯಾಯಿತು. ಶಿಂಶುಪ ವೃಕ್ಷವೇ ನನ್ನ ಮನೆಯಾಯಿತು. ಪ್ರತಿ ಕ್ಷಣದಲ್ಲಿಯೂ ಕೂಡ ರಾಮ ಧ್ಯಾನವನ್ನಲ್ಲದೆ ಮತ್ತೊಂದು ಧ್ಯಾನವನ್ನು ನಾನು ಮಾಡಿದವಳಲ್ಲ ಸ್ವಾಮಿ. ಒಂದು ವೇಳೆ ರಾವಣನೊಂದಿಗೆ ಮಾತನಾಡುವಂತಹ ಸಂದರ್ಭ ಒಂದು ಬಂದರೆ ತೃಣವೊಂದನ್ನು ಮುರಿದು ಆ ತೃಣದೊಂದಿಗೆ ಮಾತಾಡುತ್ತಿದ್ದವಳು ನಾನು, ಅವನ ಮುಖಕ್ಕೆ ಮುಖ ಕೊಟ್ಟು ಮಾತಾಡುತ್ತಿದ್ದವಳು ನಾನಲ್ಲ. ಅಂತಹ ಸೀತೆಯ ಮೇಲೆ ನೀವು ಶಂಕೆಯನ್ನು ಹೊಂದಿರಿ. ಇಲ್ಲ, ಈ ದೋಷವನ್ನು ಹೊತ್ತುಕೊಂಡು, ಈ ಶಂಕೆಯನ್ನು ಹೊತ್ತುಕೊಂಡು ನಾನು ನಿಮ್ಮೊಂದಿಗೆ ಬರುವುದರಲ್ಲಿ ಯಾವ ಅರ್ಥವೂ ಇಲ್ಲ ಸ್ವಾಮಿ. ನನಗೆ ನಾನೇ ಶಿಕ್ಷೆಯನ್ನು ತಂದುಕೊಳ್ಳುತ್ತೇನೆ. ನನಗಿರುವಂತಹ ದಾರಿ ಒಂದೇ ಸ್ವಾಮಿ, ಅದುವೇ ನಿಮ್ಮ ಪದತಳದಲ್ಲಿ ನನ್ನ ಸಾವು. ಮನು ಭಗೀರಥ ರಘು ಮಾಂಧಾತ ಮುಖಿರಿಯೋದಿನ ಕುಲವು ಬೆಳಗಿದೆ ಕೀಳು ಶ್ರೀರಾಮ. ಮನೆತನದ ಮುತ್ತೈದೆ ಮನವರಿ ಮುನಿವರೇ ಕೇಳು ಶ್ರೀರಾಮ. ಮನೆತನದ ಮುತ್ತೈದೆ ಮನವರಿ ಖಾದಿಸಲು ಮುನಿವರೇ ಪೂರ್ವಜರು ಕೇಳು ಶ್ರೀರಾಮ. ರಾಮ ಸೀತಾ ಮಾತೆ ಎಷ್ಟು ಶುದ್ಧ ಚಾರಿತ್ರವಂತಳೆಂಬುದನ್ನು ಪ್ರಪಂಚವೇ ತಿಳಿದುಕೊಂಡಿದೆ. ಹೀಗಿರುವಾಗ ರಾವಣನ ವಧೆಯಾದ ಬಳಿಕ ಸೀತಾ ಮಾತೆಯನ್ನು ನೀನು ಪ್ರೀತಿಯಿಂದ ಸ್ವೀಕರಿಸುತ್ತೀ ಎನ್ನುವ ಹಾಗೆ ನಾವೆಲ್ಲರೂ ಭಾವಿಸಿದರೆ ತಿರಸ್ಕರಿಸುತ್ತಾ ಇದ್ದೀಯ ದೇವ. ಸಂಶಯವನ್ನೇ ವ್ಯಕ್ತಪಡಿಸುತ್ತಾ ಇದ್ದೀಯ ದೇವ. ದಶರಥ ಮಹಾರಾಜನ ಮಗನಾಗಿ ಅಯೋಧ್ಯೆಯ ಮಹಾರಾಜನಾಗಿ ಮೆರೆಯಬೇಕಾದಂತಹ ನೀನು ಅಯೋಧ್ಯಾದೀಪವೆನಿಸಿದಂತಹ ಸೀತಾಮಾತೆಯ ಮೇಲೆ ಸಂಶಯವನ್ನು ವ್ಯಕ್ತಪಡಿಸುತ್ತಾ ಇದ್ದೀಯ. ಬೇಡ ದೇವ, ಬೇಡ. ಇಂತಹ ಕಾರ್ಯಕ್ಕೆ ನೀವು ಮುಂದಾಗಬೇಡಿ ದೇವ, ಮುಂದಾಗಬೇಡಿ. ಪ್ರಭು ಆಂಜನೇಯ, ಸೀತಾಮಾತೆಯನ್ನು ಕಳೆದುಕೊಂಡು ನೀ ಪಟ್ಟ ಪಾಡೇನು ಎನ್ನುವುದನ್ನು ನಾವೆಲ್ಲರೂ ಕಣ್ಣಾರೆ ಕಂಡವರು. ಶತಯೋಜನ ವಿಸ್ತೀರ್ಣವಾದಂತಹ ಶರಧಿಗೆ ನಮ್ಮೆಲ್ಲರನ್ನು ಉಪಯೋಗಿಸಿಕೊಂಡು ಸೇತುವನ್ನು ನಿರ್ಮಿಸಿ ಖಳರ ಸಂಹಾರವನ್ನು ಮಾಡಿ ಸೀತಾಮಾತೆಯನ್ನು ಮತ್ತೆ ಪರಿಗ್ರಹಿಸುವ ಈ ಸಂದರ್ಭದಲ್ಲಿ ಯಾಕೆ ಪ್ರಭೋ ಇಂತಹ ಶಂಕೆ? ಪೂರ್ವದಲ್ಲಿ ಶಾಪಗ್ರಸ್ತಳಾದಂತಹ ಮುನಿಸತಿಯನ್ನು ಉದ್ಧರಿಸಿದವ ನೀನು. ಅಂತಹ ನೀನು ಪರಮ ಪತಿವ್ರತೆಯಾದಂತಹ ಸೀತಾಮಾತೆಯ ಕುರಿತಾಗಿ ಇಂತಹ ಭಾವವನ್ನು ಹೊಂದುವುದೇ ಸರಿಯಲ್ಲ ಪ್ರಭೋ, ಸರಿಯಲ್ಲ. ಅಣ್ಣ ರಾಮಚಂದ್ರಮ್ಮ, ಲಕ್ಷ್ಮಣ, ಕಳೆದುಕೊಂಡಂತಹ ಸೀತಾ ಮಾತೆಯು ಮತ್ತೊಮ್ಮೆ ಸಿಕ್ಕಿದ್ರಲ್ಲ ಎನ್ನುವಂತಹ ಸಂತೋಷದಿಂದ ನಾವೆಲ್ಲರೂ ಇದ್ರೆ ಆ ಸಂತೋಷ ಎಲ್ಲವೂ ಕ್ಷಣ ಮಾತ್ರದಲ್ಲಿ ಕಳೆದುಕೊಂಡೆವಣ್ಣ. ಅಣ್ಣ ತಮ್ಮ, ಸೀತಾಮಾತೆ ಹೇಗೆ ಏನೆಂಬುದನ್ನು ಪಂಚವಟಿ ಪ್ರದೇಶದಲ್ಲಿರುವವ ಕಂಡಾರೆ ಕಂಡವ ಈ ಲಕ್ಷ್ಮಣ. ಅಣ್ಣ ತಮ್ಮ, ಕರ ಮುಗಿದು ಕೇಳುತ್ತಾ ಇದ್ದೇನೆ, ಸೀತಾಮಾತೆಯಲ್ಲಿ ಎಲ್ಲಿರಿದು ದೋಷವಿಲ್ಲ ಅಣ್ಣ, ಸ್ವೀಕರಿಸಬೇಕು. ನಮ್ಮವರೇ ರಮಣನ ಜಲದಲ್ಲಿ ತನಕ ಕುಂದಿಲ್ಲ ಕಮಲ ನೇತ್ರದ ದೀಪ್ತಿ ತಾನಗಿ ಮಾಸಿಲ್ಲ ವಿಮಲ ಚರಿತೆಯ ಸೋಜಿಗರುಡಿಗೇನು ಬೆಳೆಯ ನಮ್ಮವರೇ
ಮಾತುಗಳನ್ನಾಡುತ್ತಾ ಇದ್ದೀರಿ. ಆದರೆ ನೀವಿಲ್ಲಿ ಯೋಚಿಸಬೇಕಾದ್ದೇನು ಬಲ್ಲೆಯ? ಏನಣ್ಣ? ಜಾನಕಿಯನ್ನು ಕರಕೊಂಡು ನಾನು ಅಯೋಧ್ಯೆಯನ್ನು ನಾಳೆ ಸೇರುವುದಕ್ಕುಂಟು ಎನ್ನುವುದು ನಿಮಗೆ ಜ್ಞಾಪಕಕ್ಕೆ ಬೇಕು. ಸೀತಾದೇವಿ ನನ್ನನ್ನು ಕಳಕೊಂಡು ಅದೆಷ್ಟೋ ಸಮಯ ಸಂದು ಹೋಯಿತು. ಈಗಲೂ ಕೂಡ ಸೀತೆಯ ತನುಕಾಂತಿ ಕುಂದಿಲ್ಲ. ಮಾತ್ರವಲ್ಲ, ಕಮಲ ನೇತ್ರೆಯ ಆ ದೀಪ್ತಿ ಯಾವತ್ತೂ ಮಾಸಿಲ್ಲ. ಈ ತೆರನಾಗಿರುವಂತ ಕೃಶವಾಗಬೇಕಾದ ಸೀತೆ ಎಂದಿನಂತೆ ಇದ್ದಾಳೆ ಅಂತಾದ್ರೆ ನಾಳೆ ನಾನು ಈಕೆಯನ್ನು ಕರಕೊಂಡು ಅಯೋಧ್ಯೆಗೆ ಹೋದಾಗ ಅಯೋಧ್ಯೆಯ ಪ್ರಜಾಜನರ ಮುಂಭಾಗದಲ್ಲಿ ಏನು ಸಾಕ್ಷಿ ಕೊಡಲಿ? ಪತಿಯಿಲ್ಲದ ಸತಿಯು ಯಾವತ್ತಾದರೂ ಸುಸ್ಥಿರವಾಗಿರುವುದಕ್ಕೆ ಸಾಧ್ಯವೇ? ಒಂದು ವೇಳೆ ಇವಳು ನಿಮ್ಮಂತೆ ಈ ಮಾತುಗಳನ್ನಾಡಿದ್ರೆ ರಾಜಾರಾಮನ ಮಾತು ನಾಳೆ ಸೋಜಿಗದ ಮಾತಾದೀತು. ರಾಜಾರಾಮತ್ವದ ಸ್ಥಾಪನೆ ಆಗಬೇಕು. ಈ ಪ್ರಪಂಚದಲ್ಲಿ ಕಳಂಕ ಯಾರ ಜೀವನದಲ್ಲಿಯೂ ಬರುವುದಿಲ್ಲ ಅಂತ ಹೇಳುವುದಕ್ಕಾಗುವುದಿಲ್ಲ. ಬಂಗಾರಕ್ಕಾದರೂ ಕೊಳೆ ಅಂಟಿಕೊಳ್ಳುತ್ತದೆ ಬಂಧುಗಳೇ. ಕೊಳೆ ಅಂಟಿಕೊಂಡ ಬಂಗಾರ ಬೆಂಕಿಗೆ ಹಾಕಿದಾಗ ಮಾತ್ರ ಪರಿಶುದ್ಧವಾಗಿ ಮತ್ತೆ ಅಪರಂಜಿಯಾಗಿ ಪರಿಕ್ರಾಹ್ಯವಾಗುತ್ತದೆ. ರತ್ನಗರ್ಭೆಯ ಮಗಳು ಮುಂದೆ ಹೇಗೆ ರತ್ನ ಸದೃಶಳಾಗಿ ಬರಬೇಕು ಎನ್ನುವುದನ್ನು ನಿರ್ಣಯಿಸಲಿ. ಸಾಕೇತ ನೃಪನಂದನ ಲೋಕ ಒಪ್ಪುವ ಬಾಳು ಭೂಷಣವು ನಮಗಿರುತ್ತ ಕಾಕುಮತಿಗಳ ಕ್ಷಣಕ್ಕಿನ್ನೂ ಕುಮರೆ ನಾನಿವೆ ನೋಡಗ್ನಿಯೊಳೆಯುತ್ತ ಕಾಕುಮತಿಗಳ ಶಂಕೆ ನೋಕುವರಿ ನಾನಿವೆ ಅಗ್ನಿಯುಳೆಯುತ್ತ ಸಾಕು ಈ ಬಾಳೆ ರಾಮ ರಾಮ. ಸ್ವಾಮಿ ಸಾಕು, ನಿಮ್ಮ ಮಾತಿನ ತಾತ್ಪರ್ಯವೆಲ್ಲವೂ ನನಗೆ ಅರ್ಥವಾಯಿತು. ನಾನು ಈ ಕಳಂಕವನ್ನು ಹೊತ್ತುಕೊಂಡು ನಿಮ್ಮೊಂದಿಗೆ ಬರುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಲೋಕ ಒಪ್ಪುವಂತಹ ಬಾಳ್ವೆಯನ್ನು ನಡೆಸಬೇಕಾದದ್ದು ನಮ್ಮ ಧರ್ಮ. ನೀವು ಯಾವತ್ತಿದ್ದರೂ ಕೂಡ ರಾಜಾರಾಮನಾಗಿ ಬದುಕಬೇಕೆಂದು ಆಸೆ ಪಟ್ಟವರು ವಿನಃ ಸೀತಾರಾಮನಾಗಿ ಬದುಕಬೇಕೆಂದು ಆಸೆ ಪಟ್ಟವರಲ್ಲ. ಹೌದು, ಈ ಕಾಕು ಮತಿಗಳ ಸಂಶಯವನ್ನು ಹೋಗಲಾಡಿಸಬೇಕು. ಅದಕ್ಕೆ ನಾನೇನು ಮಾಡಬೇಕೆನ್ನುವ ಹಾಗೆ ನೀವು ಸೂಚ್ಯವಾಗಿ ತಿಳಿಸಿದ್ದೀರಿ. ಅದನ್ನೇ ಮಾಡುತ್ತೇನೆ ಸ್ವಾಮಿ, ಅದರಂತೆ ನಡೆಯುತ್ತೇನೆ. ಲಕ್ಷ್ಮಣ, ನನ್ನನ್ನು ಕ್ಷಮಿಸಿ ಬಿಡುವೆಯಾ? ಯಾಕಮ್ಮ? ಅಂದು ಕಾಂಚನ ಮೃಗದ ಪ್ರಕರಣದಲ್ಲಿ ನಿನಗೆ ಉದ್ವೇಗದ ಬರದಲ್ಲಿ ಬಿರುನುಡಿಯ ಮಾತುಗಳನ್ನಾಡಿ ನಿನ್ನ ಮನಸ್ಸನ್ನು ನೋಯಿಸಿ ಬಿಟ್ಟೆ. ಇಲ್ಲ ತಾಯಿ, ಅಂದು ನಿನಗೆ ನೋಯಿಸಿದರ ಪರಿಣಾಮವಾಗಿ ಏನೋ ಇಂತಹ ಪರೀಕ್ಷೆ ನನಗೀಗ ಎದುರಾಗಿದೆ ಮಗನೇ. ನನಗೊಂದು ಉಪಕಾರವನ್ನು ಮಾಡುವೆಯಾ? ಏನಮ್ಮ? ಈ ಕ್ಷಣದಲ್ಲಿಯೇ ನನಗೊಂದು ಅಗ್ನಿಕುಂಡವನ್ನು ನಿರ್ಮಾಣ ಮಾಡುವೆಯ ಮಗನೇ? ಬೇಡ ತಾಯಿ, ಇಂತಹ ನಿರ್ಧಾರ ಬೇಡಮ್ಮ. ಇಲ್ಲ ಇಲ್ಲ, ನಾ ಆಡುವಂತಹ ಮಾತಿಗೆ ಪ್ರಭು ಶ್ರೀರಾಮಚಂದ್ರನ ಆಣೆ ಇದೆ ಮಗನೇ. ಅಗ್ನಿಕುಂಡವನ್ನು ನಿರ್ಮಾಣ ಮಾಡು. ನಿಮ್ಮ ಆಜ್ಞೆ ತಾಯಿ, ಇದೋ. ಕರ್ಮಣ ಮನಸಾ ಚ ಯಥಾ ನಾತಿ ಚರಾಮ್ಯಹಂ ರಾಘವಂ ಸರ್ವಧರ್ಮಜ್ಞಂ ತಥಾ ಮಾ ಪಾತು ಪಾವಕಃ. ಓ ಅಗ್ನಿದೇವನೇ, ಇದೋ ನಿನ್ನ ಸಮ್ಮುಖದಲ್ಲಿ ನಿಂತವಳಿದ್ದೇನೆ. ತ್ರಿಕರಣ ಪೂರ್ವಕವಾಗಿಯೂ ಪ್ರಭು ಶ್ರೀರಾಮಚಂದ್ರನಲ್ಲದೆ ಅನ್ಯ ಪುರುಷನನ್ನು ನಾನು ಧ್ಯಾನಿಸಿದವಳಲ್ಲ. ಅದು ಸತ್ಯವೇ ಆದಲ್ಲಿ ನೀನು ಸಾಕ್ಷಿಯನ್ನಾಗಿರಿಸಿಕೊಂಡು ನಿನ್ನ ಒಡಲೊಳಗೆ ಸೇರಿಸಿ ಮತ್ತೆ ಪ್ರಭು ಶ್ರೀರಾಮಚಂದ್ರನ ತೋಳತೆಕ್ಕೆಗೆ ಸೇರಿಸುವಂತಹ ಹೊಣೆಗಾರಿಕೆ ನಿನಗಿದೆ. ಒಂದು ವೇಳೆ ನಾನು ಅಪವಿತ್ರಳು ಹೌದೇ ಆದಲ್ಲಿ ಸರ್ವಭಕ್ಷಕನಾದಂತಹ ನೀನು ನನ್ನನ್ನು ನುಂಗಿ ನೊಣೆದು ಬಿಡು ಮಗನೇ. ಇದು
ಓ ಹವ್ಯವಾಹನನೇ, ಪಾಕಶಾಲೆಯಲ್ಲಿ ಉರಿದು ಅಡುಗೆ ಮನೆಯ ಒಲೆಯಲ್ಲಿ ಉರಿದು ಪಾಕಪೂರಕನಾಗುವವನು ನೀನಂತೆ. ಮರ್ತ್ಯ ಲೋಕದಲ್ಲಿ ನಿನ್ನನ್ನು ಸಾಕ್ಷಿಯನ್ನಾಗಿರಿಸಿಕೊಂಡು ವಿವಾಹಗಳು ನಡೆಯುತ್ತದೆಯಂತೆ. ಯಜ್ಞ ಕುಂಡದಲ್ಲಿ ಉರಿದು ಆ ಹವಿಸ್ಸನ್ನು ದೇವತೆಗಳಿಗೆ ಅರ್ಪಿಸುವಂತಹ ಹವ್ಯವಾಹನ ನೀನಂತೆ. ನಿನಗೆ ಪ್ರದಕ್ಷಿಣೆ ಬಂದು ಪ್ರಭು ಶ್ರೀರಾಮಚಂದ್ರನ ಕರವನ್ನು ಹಿಡಿದವಳು ನಾನು. ಹಾಗಾಗಿ ನಿನಗೆ ನಮಸ್ಕರಿಸುತ್ತಾ ನನ್ನ ಪಾತಿವೃತ್ಯಕ್ಕೆ ನಾನು ಸಾಕ್ಷಿಯನ್ನಿರಿಸಿದವಳಿದ್ದೇನೆ. ಇದು ನನ್ನ ಪಾತಿವೃತ್ಯಕ್ಕೆ ಸೂರ್ಯಚಂದ್ರರೇ ಸಾಕ್ಷಿ, ನನ್ನ ಪಾತಿವೃತ್ಯಕ್ಕೆ ತ್ರಿಮೂರ್ತಿಗಳೇ ಸಾಕ್ಷಿ, 4 ವೇದಗಳೇ ಸಾಕ್ಷಿ, 33 ಕೋಟಿ ದೇವತೆಗಳೇ ಸಾಕ್ಷಿ, ನನ್ನ ಅಪ್ಪನಾದಂತಹ ಜನಕರಾಜನೇ ಸಾಕ್ಷಿ, ನನ್ನನ್ನು ಎತ್ತಿ ಆಡಿಸಿದಂತಹ ಮಿಥಿಲೆಯ ಪುರಜನರೇ ಸಾಕ್ಷಿ, ಸಮಸ್ತ ಅಯೋಧ್ಯ ಪ್ರಜೆಗಳೇ ಸಾಕ್ಷಿ, ನಾವು ಉಳಿದುಕೊಂಡಂತಹ ಪಂಚವಟಿಯೇ ಸಾಕ್ಷಿ, ಪತಿವ್ರತಾ ನಾರಿಯಾದಂತಹ ಅತ್ತಿ ಜಾಯೆಯೇ ಸಾಕ್ಷಿ, ಸರಮೆ ತ್ರಿಜಟೆಯರೇ ಸಾಕ್ಷಿ, ಹನುಮಂತ ಲಕ್ಷ್ಮಣ ವಿಭೀಷಣನೇ ಸಾಕ್ಷಿ. ನನ್ನ ಪಾತಿವೃತ್ಯಕ್ಕೆ ನಾನು ನಿಂತಹ ನೆಲ ಈ ಭೂಮಿ ತಾಯಿಯೇ ಸಾಕ್ಷಿ. ಮಧುರ ಭಾಷಿ ಸುಧತಿನಿ ಪ್ರಭೇದ ಪ್ರಭಾಕರ ಇದನ್ನು ತೋರಿದೆ ಲಾಲಿಸು ಜಾನಕಿ ಮನ್ಮನಿಸೋ ಜಾನಕಿ. ಸ್ವಾಮಿ, ಅಗ್ನಿ ಪ್ರವೇಶ ಮಾಡಿದೆ. ಆ ಕಾಲದಲ್ಲಿ ಅಂಬರದಿಂದ ಇಳಿದ ಪರಮೇಶ್ವರ ಬ್ರಹ್ಮದೇವ, 33 ಕೋಟಿ ದೇವತೆಗಳು ಮಾತ್ರವಲ್ಲದೆ ನನ್ನಪ್ಪ ದಶರಥ ಭೂಪತಿ ಹೇಳಿದನಲ್ಲ ಬ್ರಹ್ಮದೇವ, ನೀನು ಸಾಮಾನ್ಯನಲ್ಲ, ನಿನ್ನೊಳಗೊಂದು ಶಕ್ತಿ ಉಂಟು ಎಂಬ ಹಾಗೆ ನಾ ಆಡಿತ್ತಿಷ್ಟಿ. ಆತ್ಮಾನಂ ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ, ನಾನು ದಾಶರಥಿ ಇದ್ದೇನೆ. ಆ ಕಾಲಕ್ಕವರಾಡಿದ್ರು, ನಿನ್ನ ಹಿನ್ನೆಲೆ ನಿನಗರಿವಾಗಲಿಲ್ಲ. ರಾವಣ ವಧಾರ್ಥವಾಗಿ ಎಳೆದು ಬಂದವ ನೀನು ಎಂಬ ಹಾಗೆ ಏನಿದ್ದರೂ ಮಾನುಷೀಯ ಪ್ರಪಂಚದಲ್ಲಿ ಮಾನವೀಯ ಮೌಲ್ಯವನ್ನು ಆಧರಿಸಿ ಬದುಕಬೇಕಾದದ್ದು ದೇವನಿಗಾಗಲಿ ಜೀವನಿಗಾಗಲಿ ಕರ್ತವ್ಯವೇ ಹೌದಲ್ಲ. ಬಂದ ದೇವೇಂದ್ರ ಹೇಳಿದ, ತನುಕಾಂತಿ ಮಾಸದಂತಿರುವುದಕ್ಕೆ, ನೇತ್ರದೀಪ್ತಿ ಅಡಗದಂತಿರುವುದಕ್ಕೆ ಕಾರಣ ದೇವನಿತ್ತ ಪಾಯಸ ನಿನಗೆ, ಇಂದ್ರಾದಿಗಳು ಇತ್ತ ಪಾಯಸದ ಫಲ. ಹಾಗೆಂದು ನಿನ್ನನ್ನು ಕಾಣುವಾಗ ನನ್ನ ದೃಷ್ಟಿಗೆ ಆ ಸ್ಥಿತಿ ಉಂಟಾಗುವುದಕ್ಕೆ ಕಾರಣ ಏನು ಅಂತ ಕೇಳಿದರೆ ಹೇಳ್ತಾರೆ, ಯಾವಾಗ ರಾವಣ ನಿನ್ನನ್ನು ಅಪಹರಿಸುವುದಕ್ಕೆ ಸಿದ್ಧನಾದನು, ಅಲ್ಲಿಂದ ನೀ ಅಗ್ನಿ ಪ್ರವೇಶ ಮಾಡುವಲ್ಲಿವರೆಗೆ ವೇದವತಿಯೇ ಆಂಶಿಕವಾಗಿ ನಿನ್ನಲ್ಲಿ ಐಕ್ಯವಾಗಿದ್ದಳು. ಅವಳನ್ನು ಕಳೆದೊಗೆಯಬೇಕಿದ್ರೆ ಮತ್ತೊಮ್ಮೆ ಅಗ್ನಿ ಪ್ರವೇಶ ನೀ ಮಾಡಬೇಕಾದ ಅನಿವಾರ್ಯತೆ, ಅಂತಹ ಸ್ಥಿತಿ ನನ್ನಲ್ಲಿ ಉಂಟಾಗುವಂತೆ ಮಾಡಿದ್ದು ಮಾಯಾಶಕ್ತಿ ಎಂಬ ಹಾಗೆ ಎಲ್ಲವನ್ನೂ ಒಪ್ಪಿಕೊಂಡೆ. ಮತ್ತೊಮ್ಮೆ ನಿನ್ನನ್ನು ಸ್ವೀಕರಿಸಿದೆ. ಹದಿಬದೆಯ ಧರ್ಮವನ್ನು ಪ್ರಪಂಚಕ್ಕೆ ಸಾರಿದೆ ಜಾನಕಿ, ಸಾರಿದೆ. ನಿನ್ನನ್ನು ಪಡಕೊಂಡಲ್ಲಿಗೆ ತೃಪ್ತಿ ಉಂಟು. ಇನ್ನು ತಡ ಮಾಡುವುದಲ್ಲ, ನಮ್ಮವರನ್ನೆಲ್ಲ ಜೊತೆ ಸೇರಿಸಿಕೊಂಡು ಸೇರಬೇಕಾದದ್ದು ಅಯೋಧ್ಯ ಪತ್ತಣ. ಸಾಗೋಣ ಬನ್ನಿ. ದ್ವೀಪದಲ್ಲಿ ಸಹಸ್ರ ಗಂಟೆರಾದಂತಹ ನಾನು ನಮ್ಮವರನ್ನೆಲ್ಲ ಸೇರಿಸಿಕೊಂಡು ಸಂತೋಷದಲ್ಲಿದ್ದವ. ಆದ್ರೆ ಈ ಕಾಲಕ್ಕೆ ಕೇಳಿದ ವರ್ತಮಾನವಾದರೆ ಏನು? ನನ್ನ ಪ್ರೀತಿಯ ಮಿತ್ರನಾದಂತಹ ರಾವಣ ಆ ರಾಮನೆಂಬವನಿಗೆ ಹತನಾಗಿ ಹೋದನಂತೆ. ಶಿವ, ಈ ಸಾವಿಗೆ ಪ್ರತೀಕಾರ ತೀರಿಸಲೇಬೇಕು. ಅದಕ್ಕಾಗಿ
ಪ್ರಪಂಚದಲ್ಲಿ ಇನ್ನಷ್ಟು ದೊಡ್ಡ ನೀತರಿರುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಧಿಕಾರ ಪಡೆಯುವ ಆಸೆಯಿಂದ ಆ ರಾಮನ ಪಾಳೆಯವನ್ನು ಸೇರಿ ನಿಮ್ಮವರನ್ನೆಲ್ಲ ಕೊಲ್ಲಿಸಿದೆ. ಲೋಕಕ್ಕೆ ನೀನೋರ್ವ ಸಾಧಿಕ. ಇಲ್ಲಿ ಮಾಡುವುದು ನಿಜ ಇಲ್ಲ. ರಾಮದೇವರು ತಕ್ಕ ಪಾಠ ಕಲಿಸಿದ್ದಾರೆ. ಈಗ ನಿನಗೂ ಅದೇ ಬನ್ನಿ. ಸೇರಿಕೊಂಡು ಲಂಕೆಗೆ ಬಂದು ದಶಕಂಠನನ್ನೇ ವಧಿಸಿದೆಯಾ? ಏ ಪಾಪಿ, ಎದುರಾಳಿಯಾಗಿ ಬಂದು
ಯಾಕೆ? ಕಂಠ ಹೇಗುಂಟು ಎನ್ನುವುದು ಮುಖ್ಯ. ಏನಾಗಿದೆ? ಪ್ರಪಂಚದಲ್ಲಿ ಶ್ರೀಕಂಠ ಆದ್ರೆ ತೊಂದರೆ ಇಲ್ಲ, ಶಿತಿಕಂಠ ಆದ್ರೆ ತೊಂದರೆ ಇಲ್ಲ. ನಿನ್ನಂತೆ ದಶಕಂಠನು ಸಹಸ್ರಕಂಠನು ಆಗುವುದಲ್ಲ. ಯಾಕೆ? ಇವತ್ತು ನಿನ್ನ ಕಂಠ ಹುದುಗಿಸಲು ಇವ ದ್ವೀಪದಲ್ಲಿ ಇದ್ದುಕೊಂಡು ನಮಗೆ ಹೆದರಿಸುವುದಲ್ವಾ? ಈ ಸಲ ನಮ್ಮ ಲಕ್ಷ ದ್ವೀಪಕ್ಕೆ ಅಲ್ಲಿ ಬಂದ್ರೆ ಏನು ಪರಿವರ್ತನೆ ಆಗುತ್ತದೆ ಅಂತ ಕಾಣಿಸ್ತದೆ. ಒಬ್ಬತಾಪದಿ ದುರ್ಗೆಯಾಗಿ ಈ ದುಷ್ಟನಾದಂತಹ ಸಹಸ್ರಕಂಠನನ್ನು ಎತ್ತಿಸುವುದಕ್ಕೆ ಬೇಕಾಗಿ ನಾನೇ ದುರ್ಗಾ ರೂಪದಿಂದ ಬರುತ್ತೇನೆ. ಸ್ವಾಮಿ, ಯಾವಾಗ ನಾವು ಅಯೋಧ್ಯೆಗೆ ಹೋಗುತ್ತೇವೆ? ಅದುವೇ ನಿನ್ನ ನಿರೀಕ್ಷೆ. ಹೌದು. ಯೋಚನೆ ಮಾಡಬೇಡ, ಶೀಘ್ರದಲ್ಲೇ ವ್ಯವಸ್ಥೆ ಆಗುವುದಕ್ಕುಂಟು. ಸಹಸ್ರಕಂಠನ ವಧೆಯಿಂದಲಾಯಿತು ನಿನ್ನೊಳಗಿದ್ದ ದುರ್ಗಾದೇವಿಯ ದರ್ಶನ. ಈ ಪ್ರಪಂಚದಲ್ಲಿ ಅನ್ಯಾಯಕ್ಕೆ ಒಳಗಾಗುವ ಪ್ರತಿಯೊಬ್ಬ ಹೆಣ್ಣು ಕೂಡ ಅವಳೊಳಗೊಂದು ದುರ್ಗಾಶಕ್ತಿ ಉಂಟು ಅಂತ ಅದನ್ನು ಅನಾವರಣಗೊಳಿಸಿದ್ರೆ ಹೆಣ್ಣಿಗೆ ಆಗುವ ಅನ್ಯಾಯವೇ ನಿಂತು ಹೋಗುತ್ತದೆ. ಅದಕ್ಕೆ ಸಾಕ್ಷಿಯಾಯಿತು ನಿನ್ನ ಕಥಾನಕ. ಸಂತೋಷವೇ. ಆದರೆ ದುಷ್ಟನನ್ನು ಮತಿಸಿ ಬಂದು ನಿಂತಹ ಜಾಗ ಲಂಕೆಯನ್ನುಳಿದು ಭಾರತ ಭೂಮಿಯ ಮೂಲ ಭಾಗ. ಇದು ಬುಢ. ಇಲ್ಲಿಯೇ ನಾನು ಧನುಸ್ಸನ್ನು ಊರಿ ನಿಂತಿದ್ದೇನೆ. ಆದ್ದರಿಂದ ಇನ್ನು ಮುಂದಕ್ಕೆ ಇದು ಧನುಷ್ಕೋಟಿ ಅಂತ ಹೆಸರು ಪಡೆಯುತ್ತದೆ. ಸರಿ. ಇಲ್ಲಿಂದ ಮುಂದೆ ನೋಡಿದೆವು ಅಂತಾದ್ರೆ ಶತಯೋಜನೆ ವಿಸ್ತೀರ್ಣವಾದ ಅಬ್ದಿಗೆ ರಾಮ ಸೇತುವೆ ಉಂಟು. ಈ ಸೇತುವೆ ಹೀಗೆ ಉಳಿಯಿತು ಅಂತಾದ್ರೆ ಭವಿಷ್ಯದಲ್ಲಿ ಜಲಪ್ರಳಯಕ್ಕೆ ಇದುವೇ ಹೇತುವಾದೀತು. ಜಲ ಸರಾಗವಾಗಿ ಹರಿಯಬೇಕು ಅಂತಿದ್ರೆ ಸೇತು ಖಂಡನವಾಗಬೇಕು. ಇದೋ ಇದೋ ಅಲ್ಲಲ್ಲಿ ಸೇತುವನ್ನು ಖಂಡಿಸಿದ್ದೇನೆ. ಈಗ ಸರಾಗವಾಗಿ ನೀರು ಹರಿಯುತ್ತಾ ಉಂಟು. ಹೌದು. ಆದರೆ ಇಲ್ಲಿಗೆ ಮುಗಿಯುವುದಿಲ್ಲ. ನಾವು ಮುಂದೆ ಸಾಗಬೇಕು.
ಏನದು ಕಿರುಚಿತರಿರುವ ಘೋರ ರೂಪದಿರುಳ ರಾವಣ ಪ್ರೇತ ರೂಪವು ಬರದು ಮುಂದಿನ ಜನ್ಮ ಕಾರಣವಾರೇನುತೋ ಹರಿಯ ಕಾಯಿದು ಮುಕ್ತಿ ಮಾರ್ಗವನಿರುವುದು ಅತಂತ್ರ ಸ್ಥಿತಿಯಲ್ಲಿ ಮುರಿದು ಮುಕ್ತವಾಗದ ಜೀವನ ಧರಣಿಯನ್ನು ಮೋಕ್ಷವನ್ನು ಕರುಣಿಸು, ಮೋಕ್ಷವನ್ನು ಕರುಣಿಸು. ಅಯ್ಯ ಪ್ರೇತ ಸ್ವರೂಪವೇ, ಪ್ರಪಂಚವನ್ನೇ ಮುರಿದು ಮುಕ್ಕುವೆ ಎಂಬ ಹಾಗೆ ನಮ್ಮ ಹಿಂಬದಿಯಿಂದಲೇ ಸಾಗಿ ಬರುತ್ತಾ ಇರುವೆ ನೀನು. ನೀನು ಯಾರು? ರಾಮನಿಂದ ನಿನಗೆ ಏಕೆ ಮೋಕ್ಷ ಹೇಳುವೆಯ? ರಾಮ, ನಿನ್ನಲ್ಲಿ ಅದಷ್ಟು ಬಾರಿ ನಿನ್ನ ಕಾಳಗವನ್ನು ಮಾಡಿ ನಿನ್ನ ಬಾಣದಿಂದಲೇ ಪ್ರಾಣವನ್ನು ಕಳೆದುಕೊಂಡ ರಾವಣ ಪ್ರೇತ. ರಾವಣ ಪ್ರೇತ? ಹೌದು. ರಾಮ ಬಾಣ ಯಾರಿಗೆ ತಾಗಿದೆಯೋ ಅವರಿಗೆಲ್ಲ ಮೋಕ್ಷ ಆಗಿದೆ, ನನಗೆ ಹಾಗೆ ಇಲ್ಲ. ನೀನು ಅಂತಲ್ಲ, ರಾಮನ ಬಗ್ಗೆ ನಂಬಿಕೆ ಇಲ್ಲದ ಅದೆಷ್ಟೋ ಮಂದಿ ಇನ್ನೂ ಇದ್ದಾರೆ. ಅವರು ನಾಳೆ ನಿನ್ನ ಹಾಗೆ ಪ್ರೇತವೇ ಆಗುವುದು. ಅವರಿಗೆಲ್ಲ ಮೋಕ್ಷ ಸಿಗಬೇಕು, ನಿಜವಾಗಿಯೂ ಶಿವ ದರ್ಶನವೇ ಆಗಬೇಕು. ಆಗಲಿ. ಅವರ ಜೊತೆಯಲ್ಲಿ ನಿನ್ನಿಂದಾಗಿ ಅವರಿಗೂ ಸಿಗಲಿ. ಯೋಚನೆ ಮಾಡಬೇಡ. ಶಿವಲಿಂಗದ ಆರಾಧನೆ ಮಾಡಿ ಶಿವದೇಗುಲ ನಿರ್ಮಾಣ ಮಾಡಿ ಕೆಲವೇ ಕ್ಷಣದಲ್ಲಿ ನಿನಗೆ ಮುಕ್ತಿಯ ಪಥ ನಾ ತೋರಿಸ್ತೇನೆ. ಅಲ್ಲಿವರೆಗೆ ವಿಶ್ರಾಂತನಾಗಿರಬೇಕು. ಆಂಜನೇಯ, ಹೀಗೆ ಬಾರಯ್ಯ. ಈ ಕ್ಷಣವೇ ರಜತಾತ್ರಿಗೆ ಹೋಗಿ ಶಿವಲಿಂಗವನ್ನು ತರುವೆಯ? ಸರಿಯು ಸರಿಯಿಸು ಮುಹೂರ್ತ ಮಾರುತಿಯು ಏನಾಯಿತು ಸ್ವಾಮಿ? ಸೀತಾ, ಚಿಂತಾಮನಸ್ಕರಾಗಿದ್ದೀನಿ. ರಾವಣ ಪ್ರೇತಕ್ಕೆ ಆಶ್ವಾಸನೆ ಕೊಟ್ಟಿದ್ದೇನೆ. ಕ್ಷಣ ಮಾತ್ರದಲ್ಲಿ ಶಿವಕ್ಷೇತ್ರ ನಿರ್ಮಾಣ ಮಾಡಿ ನಿನಗೆ ದರ್ಶನ ಕೊಟ್ಟು ಮುಕ್ತಿಗೆ ದಾರಿ ಮಾಡುತ್ತೇನೆ ಎಂಬ ಹಾಗೆ ಹೋದ ಆಂಜನೇಯ ಇನ್ನೂ ಆಗಮಿಸುತ್ತಾ ಇಲ್ಲ. ಮುಹೂರ್ತ ಮೀರಿ ಹೋಗುತ್ತಾ ಉಂಟು. ಏನು ಮಾಡಲಿ? ರಾಮನ ಮಾತು ಎರಡಾಯಿತಲ್ಲ ಸ್ವಾಮಿ. ಈಗ ಮುಹೂರ್ತ ಮೀರಿ ಹೋಗುತ್ತಾ ಇದೆ ಎನ್ನುವಂತಹ ಚಿಂತೆಯೇ ನಿಮಗೆ? ನಿಜ. ಚಿಂತಿಸುವಂತಹ ಅಗತ್ಯವೇ ಇಲ್ಲ. ಪತಿವ್ರತ ಧರ್ಮದಿಂದ ಮಳ್ಳಲ ಲಿಂಗವನ್ನು ಮಾಡುವುದಕ್ಕೆ ನಾನು ಶಕ್ತಳಿದ್ದೇನೆ ಸ್ವಾಮಿ. ಸಾಧ್ಯವೇ? ಸಾಧ್ಯ ಉಂಟು, ನೋಡೋಣ. ಭರದಿಸೈಕ ಸೈನ್ಯ ನಿರ್ಮಿಸುತ್ತ ಜಾನಕಿ ಹೊರನಂಶ ನೆಲೆಗೊಳಿಸಿ ದೃಢದು ಆಡಿದಳು. ಸ್ವಾಮಿ, ನನ್ನ ಪತಿವ್ರತ ಧರ್ಮದಿಂದ ಮಳ್ಳಲ ಲಿಂಗವನ್ನು ಸಿದ್ಧಪಡಿಸಿದ್ದೇನೆ. ಇದಕ್ಕೆ ದಾಕ್ಷಾಯಿಣಿ ಅಂಶವನ್ನು ಶಿವನ ಶಕ್ತಿಯನ್ನು ನಾನು ಕೊಟ್ಟವಳಿದ್ದೇನೆ. ಹಾಗಾದ್ರೆ ಸಾಗಲಿ ಅರ್ಚನೆ. ಸರಿ ಸರಿ. ಕಾಲ 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 ಶಾಪಡ ಬಾಲಯ ಶಂಕರ ಬಾಲಯ ಶಂಕರ 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 ಪುರಧರ ಗಿರಿಧರ ರಾಮ ಶ್ರೀರಾಮ ರಾಮ ಶ್ರೀರಾಮ ರಾಮ ಗರಿ ರಾಮ ರಾಮ ಗರಿ ರಾಮ ರಾಮ ಗರಿ ರಘುರಾಮ ಗರಿ ರಾಮ ಗರಿ ರಘುರಾಮ ಗರಿ ರಾಮ ಗರಿ ರಘುರಾಮ ಗರಿ ಶ್ರೀರಾಮ.
ಸುಳ್ಳಾಗುವುದಕ್ಕುಂಟೇನೋ? ಈಗ ಆಯಿತಲ್ಲ. ನನ್ನ ಆಜ್ಞೆಯನ್ನು ಅನುಸರಿಸಿಕೊಂಡು ನೀನು ಕೈಲಾಸಕ್ಕೆ ಹೋದೆ. ನಿನಗೂ ನನ್ನ ಸೇವೆ ಬೇಡ ಅಂತ ಆಯ್ತಾ ಪ್ರಭು? ಬಜರಂಗಿಯ ಸೇವೆ ಯಾವತ್ತು ಬರಿದಾಗದು ಹನುಮಂತ. ಮತ್ತೆ ಯಾಕೆ ಹೀಗೆ ಮಾಡಿದೆ? ಅದನ್ನು ಸ್ವೀಕರಿಸುವವನಿಗೆ ರಾಮ ಅಂತ ಹೆಸರು. ಖಂಡಿತ ಇದು ಸುಳ್ಳಾಗಲಿಲ್ಲ. ನೀ ಬರುವಾಗ ಸಮಯ ಮೀರಿತು, ಕೊಟ್ಟ ಮಾತು ಎರಡಾಗುತ್ತದೆ ಅಂತ ಚಿಂತಿಸುವ ಕಾಲದಲ್ಲಿ ಸೀತಾದೇವಿ ಪಾತಿವ್ರತ್ಯದ ಬಲದಿಂದ ಮಳಲಲಿಂಗವನ್ನೇ ತಾನು ಸಿದ್ಧಪಡಿಸಿದಳು. ಇನ್ನು ಮುಂದಕ್ಕೆ ಅದು ರಾಮೇಶ್ವರ ಲಿಂಗ ಅಂತ ಹೆಸರು ಪಡೆಯುತ್ತದೆ. ಹಾಗಿದ್ರೆ ಆ ಸದಾಶಿವನ ಲಿಂಗ? ಸದಾಶಿವನ ಲಿಂಗಕ್ಕೊಂದು ಮೌಲ್ಯ ಇಲ್ಲದೆ ಹೋದೀತೆ. ಯಾವತ್ತಿದ್ದರೂ ನೀ ಎಲ್ಲಿ ಇಟ್ಟಿದ್ದೀಯೋ ಅದು ಅಲ್ಲೇ ಇರ್ತದೆ. ಇನ್ನು ಅದಕ್ಕೆ ಅದೇ ಕಟ್ಟೆ, ಇನ್ನು ಸಿದ್ಧ ಕಟ್ಟೆ ಸದಾಶಿವಲಿಂಗ ಮಾತ್ರವಲ್ಲ. ಅಲ್ಲಿಗೆ ನಿಮಗೆ ತೃಪ್ತಿ ಆಯಿತು? ಹನುಮದೀಶ್ವರ ಲಿಂಗ ಎಂಬ ಹಾಗೆ ಮುಂದೆ ಅರ್ಚಿಸಲ್ಪಡ್ತದೆ. ಆದ್ದರಿಂದ ಉಭಯ ದೇಗುಲದ ದರ್ಶನವಾಯಿತು. ರಾವಣ ಪ್ರೇತವೇ, ಕಂಡೆಯಲ್ಲ ಉಭಯ ದೇಗುಲವನ್ನು, ಉಭಯಲಿಂಗಾರ್ಚನೆಯನ್ನು. ಇನ್ನೂ ನಿನಗೆ ಮೋಕ್ಷ ಸಿಗಲಿಲ್ವೇ? ರಾಮ, ನನಗೆ ಶಿವಲಿಂಗ ದರ್ಶನವಾಯಿತು. ಇನ್ನು ಮುಂದಕ್ಕೆ ನನಗೆ ಮೋಕ್ಷವನ್ನು ಕರುಣಿಸುವಲ್ಲಿ ಅಯೋಧ್ಯೆಯಲ್ಲಿ ನಿಮ್ಮ ದಿವ್ಯ ದರ್ಶನದ ಭಾಗ್ಯವನ್ನು ಒದಗಿಸಿಕೊಡ್ಬೇಕು, ಬೇರೆ ಏನು ಕೇಳುವುದಿಲ್ಲ. ರಾವಣ ಪ್ರೇತವೇ, ಏನು ನೀನು ಅಂತ ಏನು? ಅಯೋಧ್ಯೆಯಲ್ಲಿ ರಾಮ ದರ್ಶನಕ್ಕಾಗಿ ಕೋಟಿ ಕೋಟಿ ಜನಮಾನಸ ಕಾಯುತ್ತಾ ಉಂಟು. ಆದ್ದರಿಂದ ಅದು ಸಂಭ್ರಮಿಸುವುದಕ್ಕೆ ಹೆಚ್ಚು ಸಮಯ ಇಲ್ಲ. ಇನ್ನು ಮುಂದೆಯೂ ಅಯೋಧ್ಯ ದರ್ಶನ ನಿನಗಾಗುತ್ತದೆ. ಕಮಲಾಕ್ಷನನ್ನು ಅರಸಿಕೊಂಡು ಬಂದವ, ಸೂರ್ಯವಂಶ ಪ್ರದೀಪ ನಿಂತವ, ದುರ್ಗಾದಾಸನಾಗಿ ಇಷ್ಟರವರೆಗೆ ಬದುಕು ಕಂಡವ. ಆದ್ದರಿಂದ ನಿಮ್ಮ ಬದುಕಿಗೆ ನಿಜವಾದ ದೀಪ ಮಾತ್ರ ಅಲ್ಲ, ಕಮಲ ದೀಪವೇ ದರ್ಶನ ಆಗುವುದಕ್ಕುಂಟು. ಹಾಗಾದ ಕಾರಣ ಇನ್ನು ಮುಂದಕ್ಕೆ ಅಯೋಧ್ಯ ದೀಪ ದರ್ಶನ ನಿನಗೆ ಮಾತ್ರ ಅಲ್ಲ, ಪ್ರಪಂಚದ ಕೋಟಿ ಕೋಟಿ ಜನಮಾನಸಕ್ಕೆ ಮುಕ್ತಿಧಾಮವಾಗಿ ಕಾಣುವ ಸೌಭಾಗ್ಯ ಒದಗುತ್ತದೆ. ಅಯೋಧ್ಯೆಗೆ ರಾಮ ಹೋದರೆ ಅದು ರಾಮನ ಅರಮನೆ ಆಗುವುದಿಲ್ಲ, ರಾಮ ಮಂದಿರವಾಗಿ ಸ್ಥಾಪಿತಗೊಳ್ಳುವ ದಿವ್ಯ ಚಾರಿತ್ರ್ಯವನ್ನು ನೀವೆಲ್ಲವರೂ ಕಾಣುವಂತಾಗಲಿ. ಆಂಜನೇಯ, ನೀ ಶೀಘ್ರವಾಗಿ ಅಯೋಧ್ಯೆಗೆ ಹೋಗಬೇಕು. 14 ವರ್ಷ ಕಳೆದು 9 ತಾಸು ಪರ್ಯಂತ ಕಾಯುತ್ತೇನೆ ಅಂತ ಭರತನ ಮಾತು. ನಾವು ಬರುವಾಗ ತಡವಾದೀತು. ಆದ್ದರಿಂದ ಹೋಗಿ ಭರತನನ್ನು ಸಮಾಧಾನ ಪಡಿಸಿ ಅಯೋಧ್ಯ ದರ್ಶನಕ್ಕೆ ವ್ಯವಸ್ಥೆ ಮಾಡುವ ಅವಕಾಶ ನಿನಗೆ. ಮೊದಲು ಗಮಿಸುವೆಯಾ? ನಾವೆಲ್ಲ ಸಾಗೋಣ. ಸಮಯದೊಳು ಅದಿಷ್ಟ ಅಣ್ಣನಾದಂತ ಶ್ರೀರಾಮಚಂದ್ರನ ಇಷ್ಟರ ತನಕ ನಾವು ನಿರೀಕ್ಷೆಯಲ್ಲಿದ್ದವರು. ಆದ್ರೆ ಒಂದು ವರ್ತಮಾನ ಕೇಳಿದ್ದೀರಾ? ಅಣ್ಣನಾದಂತ ಶ್ರೀರಾಮಚಂದ್ರ ಬರ್ತಾ ಇದ್ದಾನೆ. ಶ್ರೀರಾಮ ಪ್ರದೀಪ, ಅಯೋಧ್ಯ ದೀಪ, ಶ್ರೀರಾಮ ಪ್ರದೀಪ, ಸುಂದರ ಮಂದಿರ ರಮ್ಯ ಮನೋಹರ, ಸುಂದರ ಮಂದಿರ ರಮ್ಯ ಮನೋಹರ, ಅಂದದ ಚಂದದ ನಂದದೀಪ, ಅಯೋಧ್ಯ ದೀಪ, ಶ್ರೀರಾಮ ಪ್ರದೀಪ, ಅಯೋಧ್ಯ ದೀಪ. ರಘುಕುಲ ತಿಲಕನಾಗಮನದ ದೀಪ, ಅಗಣಿತ ರೂಪನ ದರ್ಶನ ದೀಪ, ರಘುಕುಲ ತಿಲಕನಾಗಮನದ ದೀಪ, ಅಗಣಿತ ರೂಪನ ದರ್ಶನ ದೀಪ, ಮನುಮುನಿ ಮರಿಯರ ಕನಸಿನ ದೀಪ, ಜನಕ ಸೀತೆಯ ದೀಪ, ಅಯೋಧ್ಯ ದೀಪ, ಶ್ರೀರಾಮ ಪ್ರದೀಪ, ಅಯೋಧ್ಯ ದೀಪ.
ದೀಪ ಭಾರತೀಯರ ಹೃದಯ ಪ್ರದೀಪ ಭರತ ಪ್ರಿಯ ದೀಪ ಶರಣ ವಿಭೀಷಣ ಹರು ಹರು ದೀಪ ದೀಪ ಶ್ರೀರಾಮ ಪ್ರದೀಪ ಅಯೋಧ್ಯ ದೀಪ ಸುಂದರ ಮಂದಿರ ರಮ್ಯ ಮನೋಹರ ಸುಂದರ ಮಂದಿರ ರಮ್ಯ ಮನೋಹರ ಅಂದದ ಜಾತದ ದೀಪ ಅಯೋಧ್ಯ ದೀಪ ಶ್ರೀರಾಮ ಪ್ರದೀಪ ರಾಮೋತ್ಸವ ಇದು ರಾಮೋತ್ಸವ ರಾಮೋತ್ಸವ ಇದು ರಾಮೋತ್ಸವ ಅಯೋಧ್ಯಾಪುರ ಉತ್ಸವ ಅಯೋಧ್ಯಾಪುರ ಉತ್ಸವ ರಾಮೋತ್ಸವ ರಾಮೋತ್ಸವ ಇದು ರಾಮೋತ್ಸವ ರಾಮೋತ್ಸವ ಇದು ರಾಮೋತ್ಸವ ರಾಮೋತ್ಸವ ಇದು ರಾಮೋತ್ಸವ ಅಯೋಧ್ಯಾಪುರದ ಉತ್ಸವ ಭಾರತ ಭೂಮಿಯ ಉತ್ಸವ ಅಯೋಧ್ಯೆಯ ಕೋಟಿ ಕೋಟಿ ಕಂಗಳು ಪಾವನವಾಯಿತು ಎನ್ನುವ ಹಾಗೆ ಮನದಾಳದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಗುತ್ತಾ ಇದೆ ಗುರುಗಳೇ. ಲೋಕಶ್ರೇಷ್ಠರೆನಿಸಿದಂತಹ ವಸಿಷ್ಠ ವಿಶ್ವಾಮಿತ್ರರ ಕರಕಮಲ ಸಂಜಾತನಾಗಿ ಯಾವ ಆದರ್ಶಗಳುಂಟು ಅವೆಲ್ಲವನ್ನು ಮೈಗೂಡಿಸಿಕೊಂಡು ಮರ್ಯಾದಾ ಪುರುಷೋತ್ತಮ ಎನ್ನುವಂತಹ ಹೆಸರಿಗೆ ನಿಜವಾದಂತಹ ಸ್ಥಾನವನ್ನು ಒದಗಿಸಿದ್ದೇನೆ ಎನ್ನುವಂತಹ ವಿಶ್ವಾಸ ನನಗುಂಟು ಸ್ವಾಮಿ. ತ್ಯಾಗ ಬಲಿದಾನಗಳ ಮೂಲಕವೇ ಲೋಕವಿಶ್ರುತವಾದಂತಹ ಕೀರ್ತಿಗೆ ಭಾಜನರಾದವರು ನಮ್ಮ ವಂಶಾವಳಿಯಲ್ಲಿ ಆಗಿ ಹೋದವರು. ಮನುವಂಶೀಯರಾಗಿ ಅವರು ನಡೆದಂತಹ ಯಾವ ನಡತೆಗಳುಂಟು ಲವಲೇಶವೂ ಲೋಪ ಇಲ್ಲದೆ ಅದನ್ನು ಮೈಗೂಡಿಸಿಕೊಂಡವನಿದ್ದೇನೆ. ಇಲ್ಲದೆ ಹೋದರೆ ಜೀವನದುದ್ದಕ್ಕೂ ನನ್ನಲ್ಲಿ ವಿರೋಧವನ್ನೇ ಕಟ್ಟಿಕೊಂಡಂತಹ ರಾವಣನಂಥವನು ಅಯೋಧ್ಯ ದರ್ಶನ ಆಗಬೇಕು ಎನ್ನುವ ಹಾಗೆ ಹಂಬಲಿಸುತ್ತಾನೆ ಅಂತಾದರೆ ಅಯೋಧ್ಯೆಯ ಹಿರಿಮೆ ಗರಿಮೆಯನ್ನು ತೂಗಿ ನೋಡುವುದಕ್ಕೆ ಮತ್ತೊಂದು ಮಾಪನದ ಅವಶ್ಯಕತೆ ಇಲ್ಲ. ಎಲ್ಲವರು ಬಯಸುತ್ತಾ ಇರುವುದು ರಾಮರಾಜ್ಯ ಆಗಬೇಕು ಎನ್ನುವ ಹಾಗೆ. ರಾಮನೇ ರಾಜನಾಗಬೇಕೆಂದಲ್ಲ, ರಾಮನ ಆದರ್ಶಗಳು ರಾಜನಾಗಬೇಕು, ಅದರ ಸವಿಯನ್ನು ಉಣ್ಣಬೇಕು, ಅದನ್ನು ಉಣಬಡಿಸುವವರು ನಾವಾಗಬೇಕು ಎನ್ನುವಂತಹ ಹಂಬಲದಿಂದಲೇ ನಿಮ್ಮ ನಿರ್ದೇಶದಂತೆ ಈ ಶುಭ ಮುಹೂರ್ತದಲ್ಲಿ ಅಯೋಧ್ಯೆಯ ದೀಪವಾಗಿ ನಾ ಕಂಗೊಳಿಸುತ್ತಾ ಇದ್ದೇನೆ. ಅಯೋಧ್ಯ ರಾಮ ಎನ್ನುವವ ಅಯೋಧ್ಯೆಯ ದೀಪವಾಗುವಲ್ಲಿ ಸೀತೆಯ ಪಾತ್ರವು ಬಹು ಹಿರಿದು ಹದಿಬದೆಯ ಧರ್ಮದ ಮೂಲಕವಾಗಿ ಖ್ಯಾತಳಾಗಿ ನನ್ನ ಸಂಗಾತಿಯಾಗಿ ನಿಡುಗಾಲದ ಜೀವನವನ್ನು ಸವಿಸಿದವಳಿದ್ದಾಳೆ. ಹಾಗಾದರೆ ಅಯೋಧ್ಯಾದೀಪ ಎನ್ನುವಂತಹ ಈ ಪುಣ್ಯ ಆಖ್ಯಾನ ಧರೆಯಲ್ಲಿ ಅಚ್ಚಳಿಯದೆ ಉಳಿಯಬೇಕು. ಈ ಕಥಾಭಾಗದ ಪ್ರೇಕ್ಷಕ ವೀಕ್ಷಕ ವಿಮರ್ಶಕ ವರ್ಗಕ್ಕೆ ನಾವು ನಂಬಿಕೊಂಡು ಬಂದಿರುವಂತಹ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ವರಪ್ರದ ಗಣಪತಿ ದೇವರು, ಶ್ರೀ ದುರ್ಗಾ ಪರಮೇಶ್ವರಿ ಮಾತೆಯು ಆಯುಷ್ಯ ಆರೋಗ್ಯ ಭಾಗ್ಯವನ್ನಿತ್ತು ಕಾಪಾಡಲೆನ್ನುವ ಹಾಗೆ ಪ್ರಾರ್ಥಿಸುತ್ತಾ ಮಂಗಳ ಗೀತೆಯನ್ನು ಹಾಡುವರೆ ಅಪ್ಪಣೆಯನ್ನು ಬೇಡೋಣ. ಸದ್ಗುರು ಶುಭಂ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣರಾಗ ಗುರು ವಿಶ್ವಮಾನ್ಯ ಕರುಣರಾಗರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಶರಣೋ ಮಯೂರವಾಹನ ದೇವದೇವ ಶರಣೋ ಮಯೂರವಾಹನ ದೇವದೇವ ಚರಣಕ್ಕೆ ಮಣಿವಿಭು ಗಳಿವಿಮಾ ನೋವ ಚರಣಕ್ಕೆ ಮಣಿವಿಭು ಗಳಿವಿಮಾ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣರಾಗ ದೇವ ಗುರು ವಿಶ್ವಮಾನ್ಯ ಶ್ರೀ
ಸುಬ್ರಹ್ಮಣ್ಯ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಮಂಗಲಂ ಜಯ ಮಂಗಲಂ ಶಿವ ಮಂಗಲಂ ನಿತ್ಯ ಮಂಗಲಂ ಶ್ರೀ ಭ್ರಮರಾಂಬೆಗೆ ದುರ್ಗಾ ಪರಮೇಶ್ವರಿಗೆ ಮಹಾಗಣಪಗೆ ಮಂಗಲಂ 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 ಮಂಗಲ ಮಹಾರಾಜ ಶ್ರೀಗಳಾದ ದುರ್ಗಾದಾಸರು ಪ್ರದೀಪ್ ಕುಮಾರ್ ಮತ್ತು ಕುಟುಂಬಸ್ಥರು ಆರ್ತಿಗಾರ ಕುಶಾಲ್ಗಾರ ಮೋಜಿಗಾರ ಭಕ್ತಿಪೂರ್ವಕವಾಗಿ ಕೊಟ್ಟಿರತಕ್ಕಂತಹ ಕಾಂಚನ ಶಿವಾರ್ಪಣ ಶ್ರೀದೇವಿ